ಕುಂಕುಮಗಳನ್ನು ಸರಸದಿಂದಲೇ ಹಚ್ಚಿರೋ ಅರಸಿನ ಕುಂಕುಮಗಳನ್ನು ಸರಸದಿಂದಲೇ ಹಚ್ಚಿರೋ ಪರಿಪರೆಯ ಪುಷ್ಪಗಳನ್ನು ತಂದು ದೇವಿ ಮುಡಿಯೊಳಗಿರಿಸಿರೋ ಪರಿಪರೆಯ ಪುಷ್ಪಗಳನ್ನು ತಂದು ದೇವಿ ಮುಡಿಯೊಳಗಿರಿಸಿರೋ ಭಾಗ್ಯಲಕ್ಷ್ಮಿ
ನಂಬಿಕೆ ಪದಕ ಪಟ್ಟೆ ಪೀತಾಂಬರ ಉಂಟು ನೀ ಬಾರೆ ಪಟ್ಟಾರೆ दयानि भवानि शिवरामिके तोटके सोमपे गणपतिये बुद्धिदातने सिद्धिनाथने सलहु गणेशने विद्याधिपने ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾಗಿ ಗುರಿ ತೋರೋ ಗುರುವಾಗಿ ಕೊರೆ ನೀನು ನಮ್ಮನ್ನು ಕರುಣಾಳೋ ಸಾಬನ್ನು ಕೊರೆ ನೀನು ನಮ್ಮನ್ನು ಕರುಣಾಳೋ ಬಾಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಕೈ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ ಕೈ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ನಿಧಿಯಾಗಿ ಸುಧೆ ತುಂಬೋ ಒಲವಾಗಿ ನಿಧಿಯಾಗಿ ನಿಧಿಯಾಗಿ ಸುದೆ ತುಂಬ ವರವಾಗಿ ಸಿರಿದಾದ ಸಿರಿ ನೀನು ಈ ಬಾಳ ಸವಿದೇನು ಹಿರಿದಾದ ಸಿರಿ ನೀನು ಈ ಬಾಳ ಸವಿದೇನು ವಿಧಿಯಾಗಿ ನಿಧಿಯಾಗಿ ಸುದೆ ತುಂಬ ವರವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿದೇನು
ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ನೀನು ನಮ್ಮನ್ನು ಕರುಣಾಳು ಹೊರೆ ನೀನು ನಮ್ಮನ್ನು ಕರುಣಾಳೋ ಬಾಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಹೇ ಶಿವಶಂಕರ ದಟ ಭಯಂಕರ ಶಂಭೋ ಶಂಕರ ನಮೋಸ್ತುತೇ ಹೇ ಶಿವಶಂಕರ ದಟ ಭಯಂಕರ ಶಂಭೋ ಶಂಕರ ನಮೋಸ್ತುತೇ ಗಿರಿಜಾರಮಣನೆ ಪಾಲಾಕ್ಷ ಶಿವನೇ ಗಿರಿಜಾರಮಣನೆ ಪಾಲಾಕ್ಷ ಶಿವನೇ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ಹೇ ಶಿವಶಂಕರ ನಟ ಭಯಂಕರ ಶಂಭೋ ಶಂಕರ ನಮೋಸ್ತುತೇ ಈಶಾ ಸರ್ವೇಶ ಗೌರೀಶ ಜಗದೀಶ ಈಶ ಸರ್ವೇಶ ಗೌರೀಶ ಜಗದೀಶ ನಟನ ವಿಶಾರದ ನಟರಾಜನೇ ನಟನ ವಿಶಾರದ ನಟರಾಜನೇ ಹೇ ಜೀವಾತ್ಮನೇ ಹೇ ಪರಮಾತ್ಮನೇ ಹೇ ಜೀವಾತ್ಮನೇ ಹೇ ಪರಮಾತ್ಮನೇ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ಹೇ ಶಿವಶಂಕರ ನಟ ಭಯಂಕರ ಶಂಭೋ ಶಂಕರ ನಮೋಸ್ತುತೇ ಭಯ ಪರಿಹಾರಕ ದುರಿತ ನಿವಾರಕ ಭಯ ಪರಿಹಾರಕ ದುರಿತ ನಿವಾರಕ ಸಕಲೋತ್ತಾರಕ ಜಗದೀಶನೇ ಸಕಲೋದ್ಧಾರಕ ಜಗದೀಶನೇ ಹೇ ಜೀವಾತ್ಮನೇ ಹೇ ಪರಮಾತ್ಮನೇ ಹೇ ಜೀವಾತ್ಮನೇ ಹೇ ಪರಮಾತ್ಮನೇ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ಹೇ ಶಿವಶಂಕರ ನಟ ಭಯಂಕರ ಶಂಭೋ ಶಂಕರ ನಮೋಸ್ತುತೇ ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಸೃಷ್ಟಿಯ ಪಾಲಕ ಪರಮೇಶನೇ ಸಾರ್ವಜನಿಕ ಗಣೇಶೋತ್ಸವದ ಭಜನಾ ಕಾರ್ಯಕ್ರಮದಲ್ಲಿ ಪಾಲಕ
ನಮ್ಮೊಂದಿಗೆ ಸಹಕರಿಸಿದ ಕಾಳಿಕಾಂಬ ಭಜನಾ ಮಂಡಳಿ ಪುತ್ತೂರು ಇವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಈ ವೇದಿಕೆಯಲ್ಲಿ ಶ್ರೀಶಕ್ತಿ ಮಹಿಳಾ ಭಜನಾ ಮಂಡಳಿ ಮಹಿಳಾ ಯಕ್ಷಗಾನ ಇವರಿಂದ ತಾಳಮದ್ದಳೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀಶಕ್ತಿ ಮಹಿಳಾ ಯಕ್ಷಗಾನ ಮಂಡಳಿಯವರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಇನ್ನು ಕೆಲವು ನಿಮಿಷಗಳಲ್ಲಿ ತಾಳಮದ್ದಳೆ ಕಾರ್ಯಕ್ರಮ ಜರುಗಲಿಕ್ಕಿದೆ. हरि सुंदर नंद मुकुंद हरि नारायण हरि ओम. हरि सुंदर नंद मुकुंद हरि नारायण हरि ओम. हरि केशव हरि गोविंद हरि नारायण हरि ओम. हरि केशव हरि गोविंद हरि नारायण हरि ओम. हरि सुंदर नंद मुकुंद हरि नारायण हरि ओम. हरि सुंदर नंद मुकुंद हरि नारायण हरि ओम. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. नित नित कर माखन चोरी गोपी मनहारी. नित नित कर माखन चोरी गोपी मनहारी. आवो रे गाना रे गोकुल के प्यारे. आओ रे गाना रे गोकुल के प्यारे. आवो रे गांधा रे गोकुल के प्यारे. आवो रे गांधा रे गोकुल के प्यारे. आवो रे नाचो रे रास रचावो रे. आवो रे नाचो रे रास रचावो रे. हरि सुंदर नंद मुकुंद हरि नारायण हरि ओम. हरि सुंदर नंद मुकुंद हरि नारायण हरि ओम. हरि केशव हरि गोविंद हरि नारायण हरि ओम. हरि केशव हरि गोविंद हरि नारायण हरि ओम. हरि सुंदर नंद मुकुंद नारायण हरि ओम. हरि सुंदर नंद मुकुंद नारायण हरि ओम. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. नित नित कर माखन चोरी गोपी मनहारी. नित नित कर माखन चोरी गोपी मनहारी. आवो रे गाना रे गोकुल के प्यारे. आओ रे नाचो रे गोकुल के प्यारे. आवो रे
ಹರಿ ಓಂ. ಇಷ್ಟೊತ್ತು ನಮ್ಮೊಂದಿಗೆ ಭಜನಾ ಕಾರ್ಯಕ್ರಮದಲ್ಲಿ ಭಜನಾ ಸೇವೆ ಮಾಡಿದ ಕಾಳಿಕಾಂಬ ಭಜನಾ ಮಂಡಳಿ ಪುತ್ತೂರು ಇವರಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಸಾದ ಸ್ವೀಕಾರಕ್ಕಾಗಿ ದಯವಿಟ್ಟು ದೇವರ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿ ದಿ ಶಕ್ತಿ ಮಹಿಳಾ ಯಕ್ಷಗಾನ ಮಂಡಳಿ, ದಿ ಶಕ್ತಿ ಯಕ್ಷಗಾನ ಮಹಿಳಾ ಮಂಡಳಿ ಇವರಿಂದ ಯಕ್ಷಗಾನ ತಾಳಮದ್ದಳೆ ನಡೀಲಿಕ್ಕಿದೆ. ದಯವಿಟ್ಟು ಸದಸ್ಯರು ಬಂದಿದ್ದರೆ ವೇದಿಕೆಗೆ ಬರಬೇಕು. ಕ್ಲಪ್ತ ಸಮಯಕ್ಕೆ ಕಾರ್ಯಕ್ರಮ ಶುರು ಮಾಡಬೇಕು. ಸಮಯದ ಅಭಾವ ಇರುವುದರಿಂದ ದಯವಿಟ್ಟು ತಕ್ಷಣ ತಾಳಮದ್ದಳೆ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸಮಿತಿಯ ಪರವಾಗಿ.
ಹರಿ ಓಂ. Hey, check, test. Hello, hello. Hello. Hey, check. ಹರಿ ಓಂ. Test, test. ಆದರಣೀಯರೇ, ಸಾರ್ವಜನಿಕ ಗಣೇಶೋತ್ಸವದ 2ನೇ ದಿನದ ಮಹಾ ಅನ್ನ ಸಂತರ್ಪಣೆ ಈಗಾಗಲೇ ನಡೀತಾ ಇದೆ. ಅನ್ನ ಸಂತರ್ಪಣೆ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದ ಭಕ್ತಾದಿಗಳು ದಯವಿಟ್ಟು ಅನ್ನಪ್ರಸಾದ ನಡೆಯುವಂಥ ನಟರಾಜ ವೇದಿಕೆ ಮತ್ತು ಸಭಾಭವನದ ಒಳಭಾಗದಲ್ಲಿ 2 ಕಡೆ ಅನ್ನ ಸಂತರ್ಪಣೆ ನಡೀತಾ ಇದೆ. ದಯವಿಟ್ಟು ಭಕ್ತಾದಿಗಳು ಅಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ಈ ವೇದಿಕೆಯಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ದಿಶಕ್ತಿ ಮಹಿಳಾ ಯಕ್ಷಗಾನ ಮಂಡಳಿಯವರಿಂದ ತಾಳಮದ್ದಳೆ ಜರುಗಲಿಕ್ಕಿದೆ. ಬಳಿಕ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸಮಸ್ತ ಭಗವತ್ ಭಕ್ತರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಂತ ಕೇಳಿಕೊಳ್ತಾ, ಅನ್ನಪ್ರಸಾದ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದವರು ನಟರಾಜ ವೇದಿಕೆ ಮತ್ತು ಸಭಾಭವನದ ಒಳಭಾಗದಲ್ಲಿ ಅನ್ನಪ್ರಸಾದ ಸೇವೆ ನಡೀತಾ ಇದೆ. ದಯವಿಟ್ಟು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. Check, check, check. Hello, 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 hello.
ಹಲ್ 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 ಹಲೋ ಹಲ್ 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 ಹರಿ ಓಂ ಶ್ರೀ
ಮಧುಪುರ ವಾಸ ವಿಜಯ ವಿಲಾಸ ನಮಿದುವೆ ಲಂಬೋದರ ಗಣನಾಥ ಮಧುಪುರ ವಾಸ ವಿಜಯ ವಿಲಾಸ ನಮಿದುವೆ ಲಂಬೋದರ ಗಣನಾಥ ನಮಿದುವೆ ಲಂಬೋದರ ಗಣನಾಥ ಪಾಲಿಸು ಪಾಲಿಸು ಪಾರ್ವತಿ ತನಯ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಪೊಡಮಡುತ್ತಾ ಗಣೇಶನನ್ನು ಸ್ತುತಿಸುತ್ತಾ ಇಂದು ಮಹಾಲಿಂಗೇಶ್ವರ ವಠಾರದ ಈ ಗಣೇಶೋತ್ಸವ ಸಮಿತಿಯಲ್ಲಿ ವರ್ಷಂಪ್ರತಿ ನಾವು ಮಾಡ್ತಾ ಬಂದ ಹಾಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗ ನಮ್ಮ ತಂಡದ ತಾಳಮದ್ದಲೆ ಇದೀಗ ಪ್ರಾರಂಭವಾಗಲಿದೆ. ಈ ದಿನ ನಾವು ಆಯ್ದುಕೊಂಡಂತಹ ಪ್ರಸಂಗ ಮಹಾಪ್ರಸ್ಥಾನ. ಅಂದರೆ ಪಾಂಡವರ ಕೊನೆಯ ಹಂತದಲ್ಲಿ ಅವರು ಸ್ವರ್ಗಾರೋಹಣ ಮಾಡುವಂತಹ ಸಂದರ್ಭ ಇದು. ಆ ಕಥಾನಕವನ್ನು ಆಧರಿಸಿ 5 ಪಾಂಡವರು ಸತಿಯಾದ ದ್ರೌಪದಿಯೊಂದಿಗೆ ಸ್ವರ್ಗವನ್ನು ಏರುವಂತಹ ಸಂದರ್ಭದಲ್ಲಿ ಯಮಧರ್ಮರಾಯ ಕೂಡ ಶ್ವಾನದ ರೂಪದಲ್ಲಿ ಅವರನ್ನು ಹಿಂಬಾಲಿಸುತ್ತಾ ಬರುವಂತಹ ಒಂದು ಕಥಾನಕವನ್ನು ಶ್ರೀಧರ DS ವಿರಚಿತ ಪ್ರಸಂಗ ಇದು. ಇದರಲ್ಲಿ ಭಾಗವತರಾಗಿ ಯುವ ಭಾಗವತ ನಿತೀಶ್ ಕುಮಾರ್ ಮನೋಳಿತಾಯ ಇವರು ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಚೆಂಡೆಯಲ್ಲಿ ಶ್ರೀಪತಿ ಭಟ್ ಉಪ್ಪಿನಂಗಡಿ ಹಿರಿಯ ಕಲಾವಿದರು, ಅವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಮದ್ದಳೆಯಲ್ಲಿ ಅದ್ವೈತ್ ಕೃಷ್ಣ ಪುತ್ತೂರು ಯುವ ಪ್ರತಿಭೆ ನಮ್ಮೊಂದಿಗೆ ಅವನು ಸಹಕರಿಸಲಿದ್ದಾನೆ. ಹಾಗೆ ಧರ್ಮರಾಯನಾಗಿ ನಾನು ಪದ್ಮಾ KR ಆಚಾರ್ಯ, ಭೀಮಸೇನನಾಗಿ ಜಯಲಕ್ಷ್ಮಿ ವಿ ಭಟ್, ಅರ್ಜುನನಾಗಿ ಶುಭಾ PR ಆಚಾರ್ಯ, ಕಲಿಪುರುಷ ಹಾಗೂ ದೇವೇಂದ್ರನಾಗಿ ಗೀತಾ ಕೊಂಕೋಡಿ, ಯಮಧರ್ಮನಾಗಿ ಪ್ರೇಮ ನೂರಿತ್ತಾಯ ಹಾಗೂ ವ್ಯಾಸ ಮಹರ್ಷಿಯಾಗಿ ಸುಜಾತಾ ರೈ. ಹೊಸ ಸೇರ್ಪಡೆ ನಮ್ಮ ಬಳಗಕ್ಕೆ. ಈ ಬಾರಿ ಅವರು ಹೊಸತಾಗಿ ಬಂದು ಈ ದಿನ ಮೊದಲ ಬಾರಿ ನಮ್ಮ ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಹಾರೈಕೆಗಳನ್ನು ನೀವು ಮಾಡಿ ನಮ್ಮ ಮೊದಲ ಬಾರಿ ನಾವು ಮಾಡ್ತಾ ಇರುವ ಈ ಪ್ರಸಂಗಕ್ಕೆ ಶುಭವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ನೀವೆಲ್ಲರೂ ನೋಡಬೇಕು, ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಪ್ರಸಂಗವನ್ನು ಪ್ರಾರಂಭಿಸಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಮುಜಗೆ ಬೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ
ತಸ್ಮೈ ನಮಃ. ಚಲನಶೀಲವಾದಂತಹ ಈ ಕಾಲನ ನಡೆಗೆ ನಿಯಮಗಳಿಗೆ ಎಲ್ಲರೂ ತಲೆಬಾಗಲೇಬೇಕು. ಪರಿವರ್ತನೆ ಈ ಜಗದ ನಿಯಮ. ಜಗನ್ನಿಯಾಮಕನಾದ ಶ್ರೀಹರಿಯ ಸಂಕಲ್ಪದಂತೆ, ಆತನ ಸೂತ್ರದ ಆಟದಂತೆ ಎಲ್ಲರೂ ಬೊಂಬೆಗಳೇ ಆಗಿದ್ದಾರೆ. ನಾನು ಕಲಿಪುರುಷ. ಈ ದ್ವಾಪರ ಯುಗದ ಮುಕ್ತಾಯದ ಹೊತ್ತಿನಲ್ಲಿ, ಕಲಿಯುಗದ ಪ್ರಾರಂಭದ ಈ ಒಂದು ಹೊತ್ತಿನಲ್ಲಿ ನಾನು ನನ್ನ ಪ್ರಭಾವವನ್ನು ಬೀರುತ್ತಾ ಬೀರುತ್ತಾ ಈ ಭೂಮಿಯ ಮೇಲೆ ಎಲ್ಲಿ ಕಾಲೂರಲು ಸ್ಥಳವಿದೆ ಎಂದು ಕಾದು ಕುಳಿತಿದ್ದೇನೆ. ಆದರೇನು ಮಾಡೋಣ? ಕೇಶವನು ಈ ಭೂಮಿಯ ಮೇಲೆ ಇರುವವರೆಗೂ, ಅಷ್ಟು ಮಾತ್ರವಲ್ಲ, ಧರ್ಮರಾಯನ ಆಡಳಿತ ಇರುವವರೆಗೂ ನನಗೇನೂ ಮಾಡಲು ಸಾಧ್ಯವಿಲ್ಲ ಎನ್ನುವುದು ನನಗೆ ತಿಳಿದೇ ಇದೆ. ಆದುದರಿಂದ ಮೇಲಿನಿಂದಲೇ ನನ್ನ ಪ್ರಭಾವವನ್ನು ಬೀರುತ್ತಾ ಪ್ರಯತ್ನಿಸುತ್ತಾ ಇದ್ದೇನೆ. ಅದೋ ನನ್ನ ಒಂದು ಪಾದವನ್ನು ಊರಿದೆನಲ್ಲ. ಇದು ನನ್ನ ಎರಡನೆಯ ಪದವನ್ನು ಊರಿದ್ದೇನೆ. ಅಂದರೆ ಈ ಯುಗ ಪ್ರವರ್ತಕನಾದಂತಹ ಶ್ರೀಕೃಷ್ಣನು ತನ್ನ ಪ್ರಕಾಶವನ್ನು ಬೀರುತ್ತಾ ಭೂಮಿ ಆಕಾಶಗಳಿಗೆ ಪ್ರಭೆಯನ್ನು ಬೀರುತ್ತಾ ಪರಮ ಪದವನ್ನು ಐದಿದನು, ಅಂದರೆ ಅತ್ತ ಕಡೆ ಸಾಗಿದನು ಎಂದು ಅರ್ಥ. ಹಾಗಾದರೆ ಗೆದ್ದೆನು, ನಾನು ಗೆದ್ದೇ ಬಿಟ್ಟೆನು. ಇನ್ನು ನನ್ನ ಕಾಲ ಈ ಭೂಮಿಯ ಮೇಲೆ ಅನೇಕಾನೇಕ ರೀತಿಯ ಅವಾಂತರಗಳನ್ನು, ಅನಾಹುತಗಳನ್ನು ಸೃಷ್ಟಿ ಮಾಡುತ್ತಾ ಈ ಕಲಿಯ ಪ್ರಭಾವ ಹೇಗೆ ಎಂಬುದಾಗಿ ನಾನೀಗ ತೋರಿಸಬೇಕಾಗಿದೆ. ಆದರೆ ಹೀಗೆ ಮುಂದೆ ಸಾಗಿದರೆ ತರವಲ್ಲ. ಅದಕ್ಕಾಗಿ ನಾನು ಮಾರುವೇಷದಲ್ಲಿ ಒಬ್ಬ ಬ್ರಾಹ್ಮಣನ ವೇಷ ಧರಿಸಿಕೊಂಡು ಮುಂದೆ ಸಾಗುತ್ತೇನಂತೆ. ಮುಂದೇನಾಗುವುದೆಂದು ಕಾದು ನೋಡೋಣ. ವಾಸುದೇವಾಯ. ಯಾವತ್ತೂ ಆ ಶ್ರೀಕೃಷ್ಣ ಪರಮಾತ್ಮನನ್ನೇ ನೆನೆದುಕೊಂಡು ಸಿಂಹಾಸನವನ್ನು ಏರುವುದು ನನ್ನ ಪರಿಪಾಠ. ನಾವೇನಿದ್ದರೂ ಅವನ ಆಣತಿಯಂತೆ ಕೆಲಸ ಮಾಡುವವರು. ಭುವಿಗಿಳಿದದ್ದು ಅವನು. ನಮ್ಮೆಲ್ಲರನ್ನು ತನ್ನ ಕೈಯಾಯುಧಗಳ ಹಾಗೆ ಎತ್ತಿಕೊಂಡಿದ್ದಾನೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದವನು. ಅವನದ್ದೇನು ಸಂಕಲ್ಪವಿದೆಯೋ ಅದೇ ರೀತಿ ನಾವು ನಮ್ಮದೇನಿದ್ದರೂ ಕಾರ್ಯವನ್ನು ಮುಂದುವರಿಸುತ್ತಾ ಬಂದವರು ಹೌದು. ಹಿಂದೆ ನಮಗೆಷ್ಟು ಕಷ್ಟಗಳು ಬಂದಿದೆ, ವೇದನೆಗಳು ಬಂದಿದೆ. ಆ ಎಲ್ಲ ಸಂದರ್ಭದಲ್ಲಿಯೂ ನಮ್ಮ ಜೊತೆಯಾಗಿ ಇದ್ದವನು ಅವನು.
ಯಾವ ಸಂದರ್ಭದಲ್ಲೂ ಧರ್ಮ ಮಾರ್ಗದಿಂದ ವಿಚಲಿತನಾಗದೆ ಮುನ್ನಡೆಯುತ್ತಾ ಬಂದಿದ್ದೇನೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪ್ರಭು ಅವನು ನನ್ನ ಜೊತೆ ಇದ್ದದ್ದೇ ಕಾರಣವಾಗಿದೆ. ಅವನನ್ನೇ ಧರ್ಮ ಅಂತ ನಾನು ತಿಳಿದಿದ್ದೇನೆ. ಧರ್ಮಪುರುಷ ಯಾವಾಗ ಈ ದ್ವಾಪರದಲ್ಲಿ ಕೆಳಗಿಳಿದು ಬಂದಿದ್ದಾನೋ ಆ ಧರ್ಮವೇ ನಮ್ಮನ್ನು ಕಾಪಾಡುತ್ತದೆ ಅಂತ ನಾನು ತಿಳಿದದ್ದು. ಕೆಲವರಿಗೆ ಅನ್ನಿಸುತ್ತದೆ ಧರ್ಮರಾಯ ಸ್ವಲ್ಪ ತಗ್ಗಿದ್ದು ಜಾಸ್ತಿ ಆಯಿತು, ತಣ್ಣೀರನ್ನೇ ತಣಿಸಿ ಕುಡಿಯುವವ ಅಂತ ಹೇಳುವವರು ಇದ್ದಾರೆ. ಆದರೆ ಈ ಧರ್ಮ ನಮ್ಮನ್ನು ಕಾಪಾಡಿದ್ದಂತೂ ಸತ್ಯವೇ ಅಲ್ವಾ? ಸತ್ಯ ಹಾಗೂ ಧರ್ಮಗಳ ಒಂದು ಅಡಿಪಾಯವನ್ನೇ ಆಧಾರವಾಗಿರಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಅದರ ಮೇಲೆ ನಾವು ಸೃಷ್ಟಿಸುತ್ತಾ ಬಂದದ್ದು. ಹಾಗಾಗಿ 36 ವರ್ಷಗಳ ಆಳ್ವಿಕೆ, ಇದರಲ್ಲಿ ನಾವು ಸಂತೃಪ್ತರಾಗಲಿಕ್ಕೆ ಅದುವೇ ಕಾರಣವಾಯಿತು. ಈ ಸಂದರ್ಭದಲ್ಲಿ ಪ್ರಜೆಗಳೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಭಾಗ್ಯ ಅಂತಲೇ ನಾವು ತಿಳಿಯುವುದು. ಅವರ ಸೇವೆಗಾಗಿ ನಮ್ಮನ್ನು ಅರ್ಪಿಸಿಕೊಂಡು ಕೃತಾರ್ಥರಾಗಿದ್ದೇವೆ ಅಂತ. ನಾವು ವನವಾಸದಲ್ಲಿರುವ ಸಂದರ್ಭದಲ್ಲಿ ನಮ್ಮನ್ನು ಧರ್ಮರಾಯ ಅರಸನಾಗಬೇಕು ಅಂತ ಕಾತರಿಸಿಕೊಂಡಿದ್ದ ಪ್ರಜಾವರ್ಗ ಇವತ್ತು ನಾನು ಅರಸನಾದಾಗ ಅವರಿಗೆ ಇನ್ನಷ್ಟು ಸಂತೋಷ ಹೆಚ್ಚಿದೆ ಅಂತಲೇ ಹೇಳಬೇಕು. ಆದರೆ ಅವರ ವರ್ತನೆಯನ್ನು ನೋಡ್ತಾ ಬಂದ ಹಾಗೆ ನನಗನ್ನಿಸುವುದು ಏನು ಅಂತ ಗೊತ್ತೇ? ಧರ್ಮರಾಯನೆನ್ನುವ ಒಬ್ಬ ವ್ಯಕ್ತಿ ರಾಜನಾಗಬೇಕು ಅಂತ ಅವರು ಬಯಸಿದ್ದಲ್ಲ, ಧರ್ಮನಿಷ್ಠನಾದ ದೊರೆಯೊಬ್ಬ ನಮಗೆ ಬೇಕು ಅಂತ ಅವರು ಅಪೇಕ್ಷಿಸಿದ್ದು ಅಂತ. ಹಾಗಾಗಿ ಧರ್ಮವೇ ಇಲ್ಲಿ ಪ್ರಭು ಹೊರತು ಧರ್ಮರಾಯನೆನ್ನುವ ವ್ಯಕ್ತಿಯೊಬ್ಬ ಪ್ರಭು ಅಲ್ಲ ಅಂತ ನಾನು ತಿಳಿದಿದ್ದೇನೆ. ಈ ಎಲ್ಲ ಒಂದು ರೀತಿಯ ಮನಸ್ಸಿಗೆ ಸಮಾಧಾನದಲ್ಲಿ ನಾವು ಕುಳಿತಂತ ಸಂದರ್ಭದಲ್ಲಿ ದೂತನೋರ್ವ ಓಡಿ ಬಂದು ಹೇಳಿದ ಏನು, ಆಗಬಾರದ್ದು ಆಗುತ್ತಾ ಇದೆ. ಧರ್ಮ ಸಾಮ್ರಾಜ್ಯದಲ್ಲಿ ಯಾವುದು ನಿಷೇಧವೋ ಯಾವುದು ತಪ್ಪು ಅಂತ ನಮಗೆ ಅನ್ನಿಸುತ್ತದೋ ಅಂಥ ಕಾರ್ಯ ಇಲ್ಲಿ ಸಂಭವಿಸುತ್ತಿದೆ ಅಂತ ಅನ್ನಿಸುವಾಗಲೇ ಭೀಮನಿಗೆ ಕೋಪ ಬಂತು. ಯಾರು ಆ ರೀತಿಯ ಕಾರ್ಯವನ್ನು ಎಸಗುತ್ತಾ ಇದ್ದಾರೆ ಅಂತ. ಅರ್ಜುನನೂ ಹೊರಟು ನಿಂತ. ಧರ್ಮರಾಯನ ಸಾಮ್ರಾಜ್ಯದಲ್ಲಿ ಇಂಥ ಹೀನ ಕೃತ್ಯವನ್ನು ಮಾಡುವವರು ಯಾರು ಅಂತ. ಆಗ ನಾನು ಹೇಳಿದ್ದು ಶಾಂತರಾಗಬೇಕು ತಮ್ಮಂದಿರೇ ಅಂತ. ವಿಷಯ ಏನು ಅಂತ ಅರಿಯದೆ ಬಂದಂತ ದೂತನ ಮೇಲೆ ನಾವು ಎರಗುವುದಲ್ಲ ಅಂತ. ಹಾಗೆ ಹೋಗಿ ಅವರು ತಿಳಿದು ಬಂದಂತಹ ವಿಷಯ, ಒಬ್ಬ ವಿಪ್ರನು ಓರ್ವ ತನ್ನ ಮಡದಿಯನ್ನು ರಥದ ಮೇಲೆ ಕುಳ್ಳಿರಿಸಿ ತನ್ನ ತಾಯಿಯನ್ನು ಕೆಳಗೆ ನಡೆಸಿಕೊಂಡು ಅವಳ ತಲೆಯಲ್ಲಿ ಮೂಟೆ ಭಾರವನ್ನು ಹೊರಿಸಿ ತಾಯಿಯನ್ನು ಸಂತ್ರಸ್ತಳನ್ನಾಗಿಸಿ ಮುಂದೆ ಹೋಗ್ತಾ ಇದ್ದಾನಂತೆ. ಹಾಗಾದರೆ ಇದು ಯಾರು ಮಾಡುವುದು ಅಂತ ವಿಚಾರಿಸಿ ನೀನೇ ಬರಬೇಕು ತಮ್ಮ. ಯಾವ ಕಾರಣದಿಂದ ಈ ರೀತಿ ಅವನು ನಡೆದುಕೊಳ್ಳುತ್ತಾ ಇದ್ದಾನೆ, ಅವನ ವರ್ತನೆಗೆ ಕಾರಣವೇನು ಅಂತ ತಿಳಿದು ಬರಬೇಕು ಅಂತ ಭೀಮಸೇನನನ್ನು ಕಳಿಸಿದೆ. ಆ ಸಂದರ್ಭದಲ್ಲಿ ಓಡೋಡಿ ಬಂದನಲ್ವ ದಾರುಕ. ದ್ವಾರಕೆಯಿಂದ ದಾರುಕನ ಆಗಮನವಾದಾಗ ನಾನು ಕೇಳಿದ್ದೆ, ಯಾಕಾಗಿ ಬಂದೆ, ಮುಖ ಯಾಕೆ ಈ ರೀತಿ ಕುಂದಿ ಹೋಗಿದೆ ನಿನ್ನ? ಯಾದವರೆಲ್ಲ ಕ್ಷೇಮಿಗಳೇ ಅಂತ ಹೇಳಿದ್ರೆ ಕೇಳ್ತಾನೆ, ಇನ್ನೆಲ್ಲಿಯ ಯಾದವರು ಧರ್ಮರಾಯ? ಯಾದವರು ತಮ್ಮೊಂದಿಗೆ ಕಲಹವನ್ನು ಮಾಡಿ ಇನ್ನಿಲ್ಲವಾಗಿದ್ದಾರೆ ಅಂತ. ಕೃಷ್ಣನನ್ನು ಹೇಳಿ ಕಳುಹಿಸಿದ್ದಾನೆ, ಪಾರ್ಥನನ್ನು ಕರೆದುಕೊಂಡು ಬಾ ಅಂತ ಹೇಳಿ. ಹಾಗಾಗಿ ಅರ್ಜುನನನ್ನು ಕರೆದು ಹೇಳಿದ್ದೇನೆ, ನೀನು ಹೋಗಬೇಕು ದ್ವಾರಕೆಗೆ, ಅಲ್ಲಿ ಏನಾಗಿದೆ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಬರಬೇಕು ಅಂತ ಅವನನ್ನು ಕಳುಹಿಸಿ ಆಗಿದೆ. ಇಷ್ಟೆಲ್ಲ ಆದ ಮೇಲೆ ಈ ಭೀಮಸೇನ ಎಲ್ಲಿ ಹೋಗಿದ್ದಾನಪ್ಪ? ನೋಡುವ ಬಂದಾನು ನಿಂದು ದೂರದಿ ಕಾಲಪುರುಷ ಧರ್ಮಜ್ಞನೋ, ನಿಂದು ದೂರದಿ ಕಾಲಪುರುಷ ಧರ್ಮಜ್ಞನೋ, ಒಂದರೆ ಕ್ಷಣ ನೋಡಿ ಬೆಚ್ಚಿದು ಪದ ಬಿಡಲು
ಬೆಳೆದನು ನಿಂದು ದೂರದಿ ಗಾಲ ಪುರುಷ ಬ್ರಾಹ್ಮಣ ವೇಷ ಧರಿಸಿದ್ದು ಆಯಿತು, ಮಾಡಬೇಕಾದ ಅನಾಹುತಗಳನ್ನು ಅವಾಂತರಗಳನ್ನು ಸೃಷ್ಟಿಸಿದ್ದೂ ಆಯಿತು. ಎತ್ತರದ ರಥದಲ್ಲಿ, ಸಿಂಗರಿಸಿದ ರಥದಲ್ಲಿ ನನ್ನ ಹೆಂಡತಿಯನ್ನು ಕುಳ್ಳಿರಿಸಿ ಅದು ಮೆರವಣಿಗೆ ಮಾಡುತ್ತಿದ್ದೇನಲ್ಲ. ಅಷ್ಟು ಮಾತ್ರವಲ್ಲ, ನನ್ನ ವೃದ್ಧೆ ತಾಯಿಗೆ ಹೊರಲಾರದ ಹೊರೆಯನ್ನು ಹೊರಿಸಿ ಈ ರಥದ ಮುಂದೆ ನಡೆಸ್ತಾ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಷ್ಟು ಮಾತ್ರವ, ಆ ವೃದ್ಧೆಗೆ ತುಳಿಯುತ್ತಾ ಇದ್ದೇನೆ, ಓದಿತಾ ಇದ್ದೇನೆ. ಹಾ, ಇದೀಗ ಈ ರಾಜಬೀದಿಯ ಎಲ್ಲ ಪ್ರಜೆಗಳು ಈ ಅಪಸವ್ಯವನ್ನು ನಿಬ್ಬೆರಗಾಗಿ ನೋಡ್ತಾ ಇದ್ದಾರಲ್ಲ. ನನಗೂ ಆಗಬೇಕಾದದ್ದು ಇದುವೇ. ಹಾ, ಇದೇ ಸಂದರ್ಭದಲ್ಲಿ ಒಂದು ಭೀಕರವಾದ ಸ್ವರ ಕೇಳಿಸಿತಲ್ಲ. ತಕ್ಷಣ ಒಬ್ಬ ಭೀಮಾಕಾರದ ವ್ಯಕ್ತಿಯು ಗೋಚರಿಸಿದ್ದಾನೆ. ಆತ ಭೀಮನಂತೆ. ಆತ ಹೇಳಿದಂತೆ ಆತನ ಅಣ್ಣನಾದ ಧರ್ಮರಾಯನಲ್ಲಿಗೆ ಅರಮನೆಗೆ ನನ್ನನ್ನು ಬರ ಹೇಳಿದ್ದಾರಂತೆ. ಆದುದರಿಂದ ಆತನ ಜೊತೆಗೆ ಅಲ್ಲಿಗೆ ತೆರಳುತ್ತೇನಂತೆ. ದೂರದಲ್ಲಿ ನಿಲ್ಲಿರುವೆ ಅಳುಗೆಗೆ ಭೀಮಸೇನ ಕರೆದುಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾನಲ್ಲ, ಎಲ್ಲಿದ್ದಾನೆ, ಇನ್ನು ಬರಲಿಲ್ಲ ಏನು ಅಂತ ನೋಡ್ತಾ ಇದ್ರೆ ಕಾಣ್ತಾ ಇದೆ ದೂರದಲ್ಲಿ. ಹಾ, ನಾನು ಬಂದು ಅರಮನೆಯನ್ನು ತಲುಪಿದ್ದೇನೆ. ನೋಡಬಾರದೆ ಆ ಧರ್ಮರಾಯನ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು, ಆತನ ಮುಖದಲ್ಲಿರುವಂತಹ ಕಳೆಯನ್ನು, ಕಾಂತಿಯನ್ನು. ಹಾ, ನನ್ನ ಕೈಗಳು ಅನೈಚ್ಛಿಕವಾಗಿ ಜೋಡಿಸಿಕೊಂಡಿವೆಯಲ್ಲ. ಅಷ್ಟು ಮಾತ್ರವಲ್ಲ, ನನ್ನ ಕಾಲುಗಳು ಅಲ್ಲಿಯೇ ಸ್ತಬ್ಧಗೊಂಡಿವೆ. ಆತನ ಕಣ್ಣುಗಳನ್ನು ದೃಷ್ಟಿಸುವಾಗಲೇ ಆತನಿಗೆ ನಾನು ಯಾರು ಎಂದು ತಿಳಿದು ಹೋಗಿರುವಂತೆ ಅನಿಸುತ್ತಿದೆ.
ಈಗ ನನಗನಿಸುತ್ತಿದೆ ನಾನು ಬರಬಾರದಿತ್ತೋ ಅಥವಾ ಬೇಗ ಬಂದೇನೋ ಅಂತ ಹೇಳಿ ಅನಿಸ್ತಾ ಇದೆ. ಹಾಗಿರುವಾಗ ಈತನ ಎದುರು ಇನ್ನು ನಾನು ಮಾರುವೇಷದಲ್ಲಿ ಕಾಣಿಸಿಕೊಳ್ಳುವುದು ತರವಲ್ಲ. ಆದುದರಿಂದ ನಿಜ ಸ್ವರೂಪದಲ್ಲಿ ಆತನೆದುರು ನಿಲ್ಲುತ್ತೇನೆ. ಸ್ವಾಮಿ ಪ್ರಭುವೆ ವಂದಿಸಿ. ದೂರದಲ್ಲಿ ನಿಂತವನನ್ನು ನಾನು ನೋಡಿದ್ರೆ ಹಾ, ನನ್ನೆದುರು ಬಂದಂಥ ನಿನ್ನ ವೇಷವೇ ಬದಲಾಗಿ ಹೋಯಿತಲ್ಲ. ಹೌದು. ಕರೆದುಕೊಂಡು ಬರುತ್ತಾ ಇರುವ ಭೀಮಸೇನ ಒಮ್ಮೆ ತಿರುಗಿ ನೋಡಿ ಹಾ ಆಶ್ಚರ್ಯಕ್ಕೊಳಗಾಗಿ ಬಿಟ್ಟ. ಹಾ, ಅಂದರೆ ಅವನು ಕರೆದುಕೊಂಡು ಬಂದದ್ದು ವಿಪ್ರನನ್ನು ಅಂತಲೇ ಅವನ ಮನಸ್ಸಿನಲ್ಲಿದ್ದದ್ದು. ಆದರೆ ನಿಜ ರೂಪ ನನ್ನೆದುರು ಪ್ರಕಟವಾಗಿ ಹೋಯ್ತಲ್ಲ ಅಂತ. ಮುಖದಲ್ಲಿ ತೇಜಸ್ಸು ಉಂಟು. ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದರೆ ಏನೋ ಒಂದು ವಿಶೇಷವಾದ ವರ್ಚಸ್ವಿಯಾದಂಥ ಒಂದು ವ್ಯಕ್ತಿತ್ವ ಅಂತ ಅದು ಕಾಣ್ತಾ ಇದೆ. ಹಾ, ಆದರೆ ಯಾಕಾಗಿ ಈ ವೇಷವನ್ನು ತೊಟ್ಟದ್ದು ಅಂತ. ಹಾ, ಮಾಡಬಾರದ ಅನಾಚಾರವನ್ನು ಮಾಡುವಾಗ ಯಾವ ರೂಪವನ್ನು ಧರಿಸಬಾರದು ಅಂಥ ರೂಪವನ್ನೇ ಧರಿಸಿ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀಯಲ್ಲ, ಯಾಕಾಗಿ ಮಾಡ್ತಾ ಇದ್ದಿ ಅಂತ. ಹಾ, ಒಮ್ಮೆಲೆ ವೇಷ ಬದಲಾಗಬೇಕು ಅಂತಿದ್ರೆ ಅಂಥ ಒಂದು ಸಿದ್ಧಿ ನಿನಗೆ ಸಾಧಿಸಿದೆ ಅಂತ. ಹೌದು. ಅಷ್ಟು ದೊಡ್ಡ ವ್ಯಕ್ತಿತ್ವವಾದರೆ ಇಲ್ಲಿ ಬಂದು ಈ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ನಮ್ಮ ಧರ್ಮ ಸಾಮ್ರಾಜ್ಯದಲ್ಲಿ ಕೈಗೊಳ್ಳಲಿಕ್ಕೆ ಮನಸ್ಸಾದರೂ ಹೇಗೆ ಬಂತಯ್ಯ ನಿನಗೆ? ಹಾ, ದೂರದಲ್ಲೇ ನಿಂತ ನಿನ್ನನ್ನು ಬಳಿಗೆ ಕರೆದಿದ್ದೇನೆ, ಹಾ, ಉಪಚಾರವನ್ನು ನೀಡಿದ್ದೇನೆ, ಆಸನವನ್ನು ಸ್ವೀಕರಿಸಬೇಕು. ಹಾ, ನೀನು ಯಾರು? ಹಾ. ನೀನು ಬಂದ ಕಾರಣವೇನು? ಇದೆಲ್ಲ ಅರ್ಹುವ ಕೃಪೆ ತೋರಬೇಕಯ್ಯ. ಅಯ್ಯ, ಆ, ನಾನು ಕ್ರೋಧ ಮತ್ತು ಹಿಂಸೆಯರ ಮಗ, ಆ, ಕಲಿಪುರುಷ, ಹಾ. ಕಾಲಪುರುಷ ಇದ್ದೇನೆ. ಆ, ನಿನ್ನ ಬಗ್ಗೆ, ಹಾ. ಧರ್ಮರಾಯನ ಬಗ್ಗೆ, ಹಾ. ಆತನ ಧರ್ಮನಿಷ್ಠೆಯ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ, ಹಾ. ಆದ್ರೆ ನೋಡಿರ್ಲಿಲ್ಲ. ಆ, ಅದಕ್ಕಾಗಿ ಎಲ್ಲ ನಾಟಕಗಳನ್ನು ಮಾಡಿದ್ದೇನೆ ನಿನ್ನನ್ನು ಪರೀಕ್ಷಿಸಲಿಕ್ಕಾಗಿ. ಆ. ಹಾಗಿರುವಾಗ ನಾನು ಯಾಕೆ ಬಂದದ್ದು ಅಂತ ನೀನು ಕೇಳಿದೆ. ಹೌದು. ಇದು ಸಂಧಿ ಕಾಲವಯ್ಯ. ಸಂಧಿಯ ಕಾಲ ದಿಗುವಿಗೆ ನಾ ಬಂದರೆ ಸಾಧನೆಯ ಬಗೆ ಕಲಿಪುರುಷ, ಇದು ಸಂಧಿ ಕಾಲ, ಹಾ, ಸಂದಿಗ್ಧ ಕಾಲ. ಹಾ, ನಾನು ಈಗ ಬಂದದ್ದು ಅಂತ ಹೇಳಿ ನೀನು ಭಾವಿಸಿಕೊಂಡಿದ್ದಿ. ಹಾ, ಹಾಗಲ್ಲ. ಮತ್ತೆ ನಾನು ನನ್ನ ಪ್ರಭಾವವನ್ನು ಬೀರುತ್ತಾ ಬೀರುತ್ತಾ ಹಾ. ಇದ್ದದ್ದು ಅದೆಷ್ಟೋ ವರ್ಷಗಳು ಕಳೆದು ಹೋದವು. ಹಾ, ನನ್ನ ಪ್ರಭಾವವನ್ನು ನೋಡಲಿಕ್ಕೆ ಹಾ. ಬೇರೆ ಯಾವ ಉದಾಹರಣೆ ಬೇಡ, ಮತ್ತೆ? ನಿನ್ನ ಉದಾಹರಣೆಯೇ ಸಾಕು. ಹಾ, ಅಂದು ಹಾ, ಜೂಜಾಟದ ಸಂದರ್ಭದಲ್ಲಿ ಹ್ಮ್. ನಿನ್ನ ಕೈ ಹಿಡಿದ ಮಡದಿಯನ್ನು ಹಾ. ನೀನು ಕೈಪಣವಾಗಿ ಇಟ್ಟೆ ಅಲ್ಲ. ಹೌದು. ಧರ್ಮಶ್ರೇಷ್ಠನಾದ ನಿನಗೆ ಹಾ. ಆ ಕ್ಷಣದಲ್ಲಿ ಹ್ಮ್. ಆ ಮಂಕು ಹೇಗೆ ಕವಿಯಿತು? ಹಾ. ಅದು ನನ್ನ ಪ್ರಭಾವದಿಂದ ಆದದ್ದು. ಹ್ಮ್. ಇದೀಗ ನಾನು ಭೂಮಿಗೆ ಇಳಿದು ಬಂದಿದ್ದೇನೆ. ಹಾ. ಹ್ಮ್. ದ್ವಾಪರ ಯುಗದ ಅಂತ್ಯವಾಗ್ತಾ ಇದೆ. ಹಾ. ಕಲಿಯುಗ ಮುಂದಕ್ಕೆ ನಡೆಯಬೇಕಿದೆ. ಹಾ. ಹಾಗಿರುವಾಗ ಹ್ಮ್. ಯುಗ ಧರ್ಮಕ್ಕೆ ಅನುಗುಣವಾಗಿ ಹಾ.
ಕಾಲ ನಿಯಂತ್ರಕನಾಗಿ ಹಾ. ನಾನು ಇರಬೇಕಾದಂಥದ್ದು ನನ್ನ ಕರ್ತವ್ಯ. ಹಾ. ಅದನ್ನು ನಿಭಾಯಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಹಾ. ಅಯ್ಯ, ಹಾ, ನೀನು ನಿನ್ನ ಪ್ರಭಾವವನ್ನು ಹಿಂದೆಯೂ ತೋರಿದ್ದಿ ಅಂತ ಹೇಳಿದ್ದಿ. ಹೌದು. ಅಲ್ಲಲ್ಲಿ ನಿನ್ನ ಪ್ರಭಾವವನ್ನು ತೋರಿದ್ರೆ ನಿನ್ನ ಆಗಮನ ಆಗಿದೆ ಅಂತ ಅರ್ಥ ಅಲ್ಲ. ಆದರೆ ಈಗ ಸಂಧಿಕಾಲದಲ್ಲಿ ನೀನೇ ನಿನ್ನ ಪಾದವನ್ನು ಊರಲಿಕ್ಕಾಗಿ ಬಂದಿದೆ. ಹೌದು. ನಿನ್ನ ಸಹೋದರನಾದ ದ್ವಾಪರನನ್ನು ಕಳುಹಿಸಿ ನೀನೇ ಇಲ್ಲಿ ಶಾಶ್ವತವಾಗಿ ನೆಲೆಸಲಿಕ್ಕೆ ಬಂದಿದ್ದಿ ಅಂತ. ಹೌದು. ಆದರೆ ಹಿಂದೆ ನಮ್ಮ ದ್ವಾಪರ ಯುಗದ ಸಂದರ್ಭದಲ್ಲೂ ನೀನು ಪ್ರಭಾವ ಬೀರಲಿಕ್ಕೆ ಇಲ್ಲಿ ಬಂದಿದ್ದಿ, ನಿನ್ನ ಪ್ರಭಾವ ನೆಲೆಗೊಳಿಸಲು ಬಂದಿದ್ದಿ ಅಂತ ಆದರೆ ನೀನೇ ಇನ್ನು ಇರುವಂಥ ನಿನ್ನ ಆಡಳಿತಕ್ಕೊಳಪಟ್ಟಂತಹ ಕಲಿಯುಗದಲ್ಲಿ ಹಾ, ಒಂದು ಸ್ವಲ್ಪವಾದರೂ ಧರ್ಮಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಕೇಳುವುದು. ಹಾ. ಧಾರ್ಮಿಕರು ನೆಲೆಸಿರುವಾಗ ಅವರಿಗೆ ಯಾವ ರೀತಿಯ ತೊಂದರೆಯನ್ನು ಕೊಡದೆ ನೀನು ಅವರನ್ನು ಕಾಪಾಡಬೇಕು ಅಂತ ಹೇಳಿ ಕೈ ಮುಗಿದು ನಿನ್ನಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಧರ್ಮರಾಯ, ಹಾ, ನೀನು ಕಲಿಯುಗದಲ್ಲಿ ಹಾ, ಧರ್ಮದಲ್ಲಿ ನಡೆಯುವವರಿಗೆ ಹಾ. ಯಾವುದೇ ಉಪಟಳ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ. ಹೌದು. ಹಿಂದೆ ಹಾ. ನಳ ಮಹಾರಾಜನ ಆಡಳಿತದ ಕಾಲದಲ್ಲಿ ಹಾ. ಆತನಲ್ಲಿ ಕಿಂಚಿತ್ತು ದೋಷ ಇತ್ತು. ಹಾ. ಆತನಲ್ಲಿ ಪ್ರವೇಶಿಸಿದೆ, ಹಾ. ಇನ್ನಿಲ್ಲದಂತೆ ಕಾಡಿದೆ. ಹಾ. ಆದರೆ ನೀನು ಹಾ. ಧರ್ಮಶ್ರೇಷ್ಠನಿದ್ದೀಯ, ಹ್ಮ್. ಧರ್ಮ ಬೀರು ಇದ್ದೀಯ. ಹಾ. ಈ ಮುಂದಿನ ಕಲಿಯುಗದಲ್ಲಿ ಹಾ. ಯಾರು ನಿನ್ನನ್ನು ಆದರ್ಶವಾಗಿಟ್ಟುಕೊಂಡು ಹಾ. ಕಾಯ ವಾಚ ಮನಸ ಹಾ. ಧರ್ಮದಲ್ಲಿ ಸತ್ಯದಲ್ಲಿ ನಡೆಯುತ್ತಾರೆಯೋ ಹಾ. ಅವರನ್ನು ಈ ಕಲಿಪುರುಷ ಏನೂ ಮಾಡಲಾರ. ಹಾ. ಅಷ್ಟು ಮಾತ್ರವಲ್ಲ, ಹ್ಮ್. ನಿನ್ನ ಆಡಳಿತ ಎಲ್ಲಿವರೆಗೆ ಇರುತ್ತದೆಯೋ ಹಾ. ಆವರೆಗೆ ನಾನೇನೂ ತೊಂದರೆ ಮಾಡಲಾರೆ. ಹಾ. ಆ ನಂತರ ನೋಡು ನನ್ನ ಆಟವನ್ನು. ಹಾ. ಪುನಃ ಮರಳಿ ಬಂದೇ ಬರುತ್ತೇನೆ. ಹಾ, ಆಗಲಿ. ಅಲ್ಲಿಯವರೆಗಾದರೂ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಕೇಳುವುದು. ಹಾಗೆಯೇ ಆಗ ಆದಷ್ಟು ಬೇಗ ನಿನ್ನ ಆಗಮನ ಆಗಲಿಕ್ಕೆ ನೀನು ಅಪೇಕ್ಷೆ ಪಟ್ಟಿದ್ದಿ. ಅಲ್ಲಿಯವರೆಗೆ ನಾವು ಇರುವಷ್ಟು ಸಮಯ ಹೌದು. ಈ ಧರ್ಮ ಸಾಮ್ರಾಜ್ಯ ಮುನ್ನಡೆಯುತ್ತದೆ. ಹೌದು. ಆದಷ್ಟು ಬೇಗ ಹೋಗುವ ವ್ಯವಸ್ಥೆಯನ್ನೂ ಮಾಡ್ತೇವೆ. ಹಾಗೆಯೇ ಆಗಲಿ. ದಾರುಕ ಪಾರ್ಥರು ಬರುತ್ತಿರೆ, ದಾರುಕ ಪಾರ್ಥರು ಬರುತ್ತಿರೆ, ದ್ವಾರಾವತಿ ಮದಣದಂತೆ ತೋರ್ದುದು, ದ್ವಾರಾವತಿ ಮದಣದಂತೆ ತೋರ್ದುದು, ಕಣ್ಣೀರ ದಾರೆಯೇ ಹರಿದಿರೆ, ದ್ವಾರಾವತಿ ಮದಣದಂತೆ ತೋರ್ದುದು, ಕಣ್ಣೀರ ದಾರೆಯೇ ಹರಿದಿರೆ ಕೃಷ್ಣನ ವಾರ್ತೆ ತಿಳಿಯಲು ಮೂರ್ತಿಸುತ್ತಾರೆ ಕ್ಷಣದೊಳು, ಕೃಷ್ಣನ ವಾರ್ತೆ ತಿಳಿಯಲು ಮೂರ್ತಿಸುತ್ತಾರೆ ಕ್ಷಣದೊಳು, ಅಯ್ಯ ದಾರುಕ ಬಂದು ಹೇಳಿದ ವಿಚಾರವನ್ನು ತಿಳಿದ ನಮ್ಮಣ್ಣ, ಧರ್ಮಜ ಹೋಗು ಪಾರ್ಥ, ನೀನು ದ್ವಾರಕೆಗೆ ಎಂದು ಕಳುಹಿಕೊಟ್ಟಿದ್ದಾನೆ. ದಾರುಕನ ಜೊತೆಗೂಡಿ ಶೀಘ್ರವಾಗಿ ದ್ವಾರಕೆಗೆ ಬಂದಿಳಿದಿದ್ದೇನೆ. ಏರಿ ಬಂದ ವರೂತವನ್ನು ನಿಲ್ಲಿಸಿ ಕೆಳಗಿಳಿದು ನೋಡಿದರೆ, ಹಾ, ಏನಿದು? ದ್ವಾರಕೆಯೇ ಭೂದೇವಿಯ ಮಕುಟದ ಮಣಿಯಂತೆ ಕಂಗೊಳಿಸುತ್ತಿದ್ದಂಥ ದ್ವಾರಕೆ ಇಂದು ಸ್ಮಶಾನ ಮೌನವಾಗಿದೆಯಲ್ಲ. ಏನಿದು? ಮುಂದೆ ಹೋಗಿ ದ್ವಾರಕೆಯ ಒಳಗೆ ಅರಮನೆಯನ್ನು ಪ್ರವೇಶ ಮಾಡಿ ನೋಡಿದರೆ ಯಾವ ಮಂಗಳಮಯವಾದ ಕಾರ್ಯವೂ ಅಲ್ಲಿ ಇಲ್ಲ. ಎತ್ತ ನೋಡಿದರೂ ರೋದನವೇ ಕಾಣಿಸ್ತಾ ಇದೆ ಅಲ್ಲ. ಒಂದು ಬದಿಯಲ್ಲಿ
ವಸುದೇವ ದೇವಕಿಯರು ಕಣ್ಣೀರು ಸುರಿಸುತ್ತಾ ಕುಳಿತಿದ್ದಾರೆ. ಎಲ್ಲಿ ನನ್ನ ಪರಮಾತ್ಮನಲ್ಲಿ ಅಂತ ಕೇಳಿದಾಗ ಕೃಷ್ಣ ಇನ್ನಿಲ್ಲ, ಕೃಷ್ಣ ಇನ್ನಿಲ್ಲ ಅಂತ ಮೌನವಾಗಿ ರೋಧಿಸ್ತಾ ಇದ್ದಾರೆ. ಒಂದು ಕಡೆ ನೋಡಿದರೆ ಯಾದವರೆಲ್ಲ ಸತ್ತು ಬಿದ್ದಿದ್ದಾರೆ. ಅವರ ರಾಶಿಯ ಮೇಲೇರಿ ಹತ್ತಿ ನೋಡಿದರೆ ಬಲಭದ್ರ ಸ್ವಾಮಿ ಹೆಣವಾಗಿ ಮಲಗಿದ್ದಾನಲ್ಲ. ಎಲ್ಲಿ ನನ್ನ ಕೃಷ್ಣನಲ್ಲಿ? ಎಲ್ಲಿ ಎಲ್ಲಿ ನೋಡಿದರೆ ಅಯ್ಯೋ ಏನು ನೋಡುತ್ತಿದ್ದೇನೆ ಕೃಷ್ಣ ಕೃಷ್ಣ. ಇಡೀ ಭೂಮಂಡಲದ ಸರ್ವ ಜೀವ ಜಲಕ್ಕೂ ನವ ಚೇತನವನ್ನು ನೀಡಿ ಸರ್ವ ಜೀವಿಗೂ ಜೀವಾತ್ಮನಾದಂಥ ಶ್ರೀಕೃಷ್ಣ ಅಲ್ಲಿ ಜೀವವನ್ನು ಕಳೆದು ಮಲಗಿದ್ದಾನಲ್ಲ. ಇಲ್ಲ, ಖಂಡಿತ ಅಲ್ಲಿ ಕೃಷ್ಣ ಸಾಯಲಿಕ್ಕೆ ಸಾಧ್ಯವಿಲ್ಲ. ನನ್ನಲ್ಲಿ ವಿನೋದ ಮಾಡುತ್ತಿರಬಹುದು ಏನ, ನಾಟಕ ಮಾಡ್ತಿದ್ದಾನೆ ಕೃಷ್ಣ. ಏಳು ಕೃಷ್ಣ, ಎದ್ದೇಳು ಕೃಷ್ಣ, ನಿನ್ನ ಪಾರ್ಥ ಬಂದಿದ್ದೇನೆ, ಹೇಳು ಏಳು ಕೃಷ್ಣ. ಎಷ್ಟು ಕರೆದರೂ ಹೇಳುವುದಿಲ್ವೇ? ಅಂದು ಕುರು ರಣಾಂಗಣದಲ್ಲಿ ಬಂಧು ಬಾಂಧವರು ನೆಲ್ಲ ನೋಡಿ ಕುಸಿದು ಬಿದ್ದಂಥ ಕಾಲದಲ್ಲಿ ಗೀತ ಬೋಧನೆಯನ್ನು ಮಾಡಿ ಧರ್ಮ ಕಾರ್ಯದಲ್ಲಿ ಮುನ್ನಡೆಯುವಂತೆ ಮಾಡಿದಂಥ ಶ್ರೀಕೃಷ್ಣ ಪರಮಾತ್ಮ ಈಗ ಹೆಣವಾಗಿ ಮಲಗಿದ್ದಾನಲ್ಲ. ಅಯ್ಯೋ, ಸಾವಿರ ಸಾವಿರ ಭಕ್ತರನ್ನು ಕಳೆದುಕೊಂಡು ಅವರೆಲ್ಲ ಹೇಗೆ ಇರಲಿಕ್ಕೆ ಸಾಧ್ಯ? ಕೃಷ್ಣ, ನೀನಿಲ್ಲದೆ ನನಗೆ ಬದುಕಿಲ್ಲ, ನನಗೆ ಬದುಕಿಲ್ಲ ಕೃಷ್ಣ, ನೀನೇ ನನಗೆ ಬೇಕು. ಹಾ, ತಿಳಿದೆ ನಾನು. ತಿಳಿದ ತರದಿ ಗೀತಾ ಅಳಲೇತಗೆಂದು ತನ್ನ
ಮನಸ್ಸಿನಿಂದ ಎಷ್ಟು ಹತ್ತು ಗೋಗೆರೆದರೂ ಕೂಡ ಕೃಷ್ಣ ಮೇಲೆ ಹೇಳುವುದಿಲ್ಲಲ್ಲ, ಕೃಷ್ಣ ಮೇಲೆ ಹೇಳ್ತಾ ಇಲ್ಲಲ್ಲ. ಇಡೀ ಜಗತ್ತಿಗೆ ಜೀವವಾಗಿದ್ದ ಶ್ರೀಕೃಷ್ಣ ಎಷ್ಟು ಹೇಳಿದರೂ ಹೇಳುವುದಿಲ್ಲವಲ್ಲ. ಪ್ರಪಂಚವನ್ನೇ ತನ್ನೊಳಗಿರಿಸಿಕೊಂಡಂಥ ಶ್ರೀಕೃಷ್ಣ, ವಿಶ್ವರೂಪವನ್ನು ನನಗೆ ತೋರಿಸಿದಂಥ ಪರಮಾತ್ಮ, ದೇವಗುರು ಅವನು, ಮೇಲಿನಿಂದ ಕೆಳಗಿಳಿದು ಬಂದಂಥ ಭಗವಂತ, ಅಂಥ ಕೃಷ್ಣ ಪರಮಾತ್ಮ ಏನು ಮಾಡಲಿ ನಾನು? ಎಲ್ಲರನ್ನೂ ರಂಗದಲ್ಲಿ ಕುಣಿಸುವಂಥ ಶ್ರೀಕೃಷ್ಣ ಪರಮಾತ್ಮ ಇಂದು ಅವನ ಕಾರ್ಯವನ್ನು ಮುಗಿಸಿಕೊಂಡು ಬಂದ ಕಡೆಗೆ ಹಿಂದಿರುಗಿ ಹೋಗಿದ್ದಾನೆ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ ಕೃಷ್ಣ, ಪಾಂಡವರೈವರೂ ನನ್ನ ಪ್ರಾಣ, ಪಾಂಡವರಲ್ಲಿ ಅರ್ಜುನ ನಾನು ಅಂತ ಹೇಳಿದವನು, ನನ್ನ ಅರ್ಧ ಶರೀರವೇ ಅರ್ಜುನ ಅಂತ ಹೇಳಿದ ಕೃಷ್ಣ ಪರಮಾತ್ಮ. ಈಗ ನಾನು ಅರ್ಧ ಶರೀರವಿಲ್ಲದೆ ಹೇಗೆ ನಾನು ಬದುಕಲಿ, ಹೇಗೆ ನಾನು ಜೀವಿಸಲಿ? ಮುಂದೊಂದು ದಿನ ಕೃಷ್ಣನ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡುವಂತಹ ಕಾಲ ನನಗೆ ಒದಗಿ ಬರಬಹುದು ಅಂತ ನಾನು ಯೋಚಿಸಿದವನಲ್ಲ. ಕೃಷ್ಣನ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿದೆ. ಆತನ ಮಡದಿಯರೆಲ್ಲ ಒಬ್ಬೊಬ್ಬರಾಗಿ ಬಂದು ಶ್ರೀಕೃಷ್ಣ ಅರ್ಪಣ ಅಂತ ಹೇಳ್ತಾ ಧುಮುಕುತ್ತಿದ್ದಾರಲ್ಲ. ಈ ಸನ್ನಿವೇಶವನ್ನು ಕಾಣುವಂಥ ದುರ್ಗತಿ ನನಗೆ ಒದಗಿ ಬಂತು. ವಸುದೇವ ದೇವಕಿಯರು ವಿಕಾರ ರೂಪವನ್ನು ತಳೆಯದೆ ಯೋಗ ಮುದ್ರೆಯಲ್ಲಿ ಜೀವವನ್ನು ಕಳೆದರು. ಬಲರಾಮ ಸಹಿತ ಯಾದವರಿಗೆಲ್ಲ ಅಗ್ನಿ ಸ್ಪರ್ಶವನ್ನು ಮಾಡಿದೆ. ಇನ್ನು ನಾನು ತೆರಳಬೇಕು ಅಂತಿರುವಾಗ ಉದ್ಧವ, ವಜ್ರಕುಮಾರ ಎಲ್ಲರೂ ಹೇಳಿದರು, ಅಳಿದುಳಿದ ಯಾದವರನ್ನು ಇನ್ನು ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು ಅಂತ. ಇನ್ನೆರಡು ದಿನದಲ್ಲಿ ನೀರಿನಲ್ಲೇ ಮೇಲೆದ್ದು ಬಂದಂತ ದ್ವಾರಕೆ ಇನ್ನದು ಕೆಳಗಿಳಿಯುವ ಸಂದರ್ಭ. ಹಾಗಾಗಿ ಅಳಿದುಳಿದ ಯಾದವರನ್ನೆಲ್ಲ ಜೊತೆಗೂಡಿಕೊಂಡು ಇಂದ್ರಪ್ರಸ್ಥದತ್ತ ತೆರಳಬೇಕು ಅಂತ ಹೇಳಿ ನಾವು ಹಸ್ತಿನಾಪುರಕ್ಕೆ ತೆರಳುವಾಗ ಅಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರಲ್ಲ. ಒಂದು ಸ್ತ್ರೀಗೆ ಅಪಮಾನವನ್ನು ಮಾಡುವ ಹಾಗೆ ಮಾಡ್ತಾ ಇದ್ದಾರೆ. ನನ್ನ ಧನುಷ್ ಬಾಣವನ್ನು ತೆಗೆದು ಅವರ ಮೇಲೆ ಪ್ರಯೋಗವನ್ನು ಮಾಡಬೇಕು ಅನ್ನುವಾಗ ಬಾಣವನ್ನು ಹಿಡಿಯುವಂಥ ಶಕ್ತಿಯನ್ನೇ ನಾನು ಕಳೆದುಕೊಂಡಿದ್ದೇನೆ. ಬತ್ತಳಿಕೆಯಲ್ಲಿ ಬರಿದಾಗಿದೆ. ಕೃಷ್ಣನ ಮೊಮ್ಮಗನಾದ ವಜ್ರಕುಮಾರನನ್ನು ಕರೆದು ಅವರನ್ನು ರಕ್ಷಣೆ ಮಾಡೋ ಹೊಣೆ ನಿನ್ನದು ಅಂತ ನಾನು ಹೇಳಿದೆ. ಅವನು ಬಂದು ಅವರನ್ನು ರಕ್ಷಣೆಯನ್ನು ಮಾಡಿದ. ಎಲ್ಲ ಯಾದವರನ್ನು ಸೇರಿಕೊಂಡು ನಾವು ಇಂದ್ರಪ್ರಸ್ಥದತ್ತ ಮುನ್ನಡಿತಾ ಇರುವಾಗ ಅಲ್ಲಿ ಸೇರಿ ವಜ್ರಕುಮಾರನನ್ನು ಪೀಠದಲ್ಲಿ ಕುಳ್ಳರಿಸಿದೆ. ಇನ್ನು ನಾನು ಮುಂದೆ ಸಾಗಬೇಕು. ನಾನು ಕೃಷ್ಣನಿಲ್ಲದೆ ಎಲ್ಲಿಗೆ ಹೋಗಲಿ? ನನಗೇನು ಗತಿ ಇದೆ? ಯಾವ ಕಡೆ ಹೋಗಲಿ ನಾನು ಎಂದು ಯೋಚಿಸುತ್ತಾ ಮುಂದೆ ಸಾಗುವಾಗ ವ್ಯಾಸರ ಆಶ್ರಮವನ್ನು ನಾನು ಕಾಣ್ತಾ ಇದ್ದೇನಲ್ಲ. ವ್ಯಾಸರಿದ್ದಾರೆ, ವಂದಿಸಿಕೊಂಡಿದ್ದೇನೆ. ವ್ಯಾಸರೇ, ಹೇಳಪ್ಪ ಹೇಳು. ಯಾರಯ್ಯ ಬಂದೆನ್ನ ಪಾದಕ್ಕೆ ನಮಿಸಿದೆ ವೀರನಾದ ಗುರು ದಿಗುದೋ ತೋರುವೆಯದಿ ಕೃಷ್ಣನಾಗಿ ಸರ್ವಾಂಗವೋ ತೋರುವೆಯದಿ ಕೃಷ್ಣನಾಗಿ ಸರ್ವಾಂಗವೋ ಈ ರೀತಿ ನಡುವುದೇನೋ. ಬಂದು ಕಾಲಿಗೆರಗಿದ ನಿನ್ನನ್ನು ನೋಡಿದರೆ ಅಚ್ಚರಿಯಾಗುತ್ತಾ ಇದೆ. ನೋಡಿದರೆ ಸಂಸ್ಕಾರವಂತನಂತೆ ಕಾಣ್ತಾ ಇದ್ದೀಯ. ಆದರೆ ಯಾರೆಂದು ಗುರುತಿಸಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಹೌದೇ? ನಾನು ಯಾರು? ಅಜಾನುಬಾಹು ವ್ಯಕ್ತಿಯಾಗಿದ್ದವನೆಂದು ಗೋಚರಿಸ್ತಾ ಇದ್ದೀಯ. ಆದರೆ ಯಾರು ಏನು ಎಂದು ತಿಳುವಳಿಕೆಗೆ ಬರ್ತಾ ಇಲ್ಲ. ಅಥವಾ ವ್ಯಾಸ ದೃಷ್ಟಿಗೆ ಗೋಚರವಾಗದಷ್ಟು ನಿನ್ನ ವ್ಯಕ್ತಿತ್ವದಲ್ಲಿ ಬದಲಾಗಿರಬಹುದೋ ಏನೋ. ನಿನ್ನನ್ನು ನೋಡಿದರೆ ಕ್ಷತ್ರಿಯನಂತೆ ಗೋಚರಿಸ್ತಾ ಇದ್ದೀಯ. ಆದರೆ ನಿನ್ನ ಮುಖದಲ್ಲಿ ಆ ಕ್ಷಾತ್ರ ತೇಜಸ್ಸು ಮಾಯವಾಗಿದೆ. ನನ್ನ ಪಾದ ಮುಟ್ಟಿ ನಮಸ್ಕರಿಸಿದಂತಹ ನಿನ್ನ ಕೈಗಳು ಕಂಪಿಸ್ತಾ ಇದೆ.
ಆ ಕೈಗಳಿಗೆ ಕೃಪಣತ್ವ ಬಂದಿದೆಯಲ್ಲ. ಯಾಕಪ್ಪ, ಯಾರು ನೀನು? ನಿನಗೆ ಈ ದೈನ್ಯಾವಸ್ಥೆ ಬರಲು ಕಾರಣವಾದರೂ ಏನು? ನಿನ್ನ ಕಷ್ಟವನ್ನಾದರೂ ಹೇಳು, ಯಾರು ನೀನು? ಸ್ವಾಮಿ, ನನ್ನನ್ನು ಅರಿಯದೇ ಹೋದಿರ ನೀವು? ಯಾರಪ್ಪ? ತಿಳಿಯದಾದಿರೆ ಎನ್ನ ನಿಜವನ ನಿರ್ಭಾಗ್ಯ ಚಲದಂಗ ಮಲ್ಲ ನಿಲ್ದು ಓ ಸ್ವಾಮಿ, ನಾನು ಯಾರೆಂದು ನೀವು ತಿಳಿಯದೇ ಹೋದಿರಾ? ಇಲ್ಲಪ್ಪ. ನಿಮ್ಮ ಅರಿವಿಗೆ ಗೋಚರಕ್ಕೆ ಬರದಷ್ಟು ನಾನು ಕ್ಷೀಣವಾಗಿ ಹೋಗಿದ್ದೇನೆ. ಅಂದು ಪಾಂಚಾಲಿಯನ್ನು ವಿವಾಹವಾಗುವುದರಲ್ಲಿ ಪಾಂಡವರೈವರು, ಅದರಲ್ಲಿ ನಿಮ್ಮ ಮಾತು ಮುಖ್ಯವಾಗಿತ್ತು. ಮತ್ಸ್ಯ ಗಂಧವನ್ನು ಬೇಜರಿಸುವುದರಲ್ಲಿ ಈ ವೀರ ಪಾರ್ಥ ನಾನು, ಕುಂತಿ ಪುತ್ರ ನಾನು, ಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಂಥ ಪಾರ್ಥ ನಾನು ಸ್ವಾಮಿ. ನಾನು ಪಾರ್ಥ ಸ್ವಾಮಿ, ಪಾರ್ಥ. ಹೌದೇ, ಪಾರ್ಥನೇ ನೀನು? ವೀರ ಪುತ್ರನನ್ನು ಪಡೆಯಬೇಕೆಂಬ ಹಂಬಲದಿಂದ ಕುಂತಿದೇವಿಯು ದೃಢ ಸಂಕಲ್ಪ ಮಾಡಿ ಇಂದ್ರನ ಅನುಗ್ರಹದಿಂದ ನಿನ್ನನ್ನು ಪಡೆದದ್ದು. ಹೌದು. ಇಂದ್ರನ ಅನುಗ್ರಹದಿಂದ ಜನಿಸಿದಂತಹ ನೀನು ಬಹಳ ಪರಾಕ್ರಮಿಯಾಗಿ ಮೆರೆದವನು. ಅದಲ್ಲದೆ ಈ ಯುಗದಲ್ಲಿ ನಿನ್ನಂತಹ ಪರಾಕ್ರಮಿಯಾಗಲಿ ಅಥವಾ ನಿನಗೆ ಸರಿಸಮಾನರಾಗಲಿ ಯಾರೂ ಇಲ್ಲ. ಅಂತಹ ಪಾರ್ಥನಿಗೆ ಇಂದೇಕೆ ಇಂಥ ದುಸ್ಥಿತಿ ಬಂತು? ನಿನ್ನ ದೈನ್ಯಾವಸ್ಥೆಗೆ ಕಾರಣವಾದರೂ ಏನು? ಹೇಳು ಪಾರ್ಥ, ಏನಾಯಿತು ನಿನಗೆ? ಸ್ವಾಮಿ, ನಾನು ನನ್ನ ಜೀವದ ಸಖನಾದ ನಾನು ಕೃಷ್ಣ ಪರಮಾತ್ಮನನ್ನು ನಾನು ಕಳೆದುಕೊಂಡಿದ್ದೇನೆ. ಈಗಷ್ಟೇ ಅವನ ಶರೀರಕ್ಕೆ ಚಿತೆಗೆ ಇಟ್ಟು ನಾನು ಹಿಂತಿರುಗಿ ಬಂದವನಿದ್ದೇನೆ. ಕೃಷ್ಣನಿಲ್ಲದೆ ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಅವನಿಲ್ಲದೆ ಎಲ್ಲ ಪ್ರಪಂಚವಿದೆ, ಎಲ್ಲ ಜೀವರಾಶಿಗಳು ಎಲ್ಲವೂ ಇದೆ. ಆದರೆ ಈ ಕೃಷ್ಣನಿಗೆ ಅದು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ ಸ್ವಾಮಿ. ನಾನೇನು ಮಾಡಲಿ? ನೀವೇ ತಿಳಿಸಿ, ನೀವೇ ತಿಳಿಸಬೇಕು ನನಗೆ. ಏನೆಂದು ಕೇಳ್ತಾ ಇದ್ದೀಯಾ? ಬಾದರಾಯಣ ಮುನಿಪನರಿಲ್ಲ, ಬಾದರಾಯಣ ಮುನಿಪನರಿತಿಲ್ದಗರಿಲ್ಲ, ಹರಿಯಿಲ್ಲದಾದ ಗತಿ ಕಾಲಗತಿ ಮಗನೇ ಗಲಿಗಾಲದಲ್ಲಿ, ಹರಿಯಿಲ್ಲದಾದ ಗತಿ ಕಾಲಗತಿ ಮಗನೇ ಕಲಿಗಾಲದಲ್ಲಿ, ಮೇದಿನಿಯೊಳಿರಬೇಡಿ ಗರಿಸಗಿದ ತವ ಶಕ್ತಿ
ತವ ಶಕ್ತಿ ಬೋದುದಕ್ಕೆ ಚಿಂತಿಸದಿರು. ಭೂತರಾಗ್ರಣಿ ಧರ್ಮಜಾತನಿಗೆ ಬೇಳು. ಭೂತರಾಗ್ರಣಿ ಧರ್ಮಜಾತನಿಗೆ ಬೇಳು. ನೀನೈದುವುದು ಉತ್ತರದ ದಿಸೆ ಜತ ಸ್ವರ್ಗಮಂ ಸಾಧಿಸಿರಿ ಬದುಕಬಾರದು ನೀವು. ಉತ್ತರದ ದಿಸೆ ಇದ್ದ ಸ್ವರ್ಗಮಂ ಸಾಧಿಸಿರಿ ಬದುಕಬಾರದು ನೀವು. ಧರ್ಮವಿಲ್ಲ ಎರಗಿ ಬೀಳ್ಗೊಂಡನು. ಅರ್ಜುನ, ಸ್ವಾಮಿ. ಯಾದವರು ನಾಶ ಹೊಂದಿದ್ದು ಬ್ರಾಹ್ಮಣರ ಶಾಪದಿಂದ. ಹಾ, ನಿನ್ನ ಸ್ನೇಹದಿಂದಾಗಿ ನಿನ್ನ ಸಾರಥ್ಯವನ್ನು ವಹಿಸಿದಂತಹ ಶ್ರೀಕೃಷ್ಣ ಸಾಮಾನ್ಯನಲ್ಲ. ಲೋಕದ ಸಮಸ್ತವನ್ನು ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನು. ಗೋವಿಂದನು ಶಂಖ ಚಕ್ರ ಗದಾಧಾರಿಯಾದ ಚತುರ್ಭುಜನಾದ ನಾರಾಯಣನವನು. ವಿನಾಶಕ್ಕಾಗಿ ದುಷ್ಟರ ವಿನಾಶಕ್ಕಾಗಿ ಈ ಧರೆಗೆ ಇಳಿದು ಬಂದವನು. ತನ್ನ ಕಾರ್ಯವನ್ನು ಮುಗಿಸಿ ಮತ್ತೆ ಸ್ವಸ್ಥಾನಕ್ಕೆ ತೆರಳಿದ್ದಾನೆ. ನಿಜ. ಈ ಹರಿಯೇ ಧರೆಯನ್ನು ತೊರೆದನೆಂದಾದರೆ ನಿಮಗೆ ಇನ್ನೆಲ್ಲಿಯ ಶಕ್ತಿ? ಪಾಂಡವರ ಶಕ್ತಿಯಾಗಿದ್ದವನು. ಪಾಂಡವರು ಬದುಕಿದ್ದದ್ದೇ ಶ್ರೀಕೃಷ್ಣನ ಕೃಪೆಯಿಂದ. ಈಗ ಹರಿಯೇ ಇಲ್ಲ ಎಂದ ಮೇಲೆ ನಿಮಗೆಲ್ಲಿಂದ ಬರಬೇಕು ಆ ಶಕ್ತಿ? ನಿಮ್ಮ ಅವನೆಲ್ಲ ಅನುಗ್ರಹದಿಂದಲೇ ನೀವು ಬದುಕಿದ್ದು, ಇಷ್ಟೆಲ್ಲ ಸಾಮರ್ಥ್ಯವನ್ನು ಗಳಿಸಿದ್ದು. ಅವನು ಈ ಧರೆಯನ್ನು ತೊರೆದ ನಂತರ ನಿಮ್ಮ ಸಾಮರ್ಥ್ಯವೆಲ್ಲವೂ ನಾಶವಾಯಿತೆಂದೇ ತಿಳಿದುಕೊಳ್ಳಬೇಕು. ಅರ್ಜುನ, ಸ್ವಾಮಿ, ನನ್ನನ್ನು ತಪ್ಪಾಗಿ ಭಾವಿಸಬೇಡ. ಇಲ್ಲ, ಕೃಷ್ಣನಿಂದ ಅರ್ಜುನನೇ ಹೊರತು ಅರ್ಜುನನಿಂದ ಕೃಷ್ಣನಲ್ಲ. ನಿಜ. ನಿಮ್ಮಿಂದ ಈ ಧರೆಗೆ ಏನು ಸಲ್ಲಬೇಕೋ ಅದು ಸಂದಾಗಿದೆ. ಆದ್ದರಿಂದ ಇನ್ನು ನೀವು ಈ ಮೇದಿನಿಯಲ್ಲಿರುವುದು ಸರಿಯಲ್ಲ. ಆದ್ದರಿಂದ ನಿನ್ನ ಅಣ್ಣನಾದ ಧರ್ಮರಾಯನಿಗೆ ವಿಷಯವನ್ನು ತಿಳಿಸು. ಉತ್ತಮ ಗತಿಯನ್ನು ಹೊಂದುವುದಕ್ಕಾಗಿ ಉತ್ತರದ ದೆಸೆಯತ್ತ ಪ್ರಯಾಣವನ್ನು ಬೆಳೆಸಬೇಕು. ಇದು ಕಲಿಯ ಆಗಮನದ ಕಾಲ, ದ್ವಾಪರದ ಅಂತ್ಯವಾಗಿದೆ. ಆದ್ದರಿಂದ ಇದನ್ನು ವ್ಯಾಸರ ಮಾರ್ಗದರ್ಶನವೆಂದು ತಿಳಿದುಕೊಂಡು ನಿಮ್ಮ ಪಯಣವನ್ನು ಮುಂದುವರಿಸಿ. ನಿಮಗೆ ಒಳಿತಾಗಲಿ ಅರ್ಜುನ, ಒಳಿತಾಗಲಿ. ಈ ವಿಚಾರವನ್ನು ಅಣ್ಣನಲ್ಲಿ ತಿಳಿಸ್ಲಿಕ್ಕೆ ಸಾಗುತ್ತೇನಂತೆ ಸಾಕ್ತೇನೆ.
ಅನುಜರೆಲ್ಲರ ಕೂಡಿ ಪೇಳಿದ ನಾನಿಂದು ಅನುಜರೆಲ್ಲರ ಕೂಡಿ ಬೇಡಿದ ನಾನಿಂದು ನೆನೆದುದೇ ಮುನಿ ಕೃಷ್ಣ ಭಜನ ನೆನೆದುದೇ ಮುನಿ ಕೃಷ್ಣ ಭಜನ ತನು ಸಾಕ ಸ್ವರ್ಗಾರೋಹಣ ಕೈವೆ ನಡೆಯುತ್ತ ತನು ಸಾಕ ಸ್ವರ್ಗಾರೋಹಣ ಕೈವೆ ನಡೆಯುತ್ತ ಎಲೆದಾಗೋದರ ಕೃಷ್ಣರೆನುತ್ತ ಅನುಜರೆಲ್ಲರ ಕೂಡಿ ಬೇಳಿದ ನಾನಿಂದು ತಮ್ಮಂದಿರೇ, ಅಣ್ಣ, ಅರ್ಜುನ ಬಂದು ಹೇಳಿದ ವಿಷಯವನ್ನು ನೀವೆಲ್ಲ ಕೇಳಿದ್ದೀರಲ್ಲ. ಹೌದು. ನಮ್ಮ ಆರಾಧ್ಯ ದೈವವಾದ ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿಯನ್ನು ಬಿಟ್ಟು ತನ್ನ ಧಾಮವನ್ನು ಸೇರಿಯಾಗಿದೆ ಅಂತ ಹೇಳಿದ. ದಾರುಕನ ಜೊತೆಗೆ ಹೋದಂಥ ಪಾರ್ಥ ತಾನೇನು ಕಂಡಿದ್ದೇನೆ ಅಂತ ಹೇಳುವ ವಿಷಯವನ್ನು ಹೇಳುವಾಗ ನಮ್ಮೆಲ್ಲರ ಕಣ್ಣಾಲಿಗಳು ತುಂಬಿ ನಿಂತಿತು. ಹೌದಣ್ಣ. ಶ್ರೀಕೃಷ್ಣ ಪರಮಾತ್ಮನಿಲ್ಲದೆ ಪಾಂಡವರು ಅಂತ ಹೇಳುವುದನ್ನು ಕಲ್ಪಿಸಿಕೊಳ್ಳಲಿಕ್ಕೂ ನಮಗೆ ಸಾಧ್ಯವಿಲ್ಲ ಅಲ್ವ ತಮ್ಮಂದಿರೆ? ಇಲ್ಲವೇ ಇಲ್ಲ. ಅರ್ಜುನ ತನಗಾದ ಅನುಭವವನ್ನು ಹೇಳಿದ. ದಾರಿಯಲ್ಲಿ ಬರುವಾಗ ದಸ್ಯುಗಳು ಎದುರಾದರು. ಅವರನ್ನು ಎದುರಿಸಲು ತನಗೆ ಶಕ್ತಿ ಇಲ್ಲದೆ ಹೋಯಿತು. ಗಾಂಡೀವವನ್ನು ಎತ್ತಲಿಕ್ಕೂ ಸತ್ವ ಇಲ್ಲದಂತಹ ಒಂದು ಸ್ಥಿತಿ ಪಾರ್ಥನಿಗೆ ನಿರ್ಮಾಣವಾಗ್ತದೆ ಅಂತಾದ್ರೆ ಕೃಷ್ಣನಿಲ್ಲದೆ ನಾವೇನೂ ಅಲ್ಲ ಅಂತ ಹೇಳುವುದು ಇದರಿಂದ ನಮಗೆ ಗೊತ್ತಾಯ್ತಲ್ಲ ತಮ್ಮಂದಿರೆ? ಹೌದಣ್ಣ. ಅದಲ್ಲದೆ ನಂತರ ತನಗೆ ಹೀಗಾಗಲು ಕಾರಣವೇನು ಅಂತ ಹೇಳಿ ವ್ಯಾಸರ ಬಳಿಗೆ ಅವನು ಹೋದ. ವ್ಯಾಸರು ಹೇಳಿದ್ರು, ನಿಮಗೆ ಕೃಷ್ಣನಿಲ್ಲದೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಪಾಂಡವರಾದ ನಿಮಗೂ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮದಾದಂತಹ ಏನು ಶಕ್ತಿ ಇದೆಯೋ ಸತ್ವ ಇದೆಯೋ ಅದೆಲ್ಲ ಅವನಿಂದಲೇ ಅನುಗ್ರಹಿತವಾದದ್ದು ಅಂತ. ಇದರಿಂದ ಒಂದಂತೂ ಗೊತ್ತಾಯಿತು ನಮಗೆ, ಕಲಿಯುಗದ ಕಲಿಯ ಪ್ರವೇಶ ಆಗ್ತಾ ಉಂಟು. ದ್ವಾಪರದ ಅಂತ್ಯವಾಗಿದೆ. ನಮಗೆ ಇನ್ನು
ಈ ಭೂಮಿಯಲ್ಲಿ ಇರುವಂತಹ ಒಂದು ಯಾವುದೇ ರೀತಿಯ ಒಂದು ಮನಸ್ಥಿತಿ ನನಗೂ ಇಲ್ಲ ತಮ್ಮಂದಿರೆ. ಹಾ ಇಲ್ಲಿಯವರೆಗೆ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡಿದ್ದೇವೆ, ಪ್ರಜಾನುರಂಜಕರಾಗಿ, ಪ್ರಜೆಗಳ ಪ್ರೀತಿಗೆ ಪಾತ್ರವಾಗಿ ಹಾ ಆಳ್ವಿಕೆಯನ್ನು ಮಾಡಿದ್ದಾಗಿದೆ. ಆ ಮನಸ್ಸಿಗೆ ಒಂದು ಸಮಾಧಾನ ನಮಗೂ ಇದೆ. ಹಾ ಈ ಹಿಂದೆ ನಾವೇನು ಪಡೆದಿದ್ದೆವು ಹಾ ಅದೆಲ್ಲದರ ನೆನಪು ನಮಗೀಗಲೂ ಕಾಡ್ತಾ ಇದೆ. ಬಂಧುಗಳೊಂದಿಗೆ ಕಲಹವನ್ನು ಮಾಡಬೇಕಾಗಿ ಬಂತು. ಹಾ ಆ ಬಂಧುಗಳನ್ನೆಲ್ಲ ನಾವು ಕಳೆದುಕೊಂಡರೂ, ಯುದ್ಧದಲ್ಲಿ ನಮಗೆ ಗೆಲುವು ಸಂಭವಿಸಿದ್ರು, ಹಾ ನಮಗಾದದ್ದು ಸೋಲೇ ಅಲ್ವೇ. ಹ್ಮ್ ಯಾಕಂದ್ರೆ ಕಳೆದುಕೊಂಡದ್ದಾದರೂ ಯಾರನ್ನು? ಹಾ ನಮ್ಮವರೇ ಆದವರನ್ನು ನಾವು ಕಳೆದುಕೊಂಡದ್ದು. ಹೌದು. ಆ ನೋವನ್ನು ನಾವು ಅನುಭವಿಸುತ್ತಲೇ ಇದ್ದೆವು. ಹಾ ಆದರೆ ಪ್ರಜೆಗಳು ನಮ್ಮಿಂದ ನಿರೀಕ್ಷಿಸಿದ್ದು ಧರ್ಮ ಸಾಮ್ರಾಜ್ಯ ಅಂತ. ಹಾ ಆ ರೀತಿಯಲ್ಲಿ ನಮಗೆ ಅವರಿಗೆ ಬೇಕಾದ ಹಾಗೆ ಆಳ್ವಿಕೆಯನ್ನು ನೀಡುವಂತಹ ಒಂದು ಸಂಕಲ್ಪವನ್ನು ಹೊತ್ತು ನಾವು ಇಷ್ಟರವರೆಗೆ ರಾಜ್ಯಭಾರವನ್ನು ಮಾಡಿದ್ದು ಆಯಿತು. ಹಾ ಈಗ ನನ್ನ ಮನಸ್ಸಿಗೆ ಕಾಣುವುದೇನು ಅಂತ ಹೇಳಿದರೆ, ಏನಣ್ಣ? ನಾನು ಇನ್ನು ಈ ಭೂಮಿಯಲ್ಲಿ ಇರಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಹಾ ನಾನು ಹೊರಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದೇನೆ. ಹಾ ಆದ್ದರಿಂದ ಈ ಪ್ರಜೆಗಳನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ಳುವಂಥ ಹೊಣೆಯನ್ನು ನೀನು ಹೊರುತ್ತೀಯ ತಮ್ಮ ಅಂತ ನಿನ್ನಲ್ಲಿ ಕೇಳುವುದು ಭೀಮಸೇನ. ಅಣ್ಣ, ಹಾ ಯಾವಾಗ ಪಾಂಡು ಮಹಾರಾಜರು ಹಾ ಕುಂತಿಯಲ್ಲಿ ದುರ್ವಾಸ ಮಂತ್ರ ಪ್ರೇರಿತವಾದಂತಹ ನಮ್ಮನ್ನೆಲ್ಲ ಪಡೆದರು, ಹಾ ಧರ್ಮದ ಪ್ರತೀಕವಾಗಿ ನಿನ್ನನ್ನು, ಆ ಧರ್ಮಕ್ಕೆ ಬಲವನ್ನು ಕೊಡುವಂತಹ ನನ್ನನ್ನು, ಭೀಮಸೇನನನ್ನು, ಹಾ ಹಾಗೆ ಧರ್ಮವು ಬಲವೂ ಸೇರಿದಂತಹ ಅರ್ಜುನನನ್ನು, ಹಾ ಮಾದ್ರೀದೇವಿಯಲ್ಲಿ ನಕುಲ ಸಹದೇವರನ್ನು ಪಡೆದು ಹಾ ಅಂದಿನಿಂದ ಇಂದಿನವರೆಗೆ ಪ್ರತಿ ಕ್ಷಣದಲ್ಲಿಯೂ ನಾವು ನಿಮ್ಮನ್ನು ಹಿಂಬಾಲಿಸಿದವರೇ. ಅಣ್ಣ ಎಲ್ಲಿ ಇರುತ್ತಾನೋ ಹಾ ಅಲ್ಲಿ ನಾವು, ಆದ ಕಾರಣ ನಾವು ಬರುವವರೇ ಅಣ್ಣ. ನಾನು ಬರುವೆ ನಿಮ್ಮ ನೆನೆನುತ್ತ ಭೀಮ. ನಾನು ಬರುವೆ ನಿಮ್ಮ ನಗಲೇನೇನು ಭೀಮ. ಚೋಳಿ ಬಾಗೆಲಗಾಲನು ನೀನಿಲ್ಲದೆ ನಾನು ಮಾತನೊಪ್ಪಿಸಿ ಮಾತೃದೂನುಗಳನ್ನು ಸರಿಸಿದರು. ಮಾತೃದೂನುಗಳ ಅನುಸರಿಸಿದರು. ಓ ಅಣ್ಣ, ತಮ್ಮ, ಒಂದು ಉತ್ತರವನ್ನು ಹುಡುಕುವುದಕ್ಕಾಗಿ ಹಾ ಉತ್ತರದ ಕಡೆಗೆ ನೀನು ನಡೆಯುತ್ತಿ, ಮಹಾಪ್ರಸ್ಥಾನಕ್ಕೆ ಹೋಗುತ್ತಿ ಅಂತ ಆದರೆ ಹಾ ಇದು ತನಕ ನಾವು ನಿನ್ನ ಜೊತೆಗೂಡಿದ್ದು ಹೇಗೆ? ಹಾ ಶಸ್ತ್ರಾಸ್ತ್ರ ವೀರರಾಗಿ ಹಾ ಕೇಳಿದಂತಹ ಧಾರ್ಮಿಕತೆಯನ್ನು ಮೈಯಲ್ಲಿ ಮೈಗೂಡಿಸಿಕೊಂಡು ಹಾ ನಿನ್ನನ್ನೇ ಹಿಂಬಾಲಿಸಿ ನಡೆದವರು ನಾನು. ಹೌದು. ನಿನ್ನ ಯಾವುದು ಇಚ್ಛೆ ಇದೆಯೋ ಹಾ ಅದಕ್ಕೆ ನಮ್ಮ ಶಕ್ತಿಯನ್ನು ಕೊಟ್ಟು ಅದನ್ನು ನಡೆಸಿಕೊಂಡು ಬಂದವರು. ಹಾಗಾಗಿ ಹಾ ಈ ಸಂದರ್ಭದಲ್ಲಿ ಹಾ ನೀನೊಬ್ಬನೇ ಆ ವಿಜಯದ ದಾರಿಯಲ್ಲಿ ಹೋಗುತ್ತಿ ಅಂತ ಹೇಳಿದ್ರೆ ಹಾ ಅದನ್ನು ನಮಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾವು ಒಂದು ಅರೆಕ್ಷಣವು ಹಾ ಯಾವ ಸಂದರ್ಭದಲ್ಲಿಯೂ ನಿನ್ನನ್ನು ಬಿಟ್ಟು ನಾವು ಇದ್ದವರಲ್ಲ. ಹಾ ಹಾಗಾಗಿ ಇಂದೂ ಕೂಡ ನಾನು ಹೇಳುವುದು, ಈ ಇಲ್ಲಿಯ ವ್ಯವಸ್ಥೆಗೆ ಹಾ ಯಾವುದಾದರೂ ಯೋಚನೆ ಹೊಳೆದೀತು, ಹಾ ಆದರೆ ಇದು ತನಕ ಹಾ ಕಲಿಕಾಲದ ಈ ಪ್ರವೇಶದಲ್ಲಿ ಹಾ ನೀನು ಇಲ್ಲಿ ಇರುವುದಿಲ್ಲವಾದರೆ ಹಾ ನಮಗೂ ಈ ಸ್ಥಳ ಬೇಡ. ನಾನು ನಿನ್ನ ಜೊತೆಲಿ ಬರುವವನೇ ಅಣ್ಣ. ತಮ್ಮ,
ಈ ಸಂದರ್ಭದಲ್ಲೂ ನಿನ್ನ ಬೆಂಬಲವಾಗಿ ಈ ಬಲ ಇದೆ ಅಂತ ನೀನು ಹೇಳುವುದು. ಹ ಧರ್ಮಕ್ಕೆ ಯಾವತ್ತೂ ಬೆಂಬಲವಾಗಿ ನಿನ್ನ ಬಲ ಭೀಮ ಬಲ ಇದ್ದದ್ದೇ ಹೌದು. ಹ ಆದರೆ ಅದೆಷ್ಟೋ ಸಲ ನಾವು ಈ ಪ್ರಾರಂಭದಲ್ಲಿ ನಾವೀಗ ಹೊರಗೆ ಹೊರಟದ್ದಲ್ಲ, ಹ ಅನೇಕ ಬಾರಿ ನಾವು ಹೊರಟವರೇ ಅಲ್ಲ. ಹೌದು. ಕಾಡಿಗೆ ಹೊರಟದ್ದು ಮೊದಲನೇ ಬಾರಿ ಏನಲ್ಲ. ಹ ಆದರೆ ಆ ಹೊರಟ ಸಂದರ್ಭದಲ್ಲೆಲ್ಲ ಹ ತಮ್ಮಂದಿರಾದ ನೀವು ಅನುಸರಿಸುತ್ತೇವೆ ಅಂತಲೇ ಹೇಳಿದ್ದು. ಹೌದು. ಅದೆಷ್ಟು ಕಷ್ಟಗಳು ಇರಲಿ ನಾವು ಬಂದೇ ಬರುತ್ತೇವೆ ಅಂತ. ಹ ಆದರೆ ಈ ಸಂದರ್ಭದಲ್ಲೂ ನಾನು ಯೋಚಿಸಿದ್ದೇನೆ, ಹ ಯಾಕಂದ್ರೆ ಈ ಧರ್ಮ ಸಾಮ್ರಾಜ್ಯ ಸಿಗಬೇಕು ಅಂತಿದ್ರೆ ನಿನ್ನ ಬಲವೇ ಕಾರಣ. ಹ ನಿನ್ನ ಬಲ ಇಲ್ಲದಿದ್ದರೆ ನನಗೆ ಪಡೆಯಲಿಕ್ಕೆ ಆಗ್ತಿರ್ಲಿಲ್ಲ. ಹ ಯಾಕಂದ್ರೆ ಧರ್ಮಕ್ಕೆ ಯಾವತ್ತೂ ಬೆಂಬಲವಾಗಿದ್ದವನು ನೀನು ಭೀಮಸೇನ ಅಂತ. ಹ ಅದಕ್ಕೆ ಉದಾಹರಣೆ ಅಂದು ಹ ತುಂಬಿದ ರಾಜಸಭೆಯಲ್ಲಿ ಹ ಮಾನಿನಿಗೆ ಅವಮಾನವಾಗುವಂತಹ ಸಂದರ್ಭದಲ್ಲಿ, ಅವಳ ವಸ್ತ್ರಾಪಹರಣ ಆಗುವ ಸಂದರ್ಭದಲ್ಲಿ ಹ ಪ್ರತಿಯೊಬ್ಬರನ್ನು ಪ್ರತಿಜ್ಞೆ ಮಾಡುವಂತೆ ಪ್ರೇರೇಪಿಸಿದವ ನೀನೇ ಅಲ್ವ. ಹೌದಣ್ಣ. ಆ ಮೂಲಕ ನೀನು ಧರ್ಮವೇನು ಅಂತ ಹೇಳಿ ಎಲ್ಲರಿಗೂ ತೋರಿಸಿಕೊಟ್ಟವ. ಹ ಈಗ ನೀನು ಹೇಳ್ತಾ ಇದ್ದಿ ನಾನು ಹಿಂಬಾಲಿಸುತ್ತೇನೆ ಅಂತ. ಹೌದು. ನೋಡಿದ್ಯಾ, ಹ ನೀನು ಹೇಳಿದ್ದು ಮಾತ್ರವಲ್ಲ, ಹ ಜೊತೆಯಲ್ಲಿ ನಿನ್ನ ಬೆನ್ನ ಹಿಂದೆ ಬರುವವನು, ಬೆನ್ನ ಹಿಂದೆ ಹುಟ್ಟಿದವನು ಹ ಪಾರ್ಥನೂ ಹೇಳ್ತಾ ಇದ್ದಾನಲ್ಲ, ಬರುತ್ತೇನೆ, ಅನುಸರಿಸುವ ಮನಸ್ಸು ನನಗೂ ಇದೆ ಅಂತ. ಹ. ಅಷ್ಟೇ ಅಲ್ಲ, ಹ್ಮ್ ತಮ್ಮಂದಿರಾದ ನಕುಲ ಸಹದೇವರೂ ತಲೆ ಅಲ್ಲಾಡಿಸುತ್ತಿದ್ದಾರೆ. ಹೌದು. ಎಲ್ಲದಕ್ಕೂ ತಲೆ ಅಲ್ಲಾಡಿಸಿದವರೇ ಅವರು. ಹ ಯಾವತ್ತೂ ನನ್ನ ಮಾತನ್ನು ಮೀರಿದವರಲ್ಲ. ಹ ಈಗಲಾದರೂ ಇಲ್ಲಿ ಇರಿ ಅಂತ ಹೇಳಿದರೆ ಅವರು ಕೇಳುವುದಿಲ್ಲ, ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಆದರೆ ನಾವು ಐವರು ಹೊರಡುವ ಅಂತ ಹೇಳುವಾಗ ಬಂದಳು ಅವಳು ಕೂಡ. ಹೌದು. ಮಾನಿನಿ ನಮ್ಮ ರಸಿ, ನಮ್ಮ ಹೃದಯದ ರಸಿ, ಹ ಯಾವತ್ತೂ ನಮ್ಮನ್ನು ಅನುಸರಿಸಿದ್ದ ದೃಪದ ನಂದನೆ. ಹಾಗಾಗಿ ಅವಳು ಕೂಡ ಬರುವ ಇಚ್ಛೆಯನ್ನೇ ಹೌದು ವ್ಯಕ್ತಪಡಿಸಿದಳು ಅಂತ ಆದರೆ ಹ್ಮ್ ಈಗ ಹೊರಡುವುದು ಅಂತ ನಾವು ತೀರ್ಮಾನ ಮಾಡಿ ಆಯಿತು. ಹೌದಣ್ಣ. ಹೊರಡುವ ಯೋಚನೆಯನ್ನು ಮಾಡಿದ ಬಳಿಕ ಹಾಗೇ ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ. ಹೌದು. ನಮ್ಮದಾದ ಕರ್ತವ್ಯವನ್ನು ನೆರವೇರಿಸಿಯೇ ನಾವು ಮುಂದೆ ಹೋಗಬೇಕಲ್ಲ. ಹೌದು. ಆಡಳಿತವನ್ನು ಯಾರಿಗೆ ವಹಿಸಿಕೊಡುವುದು ಅಂತ ಹೇಳುವ ಒಂದು ಪ್ರಶ್ನೆ. ಹ ಆ ಪ್ರಶ್ನೆಗೆ ಉತ್ತರ ಏನು? ಉತ್ತರ ನಿಂಗೆ ಪಟ್ಟವಾಗಿತ್ತು ಸುಮಗೂಟದಲ್ಲಿ ಭೂವರ ಮೊತ್ತವನ್ನು ಸಂತೈಸಿದ ನಮಗಿದ್ದ ನೃಪ ಬ್ರಾಹ್ಮಣರಿಗೆ ತಮ್ಮಂದಿರೇ, ಅಣ್ಣ. ಪಟ್ಟವನ್ನು ಯಾರಿಗೆ ಕೊಡುವುದು ಅಂತ ಯೋಚಿಸುವಾಗ ಹ ನಮ್ಮ ಮನಸ್ಸಿಗೆ ಹೊಳೆದದ್ದು ಹ್ಮ್ ಉತ್ತರಾಸುತನಿಗೆ ಕೊಡುವುದು ಅಂತ. ಪರೀಕ್ಷಿತ. ಹೌದು, ಹ ನಮ್ಮ ಅಭಿಮನ್ಯು ಅಲ್ವಾ, ಕುರುಗ್ರಣಾಂಗಣದಲ್ಲಿ ವೀರನಾಗಿ ಹೋರಾಡಿ ಹ್ಮ್ ತನ್ನ ಪ್ರಾಣವನ್ನೇ ಮುಡುಪಾಗಿರಿಸಿ ಅಲ್ವಾ, ಹೌದು. ಅರ್ಜುನ ಇಲ್ಲದಂತಹ ವೇಳೆಯಲ್ಲಿ ಅವನ ಆ ಕಾದಾಟವನ್ನು ನೋಡಬೇಕು ಅಂತಿದ್ರೆ ಹ ಎಂಥ ಹೃದಯ ವಿದ್ರಾವಕವಾದ ಸ್ಥಿತಿಯಲ್ವಾ ಅದು ಹೇಳು. ಹ್ಮ್ ಅವನ ಪುತ್ರನಾದಂತಹ ಉತ್ತರ, ಹ ಆ ಉತ್ತರನಿಗೆ ಪಟ್ಟವನ್ನು ಕಟ್ಟುವುದು, ಹ್ಮ್ ಅಭಿಮನ್ಯು ಕುಮಾರನಿಗೆ ಪಟ್ಟವನ್ನು ಕಟ್ಟಬೇಕು ಅಂತಿದ್ರೆ ಹ ಅವನು ಹೇಗೆ ಉಳಿದದ್ದು ಅಂತ ಹೇಳುವುದು ನಮಗೆ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಹೌದು. ಅಶ್ವತ್ಥಾಮ ಎಲ್ಲರ ಬಾಣವನ್ನು ಪ್ರಯೋಗಿಸಿದ ಸಂದರ್ಭದಲ್ಲಿ ಹ ಉತ್ತರನ ಗರ್ಭಕ್ಕೂ ಕೂಡ ಸಾಯಕವನ್ನು ಉತ್ತರೆ ಬಿಟ್ಟಿದ್ದಿ, ಉತ್ತರೆಯ ಗರ್ಭಕ್ಕೆ. ಹ ಆದರೆ ಆ ಸಂದರ್ಭದಲ್ಲಿ ನಾವು ನಂಬಿದ್ದು ಶ್ರೀಕೃಷ್ಣ ಪರಮಾತ್ಮನನ್ನು ಮಾತ್ರ. ಹ ಅವನು ಯಾವ ಕಾರಣದಿಂದಾದರೂ ಬದುಕಿಸುತ್ತಾನೆ ಶಿಶುವನ್ನು ಅಂತ. ಹ್ಮ್ ಆದರೆ ಶಿಶು ಹುಟ್ಟುವಂಥ ಸಂದರ್ಭದಲ್ಲಿ ಹ ಚೈತನ್ಯ ರಹಿತವಾಗಿತ್ತಲ್ಲ, ಹೌದು. ನಮ್ಮೆಲ್ಲರೂ ದುಃಖಕ್ಕದು ಕಾರಣವಾಗಿತ್ತು. ಹ ಎಲ್ಲರೂ ನೋಡಿದ್ದು ಕೃಷ್ಣನ ಮುಖವನ್ನೇ ಅಲ್ವ. ಹೌದು. ಕೃಷ್ಣ ಮಾಡಿದ ಪ್ರತಿಜ್ಞೆ ಎಂಥದ್ದು? ಹ್ಮ್ 16,008 ಮಂದಿ ಸ್ತ್ರೀಯರು ಇದ್ದರೂ ಕೂಡ ಹ ತಾನು ಒಬ್ಬ ಯೋಗ ಪುರುಷ ಹೇಳುವುದು ನಿಜ. ಆದರೆ ಈ ಮಗು, ಬ್ರಹ್ಮಚಾರಿಯಾಗಿದ್ರು. ಹೌದು, ಅವನ ಬ್ರಹ್ಮಚರ್ಯ ನಿರೂಪಿತವಾದ ಬಗೆ ಅದು ನೋಡು. ಹ ಆ ಮಗು ಬದುಕಬೇಕು ಅಂತ ಹೇಳಿ ಹ ವಿಸ್ಮಯ ಎನ್ನುವ ರೀತಿಯಲ್ಲಿ ಮಗು ಬದುಕಿತು. ಹ ಆ ರೀತಿಯಲ್ಲಿ ಪರೀಕ್ಷಿತ ಎನ್ನುವಂಥ ಹೆಸರು ಅವನಿಗೆ ಬಂದದ್ದು. ಹ ಪರೀಕ್ಷೆಗೆ ಒಳಪಟ್ಟು ಕೃಷ್ಣನ ಒಂದು ಬ್ರಹ್ಮಚರ್ಯದ ಪರೀಕ್ಷೆಗೆ ಒಳಪಟ್ಟು ಬಂದಂಥ ಆ ಶಿಶು ಅಂತ ಹ ಆ ರೀತಿಯಲ್ಲಿ ಪರೀಕ್ಷಿತನೆನಿಸಿಕೊಂಡವ. ಹ್ಮ್
ನಾವೆಲ್ಲ ಹೇಳಿದಂತೆ ಕೇಳಿ ಒಂದು ಇರುವಂತಹ ಮಗು. ಸೌಜನ್ಯ ಸುಗುಣಗಳನ್ನೆಲ್ಲ ಅವನು ಬೆಳೆಸಿಕೊಂಡಿದ್ದಾನೆ. ಅದಕ್ಕಾಗಿ ಅವನನ್ನು ನಾವು ಅರಸನನ್ನಾಗಿ ಮಾಡುವುದು ಅಂತ ಹೇಳುವಾಗ ಎಲ್ಲರ ಮನಸ್ಸಿಗೆ ಅದು ಸರಿ ಅಂತಲೇ ಕಂಡಿತ್ತು. ಹೌದು. ಆದರೆ ನಮಗೆ ಮುಖ್ಯವಾಗಿ ಸುಭದ್ರೆಯಲ್ಲಿ ನಾವು ಹೇಳಿದೆವು, ಮಕ್ಕಳು ಮಗನನ್ನು ಮೊಮ್ಮಗನನ್ನು, ಅವಳ ಮೊಮ್ಮಗ ಅವನಿಗೆ ಪಟ್ಟವನ್ನು ಕಟ್ಟುವಾಗ ಆ ಹೊಣೆಯನ್ನು ಸ್ವೀಕರಿಸಿ ಅವರ ಜವಾಬ್ದಾರಿಯನ್ನೆಲ್ಲ ನೀನು ನೋಡಿಕೊಳ್ಬೇಕು, ರಾಜಮಾತೆಯಾಗಿ ಇರಬೇಕು ಅಂತ. ಆದರೆ ಪತಿ ಇಲ್ಲದಂತ ವೇಳೆಯಲ್ಲಿ ಅವಳು ಕೂಡ ಕಳವಳವನ್ನೇ ವ್ಯಕ್ತಪಡಿಸಿದ್ಳು. ಅರ್ಜುನ ಹೋಗ್ತಾನೆ ಅಂತ ಆದ್ರೆ ನಾನು ನಿಮ್ಮನ್ನು ಅನುಸರಿಸುತ್ತೇನೆ ಅಂತ. ಆದರೆ ಕೃಷ್ಣ ಸಹೋದರಿಯಾದ ಅವಳು ಕೃಷ್ಣನ ಅನುಗ್ರಹದಿಂದ ಉಳಿದಂತಹ ಮಗುವನ್ನು ಅದರ ರಕ್ಷಣೆಯ ಹೊಣೆಯನ್ನು ನೀನು ಹೊರಬೇಕಮ್ಮ ಅಂತ ಅವಳಿಗೆ ನಾವೆಲ್ಲ ಹೇಳಿ ಅವಳ ಜವಾಬ್ದಾರಿಯನ್ನು ಅವಳಿಗೆ ಮನದಟ್ಟು ಮಾಡಿ ಕೊಟ್ಟ ಮೇಲೆ ಅವಳು ಒಪ್ಪಿದ್ಲು, ನಾನು ಇರ್ತೇನೆ ಅಂತ. ಹಾಗಾಗಿ ನಾವೆಲ್ಲ ಹೊರಡುವಂಥ ಸಂದರ್ಭದಲ್ಲಿ ಮೊದಲು ಯಾದವರಲ್ಲಿ ಎಲ್ಲರೂ ಅಳಿದಿದ್ದಾರೆ. ಹಾಗಾಗಿ ವೃಷ್ಟಿವಂಶದ ಎಲ್ಲರಿಗೂ ಕೂಡ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ನಮಗೂ ಕೂಡ ಹೋಗುವಾಗ ಆತ್ಮಶ್ರಾದ್ದವನ್ನು ನಾವು ಮಾಡಬೇಕು. ಹೌದು. ಅದನ್ನು ಕೂಡ ದೌಮ್ಯ ಆದಿ ಮಹರ್ಷಿಗಳಲ್ಲಿ ಹೇಳಿ ಆತ್ಮಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಆಯಿತು. ಇನ್ನು ಎಲ್ಲದಕ್ಕೂ ನಮಗೆ ಬ್ರಾಹ್ಮಣರ ಆಶೀರ್ವಾದ ಬೇಕು. ಹಾಗಾಗಿ ಬ್ರಾಹ್ಮಣ ಪೂಜನವನ್ನು ಮಾಡಬೇಕಾದ್ರೆ ಹಲವು ಬ್ರಾಹ್ಮಣರು ಬಂದು ಅವರಿಗೆ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಅನುಗ್ರಹವನ್ನು ಪಡೆದು ಹೊರಟು ನಿಂತಿದ್ದೇವೆ. ತಮ್ಮ ಹೊರಟು ನಿಂತಹ ಸಂದರ್ಭದಲ್ಲಿ ಪರೀಕ್ಷಿತ ಕೇಳ್ತಾನೆ, ಇಷ್ಟು ಬೇಗ ಯಾಕೆ ಹೋಗ್ತೀರಿ, ಸ್ವಲ್ಪ ಸಮಯ ನೀವು ಇರಬಾರ್ದ ಅಂತ. ಆದರೆ ಅವನಿಗೆ ಸಮಾಧಾನ ಹೇಳಿದೆವು, ನಮಗೆ ಹೋಗಬೇಕಾದದ್ದು ಅಗತ್ಯವೇ ಮಗು, ಆದರೆ ನಾವೇನು ಪರಿಪಾಲಿಸಿಕೊಂಡು ಬಂದಂತಹ ಧರ್ಮ ಸತ್ಯ ಇದೇನಿದೆಯೋ ಇದನ್ನು ನೀನು ಕೂಡ ಅಳವಡಿಸಿಕೊಂಡು ಮುಂದೆ ರಾಜ್ಯಭಾರವನ್ನು ಮಾಡಬೇಕು ಅಂತ ಮಾಡಿಯಾನು ಅಂತಹ ಒಂದು ನಂಬಿಕೆ ನಮಗೆಲ್ಲರಿಗೂ ಇದೆ ಅವನ ಮೇಲೆ. ಆದರೆ ಹೊರಟಂತ ಸಂದರ್ಭದಲ್ಲಿ ಪ್ರಜೆಗಳೆಲ್ಲರ ಕಣ್ಣಾಲಿಗಳು ತುಂಬಿ ನಿಂತಿದೆ ನೋಡಿ. ಅವರಿಗೊಂದು ಸಾಂತ್ವನದ ಮಾತನ್ನು ಹೇಳಬೇಕಣ್ಣ ನೀನು. ಅವರಿಗೆ ಸಾಂತ್ವನದ ಮಾತುಗಳನ್ನು ಆಡಬೇಕು. ಪ್ರಜೆಗಳೇ ಇಲ್ಲಿವರೆಗೆ ನಮ್ಮ ಮಗುವಾಗಿದ್ದಂತಹ ಪರೀಕ್ಷಿತ ಇನ್ನು ನಿಮ್ಮ ಮಗುವೆಂದು ನೀವು ತಿಳಿದುಕೊಳ್ಳಬೇಕು. ಇವನನ್ನು ನೀವು ನಿಮ್ಮವನನ್ನಾಗಿ ಅವನ ಎಲ್ಲ ರೀತಿಯ ಆಡಳಿತಕ್ಕೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅಂತ ಪ್ರಜೆಗಳಿಗೆ ಹೇಳಿದೆ. ಹಾಗೆ ಅಂತ ಹೇಳಿ ನಾವು ಹೊರಟಂತ ಸಂದರ್ಭದಲ್ಲಿ ಅವರೆಲ್ಲರೂ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಹಿಂಬಾಲಿಸಿಕೊಂಡು ಬಹಳ ದೂರದವರೆಗೆ ಪರೀಕ್ಷಿತನೂ ಬಂದ ನೋಡು. ಇವರೆಲ್ಲರಿಗೂ ಸಮಾಧಾನ ಹೇಳಿದ್ದು ಯಾವತ್ತೂ ಕೂಡ ನಾವು ಈ ಬಾರಿ ಹೊರಟದ್ದು ಕಣ್ಣಿನಲ್ಲಿ ಸಂತೋಷದ ನೀರನ್ನು ತುಂಬಿಕೊಂಡು. ಆದರೆ ಹಿಂದೆ ವನವಾಸಕ್ಕೆ ಹೋಗುವಾಗ ನಮಗೆ ಇದ್ದದ್ದು ದುಃಖಾಶ್ರು ಎಲ್ಲರ ಕಣ್ಣಿನಲ್ಲಿ. ಕಷ್ಟವನ್ನು ಅನುಭವಿಸಿ ಇನ್ನೊಬ್ಬರ ಮೋಸಕ್ಕೆ ಒಳಗಾಗಿ ನಾವು ಹೊರಟದ್ದು. ಈಗ ಹಾಗಲ್ಲ, ನಮಗೆಲ್ಲರಿಗೊಂದು ತೃಪ್ತಿಯ ಭಾವ, ಸಂತೃಪ್ತಿಯ ಭಾವ ಉಂಟು. ನಾವಾಗಿಯೇ ಹೋಗಬೇಕು ಅಂತ ನಿರ್ಣಯಿಸಿ ಹೊರಟದ್ದಲ್ವ ತಮ್ಮ. ಹಾಗಾಗಿ ಅವರೆಲ್ಲರೂ ಬಹಳ ದೂರ ನಮ್ಮನ್ನು ಹಿಂಬಾಲಿಸಿದ್ರು. ಅವರಿಗೆಲ್ಲ ಸಮಾಧಾನ ಹೇಳಿದ ಬಳಿಕ ಅವರು ತಿರುಗಿ ಹೋಗಿದ್ದಾರೆ. ಇನ್ನು ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸುವುದಲ್ವೇ? ಆಗಬಹುದಣ್ಣ, ಹೋಗುವ. ತಮ್ಮ ಅಣ್ಣ, ಮುಂದೆ ಹೋಗಬೇಕು ಅಂತ ನಿರ್ಣಯ ಮಾಡಿ ನಾವು ಮುಂದೆ ಹೋಗುವಾಗ ನಮಗೆ ಹಲವು ದೇಶಗಳನ್ನು ದಾಟಿ ನಾವು ಮುಂದೆ ಬರಬೇಕಾಯಿತು. ಹಾಗೆ ಬಂದು ನಿಂತದ್ದು ಕೆಂಪು ಸಮುದ್ರದ ಮುಂದೆ ಅಲ್ವಾ? ಅಷ್ಟರಲ್ಲಿ ನಮ್ಮ ಆಯುಧಗಳನ್ನೆಲ್ಲ ಸಮರ್ಪಿಸಬೇಕು ಅಂತ ಒಂದು ಆಜ್ಞೆಯೂ ಬಂತು. ಅಗ್ನಿದೇವ ಎದುರಿಗೆ ಬಂದು ಹೇಳಿದ್ದು ಹಾಗೆ. ಆದರೆ ನಾವೆಲ್ಲ ಆಯುಧಗಳನ್ನು ಹಿಡಿದುಕೊಂಡು ಬರಲಿಲ್ಲ. ಹಿಂದೆ ತಿರುಗಿ ಹಿಡಿದ್ರೆ ನೀನು ಹೇಳ್ತಾ ಇದ್ದಿ ಪಾರ್ಥ ಹಿಡಿದುಕೊಂಡಿದ್ದಾನೆ. ಅವನಿಗೆ ಗಾಂಡೀವವನ್ನು ಬಿಡುವ ಮನಸ್ಸಿಲ್ಲ ಅಣ್ಣ. ಅವನಿಗೆ ಅದರ ಮೇಲೆ ಒಂದು ರೀತಿಯ ವ್ಯಾಮೋಹ ಅಲ್ಲ, ಅದು ಸಹಜವಾದದ್ದೇ. ಯಾಕಂದ್ರೆ ಅದರ ದೆಸೆಯಿಂದಲೇ ಗಾಂಡೀವಿ ಅನಿಸಿಕೊಂಡಂತಹ ಪಾರ್ಥ ಅದನ್ನು ಬಿಟ್ಟರೆ ಅವರಿಗೆ ಪಾಪ ಸಿಗುತ್ತದೆ ಅಂತ ಹೇಳುವುದು ಹಿಂದೆ ಕಲ್ಪನೆ ಆಗಿತ್ತು. ಆದರೆ ಈಗ ವ್ಯಾಸರ ಬಳಿ ಹೋಗಿ ಅವ ಕೇಳಿ ತಿಳಿದುಕೊಂಡಾಗಿದೆ. ಅವನ ಸತ್ವಕ್ಕೆ ಕಾರಣವೇ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಇಲ್ಲದಿದ್ದರೆ ನಿನಗೆ ಏನೂ
ನೀನು ಇದ್ದೂ ಏನು ನಿನಗೆ ಅಸ್ತಿತ್ವ ಇಲ್ಲ ಅಂತ ಹೇಳಿದ ಬಳಿಕವೂ ಹಾ. ಅವನಿಗೆ ಸುಮ್ಮನೆ ಯಾಕೆ ವ್ಯಾಮೋಹ ಅಂತ ಹಾ ಅಗ್ನಿದೇವನೇ ಬಂದು ಅಸ್ತ್ರವನ್ನು ತಿರುಗಿ ಪಡೆದಾಗ ಹಾ. ಅವನ ಮುಖ ನೋಡಿದ್ಯಾ ಹಾ ಎಷ್ಟು ದುಃಖದಲ್ಲಿ ಇದೆ ಅಂತ. ಹಾ ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ಎಲ್ಲವನ್ನೂ ತೊರೆದು ಹೋಗಬೇಕು ಅಂತ ಹೊರಟದ್ದು. ಹೌದು. ಆಗ ನಾವು ವೈರಾಗ್ಯ ಭಾವವನ್ನೇ ತುಂಬಿಕೊಳ್ಬೇಕು. ಹಾ. ಯಾವುದನ್ನು ತೆಗೆದುಕೊಂಡು ಹೋಗುವ ಸ್ಥಿತಿಯಲ್ಲಿ ನಾವಿಲ್ಲ. ಹಾಗಾಗಿ ಎಲ್ಲವನ್ನು ಇಲ್ಲಿ ತ್ಯಜಿಸಿದ್ದೇವೆ. ಹಾ. ಹಾಗೆ ಮುಂದೆ 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 ಹೋದಾಗ ಹಾ ಲವಣ ಸಮುದ್ರ ನಮಗೆ ಕಂಡಿತ್ತು. ಹಾ ನೋಡ್ತಾ ಇರುವಾಗ ದ್ವಾರಕೆ, ಹಾ ಈಗ ದ್ವಾರಕೆ ಅಲ್ಲಿ ಇಲ್ಲ, ಮುಳುಗಿ ಹೋಗಿದೆ. ಹೋಗಿದೆ. ಒಂದು ವಿಷಯ ನೋಡು ತಮ್ಮ, ಹಾ. ಒಂದಾನೊಂದು ಕಾಲದಲ್ಲಿ ಒಳಗೆ ಸಮುದ್ರದಲ್ಲೇ ಇದ್ದಂಥ ಕುಶಸ್ಥಳಿ ನಾಮಕವಾದ ಆ ಪ್ರದೇಶವನ್ನು ಮೇಲಕ್ಕೆತ್ತಿ ಶ್ರೀಕೃಷ್ಣ ದ್ವಾರಕೆಯನ್ನು ರಚಿಸಿದ್ದು. ಹಾ ಈಗ ಶ್ರೀಕೃಷ್ಣ ಹೋದ ನಂತರ 2-3 ದಿನದಲ್ಲಿ ಮತ್ತೆ ಹಾ. ಸಾಗರ ಗರ್ಭವನ್ನೇ ಅದು ಸೇರಿದೆ. ಹಾ ಕೃಷ್ಣನನ್ನು ಕಲ್ಪಿಸಿಕೊಂಡು ಇಲ್ಲಿಂದಲೇ ನಾವು ನಮನವನ್ನು ಸಲ್ಲಿಸಿದ್ದೇವೆ. ಹಾ ಅಲ್ಲಿಂದ ಈಗ ನಾವು ಇನ್ನು ಮುಂದಕ್ಕೆ ಹೋಗುವಾಗ ಹಾ. ಇನ್ನು ನಮಗೆ ಸಿಗುವುದು ಹಿಮವತ್ ಪರ್ವತ. ಹಾ ಅಲ್ಲಿಗೆ ಹೋಗುವಾಗ ನಾವು ಬಹಳಷ್ಟು ಜಾಗರೂಕರಾಗಿರಬೇಕು. ಹಾ ಯಾಕಂದ್ರೆ ಅಲ್ಲಿ ನಮಗೆ ನಡೆದುಕೊಂಡು ಹೋಗಬೇಕಾದ್ರೆ ಯೋಗ ಶಕ್ತಿಯೇ ಇರಬೇಕು. ಹೌದು. ಹಾಗಾಗಿ ಯಾರು ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾ ಅವರವರ ಯೋಗ ಶಕ್ತಿಯೇ ಅವರವರನ್ನು ಬದುಕಿಸುತ್ತದೆ ಅಂತ ಹೇಳುವುದು ಮಾತ್ರ ನಾವು ನಂಬಬೇಕಾದ. ಹಾ ನಮಗೆ ಹೋಗುವಂತಹ ಒಂದು ಗಮ್ಯ ಯಾವುದು ಅಂತ ಎಲ್ಲರೂ ತೀರ್ಮಾನಿಸಿಕೊಳ್ಳಬೇಕು. ಹಾ ನಾವು ಹೋಗುವಾಗ ಮುಂದಕ್ಕೆ ನಾನು, ಹಾ ನನ್ನ ಹಿಂದೆ ನೀನು, ಹಾ ನಿನ್ನ ಹಿಂದೆ ಅರ್ಜುನ, ಹಾ. ಅದರ ನಂತರ ನಕುಲ, ಹಾ. ನಂತರ ಸಹದೇವ, ಅದರ ನಂತರ ದ್ರೌಪದಿ. ಹಾ ತಮ್ಮ, ಅದೇನು ಅದೇನು ಇನ್ನೊಂದೇನದು ಬಂದದ್ದು? ಅಗ್ನಿಸಂಭವೆ ದೇಹ ತ್ಯಜಿಸೆ ಭೀಮಾದಿಗಳು. ಓ ತಮ್ಮ, ಶುನಕವೊಂದು ನಮ್ಮನ್ನೇ ಹಿಂಬಾಲಿಸುತ್ತಾ ಬರುತ್ತದೆ ಅಂತ ನಮಗೆ ಆಶ್ಚರ್ಯ ಆಯಿತು. ಹೌದು. ಯಾವಾಗ ಬಂದು ಇದು ಸೇರಿಕೊಂಡಿದೆ ಅಂತಲೂ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳಿದ್ದು ಹಿಮವತ್ ಪರ್ವತವನ್ನು ದಾಟಿ ಹೋಗುವಾಗ ನಮಗೆ ಬಹಳಷ್ಟು ಎಚ್ಚರ ವಹಿಸಿ ನಾವು ಹೋಗಬೇಕು ಅಂತ. ಹಿಂದೆ ನೋಡ್ಲಿಕ್ಕಿಲ್ಲ, ಗಮ್ಯ ಯಾವತ್ತೂ ಮುಂದೆ ಇರುವುದು. ಹೌದು. ಹಾಗೆ ಮುಂದೆ 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 ಸಾಗುತ್ತಾ ಹೋಗುವ. ಅಣ್ಣ, ನಿನ್ನನ್ನೇ ಹಿಂಬಾಲಿಸಿ ಮುಂದೆ ಬರುತ್ತಾ ಇದ್ದೇನೆ. ಆದರೆ ಅದೇನು ಅದೇನು ಅಗ್ನಿ ಸಂಭವೆ ಹೀಗೆ ಆಯ್ತಲ್ಲ, ಹೀಗೆ ಆಯ್ತಲ್ಲ. ಅಣ್ಣ, ಏನಾಯ್ತು? ಆ ಅಗ್ನಿ ಸಂಭವೆಯಾಗಿ ಜನಿಸಿ ಯಾಜ್ಞಸೇನೆ ಎಣಿಸಿಕೊಂಡಂತಹ ದೃಪದನ ಪುತ್ರಿ ನಮ್ಮೈವರ ಪತ್ನಿಯಾಗಿ ಬಂದವಳು. ಮತ್ಸ್ಯ ಲಾಂಛನ ಬೇತನದ ಮೂಲಕ ಅರ್ಜುನ ಅವಳನ್ನು ನಮ್ಮ ಈ ಕುರುಕುಲಕ್ಕೆ ಬರಮಾಡಿಕೊಂಡ. ಅಂದಿನಿಂದ ನಮ್ಮ ಸಹಧರ್ಮಿಣಿಯಾಗಿ ಬಂದಂತಹ ಅವಳು ಎಂತಹ ವೈಭವದಲ್ಲಿ ಕಾಲ ಕಳೆದವಳು. ಚಿನ್ನದ ಹರಿವಾಣದಲ್ಲಿ ಊಟವನ್ನು ಮಾಡಿದವಳು. ಇಂದು ನಮ್ಮ ಕುಲಾಲ ಭವನಕ್ಕೆ ನಮ್ಮ ಜೊತೆಯಲ್ಲಿ ಬಂದಾಗ ಅವಳಿಗೆ ಸಿಕ್ಕಿದ್ದು ನಾವು ತಂದಂತಹ ಭಿಕ್ಷಾನ್ನ, ಅದು ಕೂಡ ಮುತ್ತುಗದ ಎಲೆಯಲ್ಲಿ. ಆದರೂ ಅದನ್ನು ಮಾತೆ ಕುಂತಿಯ ಹೇಳಿಕೆಯ ಪ್ರಕಾರ ನಾವು ಪಂಚಪಾಂಡವರು ಅವರ ಪತಿಯೆಂದು ಭಾವಿಸಿ ಯಾವ ಭಾವನೆಯನ್ನು ಹೊರ ಚೆಲ್ಲದೆ ನಮ್ಮನ್ನೇ ಅನುಸರಿಸಿದಳು.
ಮುಂದೆ ರಾಜಸೂಯ ಯಾಗದಲ್ಲಿ ಹಾ ಆ ಪವಿತ್ರ ಅವಭೃತ ಸ್ನಾನವನ್ನು ಗೈದಂತಹ ಅವಳು ಹಾ ದ್ಯೂತದ ನೆಪದಲ್ಲಿ ಹಾ ಹಿರಿಯರೆಲ್ಲ ಇದ್ದಂತಹ ಭೀಷ್ಮಾದಿಗಳು ಇದ್ದಂತಹ ಸಭೆಯಲ್ಲಿ ಹಾ. ಮಾನಭಂಗಕ್ಕೆ ಈಡಾದಳು ಅಣ್ಣ. ಹೌದು ತಮ್ಮ. ಆದರೂ ಒಂದು ಮಾತನ್ನು ಹಾ ನಿನ್ನ ಬಗ್ಗೆ ವಿರುದ್ಧವಾಗಿ ಹೇಳಿದವಳಲ್ಲ. ನಾನಾದರೂ ಒಂದು ಕ್ಷಣ ಹೇಳಿದೆ, ಹಾ ತನ್ನೆ ಬೆಂಕಿಯನ್ನು ಆ ಜನಪನ ಕೈಗಳನ್ನು ಸುಡುತ್ತೇನೆ ಅಂತ. ಹಾ ಆದರೆ ಯಾರು ಅದಕ್ಕೆ ಒಪ್ಪಲಿಲ್ಲ. ಹಾ. ಅರ್ಜುನ ನನ್ನನ್ನು ಸಮಾಧಾನಿಸಿದ. ಹಾ ಆ ರೀತಿಯಲ್ಲಿ 12 ವರ್ಷದ ವನವಾಸ ಕಾಲದಲ್ಲೂ, ಆಮೇಲೆ 1 ವರ್ಷದ ಅಜ್ಞಾತ ವಾಸದ ಕಾಲದಲ್ಲಿಯೂ ದ್ರೌಪದಿಯು ನಮ್ಮನ್ನು ಹಿಂಬಾಲಿಸಿದಳು. ಪಾಪ ಎಷ್ಟು ಅನುಭವಿಸಿದಳು ಕಷ್ಟವನ್ನು. ಹಾ ಮಹಾರಾಣಿಯಾಗಿ ಇರಬೇಕಾದಂತಹ ಯೋಗ್ಯತೆಯುಳ್ಳವಳು ಹಾ. ನಮ್ಮ ಜೊತೆಯಲ್ಲಿ ವನವಾಸದಲ್ಲಿ ಕಳೆದಳು. ಆ ಅಜ್ಞಾತವಾಸದಲ್ಲಿ ಕೀಚಕನ ಆ ಇದಕ್ಕೂ ಒಳಗಾದಳು. ಹಾ ಆವಾಗ ನಾನೇ ಅವಳನ್ನು ಸಂರಕ್ಷಿಸಿದೆ. ಹಾ ನನ್ನಲ್ಲಿ ಅವಳಿಗೆ ವಿಶೇಷವಾದ ಒಂದು ಪ್ರೀತಿ ಇತ್ತು ಅಣ್ಣ. ನನಗೂ ಹಾಗೆ. ಹಾ ಎಷ್ಟಾದರೂ ದೊಡ್ಡ ಮನೆತನದವಳು ನಮ್ಮೊಂದಿಗೆ ಬಂದಿದ್ದಾಳೆ, ಅವಳನ್ನು ರಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಯಾವಾಗಲೂ ನನ್ನ ಹೃದಯ ಅವಳಿಗಾಗಿ ಮಿಡಿಯುತ್ತಿತ್ತು. ಎಲ್ಲರೂ ಕೂಡ ಅವಳನ್ನು ವಿಶೇಷವಾಗಿಯೇ ನೋಡಿಕೊಳ್ಳುತ್ತಿದ್ದರು. ಅಂತಹ ದ್ರೌಪದಿ ನಮ್ಮ ಯಾವುದು ಯುದ್ಧದ ಕಾಲ ಉಂಟು ಅದನ್ನು ಪದೇ ಪದೇ ನೆನಪಿಸಿ ನಮಗೆ ಯುದ್ಧವನ್ನು ಮಾಡುವುದಕ್ಕೆ ಪ್ರೇರೇಪಣೆ ನೀಡಿದವಳು ಅವಳು. ಅಂತಹ ದ್ರೌಪದಿ ಆ ಅಗ್ನಿ ಎಲ್ಲಿ ಹುಟ್ಟಿ ಬಂದವಳು ಇಂದು ಈ ಹಿಮವತ್ ಪ್ರದೇಶದಲ್ಲಿ ಈ ಕುಳಿರನ್ನು ತಾಳಲಾಗದೆ ಕುಸಿದು ಬಿದ್ದಿದ್ದಾಳಣ್ಣ, ಕುಸಿದು ಬಿದ್ದಿದ್ದಾಳೆ. ಹಿಂದೆ ನೋಡು, ಏನು ಮಾಡುವುದು, ಏನು ಮಾಡುವುದು. ಪಂಚ ಪಾಂಡವರನ್ನು ಏಕಸೂತ್ರದಿಂದ ಬಂಧಿಸಿದವಳು ಅಲ್ವಾ? ನಮ್ಮೆಲ್ಲರೂ ಮೆಚ್ಚಿನವಳು ದ್ರೌಪದಿ. ಹೌದು. ಆದರೆ ಅವಳು ಬಿದ್ದಿದ್ದಾಳೆ, ಏನಾಯಿತು, ಯಾಕೆ ಹೀಗೆ ಆಯಿತು ಅಂತ ಹೇಳುವ ಒಂದು ಸಂದೇಹ ನಿನ್ನನ್ನು ಕಾಡ್ತಾ ಉಂಟಲ್ಲ. ಯಾವುದೇ ರೀತಿಯ ದೋಷವಿಲ್ಲದಿದ್ದರೆ ಅಂತವರು ಹೋಗ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೇನೆ. ಸ್ವರ್ಗ ಗಮನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ವೇ ಅಣ್ಣ ಅವಳಿಗೆ? ಯಾವುದೇ ಒಂದು ಸಣ್ಣ ಲೋಪವಾದರೂ ಇದ್ದರೂ ಕೂಡ ಸ್ವರ್ಗ ಗಮನ ಮಾಡಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ ಅಂತ. ಈಗ ದ್ರೌಪದಿ ಹಾಗೆ ಆಗಿದ್ದಾಳೆ ಅಂತ ಇದ್ರೆ ಅದಕ್ಕೆ ಕಾರಣವೂ ಏನು ಅಂತಲ್ವ ನಿನಗೆ ಗೊತ್ತಾಗಬೇಕಾದದ್ದು. ಜೀವನ ಒಂದು ಯಜ್ಞ ಅಲ್ವಾ? ಮರುಗದಿರಿ ಭರತ ಭೂಮಿಯ ನರರ ಯಜ್ಞಕ್ಕೆ ಎರೆದಳ ಜಮನಿಗೆ ಮೊದಲೇ ಭೋಗಿಗಳು. ಭೀಮಸೇನ ಅಣ್ಣ, ದ್ರೌಪದಿ ಮುಂದೆ ನಡೆಯಲಾಗದೆ ಬಿದ್ದು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದ. ಮೊದಲೇ ನಾನು ಹೇಳಿದ್ದೇನೆ, ನಡೆಯುವಾಗ ಯಾರೂ ಕೂಡ ಈ ರೀತಿಯ ಭ್ರಮೆಗೆ ಒಳಗಾಗಬೇಡಿ. ಯಾಕಂದ್ರೆ ಅವರಿಗೆ ಗಮ್ಯ ಎಲ್ಲಿಯ ತನಕ ಲಭ್ಯವಿದೆಯೋ ಅಲ್ಲಿಯವರೆಗೆ ಅವರು ನಡೆಯುತ್ತಾರೆ ಅಂತ. ಯಾರಿಗೆ ಮುಂದೆ ಸ್ವರ್ಗಕ್ಕೆ ಹೋಗುವಂತಹ ಅವಕಾಶ ಇದೆಯೋ ಅವರು ಮಾತ್ರ ಗಮಿಸುತ್ತಾರೆ. ಅಗ್ನಿಯಲ್ಲೇ ಹುಟ್ಟಿದಂಥವಳು, ಅಗ್ನಿ ಸಂಭವೇ ಆದರೂ ಕೂಡ
ಅವಳಿಗೆ ಸ್ವಲ್ಪವಾದರೂ ತಂಪನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ನೋಡಿ. ಹಾ ಈಗ ಜೀವನ ಎನ್ನುವುದು ಒಂದು ಯಜ್ಞ. ಹಾ ಈ ಯಜ್ಞದಲ್ಲಿ ಯಾಜ್ಯವಾಗಿ ನಾವು ಯಾವುದನ್ನು ಸುರಿಯುತ್ತೇವೋ ಹಾ. ಅದು ಭಗವಂತನಿಗೆ ಅಲ್ವಾ ಅರ್ಪಣೆ. ಹೌದು. ಹಾಗಾಗಿ ಅವಳು ಭಗವಂತನಿಗೆ ಅರ್ಪಿತವಾಗಿದ್ದಾಳೆ ಅಂತಲೇ ನಾವು ತಿಳಿದುಕೊಳ್ಳುವ. ಹಾ ನರರ ಯಜ್ಞದಲ್ಲಿ ಮೊದಲೇ ಸಮರ್ಪಣೆ ಆಗಿದ್ದಾಳೆ. ಹಾ ಆದರೆ ಅಲ್ಲಿಯವರಿಗೆ ಸದೇಹವಾಗಿ ಹೋಗದೇ ಇರಬೇಕು ಅಂತಿದ್ರೆ ಯಾವುದಾದ್ರೂ ಒಂದು ಲೋಪ ಇದ್ದಿರಲೇಬೇಕು. ಹಾ ದ್ರೌಪದಿಯನ್ನು ನಾವು ತಿಳಿದ ಅಂತಹ ರೀತಿಯಲ್ಲಿ ನಮಗೆಲ್ಲರಿಗೂ ಅವಳು ಬಹಳವಾಗಿ ನಮ್ಮ ಸಹಕಾರ ಮಾಡಿದ್ದಾಳೆ ಹೌದಣ್ಣ. ಅಲ್ವಾ. ಸತಿಯಾಗಿ ನಮ್ಮನ್ನು ಅನುಸರಿಸಿದ್ದಾಳೆ. ಹಾ ಬಂದಂತಹ ಅರ್ಜುನನೇ ಅವಳನ್ನು ವರಿಸಿದ್ದು ಅಂತ ನೀನಾಗ ಹೇಳಿದ್ದು. ಹಾ ಆದರೆ ತಾಯಿ ಹೇಳಿದಂತಹ ಮಾತು ಅದಕ್ಕೆ ವ್ಯಾಸರು ಅನುಮೋದಿಸಿದ್ರು ಕೂಡ. ಹಾಗಾಗಿ ಪಂಚವಲ್ಲಭೆ ಅವಳು ಆಗಿದ್ಲು. ನಿನಗೂ ಅನ್ನಿಸಿರಬಹುದು ಅಲ್ವಾ, ನನ್ನನ್ನೇ ಅವಳು ಹೆಚ್ಚು ಹಚ್ಚಿಕೊಂಡಿದ್ದಾಳೆ. ಅದೆಷ್ಟು ಕಷ್ಟದ ಸಂದರ್ಭದಲ್ಲಿ ನೀನು ಅವಳಿಗೆ ರಕ್ಷಣೆಯನ್ನು ನೀಡಿದ್ದು ಅಲ್ವಾ. ಯಾವ ತೊಂದರೆ ಆದರೂ ಬಂದು ನಿನ್ನಲ್ಲಿ ಹೇಳ್ತಾ ಇದ್ಲು. ಹೌದಣ್ಣ. ಆದರೆ ಸರಿಯಾಗಿ ನೋಡಲಿಕ್ಕೆ ಹೋದರೆ ಅವಳಿಗೆ ನಮ್ಮೆಲ್ಲರಿಗಿಂತಲೂ ಸ್ವಲ್ಪ ಹೆಚ್ಚು ಪ್ರೀತಿ ಇದ್ದದ್ದು ಅರ್ಜುನನ ಮೇಲೆ. ಹೌದಣ್ಣ. ಹೌದು. ಹಾ ಆ ರೀತಿಯಾಗಿ ಅವಳು ಅರ್ಜುನನಲ್ಲಿ ಮೋಹವು ಅವಳಿಗೆ ಸ್ವಲ್ಪ ಜಾಸ್ತಿಯಾಗಿಯೇ ಇತ್ತು. ಹಾ ಈಗ ನಿನಗೆ ಸರಿಯಾಗಿ ನೀನು ಯೋಚನೆ ಮಾಡು. ಹಾ ನಾವು ಯಾರೂ ಇಲ್ಲದಂತಹ ವೇಳೆಯಲ್ಲಿ ಹಾ. ಅವಳು ದುಃಖದಿಂದ ಕಳವಳಿಸುತ್ತಾ ಇದ್ದ ಸಂದರ್ಭವೇ ಇಲ್ಲ. ಅರ್ಜುನ ಪಾಶುಪತವನ್ನು ಪಡೆಯಲಿಕ್ಕಾಗಿ ಸ್ವರ್ಗಕ್ಕೆ ಹೋದಂತಹ ಸಂದರ್ಭದಲ್ಲಿಯೂ ದಿನವೂ ಮನಸ್ಸಿನಲ್ಲಿ ಅವಳು ನೋವನ್ನು ಅನುಭವಿಸುತ್ತಾ ಇದ್ದಳು. ಅರ್ಜುನ ಒಂದೊಂದು ವಿವಾಹವಾಗಿ ಬರುವಂತ ಸಂದರ್ಭದಲ್ಲಿ ಮುಖದಲ್ಲಿ ನಗು ಇದ್ದರೂ ಅವಳ ಅಂತರಂಗದಲ್ಲಿ ನೋವಿತ್ತು. ಯಾಕೆ? ಅರ್ಜುನನನ್ನು ಅಷ್ಟು ಬಹುವಾಗಿ ಅವಳು ಪ್ರೀತಿಸಿದ್ಲು. ಅಷ್ಟು ಮಾತ್ರವಲ್ಲ, ಯುದ್ಧ ಸಂಭವಿಸಲಿಕ್ಕೆ ಕಾರಣವೇ ಅವಳು. ಯುದ್ಧಕ್ಕೆ ಪ್ರಚೋದಕ ಶಕ್ತಿಯಾಗಿ ಇದ್ಲು. ಹಾಗಾಗಿ ಇಷ್ಟೆಲ್ಲ ಬಂಧು ಹತ್ಯಾ ದೋಷದ ಫಲ ಅದು ಅವಳಿಗೇ ಸೇರ್ತದೆ ಅಂತ. ಅವಳು ಯುದ್ಧವನ್ನು ಬಯಸಿದ ಕಾರಣವೇ ಯುದ್ಧ ಸಂಭವಿಸಿತು. ಎಲ್ಲರೂ ಯುದ್ಧ ಬೇಡ ಅಂತ ಹೇಳುವಾಗ, ನಾನು ಯುದ್ಧ ಬೇಡ ಅಂತ ಹೇಳುವಾಗ ನೀವೆಲ್ಲರೂ ತಲೆಯಲ್ಲಾಡಿಸಿದ್ದೀರಿ, ಸಮ್ಮತಿಯನ್ನು ಸೂಚಿಸಿದ್ದೀರಿ. ಆದರೆ ಯುದ್ಧ ಆಗಬಾರದು ಅಂತ ಹೋಗಿ ಕೃಷ್ಣನಲ್ಲಿ ಹೇಳಿದವಳು ಇವಳಲ್ವ. ಹೌದು. ಹಾಗಾಗಿ ಇಂತಹ ಸಣ್ಣ ಸಣ್ಣ ದೋಷಗಳು ಇದ್ದರೂ ಕೂಡ ತಮ್ಮಂದಿರೆ ಸ್ವರ್ಗಕ್ಕೆ ಹೋಗುವಲ್ಲಿ ಅದು ನಮಗೆ ತೊಂದರೆಯನ್ನು ನೀಡುತ್ತದೆ ಅಂತ. ಹಾಗಾಗಿ ಹಿಂದೆ ಹೆಚ್ಚು ತಿರುಗಿ ನೋಡುವುದು ಬೇಡ, ಮುಂದೆ ಹೋಗು. ಅಣ್ಣ, ದ್ರೌಪದಿಯಲ್ಲಿ ಆ ಋಣಾತ್ಮಕ ಒಂದು ಭಾವನೆ ಇತ್ತು ಅಂತ ಹೇಳುವ ಕಾರಣಕ್ಕಾಗಿ ಅವಳಿಗೆ ಸ್ವರ್ಗ ಗಮನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನೀನು ಹೇಳಿದೆ. ನೀನು ಹೇಳಿದ ಮೇಲೆ ಅದು ನನಗೂ ಹೌದು ಅಂತ ಅನ್ನಿಸಿತು. ಆಗಲಿ, ಹೋದವಳಿಗಾಗಿ ಇನ್ನು ಮರುಗುವುದಿಲ್ಲ. ನಾವು ಯಾವತ್ತೂ ಮುಂದೆಯೇ ನೋಡಬೇಕಾದ. ಹೌದಣ್ಣ. ಹಾಗೆ ಹೆಜ್ಜೆಯನ್ನಿಟ್ಟು ಮುಂದೆ ಮುಂದೆ ಮುಂದೆ. ನಾನು ನಿನ್ನ ಬೆನ್ನನ್ನೇ ನೋಡ್ತೇನೆ. ಆಗಲಿ, ಮುಂದೆ ಹೋಗುವ. ಹಿಂದೆ ಹಿಂದೆ ಬಾ. ಅಣ್ಣ ಅಣ್ಣ ಅಣ್ಣ, ಸಹದೇವ.
ಅಣ್ಣ ಏನಾಯ್ತು ಅಣ್ಣ ಸಹದೇವ ಏನು ಈ ಶೈತ್ಯ ಮಾರುತವನ್ನು ಸಹಿಸಲು ಸಾಧ್ಯವಿಲ್ಲದೆ ಅವನು ಬಿದ್ದು ಹೋದ ಅಣ್ಣ. ಅವನು ಬಿದ್ದನಾ? ಹೌದಣ್ಣ. ಹ, ಮಾದ್ರಿ ಸಂಜಾತ ಹ, ಕುಂತಿ ಪಾಲಿತ ಸಹದೇವ ನಮಗೆ ಎಂದೆಂದಿಗೂ ಪ್ರಿಯವಂತನಾಗಿದ್ದವನು, ನಮ್ಮನ್ನು ಸುವಿಚಾರಿಯಾಗಿ ಯಾವಾಗಲೂ ಅನುಸರಿಸಿದವನು, ನಮ್ಮ ಸೇವೆಯನ್ನು ಭಕ್ತಿಯಿಂದ ಮಾಡಿದವನು. ಅಣ್ಣ ಅವನು ಯಾಕೆ ಹೀಗೆ ಬಿದ್ದ? ಏನು ದೋಷ ಇತ್ತವನಿಗೆ? ಅವನು ತ್ರಿಕಾಲಜ್ಞಾನಿ, ಅವನಿಗೆ ಗೊತ್ತಾಗ್ಲಿಲ್ವೇ ತನ್ನ ಮರಣ ಈ ರೀತಿಯಲ್ಲಿ ಬರುತ್ತದೆ ಅಂತ? ಯಾಕೆ ಅಣ್ಣ ಹೀಗಾಯಿತು? ಸಹದೇವನಿಗೆ ಯಾಕೆ ಹೀಗಾಯಿತು? ಎಂತಹ ಶೌರ್ಯವಂತ ಅವನು. ಕಾರಣ ಬೇಕಾ ನಿನಗೆ? ಹೌದು. ಬಲ್ಲ ನೀನನು ಭೂತ ಭವಿತರಿಲ್ಲವನು ತಿಳಿದದೆಯೇ ಕೆಡಿಸಿದ ಬಲ್ಲ ನೀನನು ಭೂತ ಭವಿತರಿಲ್ಲವನು ತಿಳಿದದೆಯೇ ಕೆಡಿಸಿದ ಸಲ್ಲದಿವನೊಳು ದೈನ್ಯ ಬಂದಿನಿಂದ ರಸಪುರವಂಡ ಭೀಮಸೇನ ಅಣ್ಣ ಐವರ ಪ್ರಾಣದರಸಿಯಾದ ಪಾಂಚಾಲಿ ಬಿದ್ದಂತಹ ಸಂದರ್ಭದಲ್ಲಿ ಕಾರಣವೇನು ಅಂತ ಕೇಳಿ ತಿಳಿದುಕೊಂಡಿದ್ದೆ. ಹೌದಣ್ಣ. ಹಾಗಾಗಿ ಸಹದೇವ ಬಿದ್ದ ಸಂದರ್ಭದಲ್ಲೂ ನೀನು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಿ. ಸಹದೇವನಲ್ಲಿ ದೋಷ ಏನಿದೆ? ತ್ರಿಕಾಲಜ್ಞಾನಿಯವನಲ್ವಾ ಅಂತ. ತಾನು ಬೀಳ್ತೇನೆ ಅಂತ ಹೇಳುವುದು ತಿಳಿಯದಾದನೇ ಅವ ಅಂತ. ತಮ್ಮ, ಎಲ್ಲವನ್ನೂ ತಿಳಿದಿದ್ದರೂ ಕೂಡ ಅವನಿಗೆ ಆ ರೀತಿಯ ಭೂತ ಭವಿತವ್ಯಗಳನ್ನು ತಿಳಿಯುವ ಜ್ಞಾನ ಇದ್ದರೂ ಕೂಡ ಯಾವುದನ್ನು ಬಿಚ್ಚಿಡಲಿಲ್ಲ ಅಲ್ವಾ ಅವ? ಯಾವುದನ್ನೂ ಹೇಳಲಿಲ್ಲ. ಹೇಳಬೇಕಾದಲ್ಲಿ ಹೇಳಲಿಲ್ಲ, ಹೇಳಬಾರದಲ್ಲಿ ಹೇಳಿದ್ದಾನೆ ಕೂಡ. ಏನೋ ಸಂಕೋಚ ಮಾಡುತ್ತಿದ್ದ. ನೋಡಿದ್ಯಾ ಸಂಧಾನದ ಸಂದರ್ಭದಲ್ಲಿ, ಕೃಷ್ಣದೇವ ಹೊರಟಂತ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ದಾಯಭಾಗದೊಳ 5 ಗ್ರಾಮವ ಕುರುರಾಯ ನೀಡುವಂತೆ ಸಂಧಾನವನ್ನು ರಚಿಸಿ ಬರಬೇಕು ಕೃಷ್ಣರಾಯ ಅಂತ ಅಲ್ವಾ? ಆ ಸಂದರ್ಭದಲ್ಲಿ ಕೃಷ್ಣನೇ ಕೇಳಿದ್ದ, ನೀತಿಯೇ ಕರುಣಾಳು ನಿನಗೆ ವಿಘಾತವೆಸಗಿದ ದುಷ್ಟರಲ್ಲಿ ಸಂಪ್ರೀತಿಯೇ ಅಂತ. ಆಗ ನಾನು ಹೇಳಿದೆ, ಪಾಪಿ ಪಾಪೇನ ಹನ್ಯತೆ, ಯಾರೋ ಅವರು ಮಾಡಿದಂತಹ ಪಾಪ ಅವರನ್ನು ಕೊಲ್ತದೆ, ಅದಕ್ಕೆ ನಾವ್ಯಾಕೆ ಚಿಂತಿಸಬೇಕು? ನಮಗೆ ಆಗಬೇಕಾದದ್ದು ಸಂಧಾನ ಅಂತ. ಹೌದು. ನೀನೇನು ಹೇಳಿದ್ದಿ? ಹೌದು. ಅಣ್ಣನವರಿಗೆ ನೀತಿಯಾದರೆ ಎಲ್ಲರೂ ಅದನ್ನು ಒಪ್ಪುವುದಾದರೆ ನನಗೆ ಸಮ್ಮತ ಅಂತ. ಹೌದು. ಕೃಷ್ಣನು ಮಾಡುವುದಿದ್ರೆ ಮಾಡ್ಲಿ ಹೋಗಿ, ಹೌದು, ನನಗೆ ಅದಕ್ಕೆ ಸಮ್ಮತ ಅಂತ ನೀನು ಹೇಳಿದ ಅಲ್ವಾ? ನಕುಲನು ತಲೆ ಅಲ್ಲಾಡಿಸಿದ ಅಲ್ವಾ? ಅರ್ಜುನನೂ ಆದೀತು ಅಂತ ಹೇಳಿದ. ಹೌದು. ಇವನು ಏನು ಹೇಳಿದ? ಸಂಧಿಯ ಬೆಸುಗೆ ಹತ್ತದು ಅಂತ ಹೇಳಿದಲ್ವ? ಅಂದ್ರೆ ಆಗಲೇ ಸಂಧಿ ಆಗ್ಲಿಕ್ಕಿಲ್ಲ, ಕೌರವ ಹೇಗಾದ್ರೂ ಬಿಡ್ಲಿಕ್ಕಿಲ್ಲ ಇದಕ್ಕೆ ಅಂತ ಹೇಳಿ ಅವನು ಹೇಳಿದ್ದಾನೆ. ಅವನು ಕುರುರಾಯ ಛಲವನ್ನು ಬಿಡಲಾರ, ಸಂಧಾನವಾಗ್ಲಿಕ್ಕೆ ಅವ ಒಪ್ಪಲಿಕ್ಕಿಲ್ಲ ಅಂತ. ಇದನ್ನು ಹೇಳಬೇಕಾದ ಅಗತ್ಯ ಇತ್ತು ಅವನಿಗೆ. ಹೌದು. ಒಂದು ರೀತಿಯಲ್ಲಿ ಕೃಷ್ಣ ಎಲ್ಲ ತಿಳಿದವ, ಅವನೇ ಸಂಧಾನಕ್ಕೆ ಹೊರಟದ್ದು. ಕೃಷ್ಣನಿಗೆ ಗೊತ್ತಿಲ್ಲದ ವಿಷಯ ಉಂಟಾ ಹೇಳು? ಆದರೂ ಕೃಷ್ಣ ಸಂಧಾನ ಮಾಡಿ ಬರ್ತೇನೆ ಅಂತಲೇ ಹೊರಟವ. ಆಗ ಇವನಿಗೆ ಯಾಕೆ ಬೇಕಿತ್ತು? ನನಗೆ ತಿಳಿದಿದೆ ಅಂತ ಒಂದು ಹೇಳುವಂತ. ಹೌದು. ಆದರೆ ತಿಳಿದಂತಹ ಸಂದರ್ಭ ಹಾಗೆ ತಿಳಿದಿದೆ ಅಂತಲೇ ಆದ್ರೆ ಕರ್ಣ ನಮ್ಮ ಸಹೋದರ ಅಂತಲೂ ಹೇಳಬಹುದಿತ್ತಲ್ಲ ಇವನಿಗೆ. ಆಗ ನಮ್ಮದೇ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಕರ್ಣನನ್ನು ಪಾರ್ಥನಿಗೆ ಕೊಲ್ಲುವಂತಹ ಸಂದರ್ಭ ಬರ್ತಿರ್ಲಿಲ್ಲ. ಹಾಗೆ ಬೇಕಾದಲ್ಲಿ ಅವನು ಹೇಳಲಿಲ್ಲ. ಸಂಧಾನದ ಸಂದರ್ಭದಲ್ಲಿ ಹೇಳಬಾರದಲ್ಲಿ ಹೇಳಿದ್ದಾನೆ ಕೂಡ. ಅದಲ್ಲದೆ ತಾನು ಸುಜ್ಞಾನಿ ಅಂತ ಹೇಳುವಂತಹ ಒಂದು ಜಂಬ ಒಳಗಿನಿಂದಲೇ ಇತ್ತು, ಅಂತರ್ಗತವಾಗಿತ್ತು. ನೋಡುವಾಗ ನಮ್ಮೆಲ್ಲರ ಪ್ರೀತಿಯ ಕಿರಿಯ ಸಹೋದರನವನಾದರೂ ಕೂಡ ಅಂತರ್ಗತವಾದ ಭಾವ ಏನು ಅಂತ ಹೇಳಿದ್ರೆ, ನಾನು ಜ್ಞಾನಿ, ಎಲ್ಲರಿಂದ ತಿಳಿದವನು ಅಂತ. ಹೌದು. ಅದೆಲ್ಲ ತಿಳಿದವ ನಾನು ಅಂತ ಇದ್ರದ್ದು ಪ್ರಯೋಜನಕ್ಕೆ ಬಂತ ತಮ್ಮ? ಇಲ್ಲ, ಪ್ರಯೋಜನಕ್ಕೆ ಬರದೇ ಹೋಯಿತು. ಹಾಗಾಗಿ ನಿನಗೀಗ ಅರ್ಥ ಆಗಿರ್ಬೋದು ಅವನ ಅಂತ್ಯ ಯಾಕಾಯಿತು ಅಂತ. ಸುಮ್ಮನೆ ದುಃಖಿಸುತ್ತಾ ಕುಳಿತುಕೊಳ್ಳುವುದು ಬೇಡ, ಮುಂದೆ ನೋಡಿದ್ರೆ ಸಾಕು, ಹಿಂದೆ ನೋಡಬೇಡಿ. ನಡೆಯೋಣ ಹೋಗೋಣ. ನಿಲ್ಲದಾದನು
ನಿಲ್ಲದಾದನು ನಕುಲ ನಳಿಯಲು ಚೆಲ್ವನೆಂಬ ವಿಮಾನ ಕುಂದುದು. ಬಲ್ಲರಿದ ಕಳಕುವರೆ ಬೋಗುದೆಂದೆನುತ ಮುನ್ನಡೆದ. ಚೆಲ್ವನೆಂಬ ವಿಮಾನ ಕೊಂದುದು ಬಲ್ಲರಿದ ಕಳಕುವರೆ ಬೋಗುದೆಂದೆನುತ ಮುನ್ನಡೆದ. ನಿಲ್ಲದಾದನು ನಕುಲ ನಳಿಯಲು ಅಕಟ ಅಣ್ಣನ ಆಜ್ಞೆಯಂತೆ ಮುಂದಡಿಯನ್ನು ಇಡುತ್ತಾ ಮುಂದೆ ಮುಂದೆ ಸಾಗುತ್ತಾ ಇರುವ ಹಾಗೆ, ಅಯ್ಯೋ ನಕುಲ, ಏನಾಯಿತು? ಸಹದೇವನ ಅಣ್ಣ ಹ, ಮಾದ್ರೀಸುತ ನಮ್ಮೆಲ್ಲರ ಪ್ರೀತಿಯ ನಕುಲ ಬಿದ್ದು ಹೋದ ಅಣ್ಣ, ಬಿದ್ದು ಹೋದ. ನಕುಲ ಬಿದ್ದು ಹೋದ್ನ? ಏನು ಚಲ್ವಿಕೆ ಅವನದ್ದು. ಹ, ಪಾಂಡವರೆಲ್ಲರಲ್ಲಿಯೂ ಅತ್ಯಂತ ಸುಂದರನಂತ ಪ್ರಸಿದ್ಧಿಯನ್ನ ಪಡೆದವನು, ಹ, ಎಲ್ಲರಿಂದ ಗೌರವಕ್ಕೆ ಒಳಗಾದವನು, ಪ್ರೀತಿಗೆ ಒಳಗಾದವನು, ಹ್ಮ್ ನಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸೇವಿಸಿದವನು. ನಕುಲನಿಗೆ ಏನು ದೋಷ ಬಂತಣ್ಣ? ಒಂದೊಮ್ಮೆ ನೀನು ಕೂಡ ಆ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಅವನನ್ನೇ ಬೇಕು ಅಂತ ರಕ್ಷಿಸಿದ್ದೆ. ಹೌದು. ಹಾಗಾದ್ರೆ ಈಗ ಯಾವ ದೋಷ ಬಂತು ಅವನಲ್ಲಿ? ಮಾದ್ರೀಸುತನರಲ್ಲಿ ಒಬ್ಬ ಇರಲಿ ಅಂತ ಅವನನ್ನು ನಾನು ಬದುಕಿಸ್ಲಿಕ್ಕೆ ಹೇಳಿದ್ದು ಹೌದು. ಹ, ಆದ್ರೆ ತಮ್ಮ ಕೆಲವೊಮ್ಮೆ ಗುಣವೇ ದೋಷವಾಗಿ ಪರಿಣಾಮ ಆಗ್ತದೆ. ಹೌದೇ? ಇವನಿಗೂ ಆದದ್ದು ಅಷ್ಟೇ. ಅವನ ಗುಣ ಯಾವುದು? ಎಲ್ಲರಿಗಿಂತಲೂ ಚೆಲುವ ಅಂತ ಹ. ಅಲ್ವಾ? ಆ ಚೆಲುವ ಅಂತ ಹೇಳುವ ಒಂದು ಅಂತರ್ಗತವಾದ ಭಾವ ಅವನಲ್ಲೂ ಇತ್ತು. ಹ, ನಾನು ಎಲ್ಲರಿಗಿಂತಲೂ ಚೆಲುವನಿದ್ದೇನೆ ಅಂತ. ಆ ಚೆಲುವಿಕೆಯಿಂದಲೇ ನಾನು ಯಾರನ್ನು ಗೆಲ್ಲಬಹುದು. ಅವನ ಶೂರನೂ ಇದ್ದ. ಮನಸ್ಸಿನಲ್ಲಿದ್ದ ಭಾವ ಏನು ಗೊತ್ತೇ? ಹ, ದ್ರೌಪದಿ ನನ್ನನ್ನು ಹೆಚ್ಚು ಪ್ರೀತಿಸುತ್ತಾಳೆ, ಓಹೋ, ನಾನು ಅತಿ ಸುಂದರನಾಗಿ ಇದ್ದುದರಿಂದ ಅವಳು ನನ್ನನ್ನೇ ಬಯಸುತ್ತಾಳೆ ಅಂತ ಅವ ತಿಳಿದುಕೊಂಡಿದ್ದ. ಹ, ಹಾಗೆ ಇರುವಾಗ ಮತ್ತೆ ಅವನ ಗುಣವೆಲ್ಲ ಒಳ್ಳೆಯದೇ. ಹ. ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದನು. ಹ, ಹಿರಿಯರಲ್ಲಿ ಗೌರವವೂ ಇತ್ತು, ಹೌದು. ಪರಾಕ್ರಮಿಯೂ ಇದ್ದ. ಆದ್ರೆ ಇಲ್ಲಿ ನಾವು ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಹ, ಸಣ್ಣದಾದ ದೋಷ ಕೂಡ ನಮಗೆ ಮೇಲಕ್ಕೆ ಹೋಗಲಿಕ್ಕೆ ಅದು ಬಿಡುವುದಿಲ್ಲ ತಮ್ಮ. ಹ. ಹಾಗಾಗಿ ಸುಮ್ಮನೆ ಕಳವಳಿಸಬೇಡ. ಹ. ನಿನಗೀಗೆಲ್ಲ ಅರ್ಥವಾಗಿರ್ಬೋದು. ಹ. ಮುಂದೆ ನಡೆಯೋಣ, ಮುಂದೆ ನಡೆಯೋಣ. ಹ. ಕುಂತಿ ಕುಮಾರರು ದೃಢ ಮನದಲ್ಲಿ ಹಿಮವಂತನ ಏರಿ ಮುನ್ನಡೆ. ಕುಂತಿ ಕುಮಾರರು ದೃಢ ಮನದಲ್ಲಿ ಹಿಮವಂತನ ಏರಿ ಮುನ್ನಡೆ. ಬಂದು ಮೃತ್ಯುವು ಮೂರು ಲೋಕದ ವಿಜಯಗೆ. ಬಂತು ಮೃತ್ಯುವು ಮೂರು ಲೋಕದ ವಿಜಯಗೆ. ನಿಲ್ಲುದೆಡೆಗಾಲುದೆಳೆದು ಓ ಓ
ಅಲ್ಲ, ಮುಂದುವರಿಯುತ್ತಾ ಹಿಮವತ್ ಪ್ರದೇಶದಲ್ಲಿ ಸ್ವರ್ಗಾರೋಹಣವನ್ನು ಮಾಡುವಂತಹ ಸಮಯ. ಅಣ್ಣ ಬಿಟ್ಟ ಬಾಣದಂತೆ ಮುನ್ನುಗ್ಗುತ್ತಾ ಇದ್ದಾನೆ. ಅವನ ಹಿಂದೆ ನಾನು, ನನ್ನ ಹಿಂದೆ ಅನುಜನಾದ ಅರ್ಜುನ ಮುಂದುವರಿಯುತ್ತಾ ಇದ್ದೇವೆ. ಅದೇನು ಅರ್ಜುನನು ಕೂಡ ಗಾಂಧೀವಿ ಎನ್ನುವಂತಹ ನೆಗಳ್ತೆಯನ್ನು ಪಡೆದಂತಹ ಅರ್ಜುನ ಈ ಹಿಮದ ಪ್ರಪಾತಕ್ಕೆ ಸಿಲುಕಿ ಕಾಲುಗಳು ಸೆಟೆದು ಮುಂದಕ್ಕೆ ಹೆಜ್ಜೆಯನ್ನು ಇಡುವುದಕ್ಕೆ ಸಾಧ್ಯವಿಲ್ಲ ಎನ್ನುತ್ತಾ ಇದ್ದಾನಲ್ಲ. ತಮ್ಮ, ಬಾ ಬಾ, ನಾನು ನಿನಗೆ ಕರಾವಲಂಬನವನ್ನು ಕೊಡುತ್ತೇನೆ, ಬಾ, ಮುಂದೆ ಹೋಗುವ. ಏನು ಸಾಧ್ಯವಾಗುವುದಿಲ್ಲವೇ? ಇಲ್ಲ, ನಿನ್ನನ್ನು ಹೊತ್ತುಕೊಂಡು ಅಷ್ಟು ದೂರ ನಡೆಯುತ್ತೇನೆ ಅಂತ ಅವನನ್ನು ಹೊತ್ತುಕೊಂಡು ಸ್ವಲ್ಪ ಮುಂದಡಿ ಇಟ್ಟರೆ, ಅಯ್ಯೋ, ಅರ್ಜುನನೂ ಅಸುನೀಗಿದನಲ್ಲ ಅಣ್ಣ. ಅರ್ಜುನನ ಜೀವವು ಹೋಯ್ತಣ್ಣ, ಹೋಯ್ತು. ಹರಿಯೇ ಸಾರಥಿ ವಜ್ರಧರದಂದೆ ಧರ್ಮಜ್ಞ ಸಾರಥಿ ವಜ್ರಧರದಂದೆ ಧರ್ಮಜ್ಞ ಅಣ್ಣ, ತಮ್ಮ, ಗಾಂಧೀವಿ ಧನಂಜಯ ಏನಾಯಿತು? ಬಿದ್ದು ಬಿಟ್ಟ ಅಣ್ಣ. ಗಾಂಧೀವಿ ಬಿದ್ದು ಬಿಟ್ಟನೆ? ಹೌದು. ಎಂತಹ ವ್ಯಕ್ತಿತ್ವವುಳ್ಳವನು ನಮ್ಮಮ್ಮ ಕುಂತಿದೇವಿ. ಧರ್ಮವು ಬಲವು ಎರಡೂ ಬೇಕು ಅಂತ ಬಯಸಿ ಪಡೆದಂತಹ ದೇವೇಂದ್ರನ ಅಂಶಾಂತನಾಗಿ ಹುಟ್ಟಿಕೊಂಡವ. ಜಗದೇಕ ವೀರ, ಅಪ್ರತಿಮ ಬಿಲ್ಗಾರ. ತಾನು ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರುಗಳಾದ ದ್ರೋಣರಿಂದಲೇ ಶಹಬಾಸ್ ಗಿರಿಯನ್ನು ಪಡೆದವ. ಅವರ ಮೆಚ್ಚಿನ ಶಿಷ್ಯ. ಪಾಂಡವರ ಅಭ್ಯುದಯಕ್ಕಾಗಿ ಹಗಲಿರುಳು ಶ್ರಮಿಸಿದವ ಅಣ್ಣ ಅವ. ಹೌದು. ದ್ರೌಪದಿಯನ್ನು ಆ ಮತ್ಸ್ಯ ಲಾಂಛನದ ಭೇದನದ ಮೂಲಕ ನಮಗೆ ಪತ್ನಿಯಾಗಿ ಕರೆದುಕೊಂಡು ಬಂದವ ಅವ. ಮುಂದೆಯೂ ನಮ್ಮ ಕುರುಕುಲದ ಆ ರಣಾಂಗಣದಲ್ಲಿ ವೀರನಾಗಿ ಮೆರೆದವ ಅವ. ಆ ಕುರು ರಣಾಂಗಣದ ನಾಯಕನೇ ಅವ ಅಂತ ಹೇಳಿದ್ರು ತಪ್ಪಾಗಲಾರದು ಅಣ್ಣ. ಅಂತಹ ವೀರ ಶೂರನಾದ ಅರ್ಜುನ, ಅವನಲ್ಲಿ ಏನು ತಪ್ಪು ಬಂತು ಅಣ್ಣ? ನಮಗಾಗಿ ತನ್ನ ಜೀವವನ್ನು ಸವಿಸಿದವನ ಅಲ್ವೇ? ಕುರುಕುಲದ ಪಾಂಡವರ ಉದ್ಧಾರವನ್ನು ಬಯಸಿದವನಲ್ವೇ? ಅಂತಹ ಒಳ್ಳೆಯ ಗುಣ, ಅಂತಹ ವ್ಯಕ್ತಿತ್ವ ಇತ್ತು ಅಂತಲ್ವೇ ಹರಿಯ ಸಾರಥಿಯಾದದ್ದು. ಹರಿಯೇ ಅವನಿಗೆ ಸಾರಥಿಯಾದದ್ದು. ಅಂತಹ ವಿಶೇಷವಾದಂತಹ ಗುಣವನ್ನು ಪಡೆದಂತಹ ಅರ್ಜುನನಲ್ಲಿ ಏನು ತಪ್ಪು ಬಂತು ಅಣ್ಣ? ಅವನಿಗೆ ಯಾಕೆ ಸಾಧ್ಯವಾಗುತ್ತಾ ಇಲ್ಲ ಮುಂದೆ ಹೋಗುವುದಕ್ಕೆ? ಹರಿಯು ಸಾರಥಿಯಾಗಿ ಅವನಿಗೆ ಇದ್ದದ್ದು ಹೌದು. ಹರಿಯು ಸಾರಥಿಯಾಗಿದ್ದಂತಹ ನರನಾರಾಯಣರ ಒಂದು ಅವರ ಸಂಬಂಧವನ್ನು ಋಷಿಮುನಿಗಳು ಕಲ್ಪಿಸಿಕೊಂಡ್ರು. ಹೌದು. ಆ ರಥವನ್ನು ನೋಡಿದ್ರೆ ಅದುವೇ ಪುಣ್ಯಪ್ರದವಾದದ್ದು ಅಂತ ಹೇಳಿದ್ರು. ಪುನರ್ಜನ್ಮ ಇಲ್ಲದ ಮೋಕ್ಷ ಸಿಗುತ್ತದೆ
ಅರ್ಜುನ ಮತ್ತು ಶ್ರೀಕೃಷ್ಣನ ಜೊತೆಯಲ್ಲಿದ್ದ ರಥವನ್ನು ನೋಡಿದ್ರೆ ಹಾ ನೀನೇ ಹೇಳಿದ ಹಾಗೆ ಹಾ ಧರ್ಮವನ್ನು ಯಾವತ್ತೂ ಅನುಸರಿಸಿಕೊಂಡು ಹೋಗುವಂತಹ ಒಬ್ಬ ಧರ್ಮಾತ್ಮನಾದ ಪುತ್ರ ಬೇಕು ಅಂತ ಹಾ ಯಮಧರ್ಮನನ್ನು ಪ್ರಾರ್ಥಿಸಿ ನನ್ನನ್ನು ಪಡೆದುಕೊಂಡ್ರೆ, ಹಾ ಬಲವಂತನಾದ ಮಗ ಬೇಕು ಅಂತ ಪ್ರಭಂಜನನ ಅನುಗ್ರಹದಿಂದ ನಿನ್ನನ್ನು ಪಡೆದುಕೊಂಡದ್ದು. ಹಾ ಧರ್ಮವೂ ಬಲವೂ ಎರಡೂ ಬೇಕು, ಹಾ ಜೊತೆಯಲ್ಲಿ ವಿವೇಕವೂ ಬೇಕು ಅಂತ ಹೇಳುವ ನೆಲೆಯಲ್ಲಿ ಹಾ ತಂದೆ ತಾಯಿಯಂದಿರಿಬ್ಬರು ಉಪವಾಸವಿದ್ದು ತಪಸ್ಸನ್ನಾಚರಿಸಿ ಹಾ ಆ ಮಹೇಂದ್ರನ ಅನುಗ್ರಹದಿಂದ ಅವನನ್ನು ಪಡೆದುಕೊಂಡದ್ದು. ಹಾ ಈಗ ನೋಡಿದ್ರೆ ಶಚಿಪತಿಯ ಸುತನಾದ ಅವನಿಗೇ ಸ್ವರ್ಗವನ್ನೇ ಇರಲಿಕ್ಕೆ ಆಗಲಿಲ್ಲ. ಆಗುವುದಿಲ್ಲ. ಇದರಿಂದ ನಾವು ತಿಳಿಯಬೇಕಾದ್ದು ಏನು ಗೊತ್ತಾ ತಮ್ಮ? ಏನು? ಅಲ್ಲಿಗೆ ಹೋಗಬೇಕು ಅಂತಿದ್ರೆ ಹಾ ಒಂದು ಚಿಕ್ಕ ದೋಷವೂ ಬಾಧಿಸಬಾರದು ಅಂತ ನಾನು ಆಗಿಂದ ಹೇಳ್ತಾ ಬಂದೆ ಅಲ್ಲ, ಹಾ. ಅದುವೇ ಕಾರಣ. ಹಾ ದೋಷ ಏನಿತ್ತು ಅಂತಲ್ವಾ? ಹೌದಣ್ಣ. ಕೇಳು. ಮೂಲೋಕದಲ್ಲಣೋ ದಾನಿಲ್ದೋ ಮೂಲೋಕದಲ್ಲಣ ಮೂಲೋಕದಲ್ಲಣೋ ತಾನೆಂದು ಜಗದ ಬಿಲ್ಲಾಳುಗಳ ಜಗದ ಬಿಲ್ಲಾಳುಗಳ ಈಗಳೆದ ಇವನ ಗಂಗಾರಿ ಜಯ ಓಲೈದಿತೆಂದ ಎಂದರಿದ ಹಿತರಿವು ಈಗಳೆದ ನಿವನ ರಂಗಾರಿ ಜಯ ಓಲೈದಿತೆಂದ ಎಂದರಿದ ಅದರಿವು ಮೃತ್ಯುವಾಯ್ತಿವಗೆ ಮರುಕಬೇಡ ಕಾಲಗತಿಯಲ್ಲಿ ದೃಢ ಮಹತ್ತವುದು ಶ್ರೀಗರಿಯು ಲೀಲೆಯಲಿ ಕಾಲಗತಿಯಲ್ಲಿ ದೃಢ ಮಹತ್ತವುದು ಶ್ರೀಗರಿಯ ಲೀಲೆಯಲಿ ಬಂದು ಸಂದನು ಮನಸ್ಥೈರ್ಯದಿ ಅಳಿಗಾಲ ಸಲ್ಲದು ಸಾಕು ಬಾರೆಂದೊಡಂಬಡಿಸಿ ಮುಂದೆ ಅನುಸರಿಸಿದ ತಮ್ಮ ಭೀಮಸೇನ, ಅಣ್ಣ. ನಿನ್ನ ಬೆನ್ನಿಗೆ ಹುಟ್ಟಿದವನಾದ್ದರಿಂದ ನಿನಗೆ ಅತ್ಯಂತ ಆಪ್ತನಾಗಿದ್ದವನು. ಹಾ ಅರ್ಜುನ ಪಾಶುಪತವನ್ನು ಸಂಪಾದಿಸಲಿಕ್ಕೆ ಸ್ವರ್ಗಕ್ಕೆ ಹೋದಾಗ ಹಾ ನೀನು ಬಹಳ ಉತ್ಸಾಹರಹಿತನಾಗಿದ್ದದ್ದು ನಾವು ಕಂಡಿದ್ದೇವೆ. ಹೌದು. ಆ ಸಂದರ್ಭದಲ್ಲಿ ಅಲ್ಲೂ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕಾಗಿ ನಿನ್ನನ್ನು ದ್ರೌಪದಿ ಪ್ರಚೋದಿಸಿದ್ದು. ಹೌದು ಅಣ್ಣ. ಅಲ್ವಾ? ಶ್ರೀಕೃಷ್ಣನಿಗೆ ಅತ್ಯಂತ ಆಪ್ತನಾಗಿದ್ದವನು ದೇಹ ಸಹಿತವಾಗಿ ಸ್ವರ್ಗಕ್ಕೆ ಹೋದವ ಈಗ ಯಾಕೆ ಬಿದ್ದಿದ್ದಾನೆ? ಹೋಗಲು ಸಾಧ್ಯವಾಗುತ್ತಾ ಇಲ್ಲ? ಯಾಕೆ ಸಾಧ್ಯವಾಗಲಿಲ್ಲ ಅಂತ ಅಲ್ವಾ? ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯನಾದವ ಈಗ ಯಾಕೆ ಇಂತಹ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ತಮ್ಮ ಆಡಿದಂತಹ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗಿದೆಯೋ ಅಂತ ನಿನಗೆ ನೆನಪಿರ್ಲಿಕ್ಕಿಲ್ಲ. ಯುದ್ಧ ಪ್ರಾರಂಭದಲ್ಲಿ ಹೇಳಿದ್ದಾನೆ, ಒಂದೇ ದಿನದಲ್ಲಿ ನಾನು ಎಲ್ಲ ಶತ್ರುಗಳನ್ನು ನಾಶಪಡಿಸ್ತೇನೆ. ಮಾಡಿದ್ನ ಹೇಳು? ಇಲ್ಲ. ಆಡಿದಂತೆ ನಡೆದುಕೊಳ್ಳಿಲ್ಲ. ಎಷ್ಟು ಜನರನ್ನು ಕೊಂದಿದ್ದಾನೆ ಅವನು ಅಲ್ವಾ? ಹಾಗೆ ಹೇಳಿದ ಕಾರಣ ಒಂದು ಮಿಥ್ಯಾರೋಪ, ಸುಳ್ಳು ಹೇಳಿದಂತಹ ಒಂದು ಮಾತು ಸತ್ಯಕ್ಕೆ ಚ್ಯುತಿಯಾಗಿದೆ ಅವನ ಮಾತಿನಿಂದ. ಅಂತಹ ದೋಷ ಅವನಲ್ಲಿ ಒಂದು ಬಾಧಿಸಿದೆ. ಇನ್ನೂ ಅವನದೊಂದು ಅಭ್ಯಾಸ ನಿನಗೆ ಗೊತ್ತಿರಬಹುದು. ಹೋದಲ್ಲೆಲ್ಲ ಪ್ರತಿಜ್ಞೆ ಮಾಡುವುದು. ಯಾವುದೇ ಒಂದು ಘಟನೆಯನ್ನು ಮಾಡಬೇಕು ಅಂತಿದ್ರೆ ಮೊದಲು ಪ್ರತಿಜ್ಞೆ ಮಾಡುವುದೇ. ರಕ್ಷಿಸ್ಲಿಕ್ಕೆ ಶ್ರೀಕೃಷ್ಣ ಇದ್ದಾನೆ, ಹೌದು. ಶ್ರೀಕೃಷ್ಣನ ಮೇಲೆ ಅಪಾರವಾದ ನಂಬಿಕೆ ನಮಗೆಲ್ಲರಿಗೂ ಇದೆ. ಆದ್ರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಜ್ಞೆ ಮಾಡಲಿಕ್ಕೆ ಹೋದ್ರೆ ಆಗ್ತದ ಹೇಳು? ಇದೇನನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಎದುರಾಳಿಗಳು ದುರ್ಬಲರು ಅಂತ ಹೇಳುವ ಒಂದು ಭಾವನೆ ಅವನಲ್ಲಿ ಇತ್ತು. ಅವರೆಷ್ಟೇ ಪ್ರಬಲರಾದ್ರೂ ಅವರನ್ನು ಹೀನಾಯವಾಗಿ ಕಾಣುವುದು.
ಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಜಯದ್ರಥನ ವಧೆಯೋ ಎಷ್ಟೋ ಕಡೆಯಲ್ಲಿ ಅವನು ಮಾಡಿದ್ದು ನಾವು ನೋಡಿದ್ದೇವೆ. 3 ಬಾಣದಲ್ಲಿ ನಾನು ಮುಗಿಸ್ತೇನೆ ಕಥೆಯನ್ನು ಅಂತ ಮತ್ತೆ ಹೋಗಿ ಶ್ರೀಕೃಷ್ಣನಿಗೆ ಶರಣಾಗುವುದು ಅಲ್ಲವೇ? ಈ ರೀತಿಯ ಪ್ರತಿಜ್ಞೆಗಳನ್ನು ಮಾಡಬೇಕಾದ್ರೆ ಒಳಗೆ ಅಂತಸ್ಥವಾದ ಭಾವ ಯಾವುದು ಅಂದ್ರೆ ತಾನೆಂಬ ಒಂದು ಅಹಂಕಾರ. ನನ್ನ ಜೊತೆಯಲ್ಲಿ ಕೃಷ್ಣ ಯಾವತ್ತೂ ಇದ್ದಾನೆ, ನಾನು ಹೇಳಿದಾಗೆ ಅವನು ಕೇಳುತ್ತಾನೆ ಅಲ್ವಾ? ಹಾಗೆ ಈಗ ನಾವು ಬರುವಾಗಲೇ ನೋಡಿದ್ದೇವೆ, ಅಗ್ನಿದೇವನು ಕೇಳಿದ ಬಳಿಕವೂ ಅವನ ಧನುಸ್ಸನ್ನು ಕೊಡುವಾಗ ಅವನ ಮುಖ ಯಾವ ರೀತಿ ಬದಲಾಗಿದೆ ಅಂದ್ರೆ ತನ್ನದಾದದನ್ನು ಬಿಟ್ಟು ಕೊಡುವ ಮನಸ್ಸು ಇಲ್ಲಿವರೆಗೂ ಅವನಿಗಿರಲಿಲ್ಲ. ಆ ಮೋಹದಿಂದಲೇ ಅವನು ಬಂದಿದ್ದ. ಹಾಗಾಗಿ ಹಸುವನ್ನು ನೀಗಬೇಕಾಗಿ ಬಂತು. ಪತನಕ್ಕೆ ಯೋಗ್ಯವಾದಂತಹ ಅವನ ಮನಸ್ಥಿತಿ ಅದಕ್ಕೆ ಕಾರಣವಾಯಿತು ಅಂತ. ಹಾಗಾಗಿ ಅದರ ಬಗ್ಗೆ ಯೋಚಿಸುವುದಲ್ಲ ತಮ್ಮ. ನಾವು ಇನ್ನು ಇಬ್ಬರೇ ಉಳಿದಿದ್ದೇವೆ, ಜೊತೆಯಲ್ಲಿ ಒಂದು ಶ್ವಾನ ಕೂಡ ನಮ್ಮನ್ನು ಹಿಂಬಾಲಿಸುತ್ತಾ ಉಂಟು ಅಲ್ವಾ? ನಮಗೆ ಆಗುವುದು ಅಷ್ಟೇ. ಇವರೆಲ್ಲ ಪತಿತರಾದರೂ ಕೂಡ ಅದು ನಮ್ಮ ಜೊತೆಯಲ್ಲಿ ಉಂಟಲ್ಲ. ಹೌದಲ್ಲ? ಹಾಗಾಗಿ ಯಾವುದೇ ಯೋಚನೆ ಇಲ್ಲದೆ ಮುಂದೆ ಹೋಗೋಣ, ಮುಂದೆ ಆಗಲಿ. ಗಿರಿಯನ್ನೇರುತ್ತ ಕೊರೆಯುವ ಗುಳಿರನ್ನು ಪರಿಗಣಿಸದೆ ಮುಂದೆ ತರಲು ಅತ್ಯಂತ ಶೀತಕರವಾದ ಹವಾಮಾನ, ಕುಳಿರನ್ನು ಸಹಿಸುವುದಕ್ಕೂ ಸಾಧ್ಯವಿಲ್ಲ. ಅತ್ಯಂತ ಕ್ಲಿಷ್ಟಕರವಾದ ಈ ವಾತಾವರಣದಲ್ಲಿ ಅಣ್ಣ ಮುಂದೆ, ಹಿಂದೆ ನಾನು, ಹಿಂದಿನಿಂದ ಆ ಶುನಕ, ಮುಂದೆ 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 ಇದ್ದಂತಹ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಮುಂದೆ ಮುಂದೆ ನಡೆಯುತ್ತಾ ಇದ್ದೇವೆ. ಆದರೆ ಏನಿದು? ಎಂತೆಂತಹ ದುರ್ಭರ ಪ್ರಸಂಗಗಳಲ್ಲಿಯೂ ವಿಜಯಿಯಾಗಿ ನಡೆದಿದ್ದ ನಾನು, ಎದುರಿಸಿದ್ದಂತಹ ನಾನು, ಶತಗಜತ್ರಾಣಿ ಅಂತ ನೆಗಳತೆಯನ್ನು ಪಡೆದಿದ್ದಂತಹ ಈ ಭೀಮಸೇನ, ಏನಾಗ್ತಾ ಇದೆ ನನಗೆ? ನನ್ನ ಕಾಲು ಕುಸಿಯುತ್ತಾ ಉಂಟು, ಮುಂದೆ ಹೆಜ್ಜೆ ಇಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ ನನಗೂ ಉಳಿದವರ ಆ ಗತಿಯೇ ಬರುತ್ತದೆಯೋ? ಅಬ್ಬಾ, ಏನಾಗ್ತಾ ಇದೆ ನನಗೆ? ನನ್ನಲ್ಲೂ ಏನೋ ಒಂದು ದೋಷ ಉಂಟು. ಹಾಗಾದರೆ ನಾನು ಪೂರ್ತ ಕುಸಿಯುವುದರ ಒಳಗೆ ಅಣ್ಣನಲ್ಲಿ ಕೇಳಲೇಬೇಕು, ಅಣ್ಣ ಯಾಕೆ ನಾನು ಕುಸಿಯುತ್ತಾ ಇದ್ದೇನೆ? ಧೃತಿಗೇಡಬೇಡ, ಆಗುವುದಿಲ್ಲ ಅಣ್ಣ, ನಾನು ಹಿಡಿದುಕೊಳ್ತೇನೆ, ಕೈ ಕೊಡು. ಆಗುವುದಿಲ್ಲ ಅಣ್ಣ, ನೀನು ಯಾಕೆ ಕಟ್ಟುತ್ತಾ ಉಂಟು, ನಡೆಯುವುದಕ್ಕೆ ಆಗುವುದಿಲ್ಲ, ಶಕ್ತಿ ಸಾಕಾಗ್ತಾ ಇಲ್ಲ ಅಣ್ಣ, ಆಗುವುದಿಲ್ಲ ಅಣ್ಣ. ಯಾಕೆ ನಿನಗೆ, ಯಾಕೆ ಈಗ ಕಣ್ಣೀರು ಹಾಕ್ತಾ ಇದ್ದಿ? ಎಲ್ಲ ನನ್ನ ದೋಷ. ಏನು ಬಲ ಭೀಮ, ದೋಷ ಏನು ಅಂತ ಕೇಳಲಿ ತಮ್ಮ. ಜೊತೆಯಲ್ಲಿ ಬಂದಂತಹ ಎಲ್ಲರೂ ಒಬ್ಬೊಬ್ಬರೇ ಪತಿತರಾದದ್ದನ್ನು ನಾವು ನೋಡಿದ್ದೇವೆ. ಅವರೆಲ್ಲರಿಗೆ ದೋಷ ಉಂಟು ಅಂತ ಹೇಳಿದ ಕಾರಣ ಏನಾದ್ರೂ ಒಂದು ಸಣ್ಣ ದೋಷ ಆದ್ರೂ ಬೇಕಲ್ಲ ಅಣ್ಣ. ನಿನಗೆ ದೋಷ ಉಂಟಾ ಅಂತ ಕೇಳಿ ತಿಳಿಯುವ ಹಂಬಲ, ಉಸಿರಿರುವಾಗಲೇ ಅದನ್ನು ತಿಳಿದುಕೊಳ್ಳುವ ಹಂಬಲ ನಿನಗಿದೆ. ಹೌದಣ್ಣ ತಮ್ಮ, ನಿನ್ನಲ್ಲಿ ದೋಷ ಇಲ್ಲ ಅಂತ ಅಲ್ಲ, ಎಲ್ಲರಿಗೂ ಬಲವಾಗಿ ನೀನು ಯಾವತ್ತೂ ಬೆಂಬಲವಾಗಿ ನಮ್ಮೆಲ್ಲರನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದವ ನೀನೆ.
ನೀನಿಲ್ಲದಿದ್ರೆ ನಾವ್ಯಾರೂ ಬದುಕುತ್ತಿರಲಿಲ್ಲ. ಹ. ಆದರೂ ಕೂಡ ನಿನ್ನಲ್ಲಿದ್ದ ದೋಷ ಯಾವುದು ಗೊತ್ತೇ? ಯಾವುದಣ್ಣ? ತಿನ್ನುವಂತಹ ದೋಷ. ಹ. ಹೌದು. ಹ. ಅನ್ನ ಅಂತ ಹೇಳಿದರೆ ಯಾವುದು? ನಾವು ಯಾವುದನ್ನು ತಿನ್ನುತ್ತೇವೋ ನಮ್ಮನ್ನು ಯಾವುದು ತಿನ್ನುತ್ತದೋ ಹ. ಅದನ್ನು ನಾವು ತಿನ್ನುವಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಉಳಿಸದೆ ನಾವು ತಿಂದರೆ ನಮಗೆ ದೋಷ ತಟ್ಟುತ್ತದೆ ಅಂತ. ಹೌದಣ್ಣ. ಹೌದು. ಹೌದು. ಏಕಚಕ್ರ ನಗರದಲ್ಲಿ ಬೇಡಿ ತಂದಂತಹ ಅನ್ನದಲ್ಲಿ ಸಮ ಅರ್ಧ ಪಾಲು ಮಾಡಿ ನಿನಗೆ ಅಮ್ಮ ಕೊಡ್ತಾ ಇದ್ವಿ. ಹೌದಣ್ಣ. ನಾವು 6 ಜನ ಅಂದ್ರೆ ನಾವು ಉಳಿದವರೆಲ್ಲರೂ ಪಾಂಚಾಲೆ ಇರಲಿಲ್ಲ ಆಗ. ನಾವು 4 ಮತ್ತು ಅಮ್ಮ, ನಾವು 5 ಜನರು ಉಳಿದ ಅರ್ಧವನ್ನು ತಿನ್ನುತ್ತಾ ಇದ್ವಿ. ಹೌದಣ್ಣ. ನೀವು ತಿನ್ನುವ ಅನ್ನಕ್ಕೆ ನಾನು ಮತ್ತು ನೋಡ್ತಾ ಇದ್ದೆ ಅಣ್ಣ, ಇನ್ನೂ ಇಲ್ಲ ನನಗೆ ಅಂತ. ಅಂದ್ರೆ ನಿನಗೆ ಬೇರೆಯವರಿಗೆ ಬೇಕು ಅಂತ ಇರ್ಲಿಲ್ಲ, ನಿನಗೆ ಹಸಿವೆ ಇರಲಿ ಇಲ್ಲದಿರಲಿ ನನಗೆ ಹೊಟ್ಟೆಯಲ್ಲಿ ಹಸಿವೆ ಮೊದಲೇ ಅಣ್ಣ. ಬೆಂಕಿ ಜಾಸ್ತಿ, ಅದು ಹೌದು. ಆದ್ರೆ ಅದು ತಣದ ಮೇಲೆ ಕೂಡ, ತಣಿದ ಮೇಲೆ ಕೂಡ ಹೌದು, ವೃಕೋದರ ಹೌದು. ತಣಿದ ಮೇಲೂ ಕೂಡ ನಿನಗೆ ಕೆಲವೊಮ್ಮೆ ಇನ್ನೂ ಸಿಕ್ಕಿದ್ರೆ ಆದಿತ್ತು ಅಂತ. ಬಕಾಸುರನನ್ನು ಕೊಲ್ಲುವಾಗ ನೀನು ರಾಕ್ಷಸವದೇ ದುಷ್ಟಹನನಕ್ಕಾಗಿ ಅಂತ ಅಲ್ಲ, ಅಲ್ಲ ಅಣ್ಣ, ಹೊಟ್ಟೆಗೆ ತಿನ್ಲಿಕ್ಕೆ ಸಿಗ್ತದೆ ಅಂತ ನೀನು ಹೊರಟದ್ದಲ್ಲ. ಹೌದು, ಸತ್ಯವಾಗಿ ಹೌದಣ್ಣ. ಹೌದು. ಆದ ಕಾರಣ ಮುಂದೆಯೂ ಕೂಡ ಹಾಗೆ, ಅದೆಷ್ಟೋ ಸಂದರ್ಭದಲ್ಲಿಯೂ ಕೂಡ ನಿನಗೆ ಹಸಿವೆ ಇರಲಿ ಇಲ್ಲದೇ ಇರಲಿ ತಿನ್ನುವಷ್ಟು ತಿನ್ನಲೇಬೇಕು. ಕೆಲಸ ಇರಲಿ ಇಲ್ಲದೇ ಇರಲಿ ತಿನ್ನುವುದನ್ನು ತಿನ್ನಲೇಬೇಕು. ಅದಲ್ಲದೆ ನಿನಗೆ ನಾನೊಬ್ಬ ಬಲವಂತ ಅಂತ ಹೇಳುವ ಸ್ವಲ್ಪ ಅಹಂಕಾರವೂ ಇತ್ತಲ್ಲ ತಮ್ಮ, ಅಲ್ವಾ? ಗೊತ್ತಾಗ್ಲಿಲ್ಲ ಅಣ್ಣ. ಎಲ್ಲರ ಮೇಲೆ ಹೋಗುವುದು. ನನ್ನ ಕೈಗೂ ಬೆಂಕಿ ಕೊಡ್ಲಿಕ್ಕೆ ಬರ್ಲಿಲ್ವ ಒಮ್ಮೆ? ನನ್ನ ಕೈಗೆ ಬೆಂಕಿ ಕೊಡ್ಲಿಕ್ಕೆ ಬಂದಿದ್ದಿ ಅಂತ ಹೇಳಿದ್ರೆ ಧರ್ಮವನ್ನೇ ಸುಡಲಿಕ್ಕೆ ಬಂದದ್ದು. ಬಲಕ್ಕೆ ಬೆಂಬಲವಾಗಿ ಇದ್ದಂತಹ ಬಲ ಹೀಗೆ ಅಪವ್ಯಯ ಆಗಬಹುದ. ಆದರೆ ಮತ್ತೆ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ, ಯಾಕಂದ್ರೆ ನೀನು ಯಾವತ್ತು ಧರ್ಮ ಸೂಕ್ಷ್ಮವನ್ನು ತಿಳಿದವ. ಆದ್ರೆ ಈಗ ನೀನೇನು ಯೋಚಿಸಬೇಡ, ನಿನಗೆ ಸಾಧ್ಯ ಉಂಟು. ಬಾ ತಮ್ಮ, ಬಾ. ಕರ್ಕೊಂಡು ಹೋಗ್ತೀಯ ಅಣ್ಣ? ಹೋಗ್ತೇನೆ. ಇಲ್ಲ ಅಣ್ಣ, ಆಗ್ತಾ ಇಲ್ಲ. ಇಲ್ಲ ತಮ್ಮ ಕುಸಿದೀಯ. ತಮ್ಮ ಏನಾಯಿತು ತಮ್ಮ, ನಿನಗೆ ಏನಾಯಿತು? ನಾನು ಹೇಳಬಾರ್ದಿತ್ತು, ಆದ್ರೆ ದೋಷ ಏನು ಅಂತ ಕೇಳಿದ ಮೇಲೆ ತಿಳಿಸದೇ ಇರಲಿಕ್ಕೆ ಸಾಧ್ಯವೋ ತಮ್ಮ? ಆದರೆ ನಿನ್ನ ಗುಣವನ್ನು ನಾನು ಮೊದಲು ಹೇಳಬೇಕಿತ್ತು. ಏನೆಲ್ಲ ಮಾಡಿದ್ದಿ ನಮಗಾಗಿ, ಏನೆಲ್ಲ ಮಾಡಿದ್ದಿ. ವಾರಣಾವತದಲ್ಲಿ ನಮ್ಮನ್ನು ಸುಡುವ ಸಂದರ್ಭದಲ್ಲಿ ಎಲ್ಲರನ್ನು ತಾನೊಬ್ಬನೇ ಹೊತ್ತುಕೊಂಡು ನಮ್ಮನ್ನು ಹೊರಗೆ ಬಿಲಮಾರ್ಗದಿಂದ ತೆಗೆದುಕೊಂಡು ಬಂದವನು ನೀನಲ್ವೇ ತಮ್ಮ? ನೀನಿಲ್ಲದಿದ್ದರೆ ಇವತ್ತು ನಮ್ಮ ಜೀವ ಉಳಿಲಿಕ್ಕೆ ಇತ್ತ. ಪಾಂಡವರು ಬದುಕಿ ಉಳಿದದ್ದು ಭೀಮನ ದೆಸೆಯಿಂದ ಅಲ್ವ? ಎಲ್ಲರೂ ಯಾವ ಯಾವ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ನಮಗೆಲ್ಲರಿಗೂ ಆದೇಶಿಸಿದ್ದು ತುಂಬಿದ ರಾಜ್ಯಸಭೆಯಲ್ಲಿ ಮಾನಿನಿಯ ವಸ್ತ್ರಾಪಹರಣ ಆಗುವಾಗ ಭೀಮನೇ ಅಲ್ಲವೇ? ಹಾಗಾದ್ರೆ ಪಾಂಡವರಲ್ಲಿರುವ ಧರ್ಮರಾಯನಲ್ಲಿರುವ ಧರ್ಮ ಏನಿದೆಯೋ ಅದು ಉಳಿಯಲಿಕ್ಕೆ ಕಾರಣವಾದವನು ಭೀಮಸೇನ. ಭೀಮಾ, ನೀನಿಲ್ಲದಿದ್ರೆ ಹೇಗೆ? ಸಾಧ್ಯವಿಲ್ಲ. ಇವನನ್ನು ಹೇಗಾದರೂ ತೆಗೆದುಕೊಂಡು ಹೋಗಲೇಬೇಕು. ಇಲ್ಲೇ ಸ್ವರ್ಗ, ಇನ್ನೇನು ಹೆಚ್ಚು ದೂರ ಇಲ್ಲ. ತಮ್ಮನನ್ನು ಬಿಟ್ಟು ನಾನು ಹೋಗುವುದೇ ಇಲ್ಲ. ಆ ಕಾರಣದಿಂದ ಭೀಮನನ್ನು ಎತ್ತಿ ನನ್ನ ಹೆಗಲ ಮೇಲಿರಿಸಿಕೊಂಡು ಕರೆದುಕೊಂಡು ಹೋಗ್ತೇನೆ. ಒಬ್ಬ ವ್ಯಕ್ತಿಯಾದವನ ಹುಟ್ಟಿನಿಂದ ಸಾವಿನವರೆಗೂ ಅವನೊಂದಿಗೆ ಸಂಚರಿಸುವಂಥವನು ನಾನು. ಧರ್ಮದೇವತೆಯಾದ ನನ್ನನ್ನು ಯಮಧರ್ಮರಾಯ ಅಂತ ಕರೀತಾರೆ. ಬಡವ ಶ್ರೀಮಂತನೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ಅವರವರ ಕರ್ಮಕ್ಕನುಸಾರವಾಗಿ ನಾನು ಎಲ್ಲರಿಗೂ ಅವರವರಿಗೆ ಬೇಕಾದಂತಹ ಎಲ್ಲ ಕರ್ಮಗಳನ್ನು ನೀಡಿಕೊಂಡು ಬಂದಿದ್ದೇನೆ.
ಹಾಗಾಗಿ ನನ್ನನ್ನು ಸಮವರ್ತಿ ಎಂಬುದಾಗಿಯೂ ಕರೆಯುತ್ತಾರೆ. ಇದುವರೆಗೆ ನಾನು ಶುನಕ ರೂಪದಲ್ಲೇ ಕುಳಿತಿದ್ದೆ. ಧರ್ಮರಾಯ ಮಾಡುತ್ತಿದ್ದ ಎಲ್ಲ ಕಾರ್ಯಗಳನ್ನೂ ನೋಡುತ್ತಾ ಇದ್ದೆ. ಲೋಕದಲ್ಲಿ ಅಸಾಧ್ಯವಾದದ್ದನ್ನು ಮಾಡಿ ತೋರಿಸುವಂತಹ ಸಾಮರ್ಥ್ಯವುಳ್ಳವನವನು. ಧರ್ಮಿಷ್ಠನಾದಂತಹ ಮಗ ಬೇಕು ಎಂಬುದಾಗಿ ಕುಂತಿ ವರ ಪಡೆದಳಂತೆ. ಹಾಗಂತ ಎಲ್ಲ ದೈವ ಸಂಕಲ್ಪದಿಂದ ಹುಟ್ಟಿದವರು, ಲೋಕ ಕಲ್ಯಾಣ ಮಾಡಿದವರನ್ನೂ ನಾನು ಪರೀಕ್ಷೆಗೆ ಒಳಪಡಿಸಿದ್ದೇನೆ. ಉದಾಹರಣೆಗೆ ನಳಚಕ್ರವರ್ತಿ ಎಲ್ಲವನ್ನೂ ಕಳೆದುಕೊಂಡು ಕಾಡಿನಲ್ಲಿ ತಿರುಗಾಡುತ್ತಿರುವಂತಹ ಸಮಯದಲ್ಲಿ ಬೆಂಕಿಯಲ್ಲಿ ಉರಿಯುತ್ತಿರುವಂತಹ ಕಾರ್ಕೋಟಕನನ್ನು ನೋಡಿ ಮರುಗಿದನಂತೆ. ಹಾಗೆಯೇ ರಾಮಚಂದ್ರ ತನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದರೂ ಕೂಡ ತನ್ನ ಸ್ನೇಹತ್ವವನ್ನು ಅರಸಿ ಬಂದಂತಹ ಸುಗ್ರೀವನ ಹೆಂಡತಿಯನ್ನು ಹುಡುಕುವಲ್ಲಿ ಅವನಿಗೆ ಸಹಾಯವನ್ನು ಮಾಡಿದಂತೆ. ಹಾಗಂತ ನಮ್ಮ ದ್ವಾಪರಾಯುಗದಲ್ಲಿ ನಮ್ಮ ಧರ್ಮರಾಯ ಅವನು ದೈವ ಸಂಭೂತದಿಂದಲೇ ಹುಟ್ಟಿದವನು. ತನ್ನ ತಮ್ಮಂದಿರು ಏನೇ ಅಪರಾಧವನ್ನು ಮಾಡಿದರೂ ಕೂಡ ಅದನ್ನು ಲೆಕ್ಕಿಸದೆ ಅವರು ಸುಖವಾಗಿರಲಿ, ತಾನು ಕಾಡಿನಲ್ಲಿರುವೆ ಅಂತ ಹೇಳಿ ಹೋದಂತಹ ಕುರು ಚಕ್ರವರ್ತಿಯವನು. ಹಾಗಾಗಿ ಈಗ ಮಾತ್ರ ಅವನು ತನ್ನ ತಮ್ಮ ಭೀಮನನ್ನು ಕಳೆದುಕೊಂಡು ಭ್ರಮಾಧೀನನಾಗಿದ್ದಾನೆ. ಹಾಗಾಗಿ ಅವನನ್ನು ಈಗಂತ ಎಚ್ಚರಿಸುವಂತಹ ಕಾರ್ಯವನ್ನು ನಾನು ಮಾಡಬೇಕಾಗಿದೆ. ಹಾಗಾಗಿ ಈಗ ವಿಪ್ರ ರೂಪದಲ್ಲಿ ಹೋಗಿ ಅವನ ಎದುರು ಕುಳಿತು ಅವನಿಗೊಂದು ಉಪಾಯವನ್ನು ಮಾಡುತ್ತೇನೆ. ತರುವೊಣಗಿದೆ ಕಟ್ಟೆಯೊಳದ ನಿರಿಸಿಗದಲೆ ಕೆಳಗೆ ನೀರನೆತ್ತು ಉಳಿದಲು ತರುವೊಣಗಿದೆ ಕಟ್ಟೆಯೊಳದ ನಿರಿಸಿಗ ತಲೆ ಕೆಳಗೆ ನೀರನೆತ್ತು ಉಳಿದಲು ದೊರೆಯದು ಪಾತ್ರೆಗೈಯದು ಸಾದಿರ ತಿರುಗುವ ಕೂಪವದ ಬುಡುಗು ಗಿಡುಗು ತರುವೊಣಗಿದೆ ನಾವು ಸಂಕಲ್ಪ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನೂ ಮಾಡಿ ಮುಗಿಸಿಯೆವು. ಹಾಗಂತ ಈಗ ನಾನು ಕೃಷಿಯಲ್ಲಿ ಒಂದು ಸಂಶೋಧನೆ ಮಾಡುವ ಅಂತ ಹೊರಟಿದ್ದೇನೆ. ಹಾಗಾಗಿ ಕೃಷಿಯಲ್ಲಿ ಈ ಸಲ ನನಗೆ ಪ್ರಶಸ್ತಿ ಸಿಕ್ಕಿದ್ರೂ ಸಿಗಬಹುದು. ಹಾಗಂತ ಈಗ ಒಂದು ಒಣ ಗಿಡವನ್ನು ತಂದು ಹೊಯ್ಗೆಯಲ್ಲಿ ತಲೆ ಕೆಳಗಾಗಿ ನೆಟ್ಟಿದ್ದೇನೆ. ಆದರೆ ನೆಟ್ಟರೆ ಸಾಕ, ಈಗ ನೀರು ಹೊಯ್ಬೇಕು ಅದಕ್ಕೆ ಏನು ಮಾಡುತ್ತಾ ಇರುವುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಈಗ ಹೊಳಿತು. ಒಂದು ಮಡಿಕೆಯಲ್ಲಿ 1000 ರಂಧ್ರ ಇರುವಂತಹ ಮಡಿಕೆಯನ್ನು ತಂದು ಆ ಬಾವಿಯಿಂದ ನೀರನ್ನು ತಂದು ಈ ಗಿಡಕ್ಕೆ ಹೊಯ್ತಾ ಇರ್ತೇನೆ. ಈ ಸಲ ಪ್ರಶಸ್ತಿ ಸಿಕ್ಕಿದ್ರೂ ಸಿಗಬಹುದು. ಯಾವುದಕ್ಕೂ ಅವನಿಗೆ ಕಾಣುವ ಹಾಗೆ ಹೋಗಿ ನೀರನ್ನು ಹೊಯ್ತಾ ಕೂತ್ಕೊಳ್ತೇನೆ. ಏನಿದು ನೋಡ್ತಾ ಇದ್ದೇನೆ? ಹೆಗಲ ಗುಣಿ ಬದರಾಯನ ಕನು ಹಗರಣವಿದೆ ಮೂರ್ಖ ಬ್ರಾಹ್ಮಣ ಹೆಗಲ ಗುಣಿ ಬದರಾಯನ ಕನು
ಬ್ರಾಹ್ಮಣ, ಏನು ಏನು ಮಾಡ್ತಾ ಇರುವುದು ಇದು? ಗಿಡ ನೆಡುವುದಾ? ಹೌದು. ಹೀಗೆ ಗಿಡ ನೆಟ್ರೆ ಬದುಕಬಹುದಾ? ಏನು ಬದುಕದೆ? ಬದುಕುತ್ತದೆ ಅಂತ ನೀನು ಯೋಚಿಸಿದ್ದ? ಯೋಚನೆ ಮಾಡಿಯೇ ಹಾಕಿದ್ದು ನಾನು ಗಿಡ. ಒಂದು ವೇಳೆ ನೀನು ಪ್ರಯತ್ನ ಪಟ್ಟು ಈ ನಟ್ಟ ಗಿಡ ಬದುಕಿದ್ರೆ ಕೂಡ ಹಾ, ಅದಕ್ಕೆ ನೀರು ಹಾಕುವುದು ಹೀಗೆಯಾ? ಏನು ನಾನು ಕೊಡದಲ್ಲಿ ತಂದು ಹಾಕಿದ್ದಲ್ವ ಈಗ ನಿನ್ನ ಎದುರೇ? ಕೊಡದಲ್ಲಿ ನೀನು ನೀರು ತಂದು ಹಾಕ್ತಾ ಇದ್ದಿ, ಹಾ, ಆದ್ರೆ ಆ ಕೊಡದಲ್ಲೆಲ್ಲ ಸಾವಿರ ತೂತುಗಳು ಇದೆಯಲ್ಲ, ಇಲ್ಲಿಗೆ ಬಂದು ನೀರು ತಲುಪಲಿಕ್ಕೆ ಇದೆಯಾ? ತಲುಪಲಿಕ್ಕಿಲ್ವಾ? ಮತ್ತೆ ನಟ್ಟದ್ದಾದ್ರೂ ಯಾವುದ್ರಲ್ಲಿ? ಹಾ, ಹೊಯ್ಗೆಯಲ್ಲಿ ನಟ್ಟಿದ್ದಿ. ಹಾ, ಹೊಯ್ಗೆಯ ಮೇಲೆ ಗಿಡ ನಟ್ಟದ್ದು ತಲೆ ಕೆಳಗೆ ಮಾಡಿ ಹಾ, ನೀರು ಹಾಕುವುದು ಸಾವಿರ ತೂತುಗಳುಳ್ಳ ಮಡಿಕೆಯಲ್ಲಿ. ಹೌದು. ಇದು ಬದುಕುತ್ತದೆ ಅಂತ ನೀನು ಹೇಳುವುದ? ಅಲ್ಲ, ಬೇರೆ ಎಲ್ಲ ರೀತಿಯ ಸಂಶೋಧನೆ ನೀನು ಮಾಡಿದ್ರೂ ಬದುಕಬಹುದು. ಹೌದು. ಆದ್ರೆ ನೀರು ಹೊಯ್ಯುವ ರೀತಿ ಮಾತ್ರ ನನಗೆ ಸರಿ ಅಂತ ಕಾಣಲಿಲ್ಲ. ಯಾಕೆ? ನೀರು ಬೇರಿಗೆ ಹೊಯ್ಯಬೇಕು. ಹಾ, ಹಾಗೆಲ್ಲಿ ಆದ್ರೂ ಬದುಕಿದ್ರೆ ಪ್ರಶಸ್ತಿ ಅಂತೂ ನಿನಗೆ ಕೊಡಬಹುದು. ಹಾ, ಹಾಗೆ ನಾನು ಹೇಳುವುದು. ಈಗ ಇದು ಮೂರ್ಖತನ ಅಂತ ನನಗೆ ಆಗ್ತದೆ. ಇದೆಂತ ಹುಚ್ಚುತನ ನಿನ್ನದು ಇದು. ನೀನು ಮಾಡುದು ಒಳ್ಳೆತನವಾ? ಏನು ನಾನು ಮಾಡುವುದು ತಪ್ಪು ಅಂತಾದ್ರೆ ನೀನು ಮಾಡುದು ಸರಿಯಾ? ನಾನೇನು ಮಾಡ್ತಾ ಇದ್ದೇನೆ ಅಂತ? ಅಲ್ಲ, ನಿನ್ನ ಮುಖವೇ ಕಾಣುವುದಿಲ್ಲ ಮಾರಾಯ. ಏನೋ ಹೆಣ ಹೊತ್ತುಕೊಂಡಿದ್ದಿ. ಏನು ಕತೆ? ಎಲ್ಲಿಗೆ ಒಯ್ಯುವುದು ನೀನು? ಕರೆದುಕೊಂಡು ಹೋಗುವುದು ಇವನನ್ನು ಯಾರು ಅಂತ ನಿಮಗೆ ಆಗುವುದು. ಹೌದು. ಮುಖವೇ ಕಾಣುವುದಿಲ್ಲ. ಹೌದು. ಇದು ನನ್ನ ತಮ್ಮ. ನಾವು ಸ್ವರ್ಗಾರೋಹಣ ಮಾಡ್ಲಿಕ್ಕೆ ಹೊರಟದ್ದು. ನನ್ನ ತಮ್ಮನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ನಾನು ಇದ್ದೇನೆ. ಆದ್ರೆ ದಾರಿ ಮಧ್ಯೆಯಲ್ಲಿ ಅವನು ಹಸುವನ್ನು ತೊರೆದ. ಆದ್ರೆ ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ನಿರ್ಧರಿಸಿ ನಾನು ಆದ ಬಳಿಕ ನಾನು ಅವನನ್ನು ಹೆಗಲಲ್ಲಿ ಹೊತ್ತು ಸಾಗುತ್ತಾ ಇದ್ದೇನೆ. ಇವನ್ ನಿನ್ನ ತಮ್ಮನೇ? ಹೆಣವೋ ತಮ್ಮನೆ ಸ್ವರ್ಗ ಮಸಣವೇ ಮನುಜ ಮೋಹಗೆ ಮೋಕ್ಷವಿಲ್ಲದೆ ಹೌದು. ತಮ್ಮ ಹೆಣವ ಹೆಣ ತಮ್ಮವ? ಇದು ತಮ್ಮ ಹೆಣ ಆದದ್ದು, ಆದ್ರೆ ತಮ್ಮನೇ. ಈಗ ಹೆಣ ಅಲ್ವಾ? ಅಂತ ಸಂಬಂಧಗಳು ಒಂದು ಸತ್ತ ಮೇಲೆ ಸಂಬಂಧಗಳು ಇಲ್ಲ. ಅಪ್ಪ ಅಮ್ಮ ಅಕ್ಕ ತಂಗಿ ಅಂತ ದೇಹ ಮಾತ್ರ ಸಂಬಂಧ, ಮತ್ತೆ ಆತ್ಮ ಸಂಬಂಧ ಸಿಕ್ಕುದಿಲ್ಲ. ಅಲ್ಲ, ನೀನಿಗೆ ಅಂತ ಇವನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುದು? ಹೌದು. ಏನು ಸ್ವರ್ಗ ಮಸಣ ಅಂತ ತಿಳ್ಕೊಂಡಿದ್ಯಾ? ಹಿಮಗಿರಿಯಲ್ಲಿ ಇಂತ ಚಳಿ ಉಂಟು, ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ. ನೀನು ಇವನನ್ನು ತಕೊಂಡು ಹೋಗ್ತೇನೆ ಅಂತ ಹೇಳ್ತಿ. ಏನು ಸ್ವರ್ಗಕ್ಕೆ ಹೆಣವನ್ನು ತೋರಿಸ್ಲಿಕ್ಕೆ ತಕೊಂಡು ಹೋಗ್ತಾ ಇದ್ಯಾ ನೀನು? ಅಲ್ಲ, ನೀನು ಮಾಡ್ತಿರೋದೇನು? ನನ್ನನ್ನು ಒಣಗಿಡ ನೆಟ್ಟದ್ದನ್ನು ಏನು ಬದುಕುತ್ತದ ಅಂತ ನೀನು ಕೇಳ್ತಿ. ನಾನು ಮಾಡಿದ್ದು ಕಾರ್ಯ ಸರಿ ಇಲ್ಲ ಅಂತಾದ್ರೆ ಈಗ ನೀನು ಮಾಡ್ತಿರೋದು ಸರಿಯಾ? ಒಮ್ಮೆ ಆಲೋಚನೆ ಮಾಡು. ನಿನಗೆ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಅರ್ಥ ಆಯ್ತು. ನೀನು ಆಡುವ ಮಾತುಗಳನ್ನೆಲ್ಲ ನಾನು ಯೋಚಿಸಿದ್ರೆ ಒಂದು ಸರಿಯಾದ ದಾರಿ ತೋರಿಸ್ಲಿಕ್ಕೆ ಬಂದದ್ದು ಅಂತ ಗೊತ್ತಾಯಿತು. ಆಗಲಿ, ಹೌದಲ್ಲ? ಏನು ಮಾಡ್ತಾ ಇದ್ದೇನೆ? ನನ್ನ ಕೆಲಸ ಏನಿದು? ಹೆಣವನ್ನು ಹೊತ್ತುಕೊಂಡು ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ತನ್ನ ಕಾಯಕದ ಮೂಲಕ ನನಗೆ ಮಾರ್ಗ ತೋರಿಸ್ಲಿಕ್ಕೆ ಬಂದ. ಕೆಲವೊಮ್ಮೆ ನಮಗೆ ಯಾರು ಕೂಡ ಗುರುಗಳಾಗ್ತಾರೆ.
ಆದರೆ ಈ ಸಂದರ್ಭದಲ್ಲಿ ನನಗೆ ಬಂದು ಇಷ್ಟು ದೊಡ್ಡ ಪಾಠವನ್ನು ಮಾಡಬೇಕು ಅಂತಿದ್ರೆ ಇವ ಸಾಮಾನ್ಯನಾಗಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಮಾಡುವ ಕೆಲಸ ಅದೇ ಮಾಡಲಿಕ್ಕಲ್ಲ ಹೊರಟದ್ದು. ಹೊಯ್ಗೆಯಲ್ಲಿ ಗಿಡವನ್ನು ನೆಡಲಿಕ್ಕೆ ಹೋದದ್ದು, ಅದು ತಲೆ ಕೆಳಗೆ ಮಾಡಿ, ಅಂದರೆ ಹೆಣವನ್ನು ಹೊತ್ತುಕೊಂಡು ನಾನು ಹೊರಟದ್ದು. ಜೀವವೇ ಇಲ್ಲದಂತಹ ಶವವನ್ನು, ಅಂದರೆ ತೂತು ಮಡಿಕೆಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗುವ ಹಾಗೆ ಜೀವ ಹೋಗಿದೆ, ಈ ದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಕಾಯಕ ಅದುವೇ ಅಲ್ವ? ಆದ ಕಾರಣ ನಾನು ಮಾಡಿದ ಕಾಯಕ ಸರಿಯಲ್ಲ ಅಂತ ನನಗೆ ದಾರಿ ತೋರಿಸಲಿಕ್ಕೆ ಬಂದ ಶ್ರೀಕೃಷ್ಣ ಪರಮಾತ್ಮನಿರಬಹುದು, ಅಲ್ಲ ಯಾವುದೋ ಒಂದು ದೈವಿ ಶಕ್ತಿ ಈ ರೀತಿ ಬಂದು ನನಗೆ ಮಾರ್ಗ ತೋರಿಸಿದೆ. ಇನ್ನು ನಾನು ಕಾಯುವುದು ಸರಿಯಲ್ಲ, ಈ ಶವವನ್ನು ಇಲ್ಲೇ ಬಿಟ್ಟಿದ್ದೇನೆ, ಯಾವ ವ್ಯಾಮೋಹವೂ ಬೇಡ. ಜೊತೆಯಲ್ಲಿ ಇಲ್ಲಿಯವರೆಗೆ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಂತಹ ಈ ಶುನಕ ರಾಜ ಇದೆ. ಯಾಕೆ ರಾಜ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ ಇಲ್ಲಿವರೆಗೆ ಅದು ಬರಬೇಕು ಅಂತಿದ್ರೆ ಅಂತಹ ಒಂದು ಅರ್ಹತೆ ಅದಕ್ಕೂ ಉಂಟು. ಹಾಗಾಗಿ ಅದರ ಜೊತೆಗೂಡಿ ಮುಂದುವರಿಯುತ್ತೇನೆ. ಏರು ಭಾರತವ ಎಂದೊಡನೆ ಧರ್ಮವೀರ ಬರಳ ಸ್ವಾಗತ. ಧರ್ಮರಾಯ, ಇದು ಸ್ವರ್ಗದಿಂದ ಸ್ವರ್ಗಾಧಿಪತಿಯಾದ ದೇವೇಂದ್ರ ನಾನು ಬಂದಿದ್ದೇನೆ. ನಿನಗಾಗಿ ಕನಕ ರಥವನ್ನೇ ಕರೆತಂದಿದ್ದೇನೆ. ಏರಯ್ಯ ಈ ರಥವನ್ನು ಏರು ಬಾ. ಯಾರಿಗೂ ಪ್ರಾಪ್ತಿಯಾಗದಂತಹ ಸಶರೀರಿಯಾಗಿ ಸ್ವರ್ಗಾರೋಹಣ ಮಾಡುವ ಅವಕಾಶ ನಿನಗೆ ಒದಗಿ ಬಂದಿದೆ ಅಯ್ಯ. ಆದುದರಿಂದ ಬಾ ಹೋಗೋಣ, ಏರು ರಥವನ್ನು. ಎಲ್ಲಿಂದ ಬಂದದ್ದು ಧ್ವನಿ? ಧ್ವನಿಯನಾಲಿಸಿ ಸ್ಥಿತ ಪ್ರಜ್ಞ ಕಂಡ ಕನಕ ರಥವನು ಧರ್ಮಜ್ಞ ವಿನಾದನಾದೆನು ನಿನ್ನ ಮನದಂತೆ ರಥ ಬೇರ್ವೆ. ವಿನಾದನಾದೆನು ನಿನ್ನ ಮನದಂತೆ ರಥ ಬೇರ್ವೆ. ಸುನಗವಿದು ಮೊದಲಿಂದ ಅನುಸರಿಸಿ ಬಂದಿಗುದ ತೊರೆಯೇನು. ಧ್ವನಿಯನಾಲಿಸಿದ ಪ್ರಜ್ಞ ಕಂಡ ಕನಕ ರಥವನು ಧರ್ಮಜ್ಞ. ಸ್ವರ್ಗಾಧಿಪತಿಯಾದ ದೇವೇಂದ್ರ ಕೆಳಗಿಳಿದು ಬಂದಿದ್ದೀಯ. ಹೌದು. ನಡೆದುಕೊಂಡು ನಾನು ಈ ವೈತರಣಿ ನದಿಯ ಸಮೀಪಕ್ಕೆ ಬಂದವನಿದ್ದೇನೆ. ಅಷ್ಟರಲ್ಲಿ ನಿನ್ನ ಧ್ವನಿ ಕೇಳಿಸಿತು. ಹೌದು. ಕನಕ ರಥವನ್ನು ನನಗಾಗಿ ತೆಗೆದುಕೊಂಡು ಬಂದಿದ್ದೀಯ. ಹೌದು. ಬಹಳ ಸಂತೋಷವಾಗಿದೆ. ನಾನು ರಥವನ್ನು ಏರಬೇಕು, ಆ ರಥದಲ್ಲೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಮುಂದಿನ ಹಾದಿ ದುರ್ಗಮವಾಗಿದೆ ಅಂತ ನನ್ನನ್ನು ಮೇಲಕ್ಕೆತ್ತಿ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದೆ. ಹೌದಯ್ಯ. ಆದರೆ ನಾನು ರಥವನ್ನು ಏರುವ ಮೊದಲು ನನ್ನದೊಂದು ಸಣ್ಣ ವಿನಂತಿ ಏನು ಗೊತ್ತೇ? ಏನದು? ನನ್ನ ಜೊತೆಯಲ್ಲಿ ಇರುವಂತಹ ಈ ಶುನಕ
ಹಾ, ಮೊದಲು ಅದು ಏರಬೇಕು. ಹೋ, ಹೌದು. ಏನು ಮಾತಯ್ಯ ಇದು? ಏನು ಹೇಳ್ತಾ ಇದ್ದೀಯಾ? ನೀನು ಮರ್ತ್ಯಲೋಕವನ್ನು ಆಳಿದವನಲ್ವೇ? ಮರ್ತ್ಯವನು ಗೆಲಿದು ಮತ್ಸ ಮಾತೆಯು ಸಾಧಿಸಿದ ಸತ್ಯವಂತನು ನೀನು ತಿರಿಯ ಜೀವನವ ಉತ್ತರಿಸಲಾರದೀಗ ಶುನಕ ಸಮಾವೇನೇ ಉತ್ತರಿಸಲಾರದಿಗ ಶುನಕ ಸಮವೇನೇ ಮಹತ್ವಪೂರ್ಣವ ವರ್ಗನಾಯಿ ಹೋಗಲರಿದು ಮರ್ತ್ಯವನು ಗೆಲಿದು ಮತ್ಸಮತೆಯು ಸಾಧಿಸಿದ ಧರ್ಮರಾಯ, ದೇವೇಂದ್ರ, ನೀನು ಮರ್ತ್ಯಲೋಕವನ್ನು ಆಳಿದವನು. ಹೌದು. ನಿನಗೆ ತಿಳಿಯದ್ದೇನೋ ಇಲ್ಲ. ಹಾ. ಹಾಗಿರುವಾಗ ಯಾರಿಗೂ ದೊರಕದ ಹಾ. ಈ ಅಮರತ್ವದ ಪದವಿ ನಿನಗೆ ದೊರಕಿದೆ. ಹಾ, ಆದರೆ ನೀನು ಬಾ, ರಥವನ್ನು ಏರು, ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಹಾ. ಶುನಕ ಬರ್ಬೇಕು ಜೊತೆಗೆ ಅಂತ ಹೇಳ್ತಾ ಇದ್ದೀಯ. ಹೌದು. ಈಗ ದೇವರ ಕೋಣೆಗೆ ನಾಯಿಗೆ ಪ್ರವೇಶ ಇಲ್ಲ. ಹಾ. ಹಾಗೆ ಸ್ವರ್ಗಕ್ಕೂ ಈ ಶುನಕಕ್ಕೆ ಪ್ರವೇಶ ಇಲ್ಲ ಅಯ್ಯ. ಹಾ. ಅದರ ಜೊತೆಗೆ ಹಾ. ನಿನ್ನ ಒಡ ಹುಟ್ಟಿದ ಸಹೋದರರು ಹಾ. ಕೈ ಹಿಡಿದ ಮಡದಿ ಎಲ್ಲ ಹಿಂದುಳಿದು ಬಿಟ್ಟಿದ್ದಾರೆ. ಹೌದು. ಅಷ್ಟು ಮಾತ್ರ ಅಲ್ಲ, ಹಾ. ನೀನು ಸಾಮ್ರಾಜ್ಯವನ್ನು ಆಳ್ತಾ ಇದ್ದವನು. ಹಾ. ಆ ರಾಜ್ಯ, ಸಿಂಹಾಸನ, ಸಕಲ ಭೋಗ ಭಾಗ್ಯಗಳನ್ನು ಪಡೆದವನು. ಹೌದು. ಅದನ್ನೆಲ್ಲವನ್ನು ನೀನು ತೊರೆದು ಹಾ. ಈ ಸ್ವರ್ಗಾರೋಹಣಕ್ಕಾಗಿ, ಮಹಾಪ್ರಸ್ಥಾನಕ್ಕಾಗಿ ಬಂದವನಿದ್ದೀಯ. ಹೌದು. ಅವಾಗೆಲ್ಲ ಕಾಡದ ವ್ಯಾಮೋಹ ಹಾ. ಈ ಶುನಕಕ್ಕಾಗಿ ಕಾಡ್ತಾ ಇದೆ ಅಲ್ಲ. ಏನಿದು? ಬಾ ಹೋಗೋಣ, ರಥವೇರು, ಬಾ ಬಾ. ದೇವೇಂದ್ರ, ನೀನು ಹೇಳಿದ್ದು ನಿಜವೇ. ಹಾ, ಮಡದಿಯಾಗಲಿ, ಸಹೋದರರಾಗಲಿ, ಹಾ. ಸಕಲ ರಾಜ್ಯ ಭೋಗಗಳಾಗಲಿ ಎಲ್ಲವನ್ನೂ ತೊರೆದಿದ್ದೇನೆ. ಹೌದು. ಹೌದು. ಆದರೆ ನಾನು ಮುಂದೆ ಮುಂದೆ ಬರುತ್ತಾ ಇರುವಾಗ ಹಾ, ಅವರೆಲ್ಲರೂ ಒಬ್ಬೊಬ್ಬರೇ ಪತಿತರಾದದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ಹೌದು. ಆದರೆ ಅವರಿಗೆಲ್ಲ ಇಲ್ಲದ ಯೋಗ್ಯತೆ, ಅರ್ಹತೆ ಈ ಶುನಕಕ್ಕೆ ಉಂಟು ಅಂತಾದರೆ ಹಾ. ನನ್ನ ಜೊತೆಗೆ ಇಲ್ಲಿಯವರೆಗೆ ಬಂದಿದೆ. ಹ್ಮ್. ನೀನು ಹೇಳಿದ್ದಿ ದೇವರ ಕೋಣೆಗೆ ಪ್ರಾಣಿಯನ್ನು ತೆಗೆದುಕೊಂಡು ಹೋಗಬಾರದು ಅಂತ. ಹೌದು. ಆದರೆ ವರಾಹನಾಗಿಯೋ, ಮತ್ಸ್ಯನಾಗಿಯೋ, ಕೂರ್ಮನಾಗಿಯೋ ಆ ದೇವರೇ ಅವತರಿಸಲಿಲ್ವ ಹೇಳು? ಹಾ. ಪ್ರಾಣಿಯಾಗಿ ಅವನೂ ಬಂದಿದ್ದಾನೆ. ಹಾ. ಆಗ ನಾವು ಇದರಲ್ಲಿ ತರತಮ ಭಾವವನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಹಾ. ಹಾಗಾದ್ರೆ ಇದಕ್ಕೆ ಇಲ್ಲದಂತಹ ಸ್ವರ್ಗ ನನಗೆ ಬೇಕಾ ಅಂತ ನನಗನ್ನಿಸುವುದು. ಹಾ. ನೀನೆಷ್ಟು ಹೇಳಿದ್ರೂ ಕೂಡ ನಾನು ರಥವನ್ನು ಏರುವುದಿಲ್ಲ. ಹಾ. ಇದನ್ನು ಏರಿಸಿಕೊಂಡ್ರೆ ಮಾತ್ರ ನಾನು ರಥವನ್ನು ಏರುವುದಿಲ್ಲ, ನಾನು ನಡೆದೇ ಹೋಗುತ್ತೇನೆ. ಓಹೋ ಧರ್ಮರಾಯ, ಹಾ. ಹಾಗಾದ್ರೆ ಸರಿಯಾಗಿ ನೋಡಂತೆ. ಕಣ್ಣು ತೆರೆದು ನೋಡು, ಅದು ಯಾರು ನೋಡಲ್ಲ. ನೋಡ್ತಾ ಇದ್ರೆ ಹಾ. ಶುನಕ ಹಾ. ಬದಲಾಗಿ ನನ್ನ ಪಿತಾಮಹನಾದ ಯಮಧರ್ಮನೇ ಕಾಣ್ತಾ ಇದ್ದಾನೆ. ಹೌದು. ಹಾಗಾದ್ರೆ ಇಲ್ಲಿಗೆವರೆಗೆ ನನ್ನನ್ನು ಮಾಡಿದ್ದು ಪರೀಕ್ಷೆ ಅಂತ. ಹೌದು, ಇದು ಕೂಡ ನಿನಗೊಂದು ಅಂತಿಮ ಅಗ್ನಿ ಪರೀಕ್ಷೆ. ಹೌದು. ಹಾ. ಹಿಂದೆಯೂ ಪರೀಕ್ಷೆ ಮಾಡಿದ್ದಾನೆ, ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿಯೂ ಕೂಡ. ಹೌದು. ಅದೇ ರೀತಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ನನ್ನನ್ನು ಇಲ್ಲಿ ಪರೀಕ್ಷೆ ಮಾಡಿದ. ಹಾ. ಕೊನೆಗೂ ನಾನು ಆ ನಾಯಿಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ ದೃಢ ನಿರ್ಧಾರವನ್ನು ಮಾಡಿದಾಗ ಹಾ. ತನ್ನ ರೂಪವನ್ನು ತೋರಿಸಿ
ಏರು ರಥವನ್ನು ದೇವೇಂದ್ರನ ಜೊತೆ ಹೋಗು ಅಂತ ಹೇಳಿದ್ದಾನಲ್ಲ, ಹಾಗಾಗಿ ರಥವನ್ನು ನಿನ್ನ ಜೊತೆ ಏರ್ತೇನಂತೆ. ಮುಂದೆ ಹೋಗೋಣ, ಮುಂದೆ ಹೋಗೋಣ, ಬಾ ಹೋಗೋಣ, ಬಾ ಹೋಗೋಣ. ಸ್ವರ್ಗದ ಮಹಾಬಾಗಿಲಿನ ಹೌದು, ಇದು ಸ್ವರ್ಗದ ಮಹಾದ್ವಾರಕ್ಕೆ ಬಂದು ತಲುಪಿದ್ದೇವೆ ಧರ್ಮರಾಯ. ನೋಡು ಇಲ್ಲಿಯ ವೈಭವವನ್ನು. ನೋಡ್ತೇನೆ, ನೋಡ್ತೇನೆ, ವೀಕ್ಷಿಸುತ್ತಾ ಇರು, ವೀಕ್ಷಿಸುತ್ತಾ ಇರು. ಪಾಕಶಾಸನ ತೋರಿದ ಸ್ವರ್ಗವನ್ನು ನೋಡು, ಸ್ವರ್ಗವನ್ನು ನೋಡು ಅಂತ. ಸ್ವರ್ಗವನ್ನು ಪ್ರವೇಶಿಸಿ ಅದರ ವೈಭವಗಳನ್ನೆಲ್ಲ ದರ್ಶಿಸುತ್ತಾ ದರ್ಶಿಸುತ್ತಾ ಮುಂದೆ ಮುಂದೆ ಬಂದು ಸ್ವರ್ಗದಲ್ಲಿ ನೋಡ್ತಾ ಇದ್ರೆ ಕಾಣುತ್ತಾ ಇರುವುದೇನು, ನಾನು ಕಾಣುತ್ತಾ ಇರುವುದೇನು, ದುರ್ಯೋಧನಾದಿಗಳು ಇದ್ದಾರಲ್ಲ, ಪಾಪವನ್ನು ಮಾಡಿದವರೆಲ್ಲ ಇಲ್ಲಿ ತುಂಬಿದ್ದಾರಲ್ಲ, ನನ್ನ ತಮ್ಮಂದಿರು, ನನ್ನ ಮಡದಿ, ನನ್ನ ಅಣ್ಣನಾದ ಕರ್ಣ, ಇವರ್ಯಾರೂ ಇಲ್ಲಿ ಗೋಚರಿಸುತ್ತಿಲ್ಲ. ಹಾಗಾದ್ರೆ ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು ಅಂತ ಕೇಳಿದ್ರೆ ನಾರದರು ಹೇಳಿದ್ರು, ಯುದ್ಧದಲ್ಲಿ ವೀರಮರಣವನ್ನು ಅಪ್ಪಿದವರು ಹಾಗೆ ದುರ್ಯೋಧನಾದಿಗಳು ಇಲ್ಲಿ ಇದ್ದಾರೆ ಅಂತ. ನನ್ನ ತಮ್ಮಂದಿರು ಯಾಕೆ ಇಲ್ಲ, ಅವರೆಲ್ಲಿದ್ದಾರೆ, ಅವರೆಲ್ಲಿದ್ದಾರೆ ಅಂತ ಕೇಳಿದ್ರೆ ದೇವದೂತನೊಬ್ಬ ನನ್ನನ್ನು ಕರೆದುಕೊಂಡು ಹೋದ, ನಿನ್ನ ತಮ್ಮಂದಿರನ್ನು ತೋರಿಸುತ್ತೇನೆ ಅಂತ. ಹಾಗೆ ಬಂದು ನೋಡಿದ್ರೆ ಅಬ್ಬಾ ಅಬ್ಬಾ ಎಂಥ ಒಂದು ಪ್ರದೇಶಕ್ಕೆ ನನ್ನನ್ನು ತಂದಿದ್ದಾರೆ. ವಾಸನೆ ಬರ್ತಾ ಇದೆ, ರಕ್ತ ಹರಿತಾ ಇದೆ, ಪ್ರಾಣಿಗಳು ಅರಚಾಡುತ್ತಾ ಇದೆ, ಕೂಗು ಕೇಳುತ್ತಾ ಇದೆ. ಎಂತಹ ಕತ್ತಲೆ ಇದು, ಇಲ್ಲಿ ನರಳಾಡುವ ಶಬ್ದ. ಹಾಗಾದ್ರೆ ಇದು ಏನು ಅಂತ ಕೇಳಿದ್ರೆ ಇದು ನರಕ ಅಂತ ಆಯಿತು. ನರಕ ದರ್ಶನ ಯಾಕೆ ನನಗೆ ಅಂತ ಹೇಳಿದ್ರೆ, ಹಿಂದೆ ಒಮ್ಮೆ ಯುದ್ಧದ ರಣರಂಗದಲ್ಲಿ ನಾನು ಆಡಿದೆನಲ್ಲ, ದ್ರೋಣಾಚಾರ್ಯರು ತನ್ನ ಮಗನ ಅಶ್ವತ್ಥಾಮ ಹತಕುಂಜರಹ ಅಂತ ಹೇಳಿದೆ. ಆ ದೋಷಕ್ಕಾಗಿ ನನಗೊಮ್ಮೆ ನರಕ ದರ್ಶನ ಅಂತ. ಇನ್ನು ಇಲ್ಲಿ ಹೇಗೆ ಇರುವುದು, ನಡೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ದೂತ ಹೇಳಿದ, ಯಾವತ್ತು ಧರ್ಮರಾಯನಿಗೆ ಅಲ್ಲಿ ನಿಲ್ಲಲಿಕ್ಕೆ ಆಗುವುದಿಲ್ಲ, ಆಗ ಕರೆದುಕೊಂಡು ಬಾ ಅಂತ. ಆದರೆ ನಾನು ತಮ್ಮಂದಿರನ್ನು ಹುಡುಕಬೇಕಲ್ಲ. ನಾನು ನಡೆದು ಬರುತ್ತಾ ಇರುವಾಗಲೇ ತಮ್ಮಂದಿರು ಅವರ ಸ್ವರ ಕೇಳಿದ ಹಾಗೆ ನನಗಾಯಿತು. ಧರ್ಮರಾಯ, ನಿಲ್ಲು ನಿಲ್ಲು, ನೀನು ಇದ್ದ ಪ್ರದೇಶದಲ್ಲಿ ನಮಗೆ ಸ್ವಲ್ಪ ಆದರೂ ಉಸಿರಾಡ್ಲಿಕ್ಕಾಗ್ತದೆ, ತಂಪು ಬೀಸುತ್ತಾ ಇದೆ, ಹಾಗಾಗಿ ಹೋಗಬೇಡ ಅಂತ. ತಮ್ಮಂದಿರನ್ನು ತೊರೆದು ನಾನು ಹೋಗುವುದಿಲ್ಲ, ನರಕವಾದರೂ ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳಿದರೆ ಇದೂ ಕೂಡ ನನಗೆ ಪರೀಕ್ಷೆಯಂತೆ. ನನ್ನನ್ನು ಪರೀಕ್ಷಿಸಲು ಇದು ನನಗೊಂದು ಭ್ರಮೆಯನ್ನು ಒಡ್ಡಿದ್ದು. ಹಾಗಾದ್ರೆ ನಿಜವಾಗಿ ನಾನು ಎಲ್ಲಿದ್ದೇನೆ ಅಂತ ನೋಡಿದ್ರೆ ಸ್ವರ್ಗದಲ್ಲೇ ಇದ್ದೇನೆ. ಅಲ್ಲೇ ಇದ್ದಾರಲ್ಲ ನನ್ನ ತಮ್ಮಂದಿರೆಲ್ಲ. ನೋಡುತ್ತಾ ಇದ್ರೆ ದ್ರೌಪದಿ ಅಗ್ನಿದೇವನ ಜೊತೆಯಲ್ಲಿ ಇದ್ದಾಳೆ. ಯಾಕಂದ್ರೆ ಅಗ್ನಿ ಅಂಶದಲ್ಲೇ ಅವಳು ಬಂದದ್ದು. ತಮ್ಮನಾದ ಭೀಮ ವಾಯುದೇವನ ಜೊತೆಯಲ್ಲಿದ್ದಾನೆ. ದೇವೇಂದ್ರನ ಬಳಿಯಲ್ಲೇ ಕುಳಿತಿದ್ದಾನೆ ಪಾರ್ಥ. ಅಶ್ವಿನಿ ದೇವತೆಗಳ ಜೊತೆ ನಕುಲ ಸಹದೇವರು ಇದ್ದಾರೆ. ಕರ್ಣ ಸೂರ್ಯನ ಜೊತೆ. ಅಂದ್ರೆ ನಾನು ಮತ್ತೆ ಯಮಧರ್ಮನನ್ನೇ ಸೇರಬೇಕು ಅಂತ ಅಲ್ವೇ. ಭೀಷ್ಮರು ನೋಡಿದ್ರೆ ವಸುಗಳ ಜೊತೆಯಲ್ಲಿ ಇದ್ದಾರೆ. ದ್ರೋಣರು ಬೃಹಸ್ಪತಿಯ ಜೊತೆ. ಹಾಗಾದ್ರೆ ಇದೆಲ್ಲವನ್ನು ಕಣ್ತುಂಬಿಕೊಂಡು ಸ್ವರ್ಗದಲ್ಲಿ ನಾನು ಈ ಶರೀರದಿಂದ ಇರಬಾರದು ಅಂತ ಆದ್ರೆ ದಿವ್ಯ ದೇಹಧಾರಿಯಾಗಬೇಕು ಅಂತ ಹೇಳಿ ನನ್ನನ್ನು ಅಲಕಾವತಿಗೆ ತೆಗೆದುಕೊಂಡು ಹೋಗಿ ನನಗೆ ಸ್ನಾನ ಮಾಡಿಸಿ ದಿವ್ಯ ದೇಹವನ್ನು ನಾನು ಧರಿಸಿ ಸ್ವರ್ಗದಲ್ಲಿ ನಾನು ನನ್ನ ಸ್ಥಾನವನ್ನು ಗಳಿಸುತ್ತೇನಂತೆ. ಆಗಲಿ, ಎಲ್ಲರೂ ಸ್ವರ್ಗಕ್ಕೆ ಆರೋಹಣ ಮಾಡಿ ಆಗಿದೆ. ಇನ್ನು ಸ್ವರ್ಗದಲ್ಲೇ ನಮ್ಮ ಆಡಳಿತವನ್ನು ಮುಂದುವರಿಸೋಣ. ಇಷ್ಟು ಹೊತ್ತು ನಮ್ಮ ಧೀಶಕ್ತಿ ಮಹಿಳಾ ಯಕ್ಷ ಬಳಗದಿಂದ ಪಾಂಡವ ಸ್ವರ್ಗಾರೋಹಣ ಎನ್ನುವಂಥ ತಾಳಮದ್ದಲೆಯನ್ನು ನೀವೆಲ್ಲ ಆಲಿಸಿದ್ದೀರಿ. ಮೊದಲ ಬಾರಿಗೆ ನಾವು ಇದರ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಶ್ರೀಧರ DS ಅವರ ಮಹಾಪ್ರಸ್ಥಾನ ಎನ್ನುವ ಕಥೆಯನ್ನು ಆಧರಿಸಿದ ಪ್ರಸಂಗ ಇದು. ಹಿಮ್ಮೇಳದಲ್ಲಿ ನಿತೀಶ್
ಕುಮಾರ್ ಮನೋಳಿತಾಯ ಇವರು ನಮಗೆ ಸಹಕರಿಸಿದ್ದಾರೆ ಭಾಗವತರಾಗಿ. ಚೆಂಡೆ ಮದ್ದಳೆಯಲ್ಲಿ ಶ್ರೀಪತಿ ಭಟ್ ಉಪ್ಪಿನಂಗಡಿ ಹಾಗೂ ಅಚಿಂತ್ಯ ಅದ್ವೈತ ಕೃಷ್ಣ ಪುತ್ತೂರು ಇವರು ಸಹಕರಿಸಿದ್ದಾರೆ. ಮುಮ್ಮೇಳದಲ್ಲಿ ಭೀಮಸೇನನಾಗಿ ಜಯಲಕ್ಷ್ಮಿ ವಿ ಭಟ್, ಅರ್ಜುನನಾಗಿ ಶುಭಾ ಪಿ ಆಚಾರ್ಯ, ದೇವೇಂದ್ರ ಹಾಗೂ ಕಲಿಪುರುಷನಾಗಿ ಗೀತಾ ಕೊಂಕೋಡಿ, ವ್ಯಾಸನಾಗಿ ಸುರೇಖಾ ರೈ ಹಾಗೂ ಯಮಧರ್ಮನಾಗಿ ಪ್ರೇಮಾ ನುರಿತಾಯ ಹಾಗೂ ಧರ್ಮರಾಯನಾಗಿ ನಾನು ಪದ್ಮಾಕಿಯಾರ ಆಚಾರ್ಯ. ಇಷ್ಟು ಹೊತ್ತು ಆಲಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಭಕ್ತಾಭಿಮಾನಿಗಳಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಮಂಗಳವನ್ನು ಹಾಡಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ ಕುಕ್ಕುಟಪುರೇಶ್ವರಾಯ ಶಂಖಚಕ್ರಧಾರಿಣಾಯ ಶಂಕರ ನಾರಾಯಣಾಯ ಜಯ ಮಂಗಲಂ ದೇವಶಂಕರ ನಾರಾಯಣಾಯ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ. ಕರದೊಳು ಪರಶುಭ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆ ಭವಗೆ ಉರಗ ಭೂಷಣದ ಕುಮಾರ ಗಜಪದನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ
ಕೃಷ್ಣ ಗೋವಿಂದ ಗೋಪಾಲ ಹರಿ ಗೋವಿಂದ ಗೋವಿಂದ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಗೋಪಾಲ ಹರಿ ಗೋವಿಂದ ಗೋವಿಂದ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಮುರಳಿ ಮನೋಹರ ಗೋಕುಲ ನಂದನ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಗೋಪಾಲ ಹರಿ ಗೋವಿಂದ ಗೋವಿಂದ ಗೋಪಾಲ ನಂದ ಕಿಶೋರ ಗೋಪಾಲ ನವನೀತ ಚೋರ 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 ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಮುರಳಿ ಮನೋಹರ ಗೋಕುಲ ನಂದನ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಗೋಪಾಲ ಹರಿ ಗೋವಿಂದ ಗೋವಿಂದ ಗೋಪಾಲ ದೇವಕಿ ನಂದನ ಗೋಪಾಲ ದಾನವ ಭಂಜನ 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 ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಮುರಳಿ ಮನೋಹರ ಗೋಕುಲ ನಂದನ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಗೋಪಾಲ ಹರಿ ಗೋವಿಂದ ಗೋವಿಂದ ಗೋಪಾಲ ಗೋಕುಲ ನಂದನ ಗೋಪೀ ಮನೋಹರ ಗೋವರ್ಧನೋದ್ಧಾರ ಗೋಪಾಲ ಗೋಕುಲ ನಂದನ ಗೋಪೀ ಮನೋಹರ ಗೋವರ್ಧನೋದ್ಧಾರ ಗೋಪಾಲ ಗೋಕುಲ ನಂದನ ಗೋಪಾಲ ಗೋಪೀ ಮನೋಹರ ಗೋಪಾಲ ಗೋಕುಲ ನಂದನ ಗೋಪಾಲ ಗೋಪೀ ಮನೋಹರ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಮುರಳಿ ಮನೋಹರ ಗೋಕುಲ ನಂದನ ಗೋಪಾಲ ಶ್ರೀ ಕೃಷ್ಣ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ
ಗೋವಿಂದ ನಂದ ನಂದ ಗೋಪಾಲ ಗೋಪಾಲ ನಂದನಂದ ಆನಂದ ನಂದನಂದ ಗೋವಿಂದ ನಂದನಂದ ಗೋಪಾಲ ಗೋಪಾಲ ನಂದನಂದ ಆನಂದ ನಂದನಂದ ಗೋವಿಂದ ನಂದನಂದ ಗೋಪಾಲ ಗೋಪಾಲ ನಂದನಂದ ಆನಂದ ನಂದನಂದ ಗೋವಿಂದ ನಂದನಂದ ಗೋಪಾಲ ಗೋಪಾಲ लंबोदरा हे विघ्नेश्वरा शंभो कुमारा विघ्नेश्वरा लंबोदरा हे विघ्नेश्वरा
ಗಣಪತಿ ಗಣಪತಿ ಗಣಪತಿ. सर्वदा निर्विघ्नं कुरु मे देव सर्वकार्येषु सर्वदा सर्वदा. गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्म. उदाकरातमोदकं सदा मुक्तिसाधकं कलाधरावतं सकं विलासिलोकरक्षकम् अनायकैकनायकं विनाशिते भदैत्यकं नकाशुभाष्यनाशकं नमामि तं विनायकम्. न चेतरातिभीकरं न बोधितार्थभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं कोटेश्वरं गणेश्वरं महेश्वरं तमाश्रये परातरं निरन्तरम्. समस्तलोकशङ्करं निरस्तदैत्यकुञ्जरं तरेतरोदरं वरं वरे भवत्रमक्षरम्. अजं निर्विकल्पं निराकारमेकं निरानन्दमानन्द अद्वैतपूर्णम् परं निर्गुणं निर्विशेषं निरीहं परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं
श्रुतिज्ञं सदा कार्यसक्तं हृदा चिन्त्यरूपम् जगत्कारणं सर्वविद्यानिदानं परब्रह्मरूपं गणेशं नतास्मः सत्ययोग्यं मुदा क्रीडमानं सुरारेन् हरन्तं जगत्पालयन्तम् अनेकावतारं निजज्ञानहारं सदा विश्व एकदन्तं भक्तानां एकदन्तम् उपास्महे एकदन्तम् उपास्महे अगजानन पद्मार्कं गजाननं महर्निशम् अनेकदन्तं भक्तानाम् एकदन्तम् उपास्महे अगजानन पद्मार्कं गजाननं महर्निशम् अनेकदन्तं भक्तानाम् एकदन्तम् उपास्महे अगजानन पद्मार्कं गजाननं महर्निशम् अनेकदन्तं भक्तानाम् एकदन्तम् उपास्महे
ಹರಿ ಓಂ. ಆದರಣೀಯ ಭಗವತ್ ಭಕ್ತರೇ, ಎರಡನೇ ದಿನದ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಇಂದು ಜರುಗಲಿಕ್ಕಿದೆ. ಸಂಜೆ 5 ಗಂಟೆಗೆ ಸರಿಯಾಗಿ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಇದರ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಇನ್ನು ಕೆಲವೇ ನಿಮಿಷದ ಒಳಗಾಗಿ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿದೆ. ಸುತ್ತಮುತ್ತ ಸೇರಿದಿರುವಂಥ ಎಲ್ಲ ಸಜ್ಜನ ಬಂಧುಗಳು ಸಭಾ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸನಗಳನ್ನು ಸ್ವೀಕಾರ ಮಾಡಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. अष्टविनायक नमो नमः गणपति बाप्पा मोरया. गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गं गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा मोरया. गं गणपतये नमो नमः श्री सिद्धिविनायक नमो नमः अष्टविनायक नमो नमः गणपति बाप्पा. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಅಗ್ರಸ್ಥಾನ ಪಡೆದಿರುವ ಅನಂಗ ಪೂಜಿತ ಬಾಲಚಂದ್ರ, ಚಿಂತಾಮಣಿ, ಗಜಕರ್ಣ, ಗಜಾನನ ಎಂದೇ ಹೆಸರನ್ನು ಹೊಂದಿರುವ ವಿನಾಯಕನಿಗೆ ಮೊದಲ ಪೂಜೆ ಸಲ್ಲುತ್ತದೆ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶ ಹಬ್ಬ ಆಚರಿಸುತ್ತೇವೆ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸುತ್ತಾ ಹತ್ತೂರ ಹೊಡೆಯ ಪುತ್ತೂರ ಶ್ರೀ ಮಹಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ನಮಿಸುತ್ತಾ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಶ್ರೀ ಮಹಲಿಂಗೇಶ್ವರ ದೇವಾಲಯದ ವಟಾರ ಪುತ್ತೂರು ಇಲ್ಲಿ ಸಾಂಸ್ಕೃತಿಕ ವೈಭವ ನೀಡಲು ಜೊತೆ ಸೇರಿರುತ್ತಾರೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆಯು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಮೈಲುಗಲ್ಲನ್ನು ಸ್ಥಾಪಿಸಿದ ಪುತ್ತೂರಿನ ಹೆಮ್ಮೆಯ ಸಂಸ್ಥೆಯಾಗಿದೆ. ಗೌರವಾನ್ವಿತ ಸಂಚಾಲಕರಾದ ಶ್ರೀ ಹೇಮನಾಥ ಶೆಟ್ಟಿ ಕಾವು ಇವರ ಮುಂದಾಳತ್ವದಲ್ಲಿ ಇಂದು ಮಾದರಿ ಶಾಲೆಯಾಗಿ ಮುನ್ನಡೆಯುತ್ತಿದೆ. ಅರ್ಧ ಶತಕವನ್ನು ಪೂರೈಸಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗೂ ನಮ್ಮ ಸಂಸ್ಥೆಗೂ ತೀರಾ ಆತ್ಮೀಯ ಸಂಬಂಧ. ಇಂದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಶ್ರೀ ಮಹಲಿಂಗೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನೀಡಲು ಅವಕಾಶ ಸಿಕ್ಕಿರುವುದು ನಮ್ಮ ಸುಯೋಗ. ಇದಕ್ಕೆ ಅನುವು ಮಾಡಿಕೊಟ್ಟ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶ್ರೀ ಮಹಲಿಂಗೇಶ್ವರ ದೇವಾಲಯದ ವಟಾರ ಪುತ್ತೂರು ಇವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರುವ ಎಲ್ಲ ಭಕ್ತಾಭಿಮಾನಿಗಳಿಗೆ, ಕಲಾರಾಧಕರಿಗೆ ಶ್ರೀ ರಾಮಕೃಷ್ಣ ಪ್ರೌಢಶಾಲಾ ಸಾಂಸ್ಕೃತಿಕ ಕಲಾ ತಂಡದ ಪ್ರೀತಿಯ, ಅಭಿಮಾನದ, ಗೌರವದ ಸ್ವಾಗತ.
ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮೆಲ್ಲರ ಅನುವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಾವುದೇ ಕಾರ್ಯಕ್ರಮ ಅಥವಾ ಪೂಜೆ ಮಾಡುವ ಮೊದಲು ವಿನಾಯಕನನ್ನು ಪೂಜಿಸಲಾಗುತ್ತದೆ. ಏಕೆಂದರೆ ಮಾಡುವ ಕೆಲಸದಲ್ಲಿ ಏನೇ ವಿಘ್ನ ಕಂಟಕ ಎದುರಾದರೂ ಅವೆಲ್ಲವನ್ನು ನಿವಾರಿಸುವ ಶಕ್ತಿ ವಿನಾಯಕನಿಗಿದೆ ಎಂದು. ವಿಘ್ನ ನಿವಾರಕ ವಿನಾಯಕ ನಮ್ಮ ಸಂಕಷ್ಟವನ್ನು ಪರಿಹರಿಸಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಗಣಪನನ್ನು ಸ್ಮರಿಸಲು ಬರುತ್ತಿದ್ದಾರೆ ಸ್ಮೃತಿ ಇವರು. तैय तैय नक धिना कुनक धिन भजन करे उद्दनित नक धिन धिताम धिताम ताम तै तै गणपति नाम सदा भूम भूम तैय तैय नक धिना कुनक धिन भजन करे उद्दनित नक धिन धिताम धिताम ताम तै तै गणपति नाम सदा. ಧುಮ್ಮಿಕ್ಕಿಡಿದ್ರ ದಿಕ್ಕುತ್ತಾಳ ಧುಮ್ಮಿಕ್ಕಿಡಿದ್ರ ತಾಕೀಟ ತಾಕೀಟ ತಾಳತಾ ಓಡುತ್ತಾ ಧುಮ್ಮಿಕ್ಕಿಡಿದ್ರ ದಿಕ್ಕುತ್ತಾಳ ಧುಮ್ಮಿಕ್ಕಿಡಿದ್ರ ತಾಕೀಟ ತಾಕೀಟ ತಾಳತಾ ಓಡುತ್ತಾ ಉದ್ದಡ್ಡಿತ ನಕುಳು ಧಿಮಿದಿದ್ದಾಂ ದಿತಾಂ ತೋಂ ತೈ ತೈ ಗಣಪತಿ ನಾಂ ಸದಾ ಅವರು ವಾಸುವೆ ಗರಂ ಹಾಜಿತೈ ಅಗೇನಂ ಚತುರ್ಗಣ ರಾಜ ತಾಳ ಮಂದಿರ ಬಹುಧಾಂ ಸಸುರ ಮಂಡಲ ಕಿ ಸುರಭಜಾ ಭೌಮ ಭೌಮ ತೈಯ ತೈಯ ನಕ ಧಿನ್ನ ಕುನಕ ಧಿನ್ ಭಜನ್ करे उद्धरणित नकुड़ धिन रिताम धिताम तोम तै तै गणपति नाम सदा. नारद तंबुरु वैनव जागे नारद गानमे उपसर्जा नारद तंबुरु वैनव जागे नारद गानमे उपसर्जा ಧುಮ್ಮಿಕ್ಕಿಡಿದ್ರ ದಿಕ್ಕುತ್ತಾಳ ಧುಮ್ಮಿಕ್ಕಿಡಿದ್ರ ತಾಕಿಡ ತಾಕಿಡ ತಾಳತಾ ಓಡುತ್ತಾ ಉದ್ದನ್ನಿತ ನಕುಡು ಧಿಮಿರಿತಾಂ ಧಿತಾಂ ತೋಂ ತೈ ತೈ ಗಣಪತಿ ನಾಂ ಸದಾ ಅವರು ವಾಸುವೆ ಕರಂ ಭಾಜಿತೈ ಧಿಮಿ 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 ಮಿರುದಂಗ ಅವರು ವಾಸುವೈ ಕರಂ ಭಾಜಿತೈ ಧಿಮಿ 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 ಮಿರುದಂಗ ನಾವೊಂದು ಸಾರಂಗಿ ಸಿತಾರಿ ಕಿನಾರ್ ಅವರು ವಾಸುವ
ತಮ್ಮ ಸುಮಧುರ ಕಂಠದಿಂದ ಗಣಪನನ್ನು ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ನಾಂದಿ ಇತ್ತ ಸ್ಮೃತಿ, ನಿಮಗೆ ಧನ್ಯವಾದಗಳು. ಮುಂದೆ ಭರತನಾಟ್ಯವು ದಕ್ಷಿಣ ಭಾರತದ ಒಂದು ಪಾರಂಪರಿಕ ನೃತ್ಯ ಕಲೆ. ಭರತನಾಟ್ಯ ಪದವು ಭರತ ಎಂಬ ಪದದಿಂದ ಕೂಡಿದೆ. ಭಾ ಎಂದರೆ ಭಾವ, ರಾ ಎಂದರೆ ರಾಗ, ತಾ ಎಂದರೆ ತಾಳ ಎಂದು ಅರ್ಥವಿದೆ. ಅಂದರೆ ಭಾವ, ರಾಗ ಮತ್ತು ತಾಳಯುತವಾದ ನೃತ್ಯಕ್ಕೆ ಭರತನಾಟ್ಯ ಎಂದು ಕರೆಯುವುದು ರೂಢಿ. ದೇವರನ್ನು ಒಲಿಸುವ ಕಲೆಗಳು ಹಲವು, ಅದರಲ್ಲಿ ನೃತ್ಯವು ಒಂದು. ಆನಂದ ನರ್ತನ ಗಣಪತಿ ಎಂಬ ನೃತ್ಯದ ಮೂಲಕ ಗಣಪತಿಯನ್ನು ಪೂಜಿಸಲಿದ್ದಾರೆ ದೃಶ ಮತ್ತು ಬೃಂದ. ಗಣಪತಿಂ ಬಾಪಯೇ ಆನಂದನತನ ಗಣಪತಿಂ ಬಾಪಯೇ ಚಿದಾನಂದನತನ ಗಣಪತಿಂ ಬಾಪಯೇ ಪರಮಾನಂದನತನ ಗಣಪತಿಂ ಬಾಪಯೇ ಓಂಕಾರ ಗಜಬದನಂ ಪರಮಂ ಪರಮಾನಂದನತನ ಗಣಪತಿಂ ಬಾಪಯೇ ಚಿರಾಕಾರ ಮೂಲಾಧಾರ ಓಂಕಾರ ಗಜಬದನಂ ಪರಮಂ ಪರಮಾನಂದನತನ ಗಣಪತಿಂ ಬಾಪಯೇ ಚಿರಾಕಾರ ಮೂಲಾಧಾರ ಓಂಕಾರ ಗಜವದನಂ ಪರಮಂ ಪರಮಾನಂದನತನ ಗಣಪತಿಂ ಬಾಪಯೇ ಆನಂದ ಮುನೀಂದ್ರ ಗಣನುತ ಶಿವ ಶಂಕರ ಮಾನಸ ನಿಲಯಮಾನಂ ಸಾನಂದ ಮುನೀಂದ್ರ ಗಣನುತ ಶಿವ ಶಂಕರ ಮಾನಸ ನಿಲಯಮಾನಂ ಸಾನಂದ ಮುನೀಂದ್ರ ಗಣನುತ ಶಿವ ಶಂಕರ ಮಾನಸ ನಿಲಯಮಾನಂ ತಂತ್ರೀಲಯ ಸಮನ್ವಿತ ಗಂಧರ್ವ ಚಾರಣ ವರಾನುಲೇಯಮಾನಂ ತಂತ್ರೀಲಯ ಸಮನ್ವಿತ ಗಂಧರ್ವ ಚಾರಣ ವರಾನುಲೇಯಮಾನಂ ತಂತ್ರೀಲಯ ಸಮನ್ವಿತ ಗಂಧರ್ವ ಚಾರಣ ವರಾನುಲೇಯಮಾನಂ ದೀನ ಜನ ಮಂದಾರ ಅನುಪಮ ದಿವ್ಯಗಳೇ ವರ ಶೋಭಾಯಮಾನಂ ದೀನ ಜನ ಮಂದಾರ ಅನುಪಮ ದಿವ್ಯಗಳೇ ವರ ಶೋಭಾಯಮಾನಂ ದೀನ ಜನ ಮಂದಾರ ಅನುಪಮ ದಿವ್ಯಗಳೇ ವರ ಶೋಭಾಯಮಾನಂ ಭಾಸಮಾನಂ ವಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ ಭಾಸಮಾನಂ ವಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ ಭಾಸಮಾನಂ ವಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ ಆಮಗ ಮರೆ ಸನೆ ಸರೆ ಸಾ ಸಗಶನು ತದಿ ನಿತ ಕಿಟ ತಳ್ಳಂಗು ತಗ ಪಪ ಮಗ ಮರೆ ಸನೆ ಸರೆ ಸಾ ಸಗಶನು ತದಿ ನಿತ ಕಿಟ ತಳ್ಳಂಗು ತಗ ಧೀಮಿತ ಧೀಮಿತ ತಾಂ ತೈಯತಾ ಧೀಮಿತ ಧೀಮಿತ ತಾಂ ತೈಯತಾ ತಾಂ ತಣ್ಣಂ ತದಿತಾ ತಗ ತಣ್ಣಂ ತಣ್ಣಂ ತರಿತೇ ತಾಂ ತಣ್ಣಂ ತದಿತಾ ತಗ ತಣ್ಣಂ ತಣ್ಣಂ ತರಿತೇ ತಾಂ ತಣ್ಣಂ ತದಿತಾ ತಗ ತಣ್ಣಂ ತಣ್ಣಂ ತರಿತೇ ತಾಂ ತಣ್ಣಂ ತದಿ ತಗ ತಣ್ಣಂ ತದಿ ಧರಿ 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 ಧಿಮಿ 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 ಗಿಟ 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 ಝಣ 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 ದಿರಿ ಪದನುತಂ ಹರ ಸರಸಿಜಂ ಮರ ಪಮನಿಪ ಮರ ಕರನಿಪಂ ಮರ ಕರಿಮುಖಂ ಕಣವನಿನದಂ ಅಜಿತಂ ಮನಕಂ ಸುಪದಂ ಪರಮಂ ಕನಕಾಂಬರಧರಣಂ ಏಕದರನಂ
ತಾಳಯುತವಾಗಿ ನರ್ತಿಸಿದ ತ್ರಿಷಾ ಮತ್ತು ಬೃಂದ, ನಿಮಗೆ ಧನ್ಯವಾದಗಳು. ನೃತ್ಯದಂತೆ ಭಜನೆ, ಸಂಗೀತಗಳು ದೇವರನ್ನು ಸಂಪ್ರೀತಗೊಳಿಸುವ ಕಲೆಗಳು ಎನ್ನುವುದು ಭಕ್ತರ ನಂಬಿಕೆ. ಭಜಕರ ಭಜನೆಯನ್ನು ಮೆಚ್ಚಿದ ದೇವರು ಭಜಕರಲ್ಲಿ ಒಂದಾಗುವುದಕ್ಕೆ ಕಾರಣ. ಕುಣಿತ ಭಜನೆ ಎಂದರೆ ನಮಗೆ ನೆನಪಾಗುವುದು ಭಕ್ತಿ. ಇದು ಭಕ್ತಿ ಚಳುವಳಿಯ ಸಮಯದಲ್ಲಿ ಅಭಿವೃದ್ಧಿ ಹೊಂದಿದ ಸಂಗೀತ ಮತ್ತು ಕಲೆಗಳ ಪ್ರಕಾರಕ್ಕೆ ಸೇರಿದೆ. ಭಜನೆಯು ಧಾರ್ಮಿಕ ವಿಷಯ ಅಥವಾ ಆಧ್ಯಾತ್ಮಿಕ ವಿಚಾರಗಳನ್ನು ಹೊಂದಿದ ಭಕ್ತಿಗೀತೆಯನ್ನು ಸೂಚಿಸುತ್ತದೆ. ಇಂತಹ ಭಕ್ತಿಗೀತೆಗಳಿಗೆ ಹೆಜ್ಜೆ ಹಾಕಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ ಅಜಿತ್ ಮತ್ತು ಬಳಗ. ಗಣಪತಿ 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 ಪಾಲಯಮ್ಮ. ಗಣಪತಿ 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 ಪಾಲಯಮ್ಮ. ಗಣಪತಿ 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 ಪಾಲಯಮ್ಮ. ಗಣಪತಿ ಗಣಪತಿ ಗಜಪತಿ ಗಣಪತಿ ಗಣಪತಿ ಸುರಪತಿ ಪಾಲಯಮ್ಮ. ಗಣಪತಿ ಗಣಪತಿ ಗಜಪತಿ ಮಮಪತಿ ಗಣಪತಿ ಸುರಪತಿ ಪಾಲಯಮ್ಮ. ಗಣಪತಿ ಬಾಲ ಗಣಪತಿ ಕರ್ತನ ಗಣಪತಿ ಗಂಭೀರ ಗಣಪತಿ ವಾತಾಪಿ ಗಣಪತಿ 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 ಪಾಲಯಮ್ಮ. ಗಣಪತಿ ಗಣಪತಿ ಗಜಪತಿ ಮನಪತಿ
ಸರ ತರಳೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಚಂದದಿ ನಲಿಯುತ್ತ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಕಾಂಚಿಯ ಧಾಮದಿಂದ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇರಿಯೋಳಾಡು ಪರಮ ಭಾಗವತರ ಕೇರಿಯೋಳಾಡು ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಬಾರೆ ಸಖಿ ಪೊಮ್ಮರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳಲನೂದುವ ಬಾರೆ ಸಖಿ ಪೊಮ್ಮರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಪೊಮ್ಮರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ
ನಿಂತು ಹಾಡುವ ಭಜನೆಗಿಂತ ಕುಣಿದು ಹಾಡುವ ಭಜನೆಗೆ ದೇವರು ಒಲಿಯುತ್ತಾರೆ. ಕೈತಾಳಕ್ಕೆ ಹೆಜ್ಜೆ ಹಾಕುತ್ತಾ ನೋಡುಗರ ಮನದಲ್ಲಿ ಭಕ್ತಿರಸವನ್ನು ಸ್ಫುರಿಸಿದ ತಮಗೆ ಧನ್ಯವಾದಗಳು. ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಸೂತ್ರಧಾರಿಯೂ ಅವನೇ, ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಹಾಡಿನ ಮೂಲಕ ವಿಘ್ನೇಶ್ವರನನ್ನು ಸ್ಮರಿಸಲು ಬರುತ್ತಿದ್ದಾರೆ ಸ್ಮೃತಿ ಮತ್ತು ಬಳಗ. ವಂದಿಪೆ ನಿನಗೆ ಗಣನಾಥನೇ, ಮಂದರಾದರ ಮಂದಹಾಸವದನನೇ, ಭಕ್ತಿಯ
ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯ ತಾ ಮುನಿದರೆ ರಾಜ್ಯವನ್ನೇ ಬಿಡಬಹುದು. ಕಾಯ ಜಾಪಿತ ನಿನ್ನಡಿಯ ಬಿಡಲಾಗದು 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 ಎಂದು ಕನಕದಾಸರ ವಚನವನ್ನು ಸ್ಮರಿಸಿಕೊಳ್ಳುತ್ತಾ ಶಿವತಾಂಡವ ನೃತ್ಯವು ಶಿವನು ಮಾಡುವ ಶಕ್ತಿಶಾಲಿ ಮತ್ತು ಉಗ್ರ ನೃತ್ಯವಾಗಿದೆ. ಇದು ಎರಡು ರೂಪದಲ್ಲಿ ವ್ಯಕ್ತವಾಗುತ್ತದೆ, ಒಂದು ಸೃಷ್ಟಿಗೆ ಇನ್ನೊಂದು ವಿನಾಶಕ್ಕೆ ಕಾರಣವಾಗುವಾಗ. ಇದೀಗ ಕಂಡೆ ಕಂಡೆ ಪರಶಿವನ ಎಂದು ನೃತ್ಯ ಮಾಡಲು ಬರುತ್ತಿದ್ದಾರೆ ಸಾನ್ವಿ ಮತ್ತು ಬಳಗ. ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ. ಓ ಕಲ್ಲು ಮುಳ್ಳಿ ಹಾದಿಯಾಗೆ ಸ್ವಪ್ನ ಇದ್ದು ಸಿಕ್ಕೊಂಬಿದ್ರೆ ಊರಂಗಿಲ್ಲ ನಂಗಾದ್ರೆ ಕಾರಣ್ಯ
ಸಂತಸದಿಂದ ನೃತ್ಯ ಮಾಡುತ್ತಿರುವಾಗ ತಾಂಡವ ನೃತ್ಯವು ಪ್ರಕೃತಿಯಲ್ಲಿ ಆನಂದ ಮತ್ತು ಸೃಷ್ಟಿಯ ಸುರಿಮಳೆಯನ್ನು ಉಂಟು ಮಾಡುತ್ತದೆ. ಇಂತಹ ನೃತ್ಯವನ್ನು ಮಾಡುವ ಶಿವನನ್ನು ನಟರಾಜ ಎಂದು ಕರೆಯುತ್ತಾರೆ. ಇಂತಹ ನಟರಾಜನನ್ನು ಕಂಡೆ ಎಂದು ಜಾನಪದ ಹಾಡಿಗೆ ನರ್ತಿಸಿದ ಸಾನ್ವಿ ಮತ್ತು ಬಳಗಕ್ಕೆ ವಂದನೆಗಳು. ನಮ್ಮ ಭಾರತ ದೇಶ ಅನ್ನೋದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ನಾಡು. ಇಲ್ಲಿ ಬೇರೆ ಬೇರೆ ಜಾತಿಯ ಧರ್ಮದ ಜನರಿದ್ದಾರೆ. ಬೇರೆ ಬೇರೆ ಹಬ್ಬಗಳನ್ನು ಸಹ ಇಲ್ಲಿ ಆಚರಿಸಲಾಗುತ್ತದೆ. ಆ ಹಬ್ಬಗಳಲ್ಲಿ ಬಹಳ ವಿಶೇಷವಾದ ಹಬ್ಬ ಎಂದರೆ ಅದು ಗಣೇಶ ಚತುರ್ಥಿ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ನಮ್ಮ ದೇಶದ ಮೇಲಿನ ಪ್ರೀತಿ, ಅಭಿಮಾನ, ಗೌರವವನ್ನು ದೇಶಭಕ್ತಿ ಗೀತೆಯ ಮೂಲಕ ಹಾಡಲಿದ್ದಾರೆ ಸಾನ್ವಿ ಮತ್ತು ಬಳಗ. ಕೊಂಬೆ ಕೊಂಬೆಯಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಮರ ಕೊಂಬೆ ಕೊಂಬೆಯಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಜೈ ಭಾರತಿ ಜೈ ಭಾರತಿ ಜೈ ಭಾರತಿ ಜೈ ಭಾರತಿ. ಈ ಪುಣ್ಯ ಭೂಮಿಯಲ್ಲಿ ಮಾನ್ಯ ಋಷಿ ಮುನಿ ಜಪಿಸುವ ದೇವರ ಧ್ಯಾನ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಅದು ರಾಧಾ ಮೋಹನ ಜಪಿಸಲು ಮಾಡು ಪರಿತರ ಭಗವಾನ್ ಸ್ಮರಣ, ಪರಿತರ ಭಗವಾನ್ ಸ್ಮರಣ. ಈ ನೆಲದಲ್ಲಿ ಮೊದಲು ಪ್ರಕಾಶಗೊಳ್ಳುವುದು ಸೂರ್ಯ ದೇವನ ಕಿರಣ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಜೈ ಭಾರತಿ ಜೈ ಭಾರತಿ ಜೈ ಭಾರತಿ ಜೈ ಭಾರತಿ. ಇದು ಗಂಗಾ ಯಮುನಾ ಕಾವೇರಿ ಕೃಷ್ಣ ಹರಿದ ಪವಿತ್ರ ಮಣ್ಣು. ಆಹಾ, 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 ಆಹಾ. ಇದು ಪಶ್ಚಿಮ ಪೂರ್ವ ದಕ್ಷಿಣೋತ್ತರ ಮಣ್ಣಲ್ಲಿ ಕೊಡುತ್ತಿಹ ಹೊನ್ನು, ಮಣ್ಣಲ್ಲಿ ಕೊಡುತ್ತಿಹ ಹೊನ್ನು. ಏಳೇಳು ಜನುಮದ ಪಾಪ ತೊಳೆಯುವುದು ಮಾಡಿದರಿದರಲ್ಲಿ ಸ್ನಾನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಜೈ ಭಾರತಿ ಜೈ ಭಾರತಿ ಜೈ ಭಾರತಿ ಜೈ ಭಾರತಿ. ಈ ಮಂದಿರ ಮಸ್ಜಿದ್ ಮಾತನಾಡುವು ಸ್ವರ್ಗವು ಕೇಳುವ ತೆರದಿ. ಆಹಾ, 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 ಆಹಾ. ಇದು ಸಂಪದ್ಭರಿತ ನಾಡು ನಮ್ಮದು, ಎಲ್ಲದರಲ್ಲೂ ಜಗದಿ, ಎಲ್ಲದರಲ್ಲೂ ಜಗದಿ. ಇಲ್ಲಿ ಪ್ರೀತಿ ಪ್ರೇಮ ಸೌಹಾರ್ದತೆ ನೀಡು ಅನುಪಮ ಸುಂದರ ತಾಣ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಮರ ಕೊಂಬೆ ಕೊಂಬೆಯಲಿ ಪಂಚಮ ಸ್ವರದಿ ಹಾಡುವ ಕೋಗಿಲೆ ಗಾನ. ಇದು ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ, ನಮ್ಮ ಭಾರತ ದೇಶದ ಕವನ. ಥ್ಯಾಂಕ್ ಯು.
ನಮ್ಮ ದೇಶದ ಹಿರಿಮೆಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಿ ದೇವರ ಭಕ್ತಿಯಲ್ಲಿ ಮುಳುಗಿದ ಕಲಾರಸಿಕರ ಮನಸ್ಸಿನಲ್ಲಿ ದೇಶಭಕ್ತಿ ಮೂಡಿಸಿದ ತಮಗೆ ವಂದನೆಗಳು. ಕೈಲಾಸದಲ್ಲಿ ಪಾರ್ವತೀ ದೇವಿಯು ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಪರಶಿವನ ಆಗಮನವಾಗುತ್ತದೆ. ದ್ವಾರವನ್ನು ಕಾಯಲು ಗಣವೊಂದು ಇಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಆಗಲಿ ಅನಪೇಕ್ಷಿತವಾಗಿ ಒಳಗೆ ಬಂದದ್ದು ಪಾರ್ವತಿಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡಿತು. ಇದಕ್ಕಾಗಿ ಪಾರ್ವತಿ ಒಂದು ನಿರ್ಣಯಕ್ಕೆ ಬರುತ್ತಾಳೆ. ಸ್ನಾನಕ್ಕಾಗಿ ಹೋಗುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದ ಮುದ್ದಾದ ಒಂದು ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವ ತುಂಬಿದಳು. ಅವನ ಕೈಯಲ್ಲಿ ದಂಡವೊಂದನ್ನು ಕೊಟ್ಟು ಸ್ನಾನಾಗೃಹದ ಬಾಗಿಲು ಕಾಯಲು ನೇಮಿಸಿದಳು. ನಂತರ ಯಥಾವತ್ತಾಗಿ ಅಪೇಕ್ಷಿತವೆಂಬಂತೆ ಕೈಲಾಸಪತಿಯ ಆಗಮನವಾಗುತ್ತದೆ. ಈ ಪುಟ್ಟ ದ್ವಾರಪಾಲಕ ತನ್ನ ದಂಡವನ್ನು ಶಿವನ ಮುಂದೆ ಅಡ್ಡವಾಗಿಸಿ ಒಳಗೆ ಪ್ರವೇಶಿಸದಂತೆ ನಿರ್ಬಂಧಿಸುತ್ತಾನೆ. ಇದೇನು, ಈ ಹುಡುಗ ನನ್ನನ್ನು ತಡೆಯುತ್ತಿರುವನಲ್ಲ ಎಂದು ಕೋಪಗೊಂಡ ರುದ್ರ, ಯಾರು ನೀನು ಎಂದು ಅವನ ಕುರಿತು ಕೇಳುತ್ತಾನೆ. ನಾನು ಪಾರ್ವತಿಯ ಮಗ, ಅವಳ ಸೇವಕ. ತಾಯಿಯ ಆಜ್ಞೆಯ ಮೇರೆಗೆ ಯಾರನ್ನೂ ಒಳಗೆ ಹೋಗಲು ಬಿಡುವುದು ಅಸಾಧ್ಯ. ಆದ್ದರಿಂದ ನಿನ್ನನ್ನು ಒಳಗೆ ಹೋಗಲು ಬಿಡುವುದಿಲ್ಲ ಎಂದು ಬಾಲಕ ಶಿವನಿಗೆ ಹೇಳುತ್ತಾನೆ. ಇದೆಲ್ಲವನ್ನು ನೋಡುತ್ತಿದ್ದ ಶಿವ ಹುಡುಗನ ಉದ್ದಟತನದಿಂದ ಕ್ರೋಧಿತನಾಗಿ ತನ್ನ ಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ. ತನ್ನ ಪತಿಯ ಈ ಕೃತ್ಯವನ್ನು ನೋಡಿದ ಪಾರ್ವತಿಯು ಪುತ್ರನ ಮರಣದಿಂದ ಶೋಕಿತಲಾಗಿ ರೋಧಿಸಲಾರಂಭಿಸುತ್ತಾಳೆ. ಗೌರಿಯು ಕ್ಷಣಾರ್ಧದಲ್ಲೇ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ಸೃಷ್ಟಿಸಿ ರುದ್ರಗಣಗಳ ಮೇಲೆ ಬಿಡುತ್ತಾಳೆ. ಇದರಿಂದ ಗಾಬರಿಗೊಂಡ ಗಣಗಳು ಶಿವನನ್ನು ಬಂದು ಪ್ರಾರ್ಥಿಸುತ್ತಾರೆ. ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಬಾಲಕರನ್ನು ಬದುಕಿಸುವುದಾಗಿ ಹೇಳಿ ತನ್ನ ಭಟರಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸಿದನು. ಅಂತೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿಕೊಂಡು ತರುತ್ತಾರೆ. ಶಂಕರನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನು ಸರಿಯಾಗಿ ಜೋಡಿಸಿ ಅವನನ್ನು ಪುನಃ ಬದುಕಿಸಿದನು. ಪಾರ್ವತಿಯು ಬಂದು ಆ ಬಾಲಕನನ್ನು ಮುದ್ದಿಸಿ ತನ್ನ ಮಗನಾದ ಗಜಮುಖನಿಗೆ ವರಗಳನ್ನು ದಯಪಾಲಿಸುವಂತೆ ಮಹೇಶ್ವರನನ್ನು ಕೇಳಿಕೊಂಡಳು. ಇಂದಿನಿಂದ ನೀನು ನನ್ನ ಕಿರಿಯ ಮಗನೆಂದು, ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನಾಗೆಂದು, ಸಕಲ ರುದ್ರಗಣಗಳ ಅಧಿಪತಿಯಾಗು ಎಂದು ಹರಹರಿಸಿದನು. ಹೀಗೆ ಪಶುಪತಿಯ ಮಗ ಗಣಪತಿಯು ಜಗತ್ಪ್ರಸಿದ್ಧನಾದನು. ಈ ಕತೆಗನುಸಾರವಾಗಿ ರೂಪಕದ ಮೂಲಕ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕಥೆ ಹೇಳುವೆ ಕೇಳಿರಿ, ಕಥೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕಥೆ ಹೇಳುವೆ ಕೇಳಿರಿ, ಕಥೆ ಹೇಳುವೆ. ಸ್ನಾನಗೃಹಕ್ಕೆ ಹೊರಟಳು, ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇದ್ದಳು. ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು, ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇದ್ದಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು, ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಒಲವಿಂದ, ಕಾವಲಿರು ಎಂದಳು ಗೌರಿ ಒಲವಿಂದ. ಹೇಳುವೆ ಕಥೆ ಹೇಳುವೆ ಕೇಳಿರಿ, ಕಥೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕಥೆ ಹೇಳುವೆ ಕೇಳಿರಿ, ಕಥೆ ಹೇಳುವೆ.
ನಡೆಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಎಂದು ಕಂದ ಎನ್ನಲು ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನಲು, ಕೋಪದ ಹೊನಲು. ಶೂಲ ತೆಗೆದು ನಿಂತನು ತ್ರಿಪುರಾರಿ, ಗಂಧನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ, ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು, ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು, ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ, ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ. ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ತಂದರು, ಅದನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು, ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿತ್ತನು. ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿತ್ತನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು, ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು. ಅಂದಿನಿಂದ ಕಂದನಾದ ದೈವ ಗಣನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि
वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಅಮೋಘವಾಗಿ ರೂಪಕ ನೃತ್ಯದ ಮೂಲಕ ಗಜವದನನ ಜೀವನ ವೃತ್ತಾಂತವನ್ನು ತಿಳಿಸಿಕೊಟ್ಟ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮಮ್ಮ ಶಾರದೆ ಎಂಬ ಹಾಡಿಗೆ ನರ್ತಿಸಲು ಬರುತ್ತಿದ್ದಾರೆ ದೃಶ್ಯ ಇವರು. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ತಮ್ಮ ಕೊಲ್ಲನ ವೈರಿ ಸುತನಾಥ ಸೊಳ್ಳಿಲ ಹೆಮ್ಮೆಯ ಗಣನಾಥನೇ ಕಣವ ತಮ್ಮ ಕೊಲ್ಲನ ವೈರಿ ಸುತನಾಥ ಸೊಳ್ಳಿಲ ಹೆಮ್ಮೆಯ ಗಣನಾಥನೇ ಕಣವ ನಮ್ಮಮ್ಮ ಶಾರದೆ ಉಮಾ ಮೊರೆ ಕಪ್ಪಿನ ಭಾವ ಮೊರದ ಗಲದಗಿ ಕೊರೆದಾಡಿಯ ಯಾರಮ್ಮ ಮೊರೆ ಕಪ್ಪಿನ ಭಾವ ಮೊರದ ಗಲದಗಿ ಕೊರೆದಾಡಿಯ ಯಾರಮ್ಮ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಕಣವ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಕಣವ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ಪಟ್ಟೆಯ ಇರುತ್ತ ಚಲ್ಲಣದ ಬಿಟ್ಟದ ನಿವನಾರಮ್ಮ ಪುಟ್ಟಪಟ್ಟೆಯ ಇರುತ್ತ ಚಲ್ಲಣದ ಬಿಟ್ಟದ ನಿವನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣವ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಸಿಗನಿವನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಸಿಗನಿವನ್ಯಾರಮ್ಮ ಹೇ ಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಅಮ್ಮಯ್ಯ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವ
ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ ನಿಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ ನಿಮ್ಮೊಳಗಿಗ ನ್ಯಾರಮ್ಮ ನಿಮ್ಮೊಳಗಿಗ ನ್ಯಾರಮ್ಮ ಹಾವಭಾವಗಳೊಂದಿಗೆ ನರ್ತಿಸುವುದು ದೇವರು ಕೊಟ್ಟ ವರ. ಅಮೋಘವಾಗಿ ನರ್ತಿಸಿದ ದೃಶ್ಯ ನಿಮಗೆ ವಂದನೆಗಳು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಬಹಳ ಆಸಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ವೀಕ್ಷಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ನಮ್ಮ ಹೃದಯ ತುಂಬಿದ ಕೃತಜ್ಞತೆಗಳು. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಈ ಸುವರ್ಣಾವಕಾಶವನ್ನು ಒದಗಿಸಿಕೊಟ್ಟ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೂ ನಮ್ಮ ಮನಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ವಿಘ್ನೇಶ್ವರನ ಕೃಪಕಟಾಕ್ಷ ಎಲ್ಲರಿಗೂ ಲಭಿಸಲಿ. ಗಣಪ ನಮ್ಮೆಲ್ಲರ ವಿಘ್ನಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಸಿದ್ಧಿವಿನಾಯಕ ಸುಖ ಸಂತೋಷ ನೀಡಿ ಹರಸಲಿ. ಶ್ರೀ ಮಹಾಲಿಂಗೇಶ್ವರನ ದಯೆ ನಮ್ಮೆಲ್ಲರ ಮೇಲಿರಲಿ. ಸರ್ವಶಕ್ತನಾದ ಭಗವಂತ ಎಲ್ಲರನ್ನೂ ಹರಸಿ ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇವೆ. ವಂದನೆಗಳು. ಹರಿ ಓಂ. ಆದರಣೀಯ ಬಂಧುಗಳೇ, 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ 2ನೇ ದಿನವಾದ ಇಂದು ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಗಣೇಶೋತ್ಸವ ಸಮಿತಿ ಆಭಾರಿಯಾಗಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಶಿಕ್ಷಕ ವೃಂದಕ್ಕೂ, ಆಡಳಿತ ಮಂಡಳಿಗೂ ಕೂಡ ಗಣೇಶೋತ್ಸವ ಸಮಿತಿ ಧನ್ಯವಾದ ಅರ್ಪಿಸ್ತಾ ಇದೆ. ಅದೇ ರೀತಿ ನಮ್ಮ ಸಮಿತಿಯ ಸ್ಮರಣಿಕೆಯನ್ನು ನಮ್ಮ ಸಮಿತಿಯ ಅಧ್ಯಕ್ಷರಾದ ಸುಜೀಂದ್ರ ಪ್ರಭುಗಳು ಶಾಲೆಯ ಪ್ರಮುಖರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶಾಲೆಯ ಮುಖ್ಯಸ್ಥರು ವೇದಿಕೆಗೆ ಬಂದು ಸ್ಮರಣಿಕೆ ತಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಭಾಗವಹಿಸಿ ಎಲ್ಲ ಪುಟಾಣಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಿದೆ, ಅದನ್ನು ಹಾಲ್ನಲ್ಲಿ ತಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಹಾಲ್ ಛೆ 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 ಹಾಲ್
ಹರಿ ಓಂ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದ 59ನೇ ವರ್ಷದ ಗಣೇಶೋತ್ಸವ 2ನೇ ದಿನದ ಕಾರ್ಯಕ್ರಮ ಇನ್ನು ಸ್ವಲ್ಪ ಸಮಯದಲ್ಲಿ ಸಭಾವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಎಂ ಸುರೇಶ್, ಹಿರಿಯ ಪ್ರಬಂಧಕರು, ಪ್ರಾದೇಶಿಕ ಕಚೇರಿ ಕೆನರಾ ಬ್ಯಾಂಕ್ ಪುತ್ತೂರು. ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ಶ್ರೀಯುತ ಪ್ರಭಾಕರ ಉಪ್ಪಡ್ಕ ಬೆಳ್ತಂಗಡಿ, ಒಡೀಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು, ಮಡಂತ್ಯಾರು ಕಾಲೇಜಿನಲ್ಲಿ ಎಬಿವಿಪಿಯ ಸ್ಥಾಪಕ ಅಧ್ಯಕ್ಷರು ಹಾಗೂ ಹಲವು ಸಂಘ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ತತ್ವದಡಿಯಲ್ಲಿ ಇಬ್ಬರು ಶ್ರೇಷ್ಠ ಮಹಾನುಭಾವರು ನಮ್ಮ ಜೊತೆಗಿರ್ತಾರೆ. ನಿವೃತ್ತ ಸೈನಿಕರಾದಂಥ ಶ್ರೀ ವಸಂತಗೌಡ ದೇವಸ್ಯ ಬಂದವರು ಹಾಗೂ ಪ್ರಗತಿಪರ ಕೃಷಿಕರಾದಂಥ ಶ್ರೀ ಕೃಷ್ಣ ಭಟ್ ಮಂಡ್ಯ ಇವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅದನಂತರ ಶ್ರೀದೇವರಿಗೆ ರಂಗಪೂಜೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. 8 ಗಂಟೆಗೆ 7:30 ಗಂಟೆಗೆ ಸರಿಯಾಗಿ ಸಿನಿ ತಂತ್ರಜ್ಞಾನಕ್ಕೆ ಜನಮೆಚ್ಚುಗೆ ಗಳಿಸಿ ದಾಖಲೆ ಬರೆದಂತ ಸಿನಿ ನಾಟಕ LED ಹಿನ್ನೆಲೆ ಪರದೆಯೊಂದಿಗೆ ವಿಶೇಷ ಆಕರ್ಷಣೆಯಾಗಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಆಶ್ರಿತ ಸಾಯಿ ಶಕ್ತಿ ಕಲಾಬಳಗ ಉರುವ ಚಿರಂಬಿ ಇವರ ಜೋಡು ಜೀತಿಗೆ ಎಂಬ ಸತ್ಯದ ಸಾಧಿಗೆ ಧರ್ಮದ ಬಲ್ಪು ಎಂಬ ಅದ್ದೂರಿ ತುಳು ಜನಪದ ಸಿನಿ ನಾಟಕ ಪ್ರಾರಂಭ ಆಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಗವತ್ ಭಕ್ತರು ಹಾಜರಿರಬೇಕು. ಸುತ್ತಮುತ್ತ ಸೇರಿದಂಥ ಎಲ್ಲ ಸಜ್ಜನ ಬಂಧುಗಳು ಮುಂಭಾಗಕ್ಕೆ ಬಂದು ಆಸನಗಳನ್ನು ಸ್ವೀಕಾರ ಮಾಡಿ ಕಾರ್ಯಕ್ರಮ ಪೂರ್ತಿ ಭಾಗಿಗಳಾಗಬೇಕಾಗಿ ಅಪೇಕ್ಷಿಸ್ತಾ ಇದ್ದೇವೆ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ. ಸಾಧಿಸಿದ ರಾಜ್ಯ ಗಣನಾಥ. ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ
ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಹರಿ ಓಂ. ನಾಳೆ ದಿನ ತಾರೀಕು 29/8/2025 ಶುಕ್ರವಾರ ಸಭಾವೇದಿಕೆಯಲ್ಲಿ ವಿವಿಧ ತಂಡಗಳಿಂದ ಬೆಳಿಗ್ಗೆ 9ರಿಂದ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಧ್ಯಾಹ್ನ ಪಲ್ಲ ಪೂಜೆ ಸಂಪನ್ನಗೊಂಡ ನಂತರ ವಿಶೇಷವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಧ್ಯಾಹ್ನ 2:00 ತುಳು ಯಕ್ಷಗಾನ ತಾಳಮದ್ದಳೆ ತುಳು ಅಪ್ಪಕೂಟ ಪುತ್ತೂರು ಇವರಿಂದ ನಡೆಯಲಿಕ್ಕಿದೆ. ಸಂಜೆ 6 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ. ನಾವು ಗಣೇಶೋತ್ಸವ ಸಂದರ್ಭದಲ್ಲಿ ಆಯೋಜಿಸಿದಂಥ ಎಲ್ಲ ಸ್ಪರ್ಧೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಾಳೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಾಳೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಶ್ಯಾಮ್ ಪ್ರಸಾದ್ ಎಚ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ನೆಕ್ಟಿಗಲ್ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟರಿ ಪುತ್ತೂರು. ನಾಳೆಯ ಧಾರ್ಮಿಕ ಭಾಷಣವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು, ಹಿಂದೂ ಜಾಗರಣಾ ವೇದಿಕೆ. ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಸುಲೋಚನಾ, ಉಪ ತಹಸೀಲ್ದಾರರು ಪುತ್ತೂರು. ನಾಳೆ ಶ್ರೀ ರಾಮಣ್ಣಗೌಡ, ಪ್ರಗತಿಪರ ಕೃಷಿಕರು, ಇವರು ವಿಶೇಷ ಗೌರವ ಉಪಸ್ಥಿತಿಯಲ್ಲಿರ್ತಾರೆ. ರಾತ್ರಿ 8 ಗಂಟೆಗೆ ರಂಗಪೂಜೆ, ಮಹಾಮಂಗಳಾರತಿ ನಂತರ ಪ್ರಸಾದ ವಿತರಣೆ ಜರುಗಿದು ನಾಳೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಲಯನ್ ಡಿ ಕಿಶೋರ್ ಶೆಟ್ಟಿ ನಿರ್ಮಾಣ ನಿರ್ದೇಶಕದ ಲಕ್ಷ್ಮಿ ತಂಡದ ಕುಶಲದ ಕಲಾವಿದರು ಇವರಿಂದ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅಭಿನಯದ ಆಂಟಿ ಅಂಕಲ್ ಎಂಬ ತುಳು ಹಾಸ್ಯಮಯ ನಾಟಕ ನೆರವೇರಲಿಕ್ಕಿದೆ. ಅದೇ ರೀತಿಯಲ್ಲಿ 30/8/2025 ಶನಿವಾರ ಬೆಳಿಗ್ಗೆ 10ರಿಂದ 12 ಗಂಟೆಯವರೆಗೆ ತಿರುಪತಿ ತಿರುಮಲ ಭಜನಾ ಮಂಡ ಬಳುವರು, ವೈದೇವಿ ವೈಷ್ಣವ ಭಜನಾ ಮಂಡಳಿ ಬಳುವರು ಇವರಿಂದ ಭಜನಾ ಕಾರ್ಯಕ್ರಮ. ಸಾಯಂಕಾಲ ಕ್ಲಬ್ದ ಸಮಯ 4 ಗಂಟೆಗೆ ಸರಿಯಾಗಿ ಶ್ರೀದೇವರ ವೈಭವದ ಶೋಭಾಯಾತ್ರೆ, ಕೊನೆಯಲ್ಲಿ ಶ್ರೀದೇವರ ವಿಗ್ರಹದ ಜಲಸ್ತಂಭನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಶೋಭಾಯಾತ್ರೆಯು ಮಾಲಿಂಗೇಶ್ವರದ ದೇವಸ್ಥಾನದ ರಥಬೀದಿಯಾಗಿ ರೈಲ್ವೆ ನಿಲ್ದಾಣ ರಸ್ತೆ ಹಾರಾಡಿ ರೈಲ್ವೆ ಸೇತುವೆ ಬಳಿಯಿಂದ ಬಳುವಾರು ತಲುಪಿ ಆಂಜನೇಯ ಮಂತ್ರಾಲಯದ ಬಳಿ ವಿವಿಧ ಸ್ತಬ್ಧಚಿತ್ರ, ಭಜನಾ ತಂಡಗಳು, ಇನ್ನಿತರ ಸಾಂಸ್ಕೃತಿಕ ಮೆರುಗು ನೀಡುವಂಥ ಕಾರ್ಯಕ್ರಮದ ಜೊತೆ ಮುಖ್ಯ ರಸ್ತೆಯಾಗಿ ಬಸ್ಸು ನಿಲ್ದಾಣ, ದರ್ಬೆ ವೃತ್ತ, ಪಲ್ಲಡ್ಕ ಮಾರ್ಗವಾಗಿ MT ರಸ್ತೆಯ ಮೂಲಕ ಮುಖ್ಯ ರಸ್ತೆಗೆ ಬಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯದ ಬಳಿ ಇರುವಂಥ ಕೆರೆಯಲ್ಲಿ, ರಥಬೀದಿಯ ಕೆರೆಯಲ್ಲಿ ಶ್ರೀದೇವರ ಜಲಸ್ತಂಭನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಆಸ್ತಿಕ ಮಹಾಶಯರು ಈ 3 ದಿನದ ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಸ್ತಾ ಇದ್ದೇವೆ. ಇದು ಕೆಲವೇ ನಿಮಿಷದ ಒಳಗಾಗಿ ಸಭಾವೇದಿಕೆಯಲ್ಲಿ ಈ ದಿನದ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು, ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು ತಿಳಿದುದಿಲ್ಲವೇ ಕೇಳಿ. ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು, ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮುರ್ಲೋಕ ವಶಬಹುದು. ಮಾಲೆ ಕೊರಳಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು.
ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮುರ್ಲೋಕ ವಶಬಹುದು. ಮಾಲೆ ಕೊರಳಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು. ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ, ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ ಕಳೆದು ಬಿಸಾಡುವುದು. ಕಾಲನ ದೂತರ ಕಳಚಿ ಕೈವಲ್ಯದ, ಕಾಲನ ದೂತರ ಕಳಚಿ ಕೈವಲ್ಯದ ಲೀಲೆಯ ತೋರುವುದು. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಧರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ. ಪರಮ ಭಕ್ತರ ಘೋರ ಪಾಪಗಳ ಕರಿದು ಪಾವನ ಮಾಡುವ ತುಳಸಿ. ಧರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ. ಪರಮ ಭಕ್ತರ ಘೋರ ಪಾಪಗಳ ಕರಿದು ಪಾವನ ಮಾಡುವ ತುಳಸಿ. ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು, ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು ಹರುಷಗೊಳಿಪ ತುಳಸಿ. ಪುರಂದರ ವಿಠಲನ ಚರಣ ಕಮಲಗಳ, ಪುರಂದರ ವಿಠಲನ ಚರಣ ಕಮಲಗಳ. ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ, ಪುರಂದರ ವಿಠಲನ ಚರಣ ಕಮಲಗಳ. ಪುರಂದರ ವಿಠಲನ ಚರಣ ಕಮಲಗಳ, ಪುರಂದರ ವಿಠಲನ ಚರಣ ಕಮಲಗಳ ಸ್ಮರಣೆ ಕೊಡುವ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ನಂದ ನಂದನ ಮುಕುಂದಗೆ ಪ್ರಿಯಳಾದ, ನಂದ ನಂದನ ಮುಕುಂದಗೆ ಪ್ರಿಯಳಾದ ಚಂದನ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ದೈತೋರಮ್ಮ ಶ್ರೀ ತುಳಸಿ, ಕರಣೀರಮ್ಮ ಶ್ರೀ ತುಳಸಿ, ದೈವಾಡಮ್ಮ ಶ್ರೀ ತುಳಸಿ, ನಿತ್ಯವೂ ಪೂಜಿಪೆ ವರ ತುಳಸಿ. ಇಂದಿರೆ ಸುಂದರಿ ವಂದಿಪೆ ಮಾಧವಿ ಶುಭವನ್ನು ಮಾಡಿ ಜಯ ತುಳಸಿ. ಇಂದಿರೆ ಸುಂದರಿ ವಂದಿಪೆ ಮಾಧವಿ ಶುಭವನ್ನು ಮಾಡಿ ಜಯ ತುಳಸಿ. ವೀಣಾಪಾಣಿ ಪುಸ್ತಕಧಾರಿಣಿ ಮಂಜುಳ ಭಾಷಿಣಿ ಶಾರದೆ, ವಿದ್ಯಾದಾಯಿನಿ ಬುದ್ಧಿ ಪ್ರದಾಯಿನಿ ಸಿದ್ಧಿ ಬುದ್ಧಿ ಪ್ರದ ಶುಭವರದೆ. ವೀಣಾಪಾಣಿ ಪುಸ್ತಕಧಾರಿಣಿ ಮಂಜುಳ ಭಾಷಿಣಿ ಶಾರದೆ, ವಿದ್ಯಾದಾಯಿನಿ ಬುದ್ಧಿ ಪ್ರದಾಯಿನಿ ಸಿದ್ಧಿ ಬುದ್ಧಿ ಪ್ರದ ಶುಭವರದೆ. ವಂದಿಪೆ ನಮ್ಮ ಮುತ್ತು ಶಾರದೆ, ಶರಚಂದಿರವದನೆ ಶಾರದೆ. ವಂದಿಪೆ ನಮ್ಮ ಮುತ್ತು ಶಾರದೆ, ಇಂದಿವರಾಶಿ ಶತಾನಂದನ ಪ್ರಿಯದೆ.
ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ ಪಿತಾಬ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ ವಿಹಿತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಡಿ ವ್ರಾತೆ ವೇದೋಪನಿಷತ್ ಗೀತೆ ವಾಗ್ದೇವಿ ಮಾತೆ ವಿಧೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಡಿ ವ್ರಾತೆ ವೇದೋಪನಿಷತ್ ಗೀತೆ ವಾಗ್ದೇವಿ ಮಾತೆ ವಂದಿಪೆ ನಮ್ಮ ಮುತ್ತೋ ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ ಕೋಕಿಲವಾಣಿ ಕವಿ ಸೇವಿತೆ ಎನ್ನ ವಾಕುಲಾಲಿಸೆ ಮುನಿ ವಂದಿತೆ ಆ ಕೋಕಿಲವಾಣಿ ಕವಿ ಸೇವಿತೆ ಎನ್ನ ವಾಕುಲಾಲಿಸೆ ಮುನು ವಂದಿತೆ ಕೋಕನೆಂದು ಸುವಿವೇಕ ಬುದ್ಧಿಯನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೆ ಕೋಕನೆಂದು ಸುವಿವೇಕ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೆ ವಂದಿಪೆ ನಮ್ಮ ಮುತ್ತೋ ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುತ್ತೋ ಶಾರದೆ ಶಾರದೆ ಪಾತಕಿಗಳ ಒಡನಾಡಿನ ನಿನ್ನ ಭೂತಾಬ್ಜ ಪದ ಭಜಿಸಬೋದೆನ ಪಾತಕಿಗಳ ಒಡನಾಡಿನ ನಿನ್ನ ಭೂತಾಬ್ಜ ಪದ ಭಜಿಸಬೋದೆನ ಪದಕವೆನಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಭೂಮಿಸು ಪದಕವೆನಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಭೂಮಿಸು ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಇಂದಿವರಾಕ್ಷಿ ಶತಾನಂದನ ಪ್ರಿಯ ದೇವಿ ಇಂದಿವರಾಕ್ಷಿ ಶತಾನಂದನ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆಯ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ 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 ತಾಯೇ ಶಾರದೆ ಶಾರದೆ ತಿದಾರಿಕೆದ ಅದೆಟ್ಟು ಅರ್ಕುವೆ ಅಜ್ಜಾನಿ ನನ್ನ ದಿನನಿತ್ಯ ಭಕ್ತಿದಾರಿಕೆದ ಅದೆಟ್ಟು ಅರ್ಕುವೆ ಅಜ್ಜಾನಿ ನನ್ನ ದಿನನಿತ್ಯ ತಿಳಿಕೆದ ಕಪ್ಪುದ ಹೊರಟು ಕಾಣಿಕ ಮೆರೆಪಿನಯನ ಸತ್ಯೋ ಮೆರೆಪಿನಯನ ಸತ್ಯೋ ಪುಲ ಪುಪ್ಪಗುಳಿಯಿನ ಕಳ್ಜಿಗೊದೋ ಮಾಯೇ ಅಜನೆಡುಗೇಳುದ ಶಕ್ತಿನು ಕೊರ್ಪಿನ ಕೊರಗ ಶ್ರೀತನಿಯೇ
ಅರಿಕಿದ ಹದಿಟ್ಟು ಅರ್ಕುವೆ ಅಜ್ಜ ನಿನನು ದಿನನಿತ್ಯೋ नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनी सलिलचन्दन चर्चिताय नन्दीश्वर प्रमथनाथ महेश्वराय मन्दार पुष्प बहुपुष्प सुपूजिताय तस्मै मकाराय नमः शिवाय शिवाय गौरी वदनाब्जवृन्द सूर्याय दक्षाध्वर नाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठ कुम्भोद्भव गौतमार्य मुनीन्द्र देवार्चित शेखराय चन्द्रार्कवैश्वानर लोचनाय तस्मै वकाराय नमः शिवाय
ಹರಿ ಓಂ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದ 59ನೇ ವರ್ಷದ 2ನೇ ದಿನದ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಜ್ಜುಗೊಂಡಿದೆ. ಮಹತೋಬಾರ ಮಹಾಲಿಂಗೇಶ್ವರನನ್ನ ಶಿರಸ ನಮಿಸ್ತಾ ನಿನ್ನೆ ನಾವೆಲ್ಲ ಸೇರಿ ಪ್ರತಿಷ್ಠೆಗೊಳಿಸಿದಂಥ ಸಿದ್ಧಿವಿನಾಯಕನನ್ನ ಮನಸ್ಸ ಸ್ಮರಿಸ್ತಾ 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ಈಗ ಪ್ರಾರಂಭಗೊಳಿಸಲಿಕ್ಕಿದ್ದೇವೆ. ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಪುತ್ತೂರಿನ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸೀನಿಯರ್ ಮ್ಯಾನೇಜರ್ ಆದಂಥ ಶ್ರೀಯುತ ಸುರೇಶ್ ಅವರು. ಅದೇ ರೀತಿಯಲ್ಲಿ ಈ ದಿನದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಪ್ರಭಾಕರ ಉಪ್ಪಡ್ಕ. ಇವರು ಒಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಮಡಂತ್ಯಾರು ಕಾಲೇಜಿನ ಎಬಿಬಿಯ ಸಾಧಕ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಈ ದಿನದ ದಿಕ್ಸೂಚಿ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ತತ್ವದಡಿಯಲ್ಲಿ 2 ಮಹಾನುಭಾವರು ನಮ್ಮ ಜೊತೆ ಈ ದಿನ ಸಭಾ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀಯುತ ವಸಂತಗೌಡ ದೇವಸ್ಯ ಬನ್ನೂರು ನಿವೃತ್ತ ಸೈನಿಕರು, ಶ್ರೀ ಕೃಷ್ಣ ಭಟ್ ಮಂಡ್ಯ ಪ್ರಗತಿಪರ ಕೃಷಿಕರು. ಇವರು ಈ ದಿನದ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ. ಇವರನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ನುಳಿಯಾಲು, ಕಾರ್ಯಾಧ್ಯಕ್ಷರಾದಂಥ ರಾಧಾಕೃಷ್ಣ ನಂದಿಲ, ಅಧ್ಯಕ್ಷರಾದಂಥ ಶ್ರೀ ಸುಜೀಂದ್ರ ಪ್ರಭು ಹಾಗೂ ಉಪಾಧ್ಯಕ್ಷರಾದಂಥ ಸತೀಶ್ ನಾಯ್ಕ್ ಪರ್ಲಡ್ಕ ಇವರು ಅವರನ್ನು ಗೌರವಯುತವಾಗಿ ವೇದಿಕೆಗೆ ಕರೆದೊಯ್ಯಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಂದಿದ್ದಾರೆ. ಅಧ್ಯಕ್ಷರಾದಂಥ ಶ್ರೀಯುತ ಎಂ ಸುರೇಶ್ ಅವರು ಬಹಳಷ್ಟು ವರ್ಷಗಳಿಂದ ಪುತ್ತೂರಲ್ಲಿ ಸೇವೆಯನ್ನು ಸಲ್ಲಿಸಿ 3 ವರ್ಷಗಳ ಕಾಲ ಧರ್ಮಸ್ಥಳದ ರೂಡ್ಸೆಟ್ನಲ್ಲಿ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದವರು. ಈಗ ಪ್ರಸಕ್ತ ಪ್ರಾದೇಶಿಕ ಕಚೇರಿಯಲ್ಲಿ ಹಿರಿಯ ವ್ಯವಸ್ಥಾ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಪ್ರಭಾಕರ ಉಪ್ಪಡ್ಕ ಅವರಿದ್ದಾರೆ, ವಸಂತಗೌಡ ದೇವಸ್ಯ ಬನ್ನೂರು ಇವರಿದ್ದಾರೆ, ಶ್ರೀಕೃಷ್ಣ ಭಟ್ ಮಂಡ್ಯ ಪ್ರಗತಿಪರ ಕೃಷಿಕರು ಕೂಡ ನಮ್ಮ ಜೊತೆ ಇದ್ದಾರೆ. ಹಿಂದೂ ಪರಂಪರೆಯ ಪ್ರಕಾರ ಯಾವುದೇ ಕಾರ್ಯಕ್ರಮಗಳು ದೇವರ ಸ್ತುತಿಯ ಮುಖಾಂತರ ಪ್ರಾರಂಭಗೊಳ್ಳುತ್ತೆ. ಈ ದಿನ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಅನ್ವಿತಾ ಹಾಗೂ ಧನ್ವಿತಾ ಸಹೋದರಿಯರು ಮುಂಡೂರು. ಇವರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಭಾದ ಸದಸ್ಯರು ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ. ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ. ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ. ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಗಣಪತಿ ಎಂಬ ಸುಶ್ರಾವ್ಯವಾಗಿ ಹಾಡಿದಂಥ ಸಹೋದರಿಯರಾದಂಥ ಅನ್ವಿತಾ ಹಾಗೂ ಧನ್ವಿತಾ ಅವರಿಗೆ ವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗೌರವಾನ್ವಿತ ಅತಿಥಿಗಳನ್ನು ಸೇರಿದಂಥ ಸಜ್ಜನ ಬಂಧುಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ರಮೇಶ್ ಪಜ್ಜಿಮಣ್ಣೆಯವರು. ಓಂ ಶ್ರೀ ಗಣೇಶಾಯ ನಮಃ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಹತ್ತೂರ ಒಡೆಯ ಪುತ್ತೂರ ಶ್ರೀ ಮಹಾಲಿಂಗೇಶ್ವರನಿಗೆ ಮನಸಾರೆ ವಂದಿಸುತ್ತಾ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಾಲಯದ ಒಟಾರದ್ದು ಪುತ್ತೂರಿನ ಹಿಂದೂ ಸಂಘಟನೆಯ ನೇತಾರ 58ನೇ ಗಣೇಶೋತ್ಸವದ ಯಶಸ್ವಿಯಾಗಿ ನಡೆಸಿ 59ನೇ ಗಣೇಶೋತ್ಸವ ಸಂಭ್ರಮದ ಹರಿಕಾರ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಉತ್ಸಾಹಿ ತರುಣರ ಚಿಲುಮೆಯ ನಮ್ಮಿ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಶ್ರೀ ಎಂ ಸುರೇಶ್ ಇವರನ್ನು ಈ ಗಣೇಶೋತ್ಸವ ಸಮಿತಿ ಮತ್ತು ಸೇರಿದ ಎಲ್ಲ ಭಗವದ್ಭಕ್ತರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಹಿಂದೂಗಳ ಒಗ್ಗಟ್ಟು, ಹಿಂದೂಗಳ ಏಕತೆಗೆ ಧಾರ್ಮಿಕ ಭಾಷಣ ಗೈಯಲು ನಮ್ಮೊಟ್ಟಿಗೆ ಇರುವಂಥ ಒಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿಯೂ ಮಡ್ಯಂತ್ಯಾರೋ ಕಾಲೇಜ್ ABVPಯ ಸ್ಥಾಪಕ ಅಧ್ಯಕ್ಷರು, ಹಲವು ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡಂಥ ಶ್ರೀ ಪ್ರಭಾಕರ್ ಉಪ್ಪಡ್ಕ ಬೆಳ್ತಂಗಡಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಗಣೇಶೋತ್ಸವ ಸಮಿತಿ ಮತ್ತು ಇಲ್ಲಿ ಸೇರಿದ ಎಲ್ಲ ಭಗವತ್ಭಕ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ದೇಶದ ಎರಡು ಕಣ್ಣು ಅಂತ ಹೇಳಿದರೆ ಬಹುಶಃ ಒಂದು ಸೈನಿಕ ಮತ್ತೊಂದು ಕೃಷಿಕ. ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಾವು ಈ ವೇದಿಕೆಯಲ್ಲಿ ಪ್ರತಿ ವರ್ಷ ಕೂಡ
ಓರ್ವ ಸೈನಿಕನನ್ನು ಮತ್ತು ಓರ್ವ ಕೃಷಿಕರನ್ನು ಗೌರವಿಸುವಂಥ ಹಿಂದಿನಿಂದ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡು ಬಂದಿದ್ದೇವೆ. ಹಾಗೆಯೇ ಈ ಸಲ ಬಣ್ಣೂರು ಗ್ರಾಮದ ದೇವಸ್ಯ ಮನೆಯ ಶ್ರೀ ಈಶ್ವರಗೌಡ ಮತ್ತು ಶ್ರೀಮತಿ ತಿಮ್ಮಕ್ಕ ದಂಪತಿಯ ಪುತ್ರ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಣ್ಣೂರು ಸರ್ಕಾರಿ ಶಾಲೆಯಲ್ಲಿಯೂ ಹಾಗೂ ಪ್ರೌಢ ಶಿಕ್ಷಣವನ್ನು ಮತ್ತು ಕಾಲೇಜ್ ಶಿಕ್ಷಣವನ್ನು ಜೂನಿಯರ್ ಕಾಲೇಜ್ ಕುಂಬೆಟ್ಟು, ನಂತರ ಶ್ರೀ ಮಹಲಿಂಗೇಶ್ವರ ITI ಪುತ್ತೂರಿನಲ್ಲಿ 2 ವರ್ಷ ಎಲೆಕ್ಟ್ರಿಷಿಯನ್ ಟ್ರೆಂಡ್ನಲ್ಲಿ ತರಬೇತಿ ಪಡೆದು 1995 ಡಿಸೆಂಬರ್ 26ರಂದು ಭಾರತೀಯ ಸೇನೆಗೆ ಆಯ್ಕೆಯಾದರು. ಇವರು ತನ್ನ ಮಾತಾಪಿತೃಗಳ ಪ್ರೇರಣೆಯಿಂದ ಗುರುಗಳ ಮಾರ್ಗದರ್ಶನದಿಂದ ಭಾರತೀಯ ಸೇನೆಯ ಬಾಂಬೆ ಇಂಜಿನಿಯರ್ ಗ್ರೂಪ್ ಪುಣೆಯಲ್ಲಿ ಸೇನೆಯ ತರಬೇತಿ ಪಡೆದರು. 2 ವರ್ಷಗಳ ಕಠಿಣ ತರಬೇತಿ ಪಡೆದ ತಮ್ಮ ಮಿಲಿಟರಿ ಸೇವೆಯಲ್ಲಿ ಪಂಜಾಬಿನ ಬಟಾಂಡಾ, ಜಮ್ಮು ಕಾಶ್ಮೀರದ ಶ್ರೀನಗರ, ಮತ್ತೊಮ್ಮೆ ಪುಣೆ, ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ, ಕೋಲ್ಕತ್ತಾದ ಸಿಮ್ಲಾ, ಮುಂಬೈ, ಗುಜರಾತ್ನ ಗಾಂಧಿನಗರ, ಕೇರಳದ ಕೊಚ್ಚಿನ್ ಹೀಗೆ ಒಟ್ಟು 24 ವರ್ಷಗಳ ಕಾಲ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇನೆಯಲ್ಲಿ ರಿಜಿನಲ್ಗಳಾಗಿ ಸೇವೆ ಸಲ್ಲಿಸಿ 31 ಡಿಸೆಂಬರ್ 2019ರಂದು ಸೇನೆಯ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಇವರು ಬಾಲ್ಯದಿಂದಲೇ ಯಕ್ಷಗಾನ ಕಲಾಭಿಮಾನಿ. ತಾನು ಯಕ್ಷಗಾನ ಕಲಿತು ಸರಸ್ವತಿ ಮಾತೆಯ ಸೇವೆ ಮಾಡಬೇಕೆಂಬ ಇಚ್ಛೆ ಇದ್ದರೂ ಭಾರತೀಯ ಕೈಬೀಸಿ ಕರೆದು ಸೇನೆಗೆ ಸೇರಿಸಿ ತನ್ನ ಸೇವೆಗೆ ಅವಕಾಶ ಮಾಡಿಕೊಟ್ಟಿತು. ಈಗಲೂ ಹವ್ಯಾಸಿಯಾಗಿ ಕೆಲವು ಕಡೆ ಯಕ್ಷಗಾನ ಸೇವೆ ಮಾಡಿದ್ದಾರೆ. ಇವರ ಪತ್ನಿ ಶ್ರೀಮತಿ ಕವಿತಾರವರು ಶಿಕ್ಷಕಿಯಾಗಿದ್ದು ಮತ್ತು ಪುತ್ರ ಸಂಪ್ರೀತ್ 10ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ತನ್ನ ಪರಿವಾರದೊಂದಿಗೆ ದೇವಸ್ಯ ಮನೆಯಲ್ಲಿ ವಾಸವಾಗಿರುವ ಇವರು ಮುಂದಿನ ಜೀವನ ಸುಖವಾಗಿ ಇರಲೆಂದು ಹಾರೈಸುತ್ತಾ ಇವರನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಆತ್ಮೀಯವಾದಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರೈತ ದೇಶದ ಬೆನ್ನೆಲುಬು ಎಂದಂತೆ ಬಹುಶಃ ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಿದ್ರೆ ಅನ್ನದಾನ ನಡೆದರೆ ಅದೊಂದು ಶ್ರೇಷ್ಠ ದಾನ ಅಂತ ಹೇಳ್ತೇವೆ. ಅಂಥ ದಾನ ನಡೀಬೇಕಿದ್ರೆ ಒಬ್ಬ ರೈತ ಕಷ್ಟಪಟ್ಟು ಮಾಡಿದರೆ ಮಾತ್ರ ಅದು ಸಾಧ್ಯ. ಅಂಥವರು ಅತಿಥಿಯವರು ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ಶ್ರೀಕೃಷ್ಣ ಭಟ್ ಮುಂಡ್ಯ ಈಶ್ವರಮಂಗಳ ಪ್ರಗತಿಪರ ಕೃಷಿಕರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ಅಧ್ಯಕ್ಷರಾಗಿರತಕ್ಕಂಥ ರವೀಂದ್ರ ಶೆಟ್ಟಿ ನುಲಿಯಾಳು ಗೌರವ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುಮಾರು 2 ತಿಂಗಳುಗಳ ಕಾಲದಿಂದ ತನ್ನ ಸೇವೆಯನ್ನು ಈ ಗಣೇಶೋತ್ಸವಕ್ಕೆಂದೇ ಸಮರ್ಪಣೆ ಇಟ್ಟುಕೊಂಡು ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿರುವಂಥ ನಮ್ಮ ಸಮಿತಿಯ ಅಧ್ಯಕ್ಷರು, ಬಹುಶಃ ಅವರ ಯಾವುದೇ ಕಾರ್ಯ ಒತ್ತಡ ಇದ್ದರೂ ಅದನ್ನು ಬಿಟ್ಟು ಈ ಗಣೇಶೋತ್ಸವ ಸಮಿತಿ ನಾವು ಒಂದು ಕುಟುಂಬದ ಹಾಗೆ ಒಟ್ಟಿ ಸೇರಿಕೊಂಡು ನಡೆಸುವಂಥ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಒಳ್ಳೆಯ ಸೌಮ್ಯ ಸ್ವಭಾವದಿಂದ ನಮ್ಮೊಂದಿಗೆ ಇರತಕ್ಕಂಥ ಶ್ರೀಯುತ ಸುಜೀಂದ್ರ ಪ್ರಭುಗಳು ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ, ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ರಾಧಾಕೃಷ್ಣ ನಂದಿಲ, ಬಹುಶಃ ರಾಧನ್ನ ನನ್ನ ಚಿರಪರಿಚಿತರು. ಗಣೇಶೋತ್ಸವ ಸಮಿತಿ ಅಂದರೆ ತುಂಬ ದಿನಗಳಿಂದ 2 ತಿಂಗಳಿಂದ ಈಚೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಇರ್ಬೋದು ಅಥವಾ ಇನ್ನಿತರ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹಳ ಯಶಸ್ವಿ ಗಣೇಶೋತ್ಸವ ನಡೆಸುವಲ್ಲಿ ಕಾರ್ಯಪ್ರವೃತ್ತರಾದ ಶ್ರೀಯುತ ರಾಧಾಕೃಷ್ಣ ನಂದಿಲ ಇವರಿಗೂ ಗಣೇಶೋತ್ಸವ ಸಮಿತಿ ಬಂದು ಇಲ್ಲಿ ಸೇರಿದ ಎಲ್ಲ ಭಕ್ತಾಭಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮತ್ತೊಬ್ಬರು ಸತೀಶ್ ನಾಯಕ ಪರ್ಲಾಡ್ಕ, ಬಹಳ ಉತ್ಸಾಹಿ ಮತ್ತು ಈ ಗಣೇಶೋತ್ಸವದ ಯಶಸ್ವಿನ ರೂವಾರಿಯಾಗಿರತಕ್ಕಂಥ ಸತೀಶ್ ನಾಯಕ್ ಪರ್ಲಾಡ್ಕ ನಮ್ಮ ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.
ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾರ್ಥನೆಗೈದಂಥ ಕುಮಾರಿ ಅನ್ವಿತಾ ಧನ್ವಿತಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿದ ಎಲ್ಲ ಭಗವದ್ ಭಕ್ತರನ್ನು ಕೂಡ ಈ ಗಣೇಶೋತ್ಸವಕ್ಕೆ ಈ ಗಣೇಶೋತ್ಸವ ಸಮಿತಿಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ ತಂತ್ರಿ ವರ್ಗದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಇದರ ಮಾಲಕರು ಮತ್ತು ಸಿಬ್ಬಂದಿ ವರ್ಗದವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗಣೇಶೋತ್ಸವ ಕಾರ್ಯಕ್ರಮವು ನಮ್ಮ ದೇಶ ಮತ್ತು ವಿದೇಶದಲ್ಲಿ ಕೂಡ ಪ್ರಸರಿತವಾಗಬೇಕಿದೆ. ಸುದ್ದಿ ಮಾಧ್ಯಮದ ಮಿತ್ರರು ಈ ಕಾರ್ಯಕ್ರಮವನ್ನು ಪ್ರಸರಿಸುತ್ತಿರುವತಕ್ಕ ಸುದ್ದಿ ಮಾಧ್ಯಮದ ಮಿತ್ರರಿಗೂ ಹಾಗೂ ಪುತ್ತೂರು ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಗವದ್ಭಕ್ತರನ್ನು ಶ್ರೀ ಗಣೇಶೋತ್ಸವ ಸಮಿತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದ 2ನೇ ದಿನದ ಕಾರ್ಯಕ್ರಮದಲ್ಲಿ ಸಭಾವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಅತಿಥಿಗಳನ್ನು, ಸಮಿತಿಯ ಪದಾಧಿಕಾರಿಗಳನ್ನು, ಸೇರಿದಂಥ ಎಲ್ಲ ಸಜ್ಜನ ಬಂಧುಗಳನ್ನು ಸ್ವಾಗತಿಸಿದಂಥ ಶ್ರೀಯುತ ರಮೇಶ್ ಬಜ್ಮಂಡ್ ಇವರಿಗೆ ವಂದಿಸ್ತಾ, ಸಮಿತಿಯ ಉಪಾಧ್ಯಕ್ಷರಾದಂಥ ಸಹಜ್ ರೈ ನಮ್ಮ ಜೊತೆ ಇದ್ದಾರೆ. ದಯಮಾಡಿ ತಾವು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮ್ಮೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ. 59 ವರ್ಷದ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ನಿರಂತರವಾಗಿ ಅದರ ಜೊತೆಗಿರುವ ಸಂಘಟನೆಯ ಮೂಲಕ 59ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಿದಂಥ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ರ ಸಂಭ್ರಮ. ಈ ದಿನ ನಮ್ಮ ಜೊತೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದವರು ಅಪ್ಪಟ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಶ್ರೀಯುತ ಪ್ರಭಾಕರ ಉಪ್ಪಡ್ಕ. ವಿವಿಧ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮಡಂತ್ಯಾರ ಕಾಲೇಜಿನ ABPಯಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ, ಒಡೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ನಿರಂತರ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ದಿನದ ಭಿಕ್ಷುಶ್ರೀ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಈಗ ವೇದಿಕೆ ಶ್ರೀಯುತ ಉಪ್ಪಡ್ಕ ಇವರಿಗೆ. ಹತ್ತೂರ ಒಡೆಯ ನನ್ನೂರ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸ್ಸ ಸ್ಮರಣೆ ಮಾಡುತ್ತಾ, ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ನಿನ್ನೆ ದಿನ ಪ್ರತಿಷ್ಠಾಪನೆಗೊಂಡು ಪೂಜಿಸಲ್ಪಡುತ್ತಿರುವಂತಹ ವಿಘ್ನ ವಿನಾಶಕನಿಗೆ ಪಡಮಾಡುತ್ತಾ 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆದರಣೀಯ ಸುರೇಶ್ ಅವರೇ, ಈ ದೇಶದ 2 ಕಣ್ಣು, ಓರ್ವ ದೇಶ ಕಾಯುವ ಸೈನಿಕ, ಇನ್ನೊಬ್ಬರು ದೇಶಕ್ಕೆ ದೇಶದ ಜನರಿಗೆ ಅನ್ನದಾನ ಮಾಡುವ ಅನ್ನದಾತ ಕೃಷಿಕರಿಗೂ ಇಬ್ಬರಿಗೂ ವಿಶೇಷವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸಜ್ಜನ ನಾಗರಿಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಪುಟಾಣಿಗಳೇ, ನಿರಂತರವಾಗಿ
59 ವರ್ಷಗಳ ಕಾಲ ಸಾರ್ವಜನಿಕ ಗಣೇಶೋತ್ಸವವನ್ನು ಮುನ್ನಡೆಸುತ್ತಾ ಬಂದು ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಬಿತ್ತರಿಸಬೇಕೆನ್ನೋ ಹಿನ್ನೆಲೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಹಿಂದೂ ಸಮಾಜ ಯಾವುದೇ ಧರ್ಮ ಗ್ರಂಥದ ಆಧಾರದಲ್ಲಿ ನಿಂತಹ ಧರ್ಮ ಅಲ್ಲ. ಹಿಂದೂ ಧರ್ಮ ಎನ್ನುವಂಥದ್ದು ಆಚರಣೆಗಳು, ನಂಬಿಕೆಗಳು ಮತ್ತು ಒಂದು ವೈಚಾರಿಕ ವಿಷಯದ ಆಧಾರದ ಮೇಲೆ ಒಂದು ಅವಿಚ್ಛಿನ್ನ ಸಂಬಂಧವನ್ನು ಹೊಂದಿಕೊಂಡು ಈ ಹಿಂದೂ ಧರ್ಮ ಹುಟ್ಟುಕೊಂಡಿದೆ. ಯಾವುದೇ ಗ್ರಂಥದ ಆಧಾರದಲ್ಲಿ ಧರ್ಮ ಇಲ್ಲ. ನಾವು ಇತಿಹಾಸದ ಪುಟಗಳನ್ನು ತೆಗೆದರೆ ಅನೇಕ ಸಾರಿ ನಮ್ಮ ಮೇಲೆ ದಾಳಿಗಳಾದಾಗ, ಅನೇಕ ನಮ್ಮ ಗ್ರಂಥಾಲಯಗಳನ್ನು ನಾಶ ಮಾಡಿದಾಗ, ಅನೇಕ ಧರ್ಮ ಗ್ರಂಥಗಳನ್ನು ಸುಟ್ಟಾಕಿದರೂ ಕೂಡ ಹಿಂದೂ ಧರ್ಮ ಸನಾತನ ಧರ್ಮವಾಗಿ ಉಳಿದಿರೋದು ನಮ್ಮ ಆಚರಣೆಯ ಮೂಲಕವೇ. ಅದನ್ನೆಲ್ಲ ನಾವು ಮತ್ತೊಮ್ಮೆ ಜಾಗೃತಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾದ ಕಾಲಘಟ್ಟದಲ್ಲಿದ್ದೇವೆ. ನಾವು ಸುಮಾರು 59 ವರ್ಷಗಳ ಗಣೇಶೋತ್ಸವದಲ್ಲಿ ಅನೇಕ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಾಗಿದೆ. ಅನೇಕ ವಿದ್ವಾಂಸರು, ಅನೇಕ ಪ್ರಾಜ್ಞರು ಬಂದು ಧಾರ್ಮಿಕ ಭಾಷಣ ಮಾಡಿದರೂ ಕೂಡ ಮತ್ತೆ ಮತ್ತೆ ಧಾರ್ಮಿಕ ಸಭೆಗಳನ್ನು ಮಾಡುವಂಥ ಔಚಿತ್ಯ ನಮ್ಮೆದುರು ಕಾಣ್ತಾ ಇದೆ. ಇವತ್ತು ವಿಶೇಷವಾಗಿ ಗಣಪತಿಯ ಆರಾಧನೆಯಲ್ಲಿ ಗಣಪತಿಯ ವಿಗ್ರಹವನ್ನು ನಾವು ತಗೊಂಡ್ರೆ ಹಿಂದೂ ಸಮಾಜಕ್ಕೆ ಸ್ಫೂರ್ತಿ ನೀಡುವಂಥ ಅನೇಕ ವಿಷಯಗಳು ಗಣಪತಿಯಲ್ಲಿ ನಾವು ಕಾಣ್ತೇವೆ. ಗಣಪತಿಯ ಕಿವಿಯನ್ನು ನೋಡಿದರೆ ನಾವು ಅಗಲವಾದ ಕಿವಿಯನ್ನು ಹೊಂದಿರುವಂತಹ ಗಣಪತಿ. ಅದರ ಅರ್ಥ ನಾವೆಲ್ಲವನ್ನು ಯಾರು ಎಂಥದ್ದು ಹೇಳಿದರೂ ಕೂಡ, ಯಾವುದೇ ವಿಷಯವನ್ನು ಹೇಳಿದರೂ ಕೂಡ ಅದನ್ನು ಕೇಳಿಸುವಂಥ ಶಕ್ತಿಯನ್ನು ನಾವು ತಗೊಳ್ಬೇಕು. ಒಳ್ಳೆಯ ವಿಚಾರಗಳನ್ನು ಮೈಗೂಡಿಸುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಸ್ಫೂರ್ತಿಯನ್ನು ಗಣೇಶನ ಕಿವಿಯ ಮೂಲಕ ನಾವು ಕೇಳ್ತೇವೆ. ಗಣೇಶನ ಕಣ್ಣು ಅತ್ಯಂತ ಸೂಕ್ಷ್ಮವಾದ ಕಣ್ಣು, ಅತ್ಯಂತ ಸಣ್ಣದಾದ ಕಣ್ಣು. ಅತ್ಯಂತ ದೊಡ್ಡ ಗಾತ್ರದ ಗಣಪನಿಗೆ ಅತ್ಯಂತ ಸೂಕ್ಷ್ಮವಾದ ಕಣ್ಣನ್ನು ನಾವು ಕಾಣ್ತೇವೆ. ಯಾಕೆ ನಾವು ಸೂಕ್ಷ್ಮವಾದ ಕಣ್ಣಲ್ಲಿ ಇಡೀ ಸಮಾಜವನ್ನು ನೋಡುವಂಥ ಕಾಲಘಟ್ಟ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮೇಲೆ ಆಗುತ್ತಿರುವಂಥ ಅಕ್ರಮಗಳು, ನಮ್ಮ ಸಮಾಜದ ಮೇಲೆ ಆಗುತ್ತಿರುವಂಥ ಅಕ್ರಮಗಳಿರ್ಬೋದು, ನಮ್ಮ ಒಟ್ಟು ಹಿಂದೂ ಪರಂಪರೆಯ ಮೇಲೆ ಆಗುತ್ತಿರುವ ಅನ್ಯಾಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಮೂಲಕ ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೋರುವ ಕೆಲಸವನ್ನು ನಾವು ಮಾಡಬೇಕು ಎನ್ನುವಂಥ ಸಂದೇಶವನ್ನು ಗಣೇಶನ ಕಣ್ಣಲ್ಲಿ ನಾವು ನೋಡ್ತೇವೆ. ಗಣೇಶನ ವಾಹನ ಇಲಿ. ಆದರೆ ಗಣೇಶ ಹೊಟ್ಟೆಗೆ ಸುತ್ತಿಕೊಂಡಿರುವಂಥ ಏನು ಆ ವ್ಯವಸ್ಥೆ ಇದೆ, ಅದು ನಮಗೆ ಕಾಣುವಂಥದ್ದು ಹಾವು ಮತ್ತು ಏನು ಇಲಿ ಇದೆ, ಎರಡು ವೈರುಧ್ಯ ಸಂಗತಿಗಳಾಗಿದ್ದರೂ ಕೂಡ ಅದು ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಕೊಂಡೋಗುವಂಥ ದೃಷ್ಟಿಯಲ್ಲಿ ಗಣೇಶ ಯಾವ ರೀತಿ ನಮಗೆ ಸ್ಫೂರ್ತಿ ನೀಡಿದಾನೋ, ಅದೇ ರೀತಿ ಸಮಾಜದಲ್ಲಿರುವಂಥ ಅನೇಕ ತೊಡರುಗಳ ಮಧ್ಯೆ ಆ ಎಲ್ಲ ತೊಡರುಗಳನ್ನು ಮೆಟ್ಟಿ ನಿಂತು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡೋಗುವಂಥ ವ್ಯವಸ್ಥೆಯನ್ನು ಇಡೀ ಹಿಂದೂ ಸಮಾಜ ಮಾಡಬೇಕಾದ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ವಿಶೇಷವಾಗಿ ನಾವು ಗಣೇಶನ ಇತಿಹಾಸದ ಬಗ್ಗೆ ಇರ್ಬೋದು, ಧರ್ಮದ ಆಚರಣೆ ಬಗ್ಗೆ ಆಗಿ ನಾವು ವಿಶೇಷವಾದಂಥ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆಗಳಿಲ್ಲ. ಇವತ್ತು ಹಿಂದೂ ಸಮಾಜಕ್ಕಿರುವಂಥ ಸವಾಲುಗಳು ಏನಿದೆ, ಅಥವಾ ಹಿಂದೂ ಸಮಾಜದ ಮಧ್ಯೆ ನಮ್ಮ ಹಿಂದುತ್ವ ಏನು ಸಮಾಜ ಕ್ಷೀಣವಾಗುತ್ತಿರುವ ಸಂದರ್ಭದಲ್ಲಿ ಅನೇಕ ಸವಾಲುಗಳು ನಮ್ಮ ಮೇಲೆ ಇದೆ. ಆ ಸವಾಲುಗಳನ್ನು ಯಾವ ರೀತಿ ನಾವು ಮೆಟ್ಟಿ ನಿಂತು ಹಿಂದೂ ಸಮಾಜವನ್ನು ಸುದೃಢ ಸಮಾಜವನ್ನಾಗಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಯೋಚಿಸಬೇಕಾದ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಯೋಚಿಸಬೇಕಾದ ಅನೇಕ ಹಿಂದೂ ಸಮಾಜದ ಮೇಲೆ ಅನೇಕ ಅಕ್ರಮಗಳು ಇನ್ನೂ ಕೂಡ ಯಾಕೆ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿದರೆ, ಅನೇಕ ಬಾರಿ ಬೇರೆ ಬೇರೆ ದಾಳಿಗೋರರು ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡಿದಾಗಲೂ ಕೂಡ ಮತ್ತೆ ಮತ್ತೆ ಪುಟಿದೇಳುತ್ತಾ ಹಿಂದೂ ಸಮಾಜ ಸುದೃಢವಾಗಿ ಬೆಳೀತು. ಅದರ ಪರಿಣಾಮವಾಗಿ ಇವತ್ತು ಹಿಂದೂ ಸಮಾಜದ ಮೇಲೆ ಮತ್ತೆ ಮತ್ತೆ ಆಕ್ರಮಣಗಳಾಗ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕಾದ ಕಾಲಘಟ್ಟ. ಇವತ್ತು ಹಿಂದೂ ಸಮಾಜ, ಹಿಂದೂ ಧರ್ಮದ ಬಗ್ಗೆ ಆಗುತ್ತಿರುವಂಥ ಅವಹೇಳನಕಾರಿ ಘಟನೆಗಳನ್ನು ನಾವು ಯೋಚನೆ ಮಾಡಿದರೆ, ಆಕ್ರಮಣಗಳನ್ನು ಯೋಚನೆ ಮಾಡಿದರೆ ನಮ್ಮ ಮುಂದೆ ಸವಾಲುಗಳು ಅನೇಕ ಇದೆ.
ಯಾಕೆ ಹಿಂದೂ ಸಮಾಜದ ಮೇಲೆ, ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳಾಗ್ತಾ ಇದೆ ಅಂತ ಹೇಳಿದರೆ, ಬೇರೆಲ್ಲ ಮತಗಳನ್ನು ಯಾವ ರೀತಿಯಲ್ಲಿ ಅದು ನಾಶ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾಶ ಮಾಡಿದರೂ ಕೂಡ ಅನೇಕ ಸಾರಿ ನಮ್ಮ ಮೇಲೆ ಆಕ್ರಮಣಗಳಾದಾಗಲೂ ಕೂಡ ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಒಂದು ರೀತಿಯ ಅಸೂಯೆ, ಒಂದು ರೀತಿಯ ದ್ವೇಷ ಹಿಂದೂ ಸಮಾಜದ ಮೇಲೆ ಇನ್ನೂ ನಡೀತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ಹಿಂದೂ ಧರ್ಮ ಬಹುಶಃ ನಾವೆಲ್ಲ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾದ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ಸಂತೋಷ ಪಡಬೇಕು. ಯಾಕೆಂತ ಹೇಳಿದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು ಅಂತ ಕೇಳಿದರೆ ಅದು ಹಿಂದೂ ಧರ್ಮ. ಜಗತ್ತಿನ ಶ್ರೇಷ್ಠ ಧರ್ಮ ಮಾತ್ರ ಅಲ್ಲ, ಜಗತ್ತಿನ ಏಕೈಕ ಧರ್ಮ ಯಾವುದಾದಿದ್ರೆ ಅದು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಎನ್ನುವಂಥ ಒಂದು ಅತ್ಯಂತ ಹೆಮ್ಮೆಯ ಭಾವನೆ ನಮ್ಮಲ್ಲಿ ಬರಬೇಕಂತ ಹಿಂದೂ ಸಮಾಜದ ನಿರ್ಮಾಣ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಹಿಂದೂ ಸಮಾಜದ ಮೇಲೆ ಇರುವಂಥ ಸವಾಲುಗಳೇನಿದೆ, ಇವತ್ತು ಅನೇಕ ಸಾರಿ ನಾವು ಯೋಚನೆಯನ್ನು ಮಾಡ್ತೇವೆ. ನಾವು ನಮ್ಮಲ್ಲಿ ಸಾವಿರ ಹಿಂದೂ ಭಕ್ತರ ಏನು ಕೊಡಗಳಿದೆ, ಹಿಂದೂ ಸಮಾಜವನ್ನು ಹೀನಾಯವಾಗಿ ನೋಡುವಂಥ ಸ್ಥಿತಿ ನಮ್ಮ ನಾಡಿನ ನಡೀತಾ ಇದೆ. ಇವತ್ತು ನಾವು ಈಗಾಗಲೇ ನಾವು ಗಣೇಶೋತ್ಸವದಲ್ಲಿ ಬಂದಾಗ ನಾವು ಯೋಚನೆ ಮಾಡಿದೆ, ಒಂದು ರೀತಿಯಲ್ಲಿ ಸಮಿತಿಯವರು ಒಂದು ಭಯದ ರೀತಿಯಲ್ಲಿ ಗಣೇಶೋತ್ಸವ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ನಾವು ಹಿಂದೂ ರಾಷ್ಟ್ರದಲ್ಲಿದ್ದೇವೆ ಅಥವಾ ಮುಸ್ಲಿಂ ರಾಷ್ಟ್ರದಲ್ಲಿದ್ದೇವೆ ಎನ್ನುವಂಥ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇಡೀ ಸಮಾಜವನ್ನು ಕಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಅದರದೇ ಆದಂಥ ಕಠಿಣ ಕ್ರಮಗಳನ್ನು ತಗೊಂಡು ಹಿಂದೂ ಆಚರಣೆಗಳನ್ನು ಒಂದು ರೀತಿಯಲ್ಲಿ ಒತ್ತಿ ಅದನ್ನು ಹಿಡಿತ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಒಂದು ಮೆರವಣಿಗೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಮಯದ ನಿಗದಿಯನ್ನು ಮಾಡಿಕೊಂಡು ಇಂತಿಷ್ಟೇ ಒಂದು ಸಮಯದಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸಬೇಕೆನ್ನುವಂಥ ಒಂದು ರೀತಿಯ 1975ರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭ ಇತ್ತ, ಅದೇ ತುರ್ತು ಪರಿಸ್ಥಿತಿಯ ನೆನಪಾಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೆ ಅನ್ನುವಂಥ ಅತ್ಯಂತ ನೋವಿನ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಧಾರ್ಮಿಕ ಚೌಕಟ್ಟಿಗೆ ಒಂದು ಕಡಿವಾಣ ಆಗುವಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರಗಳು ಮಾಡುತ್ತಿರೋದು ಅತ್ಯಂತ ಖಂಡನೀಯ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾವುದೇ ಇದ್ದರೂ ಕೂಡ ನಮ್ಮ ಮೇಲೆ ಸವಾಲುಗಳು ಬಂದಾಗ ಆ ಸವಾಲುಗಳನ್ನು ಮೆಟ್ಟಿ ನಿಂತು ನಾವು ಇಡೀ ಹಿಂದೂ ಸಮಾಜ ಮುನ್ನಡೆದನ್ನು ನಾವು ಕಾಣಿದ್ದೇವೆ. ಆ ದೃಷ್ಟಿಯಿಂದ ಇಡೀ ಹಿಂದೂ ಸಮಾಜ ಜಾಗೃತ ಸಮಾಜ ಆಗಬೇಕು. ಆ ದೃಷ್ಟಿಯಲ್ಲಿ ನಾವು ಯೋಚನೆಯನ್ನು ಮಾಡುವಂಥ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ನಾವು ಯೋಚನೆ ಮಾಡಬೇಕಾದ ಹಿಂದೂ ಸಮಾಜದ ಸವಾಲುಗಳ ಬಗ್ಗೆ ಯೋಚನೆ ಮಾಡಿದರೆ ನಮ್ಮಲ್ಲಿರುವಂಥದ್ದು ಕುಟುಂಬ ಪದ್ಧತಿ. ಒಂದು ಸುದೃಢ ಕುಟುಂಬ ಇದ್ದರೆ ಅಥವಾ ಸುದೃಢ ಮನೆತನ ಇದ್ದರೆ ಅದು ಸಮಾಜದ ನಮ್ಮ ಆಸ್ತಿ ಆಗ್ತದೆ, ಹಿಂದೂ ಸಮಾಜದ ಆಸ್ತಿ ಆಗ್ತದೆ. ಅದು ಇವತ್ತು ಕುಟುಂಬ ಪದ್ಧತಿ ಏನಾಗಿದೆ ಅಂತ ಹೇಳಿದರೆ ನಾವು ಕುಟುಂಬ ಪದ್ಧತಿಯಲ್ಲಿ ಕೂಡ ಎಡವುವುದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮೆಲ್ಲ ವಿಚಾರಗಳನ್ನು ಹಾನಿ ಮಾಡಬೇಕಿದ್ರೆ ನಮ್ಮ ಸಂಸ್ಕಾರದ ಮೇಲೆ ಆಗಿರುವಂಥದ್ದನ್ನು ಮನಗೊಂಡು ನಮ್ಮ ಕುಟುಂಬ ಪದ್ಧತಿಯನ್ನು ಬದಲಾವಣೆ ಮಾಡುವಂಥ ಕಾಲಘಟ್ಟದಲ್ಲಿ ಹೋಯಿತು. ಇವತ್ತು ಅವಿಭಕ್ತ ಕುಟುಂಬ ಇದ್ದಂತಹ ಏನು ನಮ್ಮ ಕುಟುಂಬ ಪದ್ಧತಿಗಳಿತ್ತು, ಆ ಅವಿಭಕ್ತ ಕುಟುಂಬದ ಮನೆಯಲ್ಲಿ ಸುಮಾರು 50ಕ್ಕಿಂತ ಮಿಕ್ಕಿ ಸದಸ್ಯರಿದ್ದು ಜೀವನ ಮಾಡುವಂಥ ಒಂದು ಕಾಲಘಟ್ಟವನ್ನು ನಾವು ಕೇಳಿದ್ದೇವೆ. ಆದರೆ ಇವತ್ತು ನಮ್ಮ ಅವಿಭಕ್ತ ಕುಟುಂಬ ಹೋಗಿ ಇವತ್ತು ವಿಭಕ್ತ ಕುಟುಂಬ ಆಗಿದೆ. ವಿಭಕ್ತ ಕುಟುಂಬದಲ್ಲಿ ನಮ್ಮನ್ನು ಯಾರು ಕೇಳದ ರೀತಿಯಲ್ಲಿ ನಮ್ಮಲ್ಲಿ ನಾನು ಮತ್ತು ನನ್ನ ಸ್ವಾರ್ಥದ ಭಾವನೆಯಿಂದ ಇವತ್ತು ಕುಟುಂಬ ಪದ್ಧತಿಗಳು ಕೂಡ ಹಾಳಾಗ್ತಾ ಇದೆ. ಅವಿಭಕ್ತ ಕುಟುಂಬದಲ್ಲಿ ಯಾವ ರೀತಿ ಅಂತ ಹೇಳಿದರೆ ಮನೆಯ ಒಬ್ಬ ಹಿರಿಯ ಸದಸ್ಯ ಇದ್ದರೆ ಆ ಸದಸ್ಯನ ಮಾತಿಗೆ ಬೆಲೆ ಕೊಟ್ಟು ಅವನು ಹೇಳಿದಂತೆ ನಡೆಯುವಂಥ ವ್ಯವಸ್ಥೆಗಳಿತ್ತು. ಆದರೆ ಇವತ್ತು ನಮ್ಮಲ್ಲಿ ಕುಟುಂಬ ಪದ್ಧತಿಯ ಪರಿಣಾಮ ಏನು ವಿಭಕ್ತ ಕುಟುಂಬಕ್ಕೆ ನಾವು ಹೋಗಿದ್ದೇವೆ, ಅದರ ಪರಿಣಾಮವಾಗಿ ಇವತ್ತು ಹಿಂದೂ ಸಮಾಜ ಕೂಡ ಕ್ಷೀಣ ಆಗುತ್ತಿರುವುದನ್ನು ನಾವು ಗಮನಿಸಿದೆ. ನಮ್ಮ ಮೊದಲ ಹೊಡೆತ ಕೊಟ್ಟಿರುವಂಥದ್ದೇ ನಮಗೆ ಕುಟುಂಬ ಪದ್ಧತಿಯ ಮೂಲಕ ನಮ್ಮ ಹಿಂದೂ ಸಮಾಜ ಕ್ಷೀಣ ಆಗುತ್ತಿದೆ, ಅವನತ್ಯತ್ತ ಹೋಗ್ತಾ ಇದೆ ಹೇಳಲಿಕ್ಕೆ ಬಹಳ ಖೇದಕರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಕುಟುಂಬ ಪದ್ಧತಿಯಲ್ಲಿ ನಮ್ಮ ಹಿರಿಯರಿದ್ದರೆ ಹಿರಿಯರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಮನೆಯಲ್ಲಿ ಅಜ್ಜ ಅಜ್ಜಿ ತಂದೆ ತಾಯಿ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಬೆಳೆಯುವಂಥದ್ದು, ಒಟ್ಟಿಗೆ ಇದ್ದು ಜೀವನ ಮಾಡುವಂಥ ಒಂದು ಪಾಠವನ್ನು ಅದು ಗುರು ಪರಂಪರೆ ರೀತಿಯಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಇತ್ತು. ಆದರೆ ಇವತ್ತು ನಮ್ಮನ್ನು ಯಾರು ಕೂಡ, ಯಾಕೆಂದರೆ ನಾವು ಇವತ್ತು ನಮ್ಮ ಸ್ವಾರ್ಥ ಭಾವನೆಯಿಂದ ಕೇವಲ ಆರ್ಥಿಕತೆ, ನಾವು ಶ್ರೀಮಂತರಾಗಬೇಕು, ನಾವು ಸಬಲರಾಗಬೇಕೆನ್ನುವಂಥ ಒಂದು ಮನೋ ಇಚ್ಛೆಯಿಂದಾಗಿ ನಾವೆಲ್ಲ ನಮ್ಮ ಕಾಲಿನ ಮೇಲೆ ನಿಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡೋದರ ಪರಿಣಾಮವಾಗಿ ಇವತ್ತು ಕುಟುಂಬ ಪದ್ಧತಿ ಕೂಡ ಕ್ಷೀಣ ಆಗ್ತಾ ಇದೆ. ಆ ಕುಟುಂಬ ಪದ್ಧತಿ ಕ್ಷೀಣ ಅದರ ಪರಿಣಾಮವಾಗಿ ಇವತ್ತು ಹಿಂದೂ ಧರ್ಮದ
ಕ್ಷೀಣವೂ ಕೂಡ ಆಗ್ತಾ ಇದೆ, ಹೇಳಲಿಕ್ಕೆ ಬಹಳ ಖೇದ ಆಗ್ತಾ ಇದೆ. ಈ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಿದಾಗ ಕೇವಲ ಕುಟುಂಬ ಪದ್ಧತಿಯಲ್ಲಿ ಯಾವ ರೀತಿ ಇತ್ತು, ಒಬ್ಬ ಕುಟುಂಬದ ಯಜಮಾನ, ಇವತ್ತು ನಾವು ಗಣೇಶೋತ್ಸವ ನೋಡ್ತಾ ಇದ್ದೇವೆ ಅಥವಾ ಜಾತ್ರೆಗಳು ನೋಡ್ತಾ ಇದ್ದೇವೆ. ಕಾಲ ಒಂದಿತ್ತು, ನಾವು ಯಾವುದಾದ್ರೂ ಚಿತ್ರಗಳನ್ನು ನೋಡಿದರೆ ಅಥವಾ ಹಿಂದಿನ ಸಂದರ್ಭದಲ್ಲಿ ನೆನಪು ಮಾಡಿದರೆ ನಮ್ಮ ಮನೆ ಹಿರಿಯರು ಮನೆಯ ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಬರ್ತಾಯಿದ್ರು. ಜಾತ್ರೆ, ದೇವಸ್ಥಾನಗಳಿಗೆ, ಉತ್ಸವಗಳಿಗೆ ನಮ್ಮ ಮನೆಯಿಂದ ಬರುವಾಗ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ವಿ. ಮನೆಯಲ್ಲಿ ಕರ್ಕೊಂಡು ಬಂದು ಜಾತ್ರೆ ಉತ್ಸವಗಳು ನಡೀತಾ ಇದ್ದರೆ ಮಕ್ಕಳಿಗೆ ದೇವರು ಕಾಣದೇ ಇದ್ದರೆ ಆ ಮಕ್ಕಳನ್ನು ಹೆಗಲ ಮೇಲೆ ಎತ್ತಿಕೊಂಡು, ತಲೆಯ ಮೇಲೆ ಎತ್ತಿಕೊಂಡು ಮಕ್ಕಳಿಗೆ ದೇವರನ್ನು ತೋರಿಸುವಂಥ ಕೆಲಸವನ್ನು ಮನೆ ಹಿರಿಯರು ಮಾಡ್ತಾಯಿದ್ರು. ಇವತ್ತು ಏನಾಗ್ತಾ ಇದ್ದೇವೆ ನಾವು, ಮನೆಯಲ್ಲಿ ಯಾರಾದರೂ ಮನೆ ಹಿರಿಯರು ಬಂದಿದ್ರೆ ನಾವು ಕೇಳಿದರೆ ಮನೆಯವರ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳಿದರೆ ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅವರು ಇದ್ದಾರೆ ಅಂತ ಹೇಳ್ತೇವೆ. ಮನೆಯಿಂದ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇಲ್ಲ. ಮನೆಯ ಮಕ್ಕಳಿಗೆ ಮೊದಲ ಪಾಠಶಾಲೆ ಆಗಬೇಕಂತ ಮನೆಯಲ್ಲಿ ನಾವು ಮನೆಯ ಮಕ್ಕಳನ್ನು ಅವರಷ್ಟಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನಗಳಿಗೆ ನಾವು ಮಕ್ಕಳನ್ನು ಕರ್ಕೊಂಡು ಬರೋದಿಲ್ಲ. ಹಿರಿಯರಿಗೆ ಗೌರವ ಕೊಡುವಂಥ ವ್ಯವಸ್ಥೆ ನಾವು ಮಕ್ಕಳಿಗೆ ಮಾಡಿಕೊಡೋದಿಲ್ಲ. ನಾವೊಂದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸರ್ಕಾರದ ಅಥವಾ ಯಾವುದೇ ಪಾಠ ಪುಸ್ತಕಗಳಲ್ಲಿ ಅಥವಾ ಶಾಲೆಗಳಲ್ಲಿ ನಮ್ಮ ಸಂಸ್ಕಾರವನ್ನು ಕೊಡುವಂಥ ವ್ಯವಸ್ಥೆಗಳಿರುವುದಿಲ್ಲ. ಆದ್ದರಿಂದ ಸಂಸ್ಕಾರದ ಮೊದಲ ಪಾಠಶಾಲೆ ಯಾವುದಾಗಬೇಕು ಅಂತ ಕೇಳಿದರೆ ಅದು ಮನೆಯ ಮೊದಲ ಪಾಠಶಾಲೆ ಆಗಬೇಕು. ತಾಯಿ ಮೊದಲ ಗುರು ಆಗಬೇಕು. ಇವತ್ತು ತಾಯಿಯಾದವರಿಗೆ ಗುರುವಾಗುವಂಥ ಸಮಯ ಇಲ್ಲ. ಯಾಕೆಂದೇಳಿದ್ರೆ ಅವರು ಗುರುವಾಗಿ ಬೇರೆ ಶಾಲೆಗೆ ಪಾಠಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಗುರು ಶಿಕ್ಷಕಿಯಾಗಿ ಹೋಗ್ತಾ ಇದ್ದಾರೆ, ಉದ್ಯೋಗಕ್ಕಾಗಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ತನ್ನ ಮನೆಯ ಮಕ್ಕಳನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಮಾಡಲಿಕ್ಕೆ ತಾಯಂದಿರಿಗೆ ಅಥವಾ ಮನೆಯ ಹಿರಿಯರಿಗೆ ಪುರುಸೋತಿಲ್ಲ. ಅದರ ಪರಿಣಾಮವಾಗಿ ಏನಾಗ್ತಾ ಇದ್ದೇವೆ, ನಾವು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೇವೆ ಅಂತ ತಿಳ್ಕೊಳ್ಬೇಕು. ನಾವು ಇವತ್ತು ಮಕ್ಕಳ ಅಂಕದ ಒಂದು ಮಾನದಂಡದ ಆಧಾರದಲ್ಲಿ ನಾವು ಮಂಕಾಗಿ ಹೋಗ್ತಾ ಇದ್ದೇವೆ. ನಾವು ಯೋಚನೆ ಮಾಡಬೇಕು, ನಮ್ಮ ಗುರಿ ಇರುವುದೇನು ಅಂತ ಹೇಳಿದ್ರೆ, ನಾವು ಈಗಾಗಲೇ ಸುರೇಶ್ ಅವ್ರ ಹತ್ರ ಮಾತಾಡ್ತಾ ಹೇಳಿದೆ, ನಾವು ಮಕ್ಕಳನ್ನು ಯೋಚನೆ ಮಾಡುವಂಥದ್ದು ನಾವು ನಮ್ಮ ಹಾಗೆ ಮಕ್ಕಳಾಗಬಾರ್ದು ಅಂತೇಳಿ. ಯಾರ ಹತ್ರ ಅದ್ರ ಬೇಕು ಹೇಳಿ, ತಾಯಂದಿರ ಹತ್ರ ತಪ್ಪು ತಿಳ್ಕೊಳ್ಬೇಡಿ. ಎನ್ನ ಲೆಕ್ಕ ಎನ್ನ ಜೋಕುಲು ಅವರೇ ಬಲ್ಲಿ ಮಾರ್ರೆ ಅಂತ ಅಂದರೆ ಹೇಳೋದು. ನಾವು ಕಷ್ಟದ ದಿನಗಳನ್ನು ಇರ್ಬೋದು, ಆದರೆ ತನ್ನ ಮಕ್ಕಳ ಎದುರಿಗೆ ನನ್ನ ಹಾಗೆ ನನ್ನ ಮಕ್ಕಳು ಆಗಬಾರ್ದು ಅಂತ ಹೇಳಿದರೆ ನಾವು ಸಣ್ಣವರಾಗ್ತೇವೆ. ನಾವು ಆದರ್ಶ ನಮ್ಮ ಮಕ್ಕಳಿಗೆ ಆದರ್ಶ ಯಾರಾಗಬೇಕು ಅಂತ ಕೇಳಿದರೆ ನಮಗೆ ಆದರ್ಶ ಯಾರಾಗಬೇಕು ಅಂತೇಳಿ ತಂದೆ ತಾಯಿಯವರಾಗಬೇಕು. ಮಕ್ಕಳಿಗೆ ಆದರ್ಶ ತಂದೆ ತಾಯಿಯವರಾಗಬೇಕು. ಮಕ್ಕಳಿಗೆ ಮನೆ ಹಿರಿಯರ ಆದರ್ಶರಾಗಬೇಕು. ಬಿಟ್ಟರೆ ಯಾರೋ ಒಬ್ಬರನ್ನ ಆದರ್ಶರಾಗಿ ತೋರಿಸುವಂಥ ಕೆಲಸವನ್ನು ಮಾಡಬಾರ್ದು. ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರನ್ನು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಎಲ್ಲವೂ ಹೌದು. ಆದರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ನಮ್ಮ ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಬರ್ತೇವೆ. ಮತ್ತೊಂದು ದುರಂತ ಏನಂತ ಕೇಳಿದರೆ, ಮಕ್ಕಳನ್ನು ನಾವು ಯೋಚನೆ ಮಾಡ್ತೇವೆ. ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು, ನಾವು ಮಕ್ಕಳನ್ನು ನಮ್ಮ ಉದ್ಯೋಗಕ್ಕಾಗಿ ನಾವು ಹೋದರೆ ನಮ್ಮ ಮಕ್ಕಳನ್ನು ಪ್ರಾರಂಭದಲ್ಲಿ ಬೇಬಿ ಸಿಟ್ಟಿಂಗ್ ಕಳಿಸ್ತೇವೆ. ಆ ಬೇಬಿ ಸಿಟ್ಟಿಂಗಲ್ಲಿ ಮಕ್ಕಳು ಏನು ಕಲಿತಾರೆ ಅಂತ ಹೇಳಿದ್ರೆ ಬರೀ ಅಲ್ಲಿ ಅಳ್ತಾ ಇರೋದೇ ಕೂತ್ಕೊಳ್ಳೋದಕ್ಕೆ ಮತ್ತು ಊಟ ಮಾಡಲಿಕ್ಕೆ ಮಾತ್ರ ಇರುವಂಥ ಬೇಬಿ ಸಿಟ್ಟಿಂಗ್ ಕಳಿಸ್ತೇವೆ. ನಂತರ ದಿನಗಳಲ್ಲಿ LKG UKG 1ನೇ ತರಗತಿಯಿಂದ ಹಬ್ಬ ಬಂದರೆ ಅದು ನಗರ ಪ್ರದೇಶಗಳಲ್ಲಿ ಕಡಿಮೆ ಇದ್ದು, ಇನ್ನೂ ಕೂಡ ಗ್ರಾಮೀಣ ಪ್ರದೇಶ 8ನೇ ತರಗತಿವರೆಗೆ ಮಕ್ಕಳನ್ನು ನಾವು ಕೈಯಲ್ಲಿ ಇಟ್ಕೊಂಡು ಹೋಗಿ ವ್ಯಾನಲ್ಲಿ ಕೂತ್ಕೊಳಿಸ್ತೇವೆ, ಬಸ್ಸಲ್ಲಿ ಕೂತ್ಕೊಳಿಸ್ತೇವೆ. ಆ ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ಕಾಳಜಿ ವಹಿಸಿ ನಾವು ಮಕ್ಕಳನ್ನು ನೋಡ್ತೇವೆ. ನಾವು ದುರಂತ ಏನು ಅಂತ ಕೇಳಿದರೆ, ಮಕ್ಕಳನ್ನು ಯಾವಾಗ ಕೈಯಲ್ಲಿ ಇಟ್ಕೊಂಡು ನಡೆಸಿಕೊಂಡು ಅವರಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕು, ಅವರಿಗೆ ಉತ್ತಮ ಜೀವನದ ಪಾಠವನ್ನು ಹೇಳಬೇಕಾದ ಪ್ರಾಯ ಸುಮಾರು 12ರಿಂದ 20 ವರ್ಷದವರೆಗೆ ಇರಬೇಕಿತ್ತು. ಆ ಸಂದರ್ಭದಲ್ಲಿ ಆ ಮಕ್ಕಳ ಕೈಯನ್ನು ಬಿಟ್ಟು ಬಿಡ್ತೇವೆ. ಮಕ್ಕಳನ್ನು ಹೇಳ್ತೇವೆ ಟ್ಯೂಷನ್ನ ಹೆಸರಲ್ಲಿ ನಾನು ಹೇಳಿದಾಗ ಅಂಕದ ಮಂಕಿನಲ್ಲಿ ನಾವು ಮಕ್ಕಳನ್ನು ಅವರಷ್ಟಕ್ಕೆ ಬಿಡುವಂಥ ಪ್ರಯತ್ನ, ನಮ್ಮ ಮೇಲೆ ವಿಶ್ವಾಸದ ಮೇಲೆ ಆ ಮಕ್ಕಳನ್ನು ಬಿಡ್ತೇವೆ. ನಾವು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮಕ್ಕಳು ದಾರಿ ತಪ್ಪುವಂಥ ಸಂದರ್ಭ ಯಾವುದು. ನಾವು ಬೇರೆಯವರಿಗೆ ಹೋಲಿಕೆ ಮಾಡಲಿಕ್ಕೆ ಅಲ್ಲ, ಬೇರೆಯವರು ನಾವು ಯೋಚನೆ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಇದ್ದರೆ ಅವರು ಅವರವರ ಪ್ರಾರ್ಥನೆಗಳಿಗೆ ಅವರವರ ಶಾಲೆಗಳಿಗೆ ಒಂದು 12 ವರ್ಷವರೆಗೆ ಹೋಗ್ತಾರೆ. ಆದರೆ 12 ವರ್ಷ ನಂತರ ಅವರನ್ನು ಅವರಾಗಿ ಬಿಡುವುದಿಲ್ಲ. ನಾವು ಗಮನಿಸಬೇಕು. ನಾವು 12 ವರ್ಷದವರೆಗೆ ತುಂಬ ಕೇರ್ ತಗೊಂಡು ಜಾಗ್ರತೆ ವಹಿಸ್ಕೊಂಡು ಅವರನ್ನು ಸಾಕ್ತೇವೆ, ಬಿಡ್ತೇವೆ, ಎಲ್ಲ ಮಾಡ್ತೇವೆ. ಯಾವಾಗ ಅವರ ಕೈಯನ್ನು ಹಿಡ್ಕೊಂಡು ಅವರಿಗೆ ಸಂಸ್ಕಾರ ಕೊಡಬೇಕು, ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು, ಅವರ ಜೀವನದ ಪಾಠವನ್ನು ಹೇಳಬೇಕು, ಆಗ ಕೈ ಕೊಡ್ತಾ ಇದ್ದೇವೆ. ಕೈ ಕೊಟ್ಟರ ಪರಿಣಾಮವಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತು ಏನಾಗ್ತಾ ಇದೆ. ನಮ್ಮ ಮಕ್ಕಳು ಏನಾಗ್ತಾ ಇದ್ದಾವೆ, ನಮ್ಮ ಮಕ್ಕಳಿಗೆ ನಿಜವಾಗಿ ಕೈ ಹಿಡಿಬೇಕಾದ ಸಂದರ್ಭದಲ್ಲಿ ನಾವು ಕೈ ಹಿಡಿಬೇಕು, ಅವರನ್ನು ಜಾಗೃತಿಗೊಳಿಸಬೇಕು, ಅವರಿಗೆ
ನಿಜವಾದ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಯಾಗಿ ಯಾವ ರೀತಿ ಬದುಕಬೇಕೆನ್ನುವಂಥ ಪಾಠವನ್ನು ಹೇಳಬೇಕಾದ ಸಂದರ್ಭದಲ್ಲಿ ನಾವು ನಮ್ಮತನವನ್ನು ಮರೆತು ಕೇವಲ ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಅವರು ಉನ್ನತ ವ್ಯವಸ್ಥೆಗೆ ಹೋಗಬೇಕೆನ್ನುವಂಥ ಏಕಮೇವ ದೃಷ್ಟಿಯಿಂದ ಅವರನ್ನು ನಾವು ಬಿಟ್ಟು ಬಿಡ್ತೇವೆ. ಅದರ ಪರಿಣಾಮವಾಗಿ ಇವತ್ತು ಅನೇಕ ಮಂದಿ ಹಿರಿಯರು, ಅನೇಕ ಮಂದಿ ಪೋಷಕರು ಇವತ್ತು ಕಣ್ಣೀರಿಡುವಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಒಂದು ಮಾತು ಹೇಳ್ತೇವೆ ನಾವು ಕೇಳಿದರೆ, ಕಾಲ ಕೆಟ್ಟು ಹೋಗಿದ್ದೇವೆ ಅಂತ ಹೇಳ್ತೇವೆ. ಯಾರತ್ತ ನಾವು ಕೇಳುವ, ನನ್ನ ಮನೆ ಹಾಳಾಗಿದೆ, ನನ್ನ ಮನೆಯ ಮಕ್ಕಳು ಹಾಳಾಗಿದ್ದಾರೆ, ಹಾಳಾಗಿದ್ದೇನೆ ಅಂತ ಕೇಳಿದರೆ ಯಾರು ಕೂಡ ಒಪ್ಪಿಕೊಳ್ಳಿಕ್ಕೆ ಸಮಾಜ ಸಿದ್ಧರಿಲ್ಲ. ನಾವು ಇದನ್ನು ಜೋಡಿಸ್ಕೊಳ್ಬೇಕು. ಪ್ರಥಮವಾಗಿ ನಾನು ಒಪ್ಪಿಕೊಳ್ಬೇಕು, ನಾನು ಸರಿ ಇಲ್ಲ ಅಂತ ಹೇಳಬೇಕು. ನಾನು ಸರಿ ಇಲ್ಲದ್ರಿಂದ ನಾವು ಸರಿ ಇಲ್ಲ, ನಾವು ಸರಿ ಇಲ್ಲ ಇದ್ರೆ ಸಮಾಜ ಸರಿ ಇಲ್ಲ. ಆ ದೃಷ್ಟಿಯಿಂದ ನಾನು ಸರಿ ಆಗಬೇಕು ಅನ್ನೋಂಥ ಭಾವನೆಯಲ್ಲಿ ನಾವು ಮುನ್ನಡೆಯುವಂಥ ಅವಶ್ಯಕತೆ ಇದೆ. ಇಡೀ ಹಿಂದೂ ಸಮಾಜಕ್ಕೆ ಇವತ್ತು ಕುಟುಂಬ ಪದ್ಧತಿ, ಯಾವ ರೀತಿ ನಾವು ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನು ಸಾಕಿ ಸಲಹಿ ಮುಂದಿನ ಉತ್ತಮ ಸದ್ಧತೆಗಳನ್ನು ಮಾಡಬೇಕಿತ್ತ ಆ ದೃಷ್ಟಿಯಲ್ಲಿ ನಾವು ಎಡವ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕು. ಬೇಬಿ ಸಿಟ್ಟಿಂಗ್ LKG UKG ಅಲ್ಲ, ಬಾಲ ವಿಕಾಸ ಕೇಂದ್ರಗಳಂತ ಶಿಕ್ಷಣ ಗುರುಕುಲ ಪದ್ಧತಿಯ ಶಿಕ್ಷೆಗಳಿತ್ತು. ಇವತ್ತು ನಮ್ಮ ಶಿಶು ಮಂದಿರಗಳ ಮೂಲಕ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಮಕ್ಕಳನ್ನು ನಾವು ಶಿಶು ಮಂದಿರಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದೇ, ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ಬೋದೇ ಎನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಯೋಚನೆ ಮಾಡ್ತೇವೆ. ಮಕ್ಕಳನ್ನು ಎಷ್ಟೇ ರೀತಿ ಬೆಳೆಸಿದ್ರು ಕೂಡ, ನಾನು ಮಂಗಳೂರು ಭಾಗದಲ್ಲಿ ಬಂದರ್ನಲ್ಲಿ ಒಬ್ಬರನ್ನು ಹಿರಿಯರನ್ನು ಸಂಘದ ಸ್ವಯಂ ಸೇವಕರನ್ನು ಸಂಪರ್ಕ ಮಾಡಿ ಮಾತಾಡಿ ಬಂದರ್ನಲ್ಲಿ ಹೇಳ್ತೇವೆ, ಇವತ್ತು ಎಲ್ಲ ವ್ಯಾಪಾರ ಕೇಂದ್ರಗಳು ಕೂಡ ಅನ್ಯಮತ್ಯರ್ಧ ಆಗ್ತಾ ಇದೆ ಅಂತ ಕೇಳ್ತೇವೆ ನಾವು. ಯಾಕೆ ಆಯಿತು? ಪ್ರಾರಂಭದಲ್ಲಿ ಬಂದರ್ನಲ್ಲಿ ಕೂಡ ಅನ್ಯಮತ್ಯರ್ಧೆ ವ್ಯಾಪಾರ ಕೇಂದ್ರಗಳು ಇರಲಿಲ್ಲ. ಇವರಿಗೆ ಗೊತ್ತಿರ್ಬೋದು, ಸುಧೀಂದ್ರ ಇದ್ದಾರೆ. ಅನೇಕ ಜನ ನಮ್ಮವರು ಕಷ್ಟಪಟ್ಟು ವ್ಯಾಪಾರವನ್ನು ಮಾಡ್ತಾಯಿದ್ರು. ವ್ಯಾಪಾರ ಮಾಡ್ತಾ ಮಾಡ್ತಾ ಅವರು ಯೋಚನೆ ಮಾಡಿದರು, ನನ್ನ ಮಗ ಕಷ್ಟಪಟ್ಟು ವ್ಯಾಪಾರ ಮಾಡಬಾರ್ದು, ಅವನು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತ ಕೇಳಿ ಅವನನ್ನು ಇಂಜಿನಿಯರು ಡಾಕ್ಟರ್ ಮಾಡಿದ್ರು. ಅವನು ವಿದೇಶಕ್ಕೆ ಹಾರಿ ಹೋದ. ಅವನ ಏನು ಶಿಕ್ಷಣಕ್ಕೆ ಮಟ್ಟಕ್ಕೆ ಸರಿಯಾಗಿ ಅವ ವಿದೇಶಕ್ಕೆ ಹೋದ ಪರಿಣಾಮವಾಗಿ ನಮ್ಗೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ಇವತ್ತು ಕುಟುಂಬ ಹಿಂದೆಲ್ಲ ಎಷ್ಟು ಮಕ್ಕಳು, ಇವತ್ತು ಒಂದು ಮಗುವಿಗೆ ನಾವು ಸೀಮಿತ ಆಗಿದ್ದೇವೆ. ಇಳಿ ವಯಸ್ಸಿನಲ್ಲಿ ಮಗ ಹೇಳ್ತಾನೆ, ನೀವು ಅಲ್ಲಿ ಇಲ್ಲಬೇಕಾದ ಅವಶ್ಯಕತೆ ಇಲ್ಲ, ನೀವು ನನ್ನೊಟ್ಟಿಗೆ ಬನ್ನಿ ಅಂತ ಹೇಳ್ತಾನೆ. ಅನಿವಾರ್ಯ. ಎಲ್ಲರೂ ಕೂಡ ತಮ್ಮ ವ್ಯಾಪಾರವನ್ನು ಬಿಟ್ಟು ಏನು ಮೂಲ ಕಸುಬ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಟ್ಟದರ ಪರಿಣಾಮವಾಗಿ ಅನಿವಾರ್ಯವಾಗಿ ಅವರು ಊರನ್ನು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ವ್ಯಾಪಾರ ಕೇಂದ್ರಗಳು ನಮ್ಮಿಂದ ಕುಂಠಿತ ಆಗ್ತಾ ಇದೆ. ವ್ಯಾಪಾರ ಕೇಂದ್ರಗಳು ಕುಂಠಿತ ಅದರ ಪರಿಣಾಮವಾಗಿ ನಾವು ಇವತ್ತು ನೋಡ್ತೇವೆ, ನಗರ ಪ್ರದೇಶದಲ್ಲಿ ಯಾವುದೇ ರೀತಿಯ ಸಂಘರ್ಷಗಳಾದಾಗ ನಾವು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅಂತೇಳಿ. ಇವತ್ತು ಹಿಂದೂ ಸಮಾಜದ ಭೂಪ್ರದೇಶ ಕುಸಿತ ಆಗ್ತಾ ಇದೆ. ಹಿಂದೂ ಬಂಧುಗಳ ಭೂಪ್ರದೇಶ ಕುಸಿತ ಬಹುಶಃ ನಾವು ಪುತ್ತೂರಿನ ಭಾಗದಲ್ಲಿ ತಗೊಂಡು ಅಥವಾ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ತಗೊಂಡು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಇವತ್ತು ನಗರ ಪ್ರದೇಶದ ವಿಶೇಷವಾಗಿ ನಗರ ಪ್ರದೇಶ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು, ಮತ್ತು ರಸ್ತೆ ಬದಿಗಳ ಪಕ್ಕದಲ್ಲಿ ನಮ್ಮವರೆಲ್ಲರೂ ಜಾಗವನ್ನು ಕಳ್ಕೊಳ್ತಾ ಇದ್ದೇವೆ. ನಾವು ಕಳ್ಕೊಳ್ತೇವೆ ಅಂತ ಹೇಳಿದ್ರೆ ಯಾರು ಕೂಡ ದೋಚಿದ್ದಲ್ಲ. ನಮ್ಮ ಕಷ್ಟಗಳಿಗೆ ನಾವು ಉತ್ತಮ ದರ ಬಂದಾಗ ನಾವು ಜಾಗವನ್ನು ಮಾರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಇವತ್ತು ನಾವು ಬಹುಶಃ ಬಹಳ ಭೀತಿಯಿಂದ ಅಥವಾ ಯಾವುದೇ ರೀತಿ ನಿರ್ಭೀತಿಯಿಂದ ಜೀವನ ಮಾಡ್ತಿದ್ದಂಥ ನಮ್ಮ ಸಮಾಜ ನಗರ ಪ್ರದೇಶಗಳಲ್ಲಿ ಇರ್ಬೋದು, ನಮ್ಮ ಭೂಪ್ರದೇಶ ಕುಸಿತದ ಪರಿಣಾಮವಾಗಿ ನಾವು ಇವತ್ತು ಭಯದಿಂದ ವಾತಾವರಣ ನಿರ್ಮಾಣವಾಗ್ತಾ ಇದೆ, ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಯಾವ ರೀತಿ? ನಮ್ಮಲ್ಲಿ ಕೂಡ ಅನೇಕ ಜನ ಆರ್ಥಿಕವಾಗಿ ಸಬಲರಿದ್ದಾರೆ, ಅನೇಕ ಮಠ ಮಂದಿರಗಳಿದ್ದಾವೆ. ನನ್ನ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನಮ್ಮ ಬಂಧುಗಳು ಕೂಡ ಯಾರು ಕಷ್ಟದಲ್ಲಿದ್ದಂಥ ಬಂಧುಗಳು ತಮ್ಮ ಸ್ಥಳವನ್ನು ಜಾಗವನ್ನು ಮಾರುವಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವೇ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಬಹುಶಃ ಹಿಂದೂ ಭೂ ಪ್ರದೇಶ ಕುಸಿತ ಆಗೋದಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಾವು ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿದ್ದೇವೆ. ಯಾವ ರೀತಿ ನಮ್ಮ ಮೇಲೆ ಆಕ್ರಮಣಗಳಾಯಿತು, ಯಾವ ರೀತಿಯ ಹಿಂದೂ ಸಮಾಜ ಮೇಲೆ ಹಂತ ಹಂತವಾಗಿ ನಮ್ಮ ಮೇಲೆ ಆಕ್ರಮಣಗಳಾಯಿತು ಅಂತ ಹೇಳಿದರೆ ಒಂದೊಂದೇ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಆಕ್ರಮಣ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಭಾಷೆ ಹೆಸರಿನಲ್ಲಿ ಆಕ್ರಮಣ ಪ್ರಾರಂಭ ಆಯಿತು. ಮಾತೃಭಾಷೆ ನಾಡ ಭಾಷೆಯನ್ನು ಮರೆತು ನಾವು ಪಾಶ್ಚಿಮಾತ್ಯರ ಆಂಗ್ಲ ಭಾಷೆಗೆ ಮೊರೆ ಹೋದರ ಪರಿಣಾಮವಾಗಿ ಇವತ್ತು ನಮ್ಮಲ್ಲಿರುವಂಥ ಎಷ್ಟು ಒಂದು ಶ್ರೀಮಂತ ಭಾಷೆ ನಾಶ ಆಗ್ತಾ ಇದೆ. ನಾವು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಾವ ಅತ್ತೆ ಮೈದುನ ಭಾವ ತಂಗಿ ಅಕ್ಕ ಅಂತ ಹೇಳುವಂಥ ಶಬ್ದಗಳನ್ನೆಲ್ಲ ಮರೆತು ಮನೆಯಲ್ಲಿ ಮಕ್ಕಳಿಂದ
ಅವರು ಇಂಗ್ಲೀಷ್ ಕಲಿತೆ ಅನ್ನೋ ವ್ಯಾಮೋಹಕ್ಕೋಸ್ಕರ ಕೇವಲ ಮಮ್ಮಿ ಡ್ಯಾಡಿ ಹೇಳುವಂಥ ಶಬ್ದಕ್ಕೆ ನಾವು ಸೀಮಿತ ಆಗಿದ್ದೇವೆ. ಎಲ್ಲರೂ ಅಂಕಲ್ ಆಂಟಿ ಆಗಿದ್ದಾರೆ. ಎಷ್ಟೊಂದು ಅರ್ಥವ ಇದ್ದಂಥ, ಎಷ್ಟೊಂದು ಭಾವನಾತ್ಮಕ. ಇವತ್ತು ಅಮ್ಮ ಹೇಳುವಂಥ ಶಬ್ದ ಮನೆಯಲ್ಲಿ ಕಡಿಮೆ ಆಗ್ತದೆ. ಅಂದರೆ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ನಮ್ಮಲ್ಲಿ ಬಂದಂಥ ಮಗು ಹೆತ್ತ ಕೂಡಲೇ ಮಗು ಅಮ್ಮ ಅಂತ ಪ್ರಾರಂಭ ಆಗ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾವು ಗೋವುಗಳ ಬಗ್ಗೆ ನಾವು ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ಸ್ಥಳೀಯ ಅಥವಾ ನಾಟಿ ಗಿಡ್ಡ ನಮ್ಮ ಹಸುಗಳಿದ್ರೆ ಅವೆಲ್ಲವೂ ಕೂಡ ಕೂಗುವಂಥದ್ದು ಅಂಬ ಅಂತ ಕರೀತದೆ. ಆದರೆ ಅದೇ ನಾವು ಹಾಲಿನ ಆಸೆಗೆ ಹೋಗಿ ಆರ್ಥಿಕವಾಗಿ ಸುದೃಢ ಆಗಬೇಕೆನ್ನೋ ದೃಷ್ಟಿಯಲ್ಲಿ ವಿದೇಶಿ ತಳಿಯ ಹಸುಗಳನ್ನು ಕರೆದ್ರೆ ಅದು ಕರ್ಕಶವಾಗಿ ಅದರ ಮಕ್ಕಳನ್ನು ಕರೀತದೆ. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಮಾತೃಭಾಷೆಯ ಬಗ್ಗೆ ನಮಗೆ ಗೌರವ ಬೇಕು, ನಮ್ಮ ನಾಡ ಭಾಷೆಯ ಬಗ್ಗೆ ಗೌರವ ಬೇಕು. ಕೇವಲ ಭಾಷೆಯ ಆಧಾರದಲ್ಲಿ ನಾವು ಒಡೆದು ಹೋಗುವಂಥದ್ದಲ್ಲ. ಭಾಷೆ ನಮಗೆಲ್ಲರಿಗೂ ಕೂಡ ಅದೊಂದು ರೀತಿಯ ಮಾಧ್ಯಮ ಆಗಬೇಕು ವಿನ ನಮ್ಮೊಳಗೆ ಭಾಷೆ ಪ್ರಾಂತ್ಯದ ಹೆಸರಿನಲ್ಲಿ ನಾವು ಒಡೆದು ಹೋಗುವಂಥದ್ದು ಆಗಬಾರ್ದು. ಆ ದೃಷ್ಟಿಯಿಂದ ನಮ್ಮ ಮೇಲೆ ಭಾಷೆಯ ದಾಳಿ ಆಯಿತು, ಆನಂತರ ವೇಷದ ದಾಳಿ ಆಯಿತು. ನಾವು ತೊಡುವಂಥ ಉಡುಗೆ ತೊಡುಗೆಗಳು ಬಹುಶಃ ನಾವು ಸಮಾಜದಲ್ಲಿ ಮುಂದೆ ಹೇಳಿದಾಗ ತಪ್ಪು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಯಾವುದಾದ್ರೂ ಸರಿಯಾಗಬೇಕಿದ್ರೆ ನಾವು ನಮ್ಮ ತಪ್ಪನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ವೇಷ ಯಾವ ರೀತಿ ಆಗಿದೆ, ನಮ್ಮ ಉಡುಗೆ ತೊಡುಗೆಗಳು ಯಾವ ರೀತಿ ಆಗ್ತಾ ಇದೆ, ನಾವು ತೊಡುವಂಥ ನಮ್ಮ ಮಕ್ಕಳು ತೊಡುವಂಥ ಉಡುಗೆ ತೊಡುಗೆಗಳು ಒಂದು ಸಭ್ಯ ಸಮಾಜ ನೋಡದ ರೀತಿಯಲ್ಲಿ ಉಡುಗೆ ತೊಡುವಂಥ ವ್ಯವಸ್ಥೆಗೆ ನಾವು ಬಂದು ಮುಟ್ಟಿದ್ದೇವೆ ಅಂತ ಕೇಳಿದರೆ, ವಿದೇಶಿ ಆಕ್ರಮಣಗಳು, ನಮ್ಮ ಸಂಸ್ಕಾರದ ಮೇಲೆ ಆಗುತ್ತಿರುವಂಥ ಆಕ್ರಮಣಗಳು ಯಾವ ರೀತಿ ನಮಗೆ ಗೊತ್ತಿಲ್ಲದ ಹೇಗಿದೆ ಅಂತ ಹೇಳೋದನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಹೇಳಿದಾಗ ಹೇಳ್ತೇವೆ ಕಾಲ ಬದಲಾಗಿದೆ ಅಂತೇಳಿ. ಬಹುಶಃ ನಾವು ಯೋಚನೆ ಮಾಡಬೇಕು. ನಮ್ಮ ಹಾಗೆ ಅನ್ಯರು ಕೂಡ ಇದ್ದಾರೆ, ಅವರಿಗೆ ಕಾಲ ಬದಲಾಗಲಿಲ್ಲ, ಅವರು ಇನ್ನೂ ಕೂಡ ಸಂಕುಚಿತವಾಗಿ ಬೆಳೀತಾ ಇದ್ದಾರೆ. ಇವತ್ತು ಹೋಲಿಕೆ ಮಾಡಿದರೆ ಅದು ಯಾವ ರೀತಿ ಅಂತ ಕೇಳಿದರೆ ಅದು ಪ್ರಚೋದನಕಾರಿ ಭಾಷಣ ಅಥವಾ ಒಂದು ರೀತಿಯಲ್ಲಿ ಸಾಮರಸ್ಯಕ್ಕೆ ಕೆಡುಕಾಗ್ತಾ ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡಬೇಕಲ್ಲ ಬಂಧುಗಳೇ, ನಾವು ನಮ್ಮ ಸಮಾಜ ಬದಲಾಗಿದೆ ಅಂತ ಯಾಕೆ ತಿಳ್ಕೊಳ್ಬೇಕಾದ ಅಗತ್ಯ ಇದೆ. ನಮ್ಮ ಸಂಸ್ಕಾರಗಳು, ನಮ್ಮ ಅಭಿರುಚಿಗಳು, ನಮ್ಮ ಆಚರಣೆಗಳನ್ನು ನಾವು ಯಾವ ರೀತಿ ಹಿಂದೆ ಸಂಪ್ರದಾಯ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದೇವೋ ಅದೇ ಸಂಪ್ರದಾಯದಲ್ಲಿ ಮುಂದುವರಿದಾಗ ಇಡೀ ಸಮಾಜ, ಹಿಂದೂ ಸಮಾಜ ಸುದೃಢವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ನಾವು ನಮ್ಮ ವೇಷಭೂಷಣಗಳ ಬಗ್ಗೆ ಕೂಡ, ಉಡುಗೆ ತೊಡುಗೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಅದೇ ರೀತಿ ನಾವು ಯೋಚನೆ ಮಾಡಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಿಂದೂ ಸಮಾಜವನ್ನು ಯಾವ ರೀತಿ ಸುದೃಢಗೊಳಿಸಬೇಕೆನ್ನುವ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಹಿಂದೂ ಸಮಾಜದ ಮೇಲೆ ಆಗುತ್ತಿರುವಂತಹ ಸ್ವಾರ್ಥ ರಾಜಕಾರಣಿ, ಇವತ್ತು ಎಲ್ಲ ಪಕ್ಷದಲ್ಲಿ ಕೂಡ ಎಲ್ಲ ಹಿಂದೂ ಬಂಧುಗಳಿದ್ದಾರೆ. ನಾವು ಯೋಚನೆ ಮಾಡಬೇಕು, ಯಾವುದೇ ಪಕ್ಷದಲ್ಲಿರಲಿ ಆ ವ್ಯಕ್ತಿ ಯೋಚನೆ ಮಾಡಬೇಕು, ನಾನೊಬ್ಬ ಹಿಂದೂ, ನಾವೊಬ್ಬ ಭಾರತೀಯ, ನಾನು ಭಾರತ ಮಾತೆಯ ಸುಪುತ್ರ ಎನ್ನುವಂಥ ಯೋಚನೆ ಮಾಡಿದಾಗ ಬಹುಶಃ ಯಾವುದೇ ರೀತಿಯ ರಾಜಕಾರಣದಲ್ಲಿ ಇದ್ದರೂ ಕೂಡ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ಬೋದು. ದುರದೃಷ್ಟವಶಾತ್ ಏನಾಗಿದೆ ಅಂತ ಕೇಳಿದ್ರೆ, ಯಾರೋ ಒಬ್ಬರನ್ನು ಓಲೈಸಲಿಕ್ಕೋಸ್ಕರ ನಾವು ನಮ್ಮತನವನ್ನು ನಾವು ಮರಿತಾ ಇದ್ದೇವೆ. ನಮ್ಮ ಮೇಲೆ ಆಕ್ರಮಣಗಳಾದಾಗಲೂ ಕೂಡ, ನಮ್ಮ ಆಡಳಿತ ವ್ಯವಸ್ಥೆಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗಲೂ ಕೂಡ ನಾವು ಬಾಯಿ ಮುಚ್ಚಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇತ್ತೀಚೆಗೆ ನಾವು ನೋಡಿದ್ದೇವೆ. ಒಬ್ಬ ವ್ಯಕ್ತಿ, ರಾಜಕೀಯ ವ್ಯಕ್ತಿ, ಅವ ನಮ್ಮ ಸಂಘದ ಪ್ರಾರ್ಥನೆ ಹೇಳಿದ ಒಂದೇ ಕಾರಣಕ್ಕೋಸ್ಕರ ಯಾವ ರೀತಿಯ ಗೊಂದಲಗಳು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಹೆಮ್ಮೆಯಿಂದ ನಾವು ಹೇಳಬೇಕಿತ್ತವರು ಅಲ್ಲಿರುವಂಥ ಎಲ್ಲ ಹಿಂದೂ ಬಂಧುಗಳು, ಆ ಪಕ್ಷದಲ್ಲಿರುವಂಥ ಹಿಂದೂ ಬಂಧುಗಳು ಇರಬೇಕು, ನಾನು ಮೊದಲು ಹಿಂದೂ ಆ ನಂತರ ರಾಜಕಾರಣಿ ಅಂತ ಹೇಳುವಂಥ ಮಾತನ್ನು ಹೇಳ್ತಿದ್ರೆ ಬಹುಶಃ ಇವತ್ತು ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲುವಂಥ ವ್ಯವಸ್ಥೆ ಆಗ್ತಿತ್ತು. ದುರದೃಷ್ಟವಶಾತ್ ಕೇವಲ ತುಷ್ಟೀಕರಣದ ರಾಜಕಾರಣದ ನೀತಿಯಿಂದಾಗಿ ನಮ್ಮತನವನ್ನು ಬಿಟ್ಟು ಇವತ್ತು ರಾಜ್ಯಕ್ಕೆ ಬಂದಾಗ ಕೂಡ ಜಾತಿಯ ರಾಜಕಾರಣ ಬರ್ತಾ ಇರುವಂಥ ನಾವು ಕಾಣ್ತಾ ಇದ್ದೇವೆ. ಯಾವುದೇ ರೀತಿಯ ಜಾತಿಯಿಂದ ಇವತ್ತು ನಾವು ಕೈಯಲ್ಲಿರುವಂಥ ರಕ್ಷೆಯನ್ನು ಗಮನಿಸ್ಬೋದು. ನಮ್ಮ ಕೈಯಲ್ಲಿರುವಂಥ ರಕ್ಷೆ, ಆ ರಕ್ಷೆಯ ಒಂದೊಂದು ಬಿಡಿಗಳು ಕೂಡ ಒಂದೊಂದು ಜಾತಿ. ಆದರೆ ಆ ದಾರವನ್ನು ಕಟ್ಟಿರುವಂಥದ್ದು ಇವತ್ತು ಹಿಂದೂ ಸಮಾಜ ಎನ್ನುವಂಥ ದಾರ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 65ರಿಂದ 70 ಜಾತಿಗಳಿದ್ದೇವೆ. ನಾವು ಜಾತಿಯ ಆಧಾರದಲ್ಲಿ ಹೊಡೆದು ಹೋದರೆ, ಇವತ್ತು ಯಾವ ರೀತಿ ಹೊಡೆದು ಹೋದರೆ ನಾವು ಸಮಾಜವನ್ನು ಕಟ್ಟಬಹುದು ಎನ್ನುವಂಥ ದೃಷ್ಟಿ ನಮ್ಮ ಮೇಲೆ ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದರೆ, ಒಂದು ಮಾತು ಹೇಳ್ತಾರೆ, ನಾವು ಒಗ್ಗಟ್ಟಾಗಿದ್ದಾಗ ಯಾವುದೇ ಸಮಾಜ ಅಥವಾ ಯಾವುದೇ ರೀತಿ ಆಕ್ರಮಣ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಸ್ವಾರ್ಥ ರಾಜಕಾರಣವನ್ನು ಬಿಡಬೇಕು, ನಾವು ಜಾತಿ ರಾಜಕಾರಣವನ್ನು ಬಿಡಬೇಕು. ನಾವೆಲ್ಲ ಹಿಂದೂಗಳು ಎನ್ನುವಂಥ ಭಾವನೆಯಲ್ಲಿ ಒಗ್ಗಟ್ಟಾಗಿ ಇಡೀ ಹಿಂದೂ ಸಮಾಜ ಕೆಲಸವನ್ನು ಮಾಡುವಂಥ ಕೆಲಸದಲ್ಲಿ ಮುನ್ನಡೆಯಬೇಕು.
ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಾವೆಲ್ಲ ಒಂದು ಹಿಂದೂ ಸಮಾಜದ ಹೆಮ್ಮೆಯ ಸುಪುತ್ರರಾಗಿದ್ದುಕೊಂಡು ಇಡೀ ಹಿಂದೂ ಸಮಾಜವನ್ನು ಯಾವ ರೀತಿ ಬೆಳೆಸಬೇಕೆನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದರ ಒಟ್ಟಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳು, ಇವತ್ತು ಶ್ರದ್ಧಾ ಕೇಂದ್ರಗಳು ಕೂಡ ಯಾವ ರೀತಿ ನಮ್ಮ ಮಧ್ಯೆ ಕಂದಕವನ್ನು ನಿರ್ಮಾಣ ಮಾಡುತ್ತಿರುವಂಥ ನಾವು ಗಮನಿಸ್ತಾ ಇದ್ದೇವೆ. ಜಾತಿಗಳ ಮಧ್ಯೆ ವಿಷಬೀಜವನ್ನು ಮೆತ್ತುವುದರ ಮೂಲಕ ಯಾವುದೇ ಜಾತಿ ಹುಟ್ಟಿನಿಂದ ಅವನ ಜಾತಿ ನಿರ್ಧಾರ ಆಗುವುದಿಲ್ಲ, ಅಥವಾ ಹುಟ್ಟಿದ ವ್ಯಕ್ತಿ ಜಾತಿಯ ಆಧಾರದಿಂದ ಶ್ರೇಷ್ಠ ಆಗುವುದಿಲ್ಲ. ಅವನು ಮಾಡಿರುವಂಥ ಕರ್ಮದ ಆಧಾರದ ಮೇಲೆ ಅವನು ಶ್ರೇಷ್ಠನಾಗ್ತಾನೆ. ಯಾವುದೇ ಅದಕ್ಕೆ ನಾವು ಉದಾಹರಣೆ ನಾವು ನೋಡ್ತೇವೆ. ಅದು ಆದಿಕವಿ ನಮ್ಮ ವೇದವ್ಯಾಸರಿರ್ಬೋದು, ನಮ್ಮ ಶ್ರೀರಾಮ ಇರ್ಬೋದು, ಹನುಮಂತ ಇರ್ಬೋದು, ರಾಮ ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಯಾವುದೇ ಜಾತಿಯ ಆಧಾರದಲ್ಲಿ ಶ್ರೇಷ್ಠರಾಗಲಿಲ್ಲ. ಅವರು ಮಾಡಿರುವಂಥ ಕೆಲಸದ ಆಧಾರದಲ್ಲಿ ಅವರು ಶ್ರೇಷ್ಠರಾಗಿದ್ದಾರೆ ವಿನಃ ಯಾವುದೇ ಜಾತಿಯ ಆಧಾರದಲ್ಲಿ ಒಬ್ಬರು ಶ್ರೇಷ್ಠರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಶ್ರದ್ಧಾ ಕೇಂದ್ರಗಳು ಅಥವಾ ನಮ್ಮ ಉತ್ಸವದ ಕಾರ್ಯಕ್ರಮಗಳು ಎಲ್ಲ ಜಾತಿಯನ್ನು ಮೀರಿ ಇವತ್ತು ನಾವು ಸಮಾಜದಲ್ಲಿ ಕೂತ್ಕೊಂಡು ನಾನು ಬಂಟ, ನಾನು ಬ್ರಾಹ್ಮಣ, ನಾನು ಒಕ್ಕಲಿಗ, ನಾನು ಈಡಿಗ ಅಥವಾ ಬಿಲ್ಲವ ಇನ್ನಂಥ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಗುರುತಿಸಿಕೊಂಡು ಹೋದರೆ ಬಹುಶಃ ನಾವು ಒಗ್ಗಟ್ಟಾಗಿರಲಿಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲ ಯೋಚನೆ ಮಾಡಬೇಕು. ನಾನು ಹಿಂದೂ ಮೊದಲು, ಹಿಂದೂ ಕೊನೆ, ಅದೇ ನನ್ನ ಧ್ಯೇಯ ಮಂತ್ರ ಆಗಬೇಕು. ಯಾವುದೇ ರೀತಿಯಲ್ಲಿ ಜಾತಿಯ ವ್ಯವಸ್ಥೆಗೆ ಬಲಿಗೊಡದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದಾಗ ಇಡೀ ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಇವತ್ತು ಸಾಮರಸ್ಯದ ಕೊರತೆ, ವಿಶೇಷವಾಗಿ ನಮ್ಮಲ್ಲಿ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯ ಜಾತಿಯ ವಿಷಬೀಜ ಬಿತ್ತೆ ಅಂತ ಕೇಳಿದ್ರೆ, ಜಾತಿಗೊಂದು ಮಠಗಳು ಪ್ರಾರಂಭ ಆಯಿತು, ಜಾತಿಗೊಂದು ಕಲ್ಯಾಣ ಮಂಟಪಗಳು ಪ್ರಾರಂಭ ಆಯಿತು, ಜಾತಿಗೊಂದು ಶಾಲೆಗಳ ಪ್ರಾರಂಭ ಆಯಿತು, ಜಾತಿಗೊಂದು ವಿದ್ಯಾಮಂದಿರಗಳು, ಜಾತಿಗೊಂದು ಬ್ಯಾಂಕ್ಗಳು, ಬೇರೆ ಬೇರೆ ರೀತಿಯಲ್ಲಿ ಜಾತಿಯ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ನಾವು ಜಾತಿಯ ಆಧಾರದಲ್ಲಿ ಮುಂದೆ ಹೋದದ್ದೇ ಆದರೆ ಬಹುಶಃ ನಾವು ಯೋಚನೆ ಮಾಡಬೇಕು. ಎಲ್ಲ ಜಾತಿಗಳ ಒಂದೇ ಧೋರಣೆ ಇರಬೇಕು. ನಾನು ಪ್ರಥಮವಾಗಿ ನಾನು ಹಿಂದೂ, ಆ ನಂತರ ನಾನು ಬೇರೆ ಜಾತಿ ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ಬಹುಶಃ ಯಾರು ಕೂಡ ನಮ್ಮ ಮೇಲೆ ಬೆರಳು ತೋಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ದೃಷ್ಟಿಯಿಂದ ಯೋಚನೆ ಮಾಡುವ ಕಾಲಘಟ್ಟದಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಹೇಳಿದರೆ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಮ್ಮಲ್ಲಿ ಇರುವಂಥ ಕೊರತೆಯನ್ನು ಒಪ್ಪಿಕೊಳ್ಬೇಕು. ಇವತ್ತು ಅಸ್ಪೃಶ್ಯತೆಯ ಪರಿಣಾಮವಾಗಿ ನಾವು ಇಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ನಾವು ಜನಸಂಖ್ಯೆ ತಗೊಂಡ್ರೆ 35% ನಾವು ಅತ್ಯಂತ ಕೆಳಮಟ್ಟದ ಏನು ಹೇಳ್ತೇವೆ ನಾವು ಹಿಂದುಳಿದ ವರ್ಗ, ಅಥವಾ ನಮ್ಮಲ್ಲಿ ಮುಂದುವರಿಯುವಂಥ ಭಾಗದಲ್ಲಿ ನಾವು ಯೋಚನೆ ಮಾಡಿದಾಗ ದಲಿತರು ಬೇರೆ ಬೇರೆ ಅಂತ ಹೇಳುವಂಥ ಶಬ್ದಗಳು ಹೇಳ್ತೇವೆ. ಆ ವರ್ಗದವರು 35% ನಾವು ಹಿಂದೂಗಳಲ್ಲಿದ್ದೇವೆ. ಬಹುಶಃ ನಾವು ಯೋಚನೆ ಮಾಡಿ ಅವರೆಲ್ಲಾದರೂ ಯೋಚನೆ ಮಾಡಿ ನಾವು ಹಿಂದೂ ಸಮಾಜದಿಂದ ಹೊರಗೆ ಇರ್ತೇವೆ ಅಂತ ಹೇಳುವಂಥ ಯೋಚನೆ ಮಾಡಿದಾಗ ನಮಗೆ ಗಂಡಾಂತರ ಕಾದಿದೆ. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು. ನಾವು ಹುಟ್ಟಿನಿಂದ ಯಾವುದು ಕೂಡ ನಾವು ಪಡ್ಕೊಂಡು ಬಂದಿರುವಂಥದ್ದಲ್ಲ ಜಾತಿ. ನಮ್ಮ ಮನೆಯಲ್ಲಿ ನಾಯಿಯನ್ನು ಸಾಕ್ತೇವೆ, ಮನೆ ಒಳಗೆ ಸಾಕ್ತೇವೆ, ನಾವು ಬೆಕ್ಕನ್ನು ಮನೆ ಒಳಗೆ ಸಾಕ್ತೇವೆ. ಆದರೆ ನಮ್ಮ ಬಂಧುಗಳನ್ನು ನಾವು ಮನೆ ಒಳಗೆ ಬಿಡಲಿಕ್ಕೆ ನಾವು ರೆಡಿ ಇಲ್ಲ. ನಮ್ಮೆಲ್ಲ ಸಮಾಜದ ಪದ್ಧತಿಗಳು ನಾವು ಯೋಚನೆ ಮಾಡಿ ನಾವು ಕಾಲಘಟ್ಟದಲ್ಲಿ ಬಹುಶಃ ಇವತ್ತು 59ನೇ ವರ್ಷದ ಗಣೇಶೋತ್ಸವ ಸಂದರ್ಭದಲ್ಲಿ ಸಂಘದ 100ನೇ ವರ್ಷದ ಏನು ಶತಾಬ್ದಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕಾರ್ಯಕ್ರಮ ನಮ್ಮನ್ನೆಲ್ಲ ತೊಡಗಿಸಿಕೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವೆಲ್ಲ ಯೋಚನೆ ಮಾಡಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ನಾವೆಲ್ಲರೂ ಕೂಡ ಇಡೀ ಹಿಂದೂ ಸಮಾಜನ ಮುನ್ನಡೆಸುವಂಥ ಏನು ರಥ ಇದೆ ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಸಂದರ್ಭದಲ್ಲಿ ಬಹುಶಃ ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ನಾವು ಯೋಚನೆ ಮಾಡಬೇಕು. ಒಂದು ಹಳ್ಳಿಗೆ ಒಬ್ಬರು ಅತ್ಯಂತ ಪ್ರಾಜ್ಞರು, ದೈವಜ್ಞರು, ಸನ್ಯಾಸಿ ಸಂತರು ಬಂದಿದ್ರಂತೆ. ಆ ಸಂತರು ಬಂದಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಸಂತರಿಗೆ ಪ್ರಶ್ನೆಯನ್ನು ಮಾಡ್ತಾನೆ, ಗುರುಗಳೇ, ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದರೆ ಒಳ್ಳೆಯದು? 5 ಗಂಟೆಗೆ ಎದ್ದರೆ ಒಳ್ಳೆಯದಾ, 6 ಗಂಟೆ ಎದ್ದರೆ ಒಳ್ಳೆಯದಾ, 7 ಗಂಟೆ ಎದ್ದರೆ ಒಳ್ಳೆಯದಾ ಎನ್ನುವಂಥ ಪ್ರಶ್ನೆಯನ್ನು ಗುರುಗಳ ಮುಂದೆ ಒಬ್ಬ ಹುಡುಗ ಹೇಳ್ತಾನೆ. ಆಗ ಗುರುಗಳು ಅಂದರೆ ಕ್ಷಣ ಯೋಚನೆ ಮಾಡ್ತಾರೆ, ಇವನಿಗೆ ಯಾವ ರೀತಿಯ ಉತ್ತರ ಕೊಡುವುದು ಅಂತ ಹೇಳಿ. ಆಗ ಗುರುಗಳು ಒಂದು ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನು 7 ಗಂಟೆಗಲ್ಲ 8 ಗಂಟೆಗೆ ಬೇಕಾದರೆ 7, ಸಮಸ್ಯೆ ಇಲ್ಲ, ಎದ್ದ ನಂತರ ಮಲಗಬೇಡ ಅಂತೇಳಿ. ಇವತ್ತು ನಾವು ಯೋಚನೆ ಮಾಡಬೇಕು, ಇಡೀ ಹಿಂದೂ ಸಮಾಜದವರು ಯೋಚನೆ ಮಾಡಬೇಕು. ಎದ್ದ ಮೇಲೆ ನಾವು ಮಲಗಬಾರ್ದು. ನಾವು ಬಹುಶಃ ಅದಕ್ಕೋಸ್ಕರ ಮಲಗಿದ್ದವರನ್ನು ಎಬ್ಬಿಸೋದಕ್ಕೋಸ್ಕರ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಧಾರ್ಮಿಕ ಸಭೆಯನ್ನು ಮಾಡ್ತಾ ಇದ್ದೇವೆ. ನಾವು ಮಲಗುವುದಲ್ಲ. ನಾವು ಎದ್ದ ನಂತರ 5 ಗಂಟೆಗೆ ಎದ್ದು ಮತ್ತೆ ವಾಪಸ್ 6 ಗಂಟೆ ಮಲಗಿದರೆ ಏನು ಪ್ರಯೋಜನ ಇದೆ? ನಾವು ಹೇಳುವಂಥದ್ದು ತಡ ಆಗಿದೆ. ಈಗಾಗಲೇ ಇಡೀ ಹಿಂದೂ ಸಮಾಜ ಹೇಳುವಂಥ ತಡ ಆಗಿದೆ.
ತಡ ಆದರೂ ಏನು ಹೇಳ್ತೇವೆ, ಇಟ್ ಇಸ್ ಬೆಟರ್ ದೆನ್ ಲೇಟ್ ನೆವರ್ ಅಂತೇಳಿ. ತಡವಾಗಿ ಆದರೂ ನಾವು ಎದ್ದಿದ್ದೇವೆ, ಎದ್ದವರು ಮತ್ತೆ ನಾವು ವಿರಮಿಸಬಾರ್ದು, ಎದ್ದು ನಾವು ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಹಿಂದೂ ಸಮಾಜ ಹೆತ್ತರೆಯಾಗಿ ನಾವು ಬೆಳೆಯಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಅತ್ಯಂತ ಸುದೃಢವಾಗಿ ಈ ಜಾತಿ ವ್ಯವಸ್ಥೆ ಏನಿದೆ ಅಥವಾ ರಾಜಕೀಯ ವ್ಯವಸ್ಥೆ ಏನಿದೆ ಅಥವಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಆಕ್ರಮಣಗಳು ಏನಾಗ್ತಾ ಇದೆ, ಭಾಷೆ, ವೇಷ, ಪಂಥ, ಬೇರೆ ಬೇರೆ ವಿಚಾರ, ಆರ್ಥಿಕ, ಶ್ರೀಮಂತ ಬಡವ ಎನ್ನುವಂಥ ಭೇದ ಭಾವದಲ್ಲಿ ಯಾವ ರೀತಿ ನಮ್ಮನ್ನು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಮೆಟ್ಟಿ ನಿಂತು ಮಾಡುವಂಥ ಕೆಲಸವನ್ನು ಇಡೀ ಹಿಂದೂ ಸಮಾಜದ ಬಂಧುಗಳನ್ನ ಮಾಡಬೇಕಾಗಿದೆ. ನಾವು ಯೋಚನೆ ಮಾಡಬೇಕು, ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದಂಥ ನಾವು ಅತ್ಯಂತ ಶ್ರೇಷ್ಠರಾಗಿ ಬೆಳೆಯಬೇಕಾಗಿದೆ. ಬೇರೆಲ್ಲ ಮತಗಳಿಗೆ ಆದರ್ಶವಾಗಿ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಹಿಂದೂ ಸಮಾಜ ಅಂತ ಕೇಳಿದರೆ, ಇಡೀ ಒಂದು ದೇಶದಲ್ಲಿ ಪಿತೃವಾಕ್ಯ ಪರಿಪಾಲನೆ ರೀತಿಯಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಭಾರತ ಮಾತೆಯ ರಕ್ಷಣೆಗೋಸ್ಕರ, ರಾಷ್ಟ್ರಭಕ್ತಿಯನ್ನು ಉದ್ದೀಪನೆಗೋಸ್ಕರ, ಗೋಮಾತೆಯ ಮಾತೆಯ ರಕ್ಷಣೆಗೋಸ್ಕರ ಪಣ ತೊಡುವ ದೃಷ್ಟಿಯಲ್ಲಿ ಹಿಂದೂ ಸಮಾಜದ ಸೈನಿಕರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲ ರಾತ್ರಿ ಬೆಳಗಾಗೋದ್ರೊಳಗೆ ಆರಾಮದಲ್ಲಿ ನಿದ್ದೆ ಮಾಡಬೇಕಿದ್ರೆ ದೇಶ ಕಾಯುವಂಥ ಸೈನಿಕರು ಗಡಿಯಲ್ಲಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ದೇಶವನ್ನು ಕಾಯ್ದ್ರ ಪರಿಣಾಮವಾಗಿ ನಾವು ಆರಾಮವಾಗಿದ್ದೇವೆ. ಇವತ್ತು ನಮ್ಮ ತಾಯಂದಿರು, ನಮ್ಮ ಮಾತೆಯರು, ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಉತ್ತಮ ರೀತಿಯಲ್ಲಿ ಬೆಳಿಬೇಕಿದ್ರೆ ನಾವು ಕೂಡ ಹಿಂದೂ ಸಮಾಜದ ಸೈನಿಕರಾಗಿ ಕೆಲಸ ಮಾಡುವಂಥ ಅನಿವಾರ್ಯತೆ ಇದೆ. ಅದರೊಟ್ಟಿಗೆ ನಮ್ಮಲ್ಲಿ ಕೃಷಿಕರಿದ್ದಾರೆ. ಇವತ್ತು ಕೃಷಿ ಸಮಾಜ ಕ್ಷೀಣ ಆಗುತ್ತಿರುವ ಸಂದರ್ಭದಲ್ಲಿ ಬಹುಶಃ ನಾವು ಯೋಚನೆ ಮಾಡಬೇಕು. ಗ್ರಾಮ ವಿಕಾಸದಂಥ ಯೋಜನೆ ಮೂಲಕ, ಸ್ವದೇಶಿ ಚಿಂತನೆಯ ಮೂಲಕ, ಸಾವಯವ ಕೃಷಿಯ ಮೂಲಕ ನಮ್ಮ ಕಲ್ಪನೆಯ ಅಡಿಯಲ್ಲಿ ನಾವು ಕೃಷಿಯನ್ನು ಕೂಡ ಬೆಳೆಸುವಂಥ ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ನಮ್ಮ ಧಾರ್ಮಿಕ ಸಭೆಯಲ್ಲಿ ನಾವು ಯೋಚನೆ ಮಾಡಬೇಕಾದಿಷ್ಟೇ, ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ಒಂದು ಕತೆ ನೆನಪಾಗ್ತಾ ಇದೆ ನನಗೆ. ಏನಂತ ಹೇಳಿದರೆ, ಒಬ್ಬರು ಅತ್ಯಂತ ವಿದ್ವಾಂಸರು ಬಂದು ಊರಲ್ಲಿ ಗ್ರಾಮದಲ್ಲಿ ವಾಸ್ತವ ಹಿಡಿದ್ರಂತೆ. ಹಿಡಿದಾಗ ಅವರು ಪ್ರತಿದಿನ ಪ್ರವಚನ ಮಾಡ್ತಾ ಅವ್ರು ಹೇಳ್ತಾ ಒಂದು ಯಾವುದೇ ರೀತಿಯಲ್ಲಿ ಉತ್ತರವನ್ನು ಕೊಡುವಾಗ ಏನೆಲ್ಲ ಊರಲ್ಲಿ ಆಗ್ತಾ ಇದೆ ಅದನ್ನೆಲ್ಲ ಒಂದು ಸತ್ಯವನ್ನು ಹೇಳ್ತಾ ಇದ್ರಂತೆ. ಆಗ ಒಬ್ಬ ಹುಡುಗ ಯೋಚನೆ ಮಾಡಿದಂತೆ, ಈ ಸ್ವಾಮೀಜಿಯವರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳಬೇಕು, ಇವರು ಎಷ್ಟು ಸತ್ಯ ಹೇಳ್ತಾರೆ ಅನ್ನುವಂಥ ಮಾತನ್ನು ಅವನು ಯೋಚನೆ ಮಾಡಿಕೊಂಡು ಒಂದಿನದ ಸಭೆಗೆ ಬಂದು ಕೂತ್ಕೊಳ್ತಾನೆ. ಕೊನೆಗೆ ಬಂದಾಗ ಗುರುಗಳ ಹತ್ರ ಕೇಳ್ತಾನೆ ಪ್ರಶ್ನೆಯನ್ನು. ಯಾವ ಪ್ರಶ್ನೆ ಕೇಳ್ತಾನೆ ಅಂತ ಕೇಳಿದರೆ, ಗುರುಗಳೇ, ನೀವೆಲ್ಲವನ್ನು ಹೇಳ್ತಾ ಇರೋದು ಸತ್ಯ ಆಗ್ತಾ ಇದೆ, ನೀವು ಹೇಳೋದೆಲ್ಲ ಸತ್ಯ ಇದೆ, ನೀವೊಂದು ರೀತಿಯಲ್ಲಿ ದೂರದೃಷ್ಟಿ ದೃಷ್ಟಿಯಿಂದ ನೀವೆಲ್ಲವನ್ನು ಹೇಳ್ತಾ ಇದ್ರೆ, ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಿದರೆ ನಾನು ನಿಮ್ಮನ್ನು ಒಪ್ಪಿಕೊಳ್ತೇನೆ, ನೀವು ನಿಜವಾದ ಒಬ್ಬರು ಗುರುಗಳೇನು ಅಂತ ನಾನು ಒಪ್ಪಿಕೊಳ್ತೇನೆ ಅನ್ನೋ ಮಾತನ್ನು ಹೇಳ್ತೇನೆ. ಆಗ ಗುರುಗಳು ವೇದಿಕೆಯಲ್ಲಿ ಅತ್ಯಂತ ವಿನಮ್ರ ಭಾವನೆಯಿಂದ ಆಯಿತು, ನೀನು ನಿನ್ನ ಪ್ರಶ್ನೆ ಕೇಳು ಅಂತ ಹೇಳ್ತಾರೆ. ಆಗ ಆ ಹುಡುಗ ಎದ್ದು ನಿಂತು ಕೈಯ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಗುರುಗಳ ಹತ್ರ ಕೇಳ್ತಾನಂತೆ, ನನ್ನ ಕೈಯಲ್ಲಿ ಏನಿದೆ ಹೇಳಿ, ನೀವು ಹೇಳಿದರೆ ನಾನು ನಿಮ್ಮನ್ನು ಗುರುಗಳಾಗಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ. ಗುರುಗಳಿಗೆ ಗೊತ್ತಾಗಿದೆ ದಿವ್ಯ ದೃಷ್ಟಿಯಿಂದ ಏನಿದೆ ಅಂತ ಹೇಳಿ. ಆಗ ಅವರು ನಗುತ್ತಾ ಹೇಳಿದ್ರಂತೆ, ನಿನ್ನ ಕೈಯಲ್ಲಿ ಒಂದು ಪಕ್ಷಿ ಇದೆ ಅಂತ ಹೇಳಿದ್ರಂತೆ. ಇವನಿಗೆ ಆಶ್ಚರ್ಯ ಆಯಿತು. ಇವ್ರು ಹೇಳಿದವರು ಇವನ ಕೈಯೊಳಗೆ ಒಂದು ಸಣ್ಣ ಪಕ್ಷಿ ಇತ್ತು. ಆಗ ಪಕ್ಷಿ ಅಂತ ಹೇಳಿದ ಉತ್ತರ ಸರಿ ಇದೆ, ನೀವು ಹೇಳಿದ ಉತ್ತರ ಸರಿ ಇದೆ ಅಂತ ಹೇಳಿದಂತೆ. ಮತ್ತೆ ಮುಂದುವರೆದು ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀರಾ ಅಂತ ಕೇಳಿದಂತೆ. ಆಗ ಅವ್ರು ಹೇಳಿದ, ಆಯ್ತು ಕೇಳಿ ನೀನು ಅಂತ ಹೇಳಿದ್ರೆ, ಈ ಕೈಯಲ್ಲಿರುವಂಥ ಪಕ್ಷಿ ಅದು ಜೀವವಾಗಿದೆಯಾ ಸತ್ತಿದೆಯಾ ಅಂತ ಕೇಳಿದ್ರಂತೆ. ಗುರುಗಳು ಬಹಳ ಯೋಚನೆ ಮಾಡ್ತಾರೆ. ನಾನು ಯಾವುದಾದ್ರೂ ಉತ್ತರ ಕೊಟ್ಟರೆ, ನಾನು ಪಕ್ಷಿ ಸತ್ತಿದೆ ಅಂತ ಕೇಳಿದರೆ ಅವ ಪಕ್ಷಿನ ಬಿಡ್ತಾನೆ, ಪಕ್ಷಿ ಜೀವ ಇದೆ ಅಂತ ಹೇಳಿದರೆ ಪಕ್ಷಿನ ಈಚೆಕ್ಕಿಕೊಳ್ತಾನೆ. ಅದಕ್ಕೆ ಕೊನೆಗೆ ಒಂದು ಉತ್ತರ ಹೇಳಿದೆ, ಆ ಪಕ್ಷಿಯ ಪ್ರಾಣ ನಿನ್ನ ಕೈಯಲ್ಲಿದೆ ಅಂತ ಹೇಳುವಂಥ ಮಾತನ್ನು ಗುರುಗಳೇ ಅದೇ ರೀತಿ ನಾವು ಯೋಚನೆ ಮಾಡಬೇಕು. ಹಿಂದೂ ಸಮಾಜದ ರಕ್ಷಣೆ ಮಾಡುವಂಥ ಹೊಣೆ ನಮ್ಮ ಮೇಲೆ ಇದೆ. ಆದ್ದರಿಂದ ನಾವೆಲ್ಲ ಕೂಡ ಎಚ್ಚೆತ್ತುಕೊಂಡು ಇಡೀ ಹಿಂದೂ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಇಡೀ ಒಂದು ಸುದೃಢ ಭಾರತದ ಏನು ಪರಂವೇ ಭವನ್ನೇ ತುಮೇ ತತ್ವ ರಾಷ್ಟ್ರ ಎನ್ನುವಂಥ ಸಂಘದ ಏನು ಗೀತೆ ಇದೆ, ಅದಕ್ಕೆ ಅನುಗುಣವಾಗಿ ಎಲ್ಲ ಜಾತಿ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ. ನಾವೆಲ್ಲ ಕೂಡ ಒಳ್ಳೆಯ ಹಿಂದೂ ಸಮಾಜವನ್ನು ಕಟ್ಟೋದಕ್ಕೋಸ್ಕರ ಜಾತಿ ಮತವನ್ನು ಮರೆಯೋಣ, ಶ್ರೀಮಂತ ಬಡವ ಎನ್ನುವಂಥ ಭೇದ ಭಾವವನ್ನು ತೊಲಗಿಸೋಣ. ನಾವೆಲ್ಲರೂ ಮುಂದೆ ಹಿಂದೂ, ಇನ್ನು ಮುಂದೆ ಕೂಡ ಹಿಂದೂ ಎನ್ನುವಂಥ ಭಾವನೆಯಲ್ಲಿ ಮುನ್ನಡೆಸೋಣ ಎನ್ನುವಂಥ ಮಾತನ್ನು ಹೇಳುತ್ತಾ, 59 ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ನಡೆಸಿಕೊಂಡು ಬಂದಂಥ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ, ಪ್ರಾರಂಭದಿಂದ ಕೊನೆಗೆ ಎಲ್ಲ ಬಂಧುಗಳಿಗೂ ಕೂಡ ವಿಶೇಷವಾದ ವಂದನೆ ಸಲ್ಲಿಸುತ್ತಾ, ಈ ಸಾರಿಯ ಜವಾಬ್ದಾರಿ ವಹಿಸಿಕೊಂಡಂಥ ಎಲ್ಲ ಬಂಧುಗಳಿಗೂ ಕೂಡ ನನ್ನ ವಂದನೆ ಸಲ್ಲಿಸುತ್ತಾ
ಈ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ತಲೆಬಾಗಿ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಿಂದೂ ಧರ್ಮ ಮೊದಲಿನಿಂದಲೂ ಎದುರಿಸಿರುವ ಸವಾಲುಗಳನ್ನು ಮೆಟ್ಟಿ ನಿಂತಿದೆ. ಪ್ರಸಕ್ತ ಸವಾಲುಗಳ ಬಗ್ಗೆ ನಾವೆಲ್ಲ ಹಿಂದೂ ಸೈನಿಕರಾಗಿ ಕೆಲಸ ಮಾಡಿದಾಗ ನಮ್ಮ ಧರ್ಮವನ್ನು ಉಳಿಸಲು ಸಾಧ್ಯ ಎಂದು ಹೇಳ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಂಚ ಪರಿವರ್ತನೆಗಳಲ್ಲಿ ಒಂದಾದಂಥ ಕುಟುಂಬ ವ್ಯವಸ್ಥೆ ಸಾಮರಸ್ಯದ ಬಗ್ಗೆ ಬಹಳಷ್ಟು ಉದಾಹರಣೆಗಳ ಮೂಲಕ ನಮಗೆ ತಿಳಿ ಹೇಳಿದಂಥ ಶ್ರೀಯುತ ಪ್ರಭಾಕರ ಉಪ್ಪಡ್ಕ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈಗ ದೇಶ ಕಾಯುವ ಸೈನಿಕ ಬಹಳೊಂದು ಪ್ರಾಮುಖ್ಯವನ್ನು ಪಡೆದವರು. ನಾವು ಇಲ್ಲಿ ಜಡಿಮಳೆಗೂ ಕೊರೆಯುವ ಗಾಳಿಗೂ ಉರಿಯುವಂಥ ಬಿಸಿಲಿಗೂ ಕೂಡ ಆರಾಮವಾಗಿ ಮಲಗಿರುವಂಥ ಸಂದರ್ಭದಲ್ಲಿ ದೇಶ ಸೇವೆಯನ್ನು 24 ಗಂಟೆಗಳು ಕೂಡ ಕಾಯುವಂಥ ಕಾರ್ಯತತ್ಪರೆಯಂತ ಹೊಂದವರು ಈ ದೇಶದ ಸೈನಿಕರು. ಅಂತ ಒಬ್ಬ ಯೋಗ್ಯ ವ್ಯಕ್ತಿ ಮಾಜಿ ಸೈನಿಕರಾದಂಥ ಶ್ರೀ ವಸಂತಗೌಡ ದೇವಸ್ಯ ನಮ್ಮ ಜೊತೆಗಿದ್ದಾರೆ. ಅವರು ದಯಮಾಡಿ 2 ನುಡಿಮುತ್ತುಗಳನ್ನು ಈ ಸಂದರ್ಭಗಳಲ್ಲಿ ಹೇಳಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಮಹಾಗಣಪತೇ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆಯಲ್ಲಿ ಆಸೀನರಾದಂಥ ಇಂದಿನ ಅಧ್ಯಕ್ಷರಾದ ಸುಜೀಂದ್ರ ಪ್ರಭುಗಳೇ ಹಾಗೂ ಗೌರವಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ನುಲಿಯಾಳು ಹಾಗೂ ಕಾರ್ಯಾಧ್ಯಕ್ಷರಾದಂಥ ರಾಧಾಕೃಷ್ಣ ನಂದಿಲ್ ಅವರೇ ಹಾಗೂ ಸತೀಶ್ ನಾಯಕ್ ಪರ್ಲಾಡ್ಕರ್ ಅವರೇ ಹಾಗೂ ಇಂದಿನ ಸಭಾಧ್ಯಕ್ಷರಾದಂಥ ಎಂ ಸುರೇಶ್ ರವರೇ ಹಾಗೂ ಇಂದಿನ ದಿಕ್ಸೂಚಿ ಭಾಷಣ ಮಾಡಿದಂಥ ಪ್ರಭಾಕರ ಉಪ್ಪಡ್ಕರ್ ಅವರೇ ಹಾಗೂ ಸಹಜ್ ರೈ ಬಲ್ಲಜ್ಜ ಇವರೇ ಹಾಗೂ ಇಲ್ಲಿ ಸೇರಿರುವಂತಹ ನಮ್ಮ ಪುತ್ತೂರಿನ ಭಕ್ತರೇ, ಎಲ್ಲರಿಗೂ ಗಣೇಶೋತ್ಸವದ ಶುಭಾಶಯಗಳು. ನಾವು ಸಣ್ಣದಿಂದ ಇಲ್ಲಿ ಗಣೇಶೋತ್ಸವವನ್ನು ನೋಡ್ತಾ ಬೆಳೆದವರು. ಇಲ್ಲಿಯ ಇಂದಿನ ಈ ಭವ್ಯ ವೇದಿಕೆಯಲ್ಲಿ ಸೇನೆಯಲ್ಲಿ ನಾನು ಸ್ವಲ್ಪ ಅಲಿಲು ಸೇವೆ ಮಾಡಿದ್ದಕ್ಕಾಗಿ ನನಗೆ ಇಲ್ಲಿ ಗೌರವಿಸಿದ್ದೀರಿ. ಈ ಗಣೇಶೋತ್ಸವ ಎಂಬುದು ಸ್ವಾತಂತ್ರ್ಯ ಪೂರ್ವದಿಂದಲೂ ಇದು ನಮ್ಮ ರಾಷ್ಟ್ರ ನಾಯಕರಾದಂಥ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯವನ್ನು ದೇಶಕ್ಕೆ ದೊರಕಿಸುವುದು ಹೇಗೆ ಎಂದು ಜನರನ್ನು ಒಟ್ಟುಗೂಡಿಸಿ ಇದೊಂದು ಉಪಾಯದಿಂದ ನಮ್ಮ ಭಾರತೀಯರನ್ನು ಒಟ್ಟುಗೂಡಿಸಿ ಮೀಟಿಂಗ್ ಮಾಡ್ತಾಯಿದ್ರು. ಹಾಗೆಯೇ ಈ ಗಣೇಶೋತ್ಸವ ಎಂಬುದು ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಆಯಿತು. ನಂತರ ಭಾರತದ ಎಲ್ಲ ನಗರಗಳಲ್ಲಿ ಪ್ರತಿ ವರ್ಷವೂ ಗಣೇಶೋತ್ಸವವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನಾನು ಸೇನೆಯಲ್ಲಿ ಸರ್ವಿಸ್ ಮಾಡ್ತಾ ಇರುವಾಗ ಮಹಾನಗರಗಳಾದಂಥ ಮುಂಬೈ, ಪುಣೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿಯನ್ನು ನಾವು ನೋಡಿದ್ದೇವೆ. ಆದರೆ ನಮ್ಮ ಊರಿನ ಪುತ್ತೂರಿನಲ್ಲಿ ನಾವು ಇಲ್ಲಿ ಆಚರಣೆ ಮಾಡುವುದೆಂದರೆ ಶ್ರದ್ಧಾ ಭಕ್ತಿ ಮತ್ತು ಧಾರ್ಮಿಕ ಉಪನ್ಯಾಸಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆಯೇ ಅನ್ನ ಸಂತರ್ಪಣೆ, ಇದೆಲ್ಲ ಕಾರ್ಯಕ್ರಮದಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದೆಲ್ಲ ನಮಗೆ ಹೆಮ್ಮೆಯ ವಿಷಯ. ಹಾಗೆಯೇ ಇಂದಿನ ಈ ಸಭೆಯಲ್ಲಿ ಕೃಷಿಕರಿಗೆ ಗೌರವ ಕೊಟ್ಟಿದ್ದೀರಿ. ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಘೋಷವಾಕ್ಯ ಇತ್ತು, ಜೈ ಜವಾನ್ ಜೈ ಕಿಸಾನ್. ಹಾಗೆಯೇ ದೇಶದ ಬೆನ್ನೆಲುಬು ಕೃಷಿಕ, ದೇಶದ ಆರ್ಥಿಕ ಸ್ಥಿತಿಯ ಬೆನ್ನೆಲುಬು ಕೃಷಿಕ. ಇವತ್ತು ನಮಗೆ ಪ್ರಕೃತಿ, ಈ ಭೂಮಿ, ಗಾಳಿ, ನೀರನ್ನು ಕೊಟ್ಟಿದೆ. ಆದರೆ ನಾವು ಈ ತಿನ್ನುವ ಆಹಾರ, ಅದು ಯಾವುದೇ ಆಹಾರ ಇರಲಿ, ಆಹಾರ ಹಣ್ಣು ಹಂಪಲು, ಹಾಲು, ಇಲ್ಲ ಯಾವುದೇ ಒಂದು ಸಿಹಿ ಪದಾರ್ಥ, ಖಾರ ಪದಾರ್ಥ ಇರುವುದಿದ್ದರೆ ಅದಕ್ಕೆ ಕಾರಣ ಕೃಷಿಕ.
ನಾನು ಒಂದು ಸಣ್ಣ ಕೃಷಿ ಕುಟುಂಬದಿಂದ ಬಂದ ಒಂದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ. ಅಂತ ಪ್ರಗತಿಪರ ಕೃಷಿಕರನ್ನು ಇವತ್ತು ಗೌರವಿಸಿದ್ದೀರಿ, ಇದು ಹೆಮ್ಮೆಯ ವಿಷಯ. ಹಾಗೆ ಇಂದು ಈ ಗಣೇಶೋತ್ಸವ ಸಮಿತಿಯವರು ನನ್ನನ್ನು ಆಹ್ವಾನಿಸಿ ಮಾಜಿ ಸೈನಿಕನಾದ ನನ್ನನ್ನು ಇಲ್ಲಿ ಗುರುತಿಸಿದ್ದಕ್ಕಾಗಿ ಸಮಿತಿಯ ಎಲ್ಲ ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸಮಯೋಚಿತವಾಗಿ ಮಾತಾಡಿದಂಥ ನಿವೃತ್ತ ಸೈನಿಕರಾದಂಥ ವಸಂತಗೌಡ ದೇವಸ್ಯ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಮುಂದೆ ಪ್ರಗತಿಪರ ಕೃಷಿಕ, ದೇಶದ ಬೆನ್ನೆಲುಬು ಅಂತ ಹೇಳುವಂಥ ಕೃಷಿಕರಲ್ಲಿ ಓರ್ವರಾದಂಥ ಶ್ರೀಕೃಷ್ಣ ಭಟ್ ಮಂಡ್ಯ ನಮ್ಮ ಜೊತೆಗಿದ್ದಾರೆ. ತಾವು ಕೂಡ ಶುಭಾಶಂಸನೆಗಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಸ್ಥಳ ಸಾನ್ನಿಧ್ಯ ವಿಘ್ನೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮಗಳು. ಅದೇ ರೀತಿ ಸಪರಿವಾರ ಮಹಾಲಿಂಗೇಶ್ವರನಿಗೂ ಸಾಷ್ಟಾಂಗ ಪ್ರಣಾಮಗಳು. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಭಕ್ತಾಭಿಮಾನಿ ಬಂಧು ಭಗಿನಿಯರೇ, ಈ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದ 59ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈಗಾಗಲೇ ದಿಕ್ಸೂಚಿ ಭಾಷಣ ಮಾಡಿದ ಸನ್ಮಾನ್ಯ ಪ್ರಭಾಕರ್ ಅವರು ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ, ಅದರ ಅಂತಃಸತ್ವದ ಬಗ್ಗೆ ಭಾಳಷ್ಟು ನಮಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ನಮ್ಮ ಹಿಂದೂ ಧರ್ಮ ಅಂತ ಹೇಳೋದು ಭಾಳಷ್ಟು ವೈಜ್ಞಾನಿಕವಾದದ್ದು, ಭಾಳಷ್ಟು ಪರಮತ ಸಹಿಷ್ಣುತೆ ಉಳ್ಳದ್ದು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇದರ ಯಾವುದೇ ಒಂದು ವ್ಯವಸ್ಥೆ ಕೂಡ ನಮ್ಮ ಹಿರಿಯರು ಒಂದು ಸಮಾಜದ ಒಂದು ಅತ್ಯುತ್ತಮ ಒಂದು ವ್ಯವಸ್ಥೆಗೋಸ್ಕರ ಮಾಡಿರ್ಬಹುದಲ್ಲದೆ, ಜಾತಿ ಪದ್ಧತಿ ಆಗಲಿ ಅಥವಾ ಇನ್ನೊಂದು ಆಚರಣೆಗಳಾಗಲಿ ಉತ್ತಮ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಲ್ಲದೆ ಯಾವುದೇ ಅದರಲ್ಲಿ ದುರುದ್ದೇಶ ಇಲ್ಲ. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿಯೂ ಅಲ್ಲ, ಎಲ್ಲರೂ ಸರಿಸಮಾನರು ಅಂತ ಹೇಳುವಂಥ ಒಂದು ಆದರ್ಶವನ್ನು, ತತ್ವವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಆದರೆ ಕಾಲಕ್ರಮೇಣ ನಮ್ಮ ಧರ್ಮದ ಬಗ್ಗೆ ನಮಗೆ ಶಿಕ್ಷಣದ ಕೊರತೆಯಿಂದ, ಇದನ್ನು ತಿಳಿದುಕೊಳ್ಳುವಂತಹ ಕೊರತೆಯಿಂದ, ಅಂದರೆ ನನ್ನನ್ನು ಸೇರಿ ನಾನು ಹೇಳ್ತಾ ಇರೋದು, ನಮಗೆ ಇದರ ಅಂತಃಸತ್ವ ಏನೂ ಗೊತ್ತಿಲ್ಲ. ಹಾಗಾಗಿ ನಾವು ಭಾಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಈಗ ಕೂಡ ನಮ್ಮ ಮೇಲೆ, ನಮ್ಮ ಧರ್ಮದ ಮೇಲೆ ಭಾಳಷ್ಟು ಸವಾರಿಗಳು, ಆಘಾತಗಳು ನಡೀತಾ ಇವೆ. ನಾವೆಲ್ಲರೂ ಇನ್ನು ಮುಂದಕ್ಕೆ ನಮ್ಮ ಈ ತಪ್ಪು ತಿಳುವಳಿಕೆಗಳನ್ನು, ಭೇದ ಭಾವಗಳನ್ನೆಲ್ಲ ಬಿಟ್ಟು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಬಂಧು ಅಂತ ಹೇಳುವಂಥ ಒಂದು ಸತ್ಯವನ್ನು ತಿಳಿದುಕೊಂಡು ನಡ್ಕೊಳ್ಬೇಕು. ಹಾಗಿದ್ದರೆ ಮಾತ್ರ ನಾವು ನಮ್ಮ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ, ನಮ್ಮ ದೇಶದ ಪ್ರಗತಿ ಸಾಧ್ಯ, ಹಾಗೂ ನಮ್ಮ ದೇಶವು ಒಂದು ವಿಶ್ವಗುರುವಿನ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮತ್ತು ಇಂಥ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು, ಬಾಲಗಂಗಾಧರ ತಿಲಕರು ಒಂದು ಮಹತ್ತರವಾದಂಥ ಸ್ವಾತಂತ್ರ್ಯ ಚಳುವಳಿಯ ಉದ್ದೇಶವನ್ನು ಇಟ್ಟುಕೊಂಡು ಜನರಲ್ಲಿ ಐಕ್ಯಮತ್ಯವನ್ನು ತರುವುದಕ್ಕೋಸ್ಕರ, ಧರ್ಮ ಜಾಗೃತಿಯನ್ನು ಉಂಟು ಮಾಡುವುದಕ್ಕೋಸ್ಕರ, ದೇಶಭಕ್ತಿಯನ್ನು ಉಂಟು ಮಾಡುವುದಕ್ಕೋಸ್ಕರ ಆರಂಭ ಮಾಡಿದರು. ಇವತ್ತು ಅದು ಭಾಳಷ್ಟು ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ಈ ಗಣೇಶೋತ್ಸವ ಸಮಿತಿ ಬಾಲಗಂಗಾಧರ ತಿಲಕರ ಆಶಯಕ್ಕೆ ಸಂಪೂರ್ಣ ಅನುಗುಣವಾಗಿ ನಡೆದುಕೊಂಡು ಬರುತ್ತಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತ ಹೇಳಿದರೆ ಯಾವುದೇ ಒಂದು ಸಮಿತಿಗಳು, ಸಂಘ ಸಂಸ್ಥೆಗಳು ಧಾರ್ಮಿಕ ಆಚರಣೆಗಳನ್ನು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಅದೇ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು. ಆಗ ಒಂದು ಸುಂದರವಾದ ಹೂವಿಗೆ ಪರಿಮಳ ಬಂದ ಹಾಗೆ ಆಗ್ತದೆ. ನಮ್ಮ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹೋಮ, ಪೂಜೆ,
ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದರ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಕೂಡ ಅಷ್ಟೇ ಮಹತ್ವ ಕೊಟ್ಟು ನಡೆಸಿಕೊಂಡು ಬರುತ್ತಿದ್ದಾರೆ. ಅದು ದೇಶವನ್ನು ಕಾಯುವಂತಹ, ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂತಹ ಸೈನಿಕರನ್ನು ಗೌರವಿಸುವುದಿರ್ಬೋದು, ರೈತರನ್ನು ಗೌರವಿಸುವುದಿರ್ಬೋದು. ಅದೇ ರೀತಿ ಶಾಲಾ ಮಕ್ಕಳಿಗೆ ಅವರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಲ್ಲಿರುವ ಪ್ರತಿಭೆಯನ್ನು ತೋರಿಸಿಕೊಟ್ಟು ಅವರು ಮುಂದಕ್ಕೆ ದೇಶದ ಉತ್ತಮ ಪ್ರಜೆಗಳಾಗುವ ಹಾಗೆ ಮಾಡುವಂತಹ ಒಂದು ಸ್ಪರ್ಧಾವಳಿಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ಸಾಧಕರಿಗೆ ಸನ್ಮಾನ ಇತ್ಯಾದಿ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಕೂಡ ಬಹಳಷ್ಟು ಉತ್ಸಾಹದಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಎರಡೂ ಕಾರ್ಯಗಳು ಅಂದರೆ ಒಂದು ದೇವತಾ ಆರಾಧನೆ ಮತ್ತು ಸಾಮಾಜಿಕ ಕಾರ್ಯ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ, ಅದನ್ನು ಇವರು ಅತ್ಯಂತ ಉತ್ಸಾಹದಿಂದ ಶ್ರದ್ಧೆಯಿಂದ ಮಾಡಿಕೊಂಡು ಬರುವುದು ಅತ್ಯಂತ ಸಂತೋಷದ ವಿಷಯ. ಈ ಮೂಲಕ ನಮ್ಮ ಧರ್ಮದ ಅಂತಸತ್ವವನ್ನು ತಿಳಿಸಿಕೊಡುವಲ್ಲಿ ಇಂಥ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂದಿನ ಈ ಸಂದರ್ಭದಲ್ಲಿ ನಾನೇನೋ ದೊಡ್ಡ ಕೃಷಿಕನಲ್ಲ, ನಾನು ಬಹಳಷ್ಟು ಸಣ್ಣವನು ಚಿಕ್ಕವನು ಅಂತಲೇ ನನ್ನ ಮನಸ್ಸಿನಲ್ಲಿದೆ. ನನ್ನ ತಿಳುವಳಿಕೆ ಬಹಳ ಕಡಿಮೆ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಆದರೆ ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನನ್ನು ಇಲ್ಲಿಗೆ ಕರೆಸಿ ಗೌರವಿಸಿದ್ದೀರಾ. ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮತ್ತು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆ ಈ ವೇದಿಕೆಯಲ್ಲಿ ನನಗೆ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಕುಟುಂಬ ವ್ಯವಸ್ಥೆ ಬೆಳೆದಾಗ ಯೋಗ್ಯ ರೀತಿಯ ಶಿಕ್ಷಣ ಎಲ್ಲರಿಗೆ ದೊರಕ್ತದೆ, ಆ ಮೂಲಕ ಧರ್ಮ ಜಾಗೃತಿ ಆಗುತ್ತದೆ ಎಂಬುದನ್ನು ಹೇಳಿದ್ದಾರೆ ಇವತ್ತಿನ ಸಭಾಧ್ಯಕ್ಷರಾದಂಥ ಎಂ ಸುರೇಶ್ ಅವರು. ಮುಂದೆ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಸ್ಮರಣಿಕೆ ನೀಡುವಂಥ ಕಾರ್ಯಕ್ರಮ. ಪ್ರಥಮವಾಗಿ ಎಂ ಸುರೇಶ್ ಅವರಿಗೆ ಶ್ರೀಯುತ ರವೀಂದ್ರ ಶೆಟ್ಟಿ ನುಡಿಯಾಲಿಯವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅತಿಥಿ ಪ್ರಭಾಕರ ಉಪ್ಪಾಡ್ಕ ಇವರಿಗೆ ಸುಜೀಂದ್ರ ಪ್ರಭುಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ನಿವೃತ್ತ ಸೈನಿಕರಾದಂಥ ಶ್ರೀಯುತ ವಸಂತಗೌಡ ದೇವಸ್ಥೆ ಅವರಿಗೆ ಸಹಜರಯ್ಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿಯಲ್ಲಿ ಪ್ರಗತಿಪರ ಕೃಷಿಕ ಕೃಷ್ಣ ಭಟ್ ಮಂಡ್ಯ ಇವರನ್ನು ಸತೀಶ್ ನಾಯ್ಕ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ತಲುಪಿದ್ದೇವೆ. ಎಲ್ಲ ಅತಿಥಿಗಳಿಗೆ, ಗಣ್ಯರಿಗೆ, ಸಭಾಸದರಿಗೆ ಧನ್ಯವಾದವನ್ನು ನೀಡಲಿಕ್ಕೆ ಬಂದು ಬರ್ತಾ ಇದ್ದಾರೆ ಸಮಿತಿಯ ಹಿರಿಯ ಸದಸ್ಯೆ ಶ್ರೀಯುತ ಪ್ರೇಮಲತಾ ರಾವ್ ಇವರು. ಮುಂದೆ ರಂಗಪೂಜೆಗೆ ತಯಾರಿ ನಡೆದಿದೆ. ಈ ದಿನ ರಂಗಪೂಜೆಯನ್ನು ಸೇವೆಯನ್ನು ಮಾಡಿಸುವಂಥ ಸಜ್ಜನ ಬಂಧುಗಳು ಮುಂದೆ ಬಂದು ಕೂತ್ಕೊಳ್ಬೇಕು. ಇನ್ನು ಧನ್ಯವಾದ ಜರುಗಿದ ಕೂಡಲೇ ರಂಗಪೂಜಾ ಕಾರ್ಯಕ್ರಮ, ಮಹಾಪೂಜಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದರ 59ನೇ ವರ್ಷ. ಬರುವ ವರ್ಷ ಈ ಸಮಿತಿಗೆ ಷಷ್ಠ್ಯಾಬ್ದಿ 60ನೇ ವರ್ಷ ತುಂಬುತ್ತದೆ. ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಖಂಡಿತ. ಹಾಗೆ ಈ ಸಭಾ 2ನೇ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀ ಎಂ ಸುರೇಶ್, ಹಿರಿಯ ಪ್ರಬಂಧಕರು, ಪ್ರಾದೇಶಿಕ ಕಚೇರಿ ಕೆನರಾ ಬ್ಯಾಂಕ್ ಪುತ್ತೂರು ಇವರಿಗೆ ನಿಮ್ಮೆಲ್ಲರ ಹಾಗೂ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನು ಶ್ರೀ ಪ್ರಭಾಕರ್ ಉಪ್ಪಡ್ಕ ಬೆಳ್ತಂಗಡಿ, ಹಿರಿಯ ರಾಷ್ಟ್ರೀಯ ಸ್ವಯಂ ಸೇವಕರು, ಇವರು ಧಾರ್ಮಿಕ ಭಾಷಣವನ್ನು ಮಾರ್ಮಿಕವಾಗಿ ಮನಮುಟ್ಟುವಂತೆ ನಮಗೆ ತಿಳಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಶ್ರೀ ವಸಂತಗೌಡ ದೇವಸ್ಯ ಬನ್ನೂರು, ನಿವೃತ್ತ ಸೈನಿಕರು,
ಹಾಗೂ ಶ್ರೀಕೃಷ್ಣ ಭಟ್ ಮುಂಡ್ಯ ಪ್ರಗತಿಪರ ಕೃಷಿಕರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ನಮನಗಳು. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಸುಜೀಂದ್ರ ಪ್ರಭು ಹಾಗೂ ರವೀಂದ್ರ ಶೆಟ್ಟಿ ನುಳಿಯಾಲು ಹಾಗೂ ಸಹಜ್ ರೈ, ಸತೀಶ್ ನಾಯ್ಕ ಇವರಿಗೆಲ್ಲರಿಗೂ ನಮ್ಮ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ಪತ್ರಕರ್ತ ಮಿತ್ರರಿಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೂ ತುಂಬ ಹೃದಯದ ವಂದನೆಗಳು. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೆ ಧನ್ಯವಾದ ಇತ್ತಂತ ಪ್ರೇಮಲತಾ ರವರು ವಂದನೆ ತಿಳಿಸ್ತಾ